Hello, today we are going to start course 5 Muslim Law 2 Muhammadin Law and Indian Succession Act. Exam ready study material IQ code important real exam 16 marks exam ready questions. Kannada English we are going to teach for Kannada and English medium students. We are also providing notes for both of them. These are the questions we have prepared from IQ code, and also we are marking which are not important questions. That also we are see you can also mark not important question. See, there are 8 questions. This is the only subject we are giving 8 questions. Usually we provide 4 to 5 questions only for per unit, but these questions is expanded in many topics are there. So where questions are coming from first unit, sometimes 3 questions also came from first unit only. That is the reason we are focusing more on explaining this, and also we will explain which are the important and not important questions. See, not simply studying. See, in other units you can see we are putting only 4 questions, 4-5 questions only, not more than that, and we are combining it. Sometimes these questions also were asked, so we don't want any student to miss this question. So we are including all the questions, not random question. These questions ಎಲ್ಲ exam ಅಲ್ಲಿ ಬಂದಿರೋ questions ನಾವು include ಮಾಡಿದ್ದೀವಿ. You can I have giving the proof also 2025 ಬಂದಿತ್ತು, 2026 ಅಲ್ಲಿ ಬಂದಿದೆ. ರಿಪೀಟೆಡ್ ಆಗಿ ಈ ಕ್ವೆಶ್ಚನ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಸೊ ಮಿಸ್ ಆಗಲ್ಲ ಆ ತರ ಕ್ವೆಶ್ಚನ್ಸ್ ಇವೆಲ್ಲ. ಸೊ ವಿ ಆರ್ ಇನ್ಕ್ಲೂಡಿಂಗ್ ಆಲ್ ಆಫ್ ದಮ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಟ್ ದ ಎಂಡ್ ವಿ ವಿಲ್ ಆಲ್ಸೋ ಎಕ್ಸ್ಪ್ಲೈನ್ ವಿಚ್ ಆರ್ ದ ಕ್ವೆಶ್ಚನ್ಸ್ ಆರ್ ಯಾವುದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಲ್ಲ ಅನ್ನೋದನ್ನ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಬೇಸ್ಡ್ ಆನ್ ದೀಸ್ ಕ್ವೆಶ್ಚನ್ಸ್ ವಿ have prepared answers exactly as per the KSLU syllabus. If you write these answers, you will be able to get very good marks. You can score more than 70 marks, So very short and sweet way, very simple way we have explained. ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡಿರೋ ನೋಟ್ಸ್ ಐಕಿ ಕೋಡ್ ಸ್ಪೆಷಲ್ ನೋಟ್ಸ್. ನೋಡಿ, ನಾವು ತುಂಬ ವೆರೈಟಿ ನೋಟ್ಸ್ ಕೊಡ್ತೀವಿ. ಅದರಲ್ಲಿ ತುಂಬಾ ಟಾಪ್ ಡಿಮ್ಯಾಂಡ್ ಇರೋದು ಅಂದ್ರೆ ಐಕಿ ಕೋಡ್ ಸ್ಪೆಷಲ್ ನೋಟ್ಸ್. ಇದು ತುಂಬಾ ಟೆಕ್ನಿಕಲ್ ಆಗಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ವರ್ಡ್ಸ್ ಇರುತ್ತಲ್ಲ ಬುಕ್ಸ್ ಅಲ್ಲಿ, ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಗೆ ಅರ್ಥ ಆಗೋ ತರ ಸಿಂಪಲ್ ಆಗಿ ಬರ್ದಿರ್ತೀವಿ. ಅದೇ ಐಕಿ ಕೋಡ್ ಸ್ಪೆಷಲ್ ನೋಟ್ಸ್. ಈ ತರ ನೋಟ್ಸ್ ಎಲ್ಲೂ ಸಿಗಲ್ಲ. ಈ ತರ ವರ್ಡಿಂಗ್ಸ್, ಈ ತರ ನಿಮ್ಗೆ ವಿತ್ ಎಕ್ಸಾಂಪಲ್ ಎಲ್ಲದಕ್ಕೂ ಎಕ್ಸಾಂಪಲ್ ಕೊಟ್ಟಿದೀವಿ ತುಂಬಾ ಸಿಂಪಲ್ ಆಗಿ. ಅದೇ ಐಕಿ ಕೋಡ್ ಸ್ಪೆಷಲ್ ನೋಟ್ಸ್. ಇದು ಇಂಗ್ಲಿಷ್ ಮೀಡಿಯಂ. ಇದು ಲಾಸ್ಟ್ ಮಿನಿಟ್ಸ್ಗೆ ನೋಡಿ, ಲಾಸ್ಟ್ ಮಿನಿಟ್ ಮೆಮೊರೈಸ್ ಮಾಡೋದಕ್ಕೆ ಮತ್ತೆ ರಿವೈಸ್ ಮಾಡೋದಕ್ಕೆ ಅಂತ ಓನ್ಲಿ ಹೆಡ್ಲೈನ್ಸ್ ಕೊಟ್ಟಿದೀವಿ ಇದ್ರಲ್ಲಿ. ನೋಡಿ, ಇಲ್ಲಿ ಇದಕ್ಕೆ ಪಿಟಿಗೆ ಕೊಟ್ಟಿದೀವಿ, ಮತ್ತೆ ಹೆಡ್ಲೈನ್ಸ್ ಏನ್ ಬರೀಬೇಕು, ಮತ್ತೆ ಕೇಸ್ ಲಾ ಎ ಟು ಜೆಡ್ ಎಲ್ಲ ಕೊಟ್ಟಿದೀವಿ ಇದರಲ್ಲಿ. ಸೊ ಆಕ್ಟ್ ಮತ್ತೆ ಉಪಸಂಹಾರ ಎಲ್ಲ ಸಿಂಗಲ್ ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಲಾಸ್ಟ್ ಮಿನಿಟ್ ರಿವಿಷನ್ ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ಸ್ಟಡಿ ಮೆಟೀರಿಯಲ್ ನಾವು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ರೆಡಿ ಫಾರ್ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ ಆಫ್ ಐಕಿ ಕೋಡ್ ಅಂತ ನಾವು ನೇಮ್ ಕೊಟ್ಟಿದೀವಿ. ಓಕೆ, ದೆನ್ ಇಟ್ ಇಸ್ ಫಾರ್ ಇಂಗ್ಲಿಷ್ ಮೀಡಿಯಂ. ಓಕೆ, ದಿಸ್ ಇಸ್ ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅದೇ ತರ ಐಕಿ ಕೋಡ್ ಸ್ಪೆಷಲ್ ನೋಟ್ಸ್, ಇನ್ನೊಂದು ಲಾಂಗ್ ನೋಟ್ಸ್ ಇದೆ. ಅದನ್ನು ನಾವು ಸ್ಟೂಡೆಂಟ್ಸ್ ಗೆ ತುಂಬಾ ಟೈಮ್ ಇದೆ ಅಂದಾಗ ಅದನ್ನ ಓದಿ ಅಂತ ಹೇಳ್ತೀವಿ. ಅದು ಡಿಫ್ರೆಂಟ್. ಅದು ಬುಕ್ಸ್ ಅಲ್ಲಿ ಯಾವ ತರ ಇರುತ್ತೆ ಅದೇ ತರ ತುಂಬಾ ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ ಸಿಲೆಬಸ್ ಪ್ರಕಾರ. ಅದು ಸ್ವಲ್ಪ ನಿಮ್ಗೆ ಟೈಮ್ ತಗೊಳುತ್ತೆ ಓದೋದಕ್ಕೆ, ಬಟ್ ಇದನ್ನ ಓದ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಆ ತರ ಇರುತ್ತೆ. ದೆನ್ ಸೇಮ್ ಇಂಗ್ಲಿಷ್ ಮೀಡಿಯಂ ಕೂಡ ಸಮ್ಮರಿ ಸಿನಾಪ್ಸಿಸ್ ಎಲ್ಲ ಕೊಟ್ಟಿದೀವಿ, ಮತ್ತೆ ಕೇಸ್ ಲಾನು ಕೂಡ ಸಪರೇಟ್ ಇದೇ ತರ ಕೊಟ್ಟಿದೀವಿ. ಮತ್ತೆ ಇಂಪಾರ್ಟೆಂಟ್ ನೋಟ್ಸ್ ಕ್ವಶನ್ಸ್ ಯಾವ ಯೂನಿಟ್ ಅಲ್ಲಿ ಬರುತ್ತೆ ಅಂತ ಅನ್ನೋದನ್ನು ನಾವು ಕೊಟ್ಟಿದೀವಿ. ಅದಕ್ಕೆ ಆನ್ಸರ್ ನ ಕೊಟ್ಟಿದೀವಿ. ಓಕೆನಾ? ಲೆಟ್ ಅಸ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಮುಸ್ಲಿಂ ಲಾ. ಮುಸ್ಲಿಂ ಲಾ ಅಂದ್ರೆ ತುಂಬಾ ಜನ ಫೇಲ್ ಆಗಿ ಹೋಗ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಏನಕ್ಕೆ ಅಂದ್ರೆ ಮೊದ್ಲೇ ಅನ್ಕೊಬಿಡ್ತಾರೆ ಮುಸ್ಲಿಂ ಲಾ ಏನೇನಿರುತ್ತೆ, ಯಾವ ತರ ಇರುತ್ತೋ ಅಂತ. ಅದಕ್ಕೆ ಮುಸ್ಲಿಂ ಲಾ ತುಂಬಾ ಈಜಿಯೆಸ್ಟ್ ಸಬ್ಜೆಕ್ಟ್ ಕಂಪೇರ್ ಟು ಎನಿ ಅದರ್ ಸಬ್ಜೆಕ್ಟ್. ತುಂಬಾ ಈಜಿ ಸಬ್ಜೆಕ್ಟ್, ಆರಾಮಾಗಿ ಪಾಸ್ ಆಗ್ಬೋದು, ಅಷ್ಟು ಈಸಿ ಆಗಿರುತ್ತೆ. ದಾನ ಎಲ್ಲ ಇರುತ್ತೆ ಇದ್ರಲ್ಲೂ. ಸೇಮ್ ಕಾಂಟ್ರಾಕ್ಟ್ ಅಲ್ಲಿ ಪ್ರಾಪರ್ಟಿ ಓದಿದ್ದಿಲ್ಲ, ದಾನ ಇದ್ರಲ್ಲೂ ಇರುತ್ತೆ. ತುಂಬಾ ಈಸಿ ಇದೆ, ಎಲ್ಲ ಕಾನ್ಸೆಪ್ಟ್ ಇದೆ. ಏನ್ ಇಂಪಾರ್ಟೆಂಟ್ ಅಂದ್ರೆ ಕೆಲವು ಕ್ವಶನ್ಸ್ ನ ಬಿಟ್ಬಿಡ್ಬೇಕು. ನೋಡಿ ಹೇಳ್ತೀನಿ, ಮೊದಲನೇ ಕ್ವಶನ್ ಇದೆಯಲ್ಲ, ಇದು ನಿಮ್ ಕೈಲಿ ಆಗ್ತಿಲ್ಲ ಅಂದ್ರೆ ಈ ಕ್ವಶನ್ ಬಿಡಬಾರ್ದು. ಈ ಕ್ವಶನ್ ಗ್ಯಾರಂಟಿ ಬರುತ್ತೆ ಎಕ್ಸಾಮ್ಗೆ. ನೋಡಿ, ನಿಮ್ಗೆ ಏನು ಓದಲ್ಲ, ಲಾಸ್ಟ್ ಮಿನಿಟ್ ಓದಕ್ ಹೋಗ್ತಾರೆ. ಅವ್ರಿಗೆ ಎಷ್ಟು ಬರುತ್ತೆ? 40 ಮಾರ್ಕ್ಸ್ ಬರ್ಬೇಕಲ್ವಾ? 35 ಬಂದಿರುತ್ತೆ. ಇನ್ನ 4 ಕ್ವಶನ್ ಗೊತ್ತು, ಇನ್ನೊಂದು ಕ್ವಶನ್ ಬರೀಬೇಕು. ಅದು ಈ ಕ್ವಶನ್ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಈ ಕ್ವಶನ್ ಗ್ಯಾರಂಟಿ ಬರುತ್ತೆ, ಮಿಸ್ಸೇ ಆಗಲ್ಲ ಈ ಕ್ವಶನ್. ನಾನು ನೋಡಿದಾಗ ಮೋಸ್ಟ್ಲಿ ಗ್ಯಾರಂಟಿ ಕೊಟ್ಟೆ. ಇದು ಸೆಕೆಂಡ್ ಕ್ವಶನ್ ಬಂದೇ ಬರುತ್ತೆ. ಈಗ ಇದನ್ನ ಏನೋ ಬರೆಯೋದು ಬೇಡ, ನೀವು ಏನೇನೋ ಬರೀ. ಇಲ್ಲಿ ಇದೆಯಲ್ಲ ಸಿನಾಪ್ಸಿಸ್, ಇಷ್ಟು ಬರೆದ್ಬಿಟ್ರೆ ಸಾಕು. ಇಷ್ಟು ಬರೆದು ಏನೋ ಒಂದು ಮನ್ಸಿಗೆ ಬಂದಿದ್ದು ಏನೋ ಒಂದು ಬರೋದನ್ನು ಮಿನಿಮಮ್ 2 to 3 ಮಾರ್ಕ್ಸ್ ಅಂತ ಬರುತ್ತೆ. ಮಿನಿಮಮ್ 2 to 3 ಮಾರ್ಕ್ಸ್. ಸ್ವಲ್ಪ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಈ ಹೆಡ್ಲೈನ್ ಎಲ್ಲ ಬರೆದ್ರೆ ಸಾಕು, ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡುತ್ತೆ. ಓಕೆನಾ? ಹೆಡ್ಲೈನ್ ಎಲ್ಲ ಬರ್ದು ಕೇಸ್ ಎಲ್ಲ ಒಂದ್ ಸ್ವಲ್ಪ ಬರ್ದು ಎಲ್ಲ ಇದೆಲ್ಲ ಓನ್ ಆಗಿ ನೀವು ನಾನು ಕ್ಲಾಸ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡಿ. ಏನು ಓದಿಲ್ಲ, ಒನ್ ಡೇ ಓದ್ತಾ ಇದೀನಿ ಅಂದ್ರೆ ಎಷ್ಟಿದೆ 1 2 3 4 ಇಷ್ಟು ಲೈನ್ ಬರೆದ್ರೆ ಸಾಕು. ಸೊ ಈ ಕ್ವಶನ್ ಮಿಸ್ ಮಾಡಬೇಡಿ. ಈ ಕ್ವಶನ್ ನೀವೇನು ಓದೋದ್ ಇದನ್ನ ಓದಕ್ ಹೋದ್ರೆ ನಿಮ್ಗೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಓದಕ್ಕೆ ಹೋಗ್ಬೇಡಿ ಜಾಸ್ತಿನ. ಸೊ ಇದರಿಂದ ಈ ಕ್ವಶನ್ ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿ. ಇಷ್ಟನ್ನೇ ಓದಿ. ಓಕೆನಾ? ಇಷ್ಟನ್ನೇ ಓದಿ. ಇಷ್ಟು ಓದ್ಬಿಟ್ಟು ನಾವು 4 ಕ್ವಶನ್, ಇದೊಂದು ಕ್ವಶನ್
ಬರೀಬೇಕು ಅಂದ್ರೆ ಅಟ್ಲೀಸ್ಟ್ 3 ಮಾರ್ಕ್ಸ್ ಬಂದ್ರೆ ಎಷ್ಟಾಗುತ್ತೆ 38. ಓಕೆ 2 ಮಾರ್ಕ್ಸ್ ಕೊಡ್ಲಿ 37 ಬಂದ್ರೆ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ 3 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಆಡ್ ಮಾಡಿ 40 ಮಾರ್ಕ್ಸ್ ಕೊಡುತ್ತೆ, ಆಟೋಮೆಟಿಕ್ ಪಾಸ್ ಆಗ್ತೀರಾ. ಸೊ ಈ ತರ ಎಲ್ಲ ಯಾವ ಕ್ವಶನ್ಗೆ ಎಷ್ಟು ಫೋಕಸ್ ಮಾಡಬೇಕು ಅಂತ ಗೊತ್ತಿದ್ರೆ ಈ ಸಬ್ಜೆಕ್ಟ್ ವೆರಿ ಈಸಿ. ಈ ಮೊದಲನೇ ಕ್ವಶನ್ಗೆ ಏನಾರ ಸ್ಟಕ್ ಆದ್ರೆ ನೀವು ಮುಂದೆ ಹೋಗೋದೇ ಇಲ್ಲ. ಓಕೆನಾ. ಸೊ ಈ ತರ ಎಲ್ಲ ಮುಸ್ಲಿಂ ಲಾನು ಆ ತರ ಟೆಕ್ನಿಕಲ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಓದಬೇಕು. ಅವಾಗ ಅಂದ್ರೆ ತುಂಬಾ ಈಸಿಯೆಸ್ಟ್ ಸಬ್ಜೆಕ್ಟ್. ನಾನ್ ನೋಡಿ ಒನ್ ಡೇ ಸಬ್ಜೆಕ್ಟ್ ಓದಿ 65 ಮಾರ್ಕ್ಸ್ ಎಲ್ಲ ತೆಗೆದಿದ್ದಾರೆ. ಅಷ್ಟು ಈಸಿ ಸಬ್ಜೆಕ್ಟ್ ಇದು, ತುಂಬಾ ಕಾಂಪ್ಲಿಕೇಟ್ ಆಗಿ ಓದಕ್ ಹೋಗ್ಬಾರ್ದು. ಈ ಕ್ವಶನ್ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅದಕ್ಕೆ ಏನ್ ಆನ್ಸರ್ ಇರಬೇಕು, ಯಾವ ಕ್ವಶನ್ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಗೊತ್ತಿರ್ಬೇಕು. ಅಷ್ಟೇ ಇಂಪಾರ್ಟೆಂಟ್. ಓಕೆನಾ. ವಿಲ್ ಸ್ಟಾರ್ಟ್ ಫಸ್ಟ್ ಕ್ವಶನ್. ಓಕೆ, ಐಕಿ ಕೋರ್ಟ್, ದಿಸ್ ಇಸ್ ಕೋರ್ಸ್ 5 ಫ್ಯಾಮಿಲಿ ಲಾ 2 ಮುಸ್ಲಿಂ ಲಾ. ಓಕೆ, ಇದು ಮುಸ್ಲಿಮ್ಸ್ ಎಲ್ಲ ತುಂಬಾ ಬೇಗ ಈಸಿಯಾಗಿ ಪಾಸ್ ಆಗ್ಬಿಡ್ತಾರೆ. ಆದ್ರೆ ಹಿಂದೂಗಳು ಇರ್ತಾರಲ್ಲ, ನಮ್ಮ ಹಿಂದೂಗಳೆಲ್ಲ ಅವ್ರಿಗೆ ಸ್ವಲ್ಪ ಗೊತ್ತಾಗಲ್ಲ ಟರ್ಮ್ಸ್, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಉರ್ದು ವರ್ಡ್ಸ್ ಗಳೆಲ್ಲ ಇದೆ, ಹಾಗೆಲ್ಲ ಅದನ್ನ ಹುಡುಕಿ ಬರೀದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಈಸಿ ಸಬ್ಜೆಕ್ಟ್. ಎಲ್ಲಾ ಸಬ್ಜೆಕ್ಟ್ ಈಸಿ. ನಮ್ಮ ಐಕ್ಯೂ ಕೋರ್ಟ್ ಲಾ ಅಕಾಡೆಮಿಕ್ ಜಾಯ್ನ್ ಆಗಿ ಅದೆಲ್ಲ ಮೆಟೀರಿಯಲ್ಸ್ ತಗೊಂಡು ಎಲ್ಲಾ ಸಬ್ಜೆಕ್ಟ್ ಈಸಿನೇ. ಇದು ತುಂಬಾನೇ ಈಸಿ ಸಬ್ಜೆಕ್ಟ್ ಆಕ್ಚುಲಿ, ನನಗೆ ಗೊತ್ತಿರೋ ತರ. ಸ್ಟೂಡೆಂಟ್ಸ್ ತುಂಬಾ ಜನ ಪಾಸ್ ಆಗಿದ್ದಾರೆ, ತುಂಬಾ ಈಸಿ ಸಬ್ಜೆಕ್ಟ್ ಇದು. ಓಕೆ, ಲೆಟ್ ಅಸ್ ಸ್ಟಾರ್ಟ್. The first question is explain the various primary and secondary sources. ಮೊದಲನೇ ಸೋರ್ಸ್ ತುಂಬಾ ಹಳೇದು. ಓಕೆನಾ. ಸೆಕೆಂಡರಿ ಸೋರ್ಸ್ ಏನೇನು ಬಂತು ಅದಾದ್ಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಮಹಮ್ಮದಿನ್ ಲಾ, ಮುಸ್ಲಿಂ ಲಾ ಇದೆಯಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಕುರಾನ್ ಅಂಡ್ ಕಸ್ಟಮ್ ಅಂದ್ರೆ ರೂಢಿ. ಇದು ಎಕ್ಸಾಮ್ ಅಲ್ಲಿ ರಿಯಲ್ ಎಕ್ಸಾಮ್ ಕ್ವಶನ್ ಇದೇ ತರ ಬಂದಿದೆ, ಅದೇ ತರ ಹೋಗ್ತಾ ಇರೋದು. ಮಹಮ್ಮದಿನ್ ಅಂದ್ರೆ ಮುಸ್ಲಿಂ ಕಾನೂನಿನ ವಿವಿಧ ಪ್ರಾಥಮಿಕ ಮಾಧ್ಯಮಿಕ ಮೂಲಗಳನ್ನು ಅಂದ್ರೆ ಆಕಾರಗಳನ್ನು ಅಂತಾನು ಕೇಳ್ತಾರೆ. ಅದೆಲ್ಲ ಕನ್ಫ್ಯೂಸ್ ಮಾಡಿ, ಎರಡು ಒಂದೇನೆ. ಕುರಾನ್ ಮತ್ತೆ ಸಂಪ್ರದಾಯದ ಪಾತ್ರನ ವಿವರಿಸಿ. ಕುರಾನ್ ಮತ್ತೆ ಮೂಲಗಳು, ಈ ಮುಸ್ಲಿಂ ಹೆಂಗ್ ಗೊತ್ತು ಅದ್ರದ್ದು ಮೂಲ, ಮತ್ತೆ ಕುರಾನ್ ಮತ್ತೆ ಸಂಪ್ರದಾಯದ ಪಾತ್ರ ಹೆಂಗಾಯ್ತು, ಬರೀ ಕುರಾನ್ನೇ ಫಾಲೋ ಮಾಡಿದ್ರ, ಸಂಪ್ರದಾಯಗಳು ಇರ್ತಾವ ಅದನ್ನು ಫಾಲೋ ಮಾಡಿದ್ರ, ಅವೇನೇನು ಇಂಪ್ರೂವ್ಮೆಂಟ್ ಮಾಡ್ದೋ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ ಈ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಇದು ಕ್ವಶನ್ ಏನೇ ಬರೀಬೇಕು, ಪೀಟಿಗೆ ಬರಬೇಕು, ಅದು ಕಾಮನ್ ಸೆನ್ಸ್. ನೆಕ್ಸ್ಟ್ ಮುಸ್ಲಿಂ ಅಂದ್ರೆ ಯಾರು, ಮತ್ತೆ ಕೇಸ್ ಲಾ ಬರೀಬೇಕು ಒಂದು 2, ಮತ್ತೆ ಮೂಲಗಳು ಕುರಾನ್, ಸುನ್ನಾ, ಹದೀಸು, ಇಜ್ಮಾ, ಕಿಯಾಸು ಇವೆಲ್ಲ ಬಂತು. ಸೆಕೆಂಡರಿ ಮೂಲಗಳು ಇವೆಲ್ಲ ಸ್ವಲ್ಪ ಲೇಟೆಸ್ಟ್ ಆಗಿ ಬಂದಿದ್ದು. ಸೆಕೆಂಡರಿ ಮೂಲಗಳು ಅಂದ್ರೆ ಸ್ವಲ್ಪ ಲೇಟೆಸ್ಟ್ ಆಗಿ ಮಾಡಿಫೈ ಮಾಡ್ತಾ ಹೋಗ್ತಾ ಮತ್ತೆ ಪಾತ್ರಗಳು ಏನೇನು ಈ ತರ ಸಪ್ರೇಟ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡೋಣ. ಎಕ್ಸಾಮ್ ಅಲ್ಲಿ ಬರೀಬೇಕು. ಸೊ ನಾನು ನಿಮಗೆ ಒಂದು ಟ್ರಿಕ್ಸ್ ಹೆಲ್ಪ್ ಮಾಡ್ತೀನಿ. ಈ ಕ್ವಶನ್ ಇದೆಯಲ್ಲ ಇದರಲ್ಲಿ ತುಂಬಾ ವರ್ಡ್ಸ್ಗಳಿದ್ದಾವೆ, ಅದನ್ನೆಲ್ಲ ಓದೋಕೆ ಕೂತ್ಕೊಂಡ್ರೆ ನೀವು ಇಡೀ ಬುಕ್ಸ್ನೇ ಓದೋಕೆ ಟೈಮ್ ಸಾಲಲ್ಲ. ಸೊ ಏನ್ ಮಾಡಿ ಅಂದ್ರೆ ಯು ಜಸ್ಟ್ ಸ್ಕಿಪ್ ಆಲ್ ದೋಸ್. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕಲ್ತ್ಕೊಳ್ಳಿ. ಈಗ ನೋಡಿ, ಈಗ ಕುರಾನ್, ಸುನ್ನಾ, ಹದೀಸು, ಇಜ್ಮಾ, ಇದು ಕಿಯಾಸು, ಇಸ್ತಾಸನ್ ಇಷ್ಟು ಮಾತ್ರ ಕಲ್ತ್ಕೊಳ್ಳಿ. ಬಾಕಿ ಏನೇನು ಇದೆಯಲ್ಲ ಅವನ್ನೆಲ್ಲ ಸ್ವಲ್ಪ ಬಿಟ್ಬಿಡಿ. ಅವಾಗ ನೀವು ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಆಗಿ ಓದೋದಕ್ಕೆ ಹೋಗ್ಬೋದು. ಇಲ್ಲಾಂದ್ರೆ ಇದರಲ್ಲೇ ಸ್ಟಕ್ ಆಗುತ್ತೆ. ನಾನು ನೋಡಿದ್ದೀನಿ ಸ್ಟೂಡೆಂಟ್ಸ್ ಏನು ಓದ್ತಿದ್ದಾರೆ, ಫಸ್ಟ್ ಕ್ವಶನ್ ಅಷ್ಟೇ, ಇನ್ನು ಒಂದು 5 days ಆದ್ರೂ ಅದನ್ನೇ ಓದ್ತಿರ್ತಾರೆ. ಸಂಘ ಅರ್ಥನೇ ಆಗ್ತಿಲ್ಲ ಸರ್. ಇಂಪಾರ್ಟೆಂಟ್ ಕ್ವಶನ್ ಸರಿ, ಹಂಗಂತ ಇಂಪಾರ್ಟೆಂಟ್ ಕ್ವಶನ್ ಅಂತ ಬೇರೆ ಕ್ವಶನ್ ಎಲ್ಲ ಬಿಡೋದಕ್ಕಾಗಲ್ಲ ಅಲ್ವಾ. ಸೊ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್. ಸೊ ಇದೆಯಲ್ಲ ಇಷ್ಟು ಮಾತ್ರ ಇಂಪಾರ್ಟೆಂಟ್, ಬಾಕಿ ತುಂಬಾ ಇದೆಯಲ್ಲ ಅವನ್ನೆಲ್ಲ ಔಟ್ ಆಫ್ 4 ತೆಗಿಬೇಕು, ತುಂಬಾ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, 16ಗೆ 15 ತೆಗಿಬೇಕು ಅನ್ನೋರು ಓದ್ತಾರೆ. ಸೊ ಅಷ್ಟೊಂದೆಲ್ಲ ಬೇಡ ಅನ್ನೋರು ಒಂದು 70 ಮಾರ್ಕ್ಸ್ ಸಾಕು 60 ಮಾರ್ಕ್ಸ್ ಸಾಕು ಅನ್ನೋರು ಸುಮ್ಮನೆ ಎಲ್ಲಾನು ಓದಕ್ಕೆ ಹೋಗ್ಬೇಡಿ. ಇಂಪಾರ್ಟೆಂಟ್ ಎಷ್ಟಾಗುತ್ತೆ ಅಷ್ಟು ಮಾತ್ರ ಓದ್ಕೊಳ್ಳಿ. ಈ ಮೊದಲನೇ ಕ್ವಶನ್ ಹತ್ರ ಟ್ವಿಸ್ಟ್ ಆಗಿದೆ, ವರ್ಡ್ಸ್ಗಳು ತುಂಬಾ ಇದೆ, ಅರೇಬಿಯನ್ ವರ್ಡ್ಸ್ ಅವೆಲ್ಲ ಇದೆ, ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಕೂಡ ತುಂಬಾ ಟೈಮ್ ತಗೊಳುತ್ತೆ. ಓಕೆನಾ. ನಿಮ್ಗೆ ಎಷ್ಟಾಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಇದೆಯೋ ಮೈನ್ ಇಡ್ಲಿ ಅವ್ನ ಮಾತ್ರ ತಗೊಳ್ಳಿ, ಹೊರಗಡೆ ಇರೋದನ್ನೆಲ್ಲ ಓದೋದಕ್ಕೆ ಹೋಗ್ಬೇಡಿ. ಓಕೆನಾ. ರೂಢಿಗಳು, ನ್ಯಾಯಿಕ ತೀರ್ಪುಗಳು, ಪತ್ವಂ ಶಾಸನಗಳು ಇದರಲ್ಲಿ ತುಂಬಾ ಎಲ್ಲ ಕೊಟ್ಟಿದ್ದೀನಿ ನಾನು, ಬಟ್ ನೀವು ಅದನ್ನೆಲ್ಲ ಎಕ್ಸ್ಟ್ರಾ ಈ ಎಲ್ಲಾ ವರ್ಡ್ಸ್ ಮಗಪ್ ಮಾಡೋದಕ್ಕೆ ಹೋಗ್ಬೇಡಿ. ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಬೇರೆ ಏನು ಓದೋಕ್ಕಾಗಲ್ಲ, ಬರೀ ಮಗಪ್ನೇ ಮಾಡ್ತಾ ಇರ್ತೀರಾ. ಮತ್ತೆ ಕುರಾನ್ ಮತ್ತು ಸಂಪ್ರದಾಯದ ಪಾತ್ರ ಈ ಸಬ್ಜೆಕ್ಟ್, ಇದೊಂದು ಕ್ವಶನ್ ನೀವು ಹೆಡ್ಲೈನ್ ಓದ್ಕೊಂಡು ಇಷ್ಟ ಆಗೋದು ಅಷ್ಟು ಬರ್ಬಿಟ್ಟು ಬನ್ನಿ. ಸೊ ಒಂದು 2-3 ಮಾರ್ಕ್ಸ್ ಬಂದ್ರೆ ಪರವಾಗಿಲ್ಲ. ಬೇರೆ ಕ್ವಶನ್ ಎಲ್ಲ ಫುಲ್ ಡೆಡ್ ಈಸಿ ಇದೆ, ಇದೊಂದು ಕ್ವಶನ್ ಅಷ್ಟೇ ಈ ತರ ಕಾಂಪ್ಲಿಕೇಟೆಡ್ ಆಗಿರೋದು. ಇಷ್ಟನ್ನೇ ಬರೀರಿ ಎಕ್ಸಾಮ್ ಅಲ್ಲಿ, ಸಾಕು, ಇನ್ನೇನು ಬರೆಯಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ನಿಮ್ಗೆ ಇಷ್ಟ ಬಂದಿದೆ ಏನೋ ಒಂದು ಬರೆದಿರಿ, ಒಂದು 2-3 ಮಾರ್ಕ್ಸ್ 3 ಮಾರ್ಕ್ಸ್ ಆದ್ರೂ ಬರುತ್ತೆ. ಸೊ ಬೇರೆ ಕ್ವಶನ್ ಇದು ಆಡ್ ಆಗುತ್ತೆ. ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ವರ್ಡ್ಸ್ಗಳಿದೆ ಅಷ್ಟೇ, ತುಂಬಾ ಈಸಿ ಇದೆ. ಆ ವರ್ಡ್ಸ್ ನೆನಪಿಟ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳ್ಳೋದು ನಿಮಗೆ. ಈ ಮೊಹಮ್ಮದಿನ್ ಖಾನ್, ಇಸ್ಲಾಂ ಖಾನ್, ಮುಸ್ಲಿಂ ಖಾನ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಧರ್ಮದ ಮೇಲೆ ನಿಂತಿದೆ. ಪರಮಾತ್ಮ ಹೇಳಿದ್ರಂತೆ, ಅದನ್ನೇ ಇವರು ಫಾಲೋ ಮಾಡ್ತಿದ್ದಾರೆ. ಅದನ್ನೇ ಇದು ಸಂಪ್ರದಾಯ, ಇದೇ ಕಾನೂನು ಅಂತ ಫಾಲೋ ಮಾಡ್ತಿದ್ದಾರೆ. ಅದನ್ನ ಯಾರು ಚೇಂಜ್ ಮಾಡಕ್ ಆಗಲ್ಲ ಸರ್. ಇಲ್ಲಿ ಪರಮಾತ್ಮ ಇದೆ, ಅಲ್ಲನೇ ಸರ್ವಶಕ್ತ, ಅವರೇ ಎಲ್ಲ ಎಲ್ಲ ಪ್ರಪಂಚದಲ್ಲಿ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಮುಸ್ಲಿಂ ನಾನಲ್ಲಿ ಫಾಲೋ ಮಾಡ್ತಾರೆ. ದೇವ್ರು ಬಿಟ್ರೆ ಬೇರೆ ಯಾರು ಕಾನೂನು ಮಾಡಕ್ ಆಗಲ್ಲ ಅಂತ ಅವ್ರು ನಂಬ್ಕೊಂಡಿದ್ರು. ಅದಾದ್ಮೇಲೆ ಹೋಗ್ತಾ ಬೇರೆ ಬೇರೆ ಹ್ಯಾಕ್ಟ್ ಎಲ್ಲ ಬರೋದಕ್ಕೆ ಶುರು ಆಯ್ತು. ಈಗ ಅದೆಲ್ಲ ಇಂಡಿಯಾದಲ್ಲೆಲ್ಲ ಲಾಗಳು, ಹ್ಯಾಕ್ಟ್ಗಳೆಲ್ಲ ಇದೆಯಲ್ಲ, ಅದನ್ನು ಆಡ್ ಮಾಡಕ್ ಶುರು ಮಾಡಿ. ಮೊದಲು ಏನಿತ್ತು, ಬರೀ ದೇವ್ರು ಮಾತ್ರ ಲಾ ಮಾಡಕ್ಕಾಗೋದು ಅಂತ ಹೇಳ್ತು. ಮೀನ್ಸ್ ಕಾನೂನು ಮಾಡೋದು, ಹ್ಯಾಕ್ಟ್ ಮಾಡೋದು ದೇವ್ರು ಮಾತ್ರ ಅಂತ ಇವ್ರ ಕಾನೂನು ಇತ್ತು. ಆಮೇಲೆ ಹೋಯ್ತಾ ಅದು ಗವರ್ಮೆಂಟ್ ಕೂಡ ಹೊಸದಾಗಿ ಹ್ಯಾಕ್ಟ್ ತಗೊಂಡು ಮತ್ತೆ ಇದನ್ನೇ ಫಾಲೋ ಮಾಡ್ಬೇಕು ನೀವು ಅಂತಾನು ಚೇಂಜಸ್ ಆಯ್ತು. ಎಲ್ಲವೂ ದೇವರ ಇಚ್ಛೆಯಂತೆ ನಡೀತದೆ ಅಂತ ಅನ್ಕೊಂಡಿದ್ರು. ಕಾನೂನಿನ ಅಂತಿಮ ಗುರಿ ಏನಂದ್ರೆ ಮಾನವರ ಕಲ್ಯಾಣ ಮಾಡೋದು, ಮತ್ತೆ ಧರ್ಮದಲ್ಲಿ ಶಿಸ್ತು ತರದು, ಧಾರ್ಮಿಕ ಶಿಸ್ತುನ ತರದು ಜನರಲ್ಲಿ ಅಂತ ಈ ಕಾನೂನು ಹೇಳುತ್ತೆ. ಏನಾದ್ರು ಸಮಾಜದಲ್ಲಿ ಮತ್ತೆ
ಏನಾದ್ರು ಕೌಟುಂಬಿಕ ಇದ್ರಲ್ಲಿ ಏನಾದ್ರು ಸಮಸ್ಯೆ ಬಂದ್ರೆ ಈ ಜುರಿಸ್ಟ್ ಇದಾರಲ್ಲ ಇವರು ವಿವಿಧ ಮೂಲಗಳಿದೆ, ಆ ಮೂಲಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾವೆ, ಅದನ್ನ ಫಾಲೋ ಮಾಡ್ತಾರೆ. ಫಾಲೋ ಮಾಡಿ ಈಗ ಆಸ್ತಿ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಅನ್ನೆಲ್ಲ ಡಿಸೈಡ್ ಮಾಡ್ತಾರೆ. ನೋಡಿ ಇಲ್ಲಿ ಕುರಾನ್ ಅಲ್ಲಿ ಬರ್ದು ಬಿಟ್ಟಿದೆ ನೋಡಿ, ಹಿಂದೂ ಲಾ ನಲ್ಲಿ ಹೆಂಗಿದೆ, ಈಗ ಓಕೆ ಪೇರೆಂಟ್ಸ್ ಆಸ್ತಿ ಎಲ್ರಿಗೂ ಸಮನಾಗಿ ಬರ್ಬೇಕು ಅಂತ ಇದೆ ಅಲ್ವಾ. ಇಲ್ಲಿ ಮುಸ್ಲಿಂ ನಲ್ಲಿ ಆತರ ಇಲ್ಲ, ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಹುಡುಗಿಗೆ ಇಷ್ಟೇ ಹೋಗ್ಬೇಕು, ಮಗಂಗೆ ಇಷ್ಟೇ ಹೋಗ್ಬೇಕು, ಇಬ್ರು ಮಕ್ಳುಗಳು ಯಾರಾದ್ರೂ ಸತ್ತೋದ್ರೆ ಇವ್ರಿಗೆ ಇಷ್ಟೇ ಹೋಗ್ಬೇಕು, ಇಷ್ಟು ಪರ್ಸೆಂಟ್ ಹೋಗ್ಬೇಕು, ಇಷ್ಟು ಡಿವೈಡ್ ಮಾಡಿ ಫುಲ್ ಬರ್ದು ಬಿಟ್ಟಿದ್ದಾರೆ ಬುಕ್ಕಲ್ಲಿ. ಅದೇ ತರ ಫಾಲೋ ಮಾಡ್ತಾರೆ ಅವರು. ಈಗ ಮಕ್ಳಿಗೆ ಇಷ್ಟ ಹೋಗ್ಬಿಡುತ್ತೆ, ಅಷ್ಟೋಗಿ ಹತ್ರ ಏನಿಲ್ಲ, ಅಲ್ಲಿ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಮಗಳಿಗೆ ಇಷ್ಟನೇ ಕೊಡ್ಬೇಕು, ಯಾರು ಗಂಡ್ ಮಕ್ಳು ಯಾರು ಇಲ್ಲ, ಒಬ್ಳೆ ಮಕ್ಳಿದಾರೆ ಎಷ್ಟು ಕೊಡ್ಬೇಕು, ಗಂಡ್ ಮಕ್ಳಿದ್ರೆ ಎಷ್ಟು ಕೊಡ್ಬೇಕು, ಎಲ್ಲ ಬರ್ದು ಬಿಟ್ಟಿದೆ ಕುರಾನ್ ಅಲ್ಲಿ. ಅಂದ್ರೆ ದೇವ್ರು ಹೇಳಿದಂಗೆ ಅದನ್ನ ಬರ್ದಿದಾರಂತೆ, ಅದನ್ನೇ ಫಾಲೋ ಮಾಡ್ಬೇಕು ಅಂತ ಈ ಮುಸ್ಲಿಂ ನಲ್ಲಿ ಹೇಳುತ್ತೆ. ಅದನ್ನೆಲ್ಲ ನೆಕ್ಸ್ಟ್ ನೋಡೋಣ. ಈಗ ಮುಸ್ಲಿಂ ಅಂದ್ರೆ ಯಾರು? ಮುಸ್ಲಿಂ ಅಂದ್ರೆ ಇಸ್ಲಾಂ ಧರ್ಮನ ಯಾರು ಫಾಲೋ ಮಾಡ್ತಾರೋ ಪ್ರತಿಯೊಬ್ಬ ಅವನು ಮುಸ್ಲಿಂ ಆಗಿರ್ತಾನೆ. ಅಂದ್ರೆ ಮುಸ್ಲಿಂ ಆಗಲು ಎರಡು ಪ್ರಮುಖ ಮೂಲಭೂತ ನಂಬಿಕೆಗಳು ಇಂಪಾರ್ಟೆಂಟ್. ಯಾರು? ದೇವರು ಒಬ್ನೇ, ಅಲ್ಲ ಒಬ್ನೇ ಅಂತ ನಂಬ್ಕೊಂಡಿರೋರು, ಮತ್ತೆ ಜಗತ್ತಿನಲ್ಲಿ ದೇವರು ಅಂತ ಜಗತ್ತಿಗೆಲ್ಲ ಒಬ್ನೇ ದೇವರು ಅಂತ ಅನ್ಕೊಂಡಿರೋನು, ಓಕೆನಾ, ಅವನು ಮುಸ್ಲಿಂ ಆಗ್ತಾನೆ. ಮತ್ತೆ ಸೆಕೆಂಡ್ ಏನು ಇಂಪಾರ್ಟೆಂಟ್? ಪ್ರವಾದಿ ಮಹಮ್ಮದ್ ಇದ್ರಲ್ಲ, ಅವರು ದೇವರ ಪ್ರವಾದಿ ಅಂದ್ರೆ ರಸೂಲ್ ಅಂತ ನಂಬಬೇಕು ಅಂತ. ಅಂದ್ರೆ ಮಹಮ್ಮದರು ದೇವರ ಸಂವಾಹಕ, ಅವ್ರ ದೇವರು ಹೇಳಿದನ್ನ ಇವರು ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ನಂಬಬೇಕು. ಮೊದಲನೇದು ಅಲ್ಲನೇ ದೇವರು ಜಗತ್ತಿಗೆಲ್ಲ ಅಲ್ಲನೇ ಒಬ್ನೇ ದೇವರು ಅಂತ ನಂಬೋರು. ಮತ್ತೆ ಮಹಮ್ಮದ್ರು ಅವರಿದಾರಲ್ಲ, ಅವರು ದೇವ್ರು ಹೇಳಿದನ್ನ ನಮ್ಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ನಂಬಬೇಕು. ಇವೆರಡನ್ನ ಯಾರು ನಂಬ್ತಾರೋ ಅವರು ಮುಸ್ಲಿಂ ಆಗ್ತಾರೆ. ಯಾರು ಫಾಲೋ ಮಾಡ್ತಾರೋ, ಜೊತೆಗೆ ಇವೆರಡನ್ನ ಯಾರು ಫಾಲೋ ಮಾಡ್ತಾರೆ, ಯಾರು ನಂಬ್ತಾರೋ ಅವರನ್ನ ಮುಸ್ಲಿಂ ಅಂತ ಕರೀತಾರೆ. ಮುಸ್ಲಿಂ ಆಗಕ್ಕೆ ವಿಧಾನಗಳು ಹುಟ್ಟಿನಿಂದ ಗೊತ್ತಾಯ್ತಾ, ತಂದೆ ತಾಯಿ ಮುಸ್ಲಿಂ ಆಗಿದ್ರೆ ಆಟೋಮೆಟಿಕ್ ಆಗಿ ಮುಸ್ಲಿಂ ಆಗ್ತಾರೆ. ಮತ್ತೆ ಮತಾಂತರದ ಬೇರೆ ಕ್ಯಾಸ್ಟ್ ಇಂದ ಟ್ರಾನ್ಸ್ಲೇಟ್ ಇದು ಕನ್ವರ್ಷನ್ ಅಂತ ಮುಸ್ಲಿಂ ಅಂತ ಆಗ್ತಾರೆ. ಇದ್ರೊಂದು ಕೇಸ್ ಲಾ ಇದೆ, ನರಂತಕತ್ ವರ್ಸಸ್ ಪಾರಕತ್. ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬೇರೆ ಪಂಥಕ್ಕೆ ಹೋಗ್ಬಿಡ್ತಾರೆ, ಅಲ್ಲಿ ಪಂಥಗಳಿದಾವೆ ಗೊತ್ತಾ ಮುಸ್ಲಿಂ ಅಲ್ಲಿ. ಆದ್ರೆ ಬೇರೆ ಪಂಥ ಹೋದ್ರು ಕೂಡ ಆತ ಕೇವಲ ಅಲ್ಲಾ ಮತ್ತೆ ಪ್ರವಾದಿ ಮಹಮ್ಮದರನ್ನು ನಂಬ್ತಿದ್ದ, ಅದಕ್ಕೆ ಕೂಡ ಅವನು ಮುಸ್ಲಿಮೇ ಅಂತ ಕೋರ್ಟ್ ತೀರ್ಪು ಕೊಡ್ತು. ಇದರಲ್ಲಿ ಕಾನೂನಲ್ಲಿ ವಿವಿಧ ಮೂಲಗಳಿವೆ. ಹೆಂಗ್ ಬತ್ತು ಈಗ ಇದು ಮುಸ್ಲಿಂ ಲಾ ಹೆಂಗ್ ಬತ್ತು, ಮಹಮ್ಮದಿ ಕಾನೂನು ಹೆಂಗ್ ಬತ್ತು, ಅದಕ್ಕೆ ಬೇರೆ ಬೇರೆ ಕಾನೂನು ಇದಿದೆ, ಮೂಲಗಳಿದೆ. ಅದರಲ್ಲಿ ಮೊದಲನೇದು ಕುರಾನು ಗೊತ್ತಲ್ವಾ, ಕುರಾನು ಮತ್ತೆ ಸುನ್ನ ಮತ್ತೆ ಹದೀಸು ಮತ್ತೆ ಇಜ್ಮಾ ಮತ್ತೆ ಕಿಯಾಸು ಮತ್ತೆ ಇಸ್ತಾಸ್ಲಹ. ಓಕೆ, ಇದು ಪ್ರೈಮರಿ ಸೋರ್ಸಸ್ ಮುಸ್ಲಿಂ ಲಾ ಬರೋದಕ್ಕೆ. ಇದು ಸೆಕೆಂಡರಿ ಸೋರ್ಸಸ್, ರೂಢಿಗಳಿಂದ, ಸಂಪ್ರದಾಯದಿಂದ, ನ್ಯಾಯಿಕ ತೀರ್ಪುಗಳು ಅಂದ್ರೆ ನ್ಯಾಯಾಲಯದ ತೀರ್ಪುಗಳಿಂದ, ಪತ್ವದಿಂದ ಮತ್ತು ಶಾಸನಗಳಿಂದ ಬಂತು. ಈ ಪ್ರೈಮರಿ ಏನೇನು ಮೂಲಗಳು ಅಂದ್ರೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ಕುರಾನ್ ಹೆಂಗ್ ಬರ್ತು ಅಂತ ಅಂದ್ರೆ ನೋಡಿ, ಕುರಾನ್ ದೇವರಿಂದ ಬಂತು. ಯಾವ ತರ ದೇವರಿಂದ ಬಂತು? ಪರಮಾತ್ಮನಿಂದ, ಸರ್ವಶಕ್ತ ಪರಮಾತ್ಮನಿಂದ ಪ್ರವಾದಿ ಮಹಮ್ಮದ್ ಇದ್ರಲ್ಲ ಅವ್ರಿಗೆ ದೇವರು ಇನ್ಫಾರ್ಮ್ ಮಾಡಿದ್ದು, ಕಮ್ಯುನಿಕೇಟ್ ಮಾಡಿದ್ದು. ಯಾವ ತರ ಅಂದ್ರೆ, ಇದು ಇಜ್ರಾ ಎಂಬ ಬೆಟ್ಟ ಇತ್ತು, ಆ ಬೆಟ್ಟದಲ್ಲಿ ಗಬ್ರಿಯಲ್ ಎಂಬ ದೇವದೂತ ಇದ್ದಾರೆ, ಅವ್ರ ಕಡೆಯಿಂದ ಕಮ್ಯುನಿಕೇಶನ್ ಕೊಡ್ತಾ ಇದ್ರು. ಈ ತರ ಮಾಡ್ಬೇಕು, ಈ ತರ ಡಿವೈಡ್ ಮಾಡ್ಬೇಕು, ಆಸ್ತಿನ ಹೆಣ್ಮಕ್ಳಿಗೆ ಇಷ್ಟ ಇರಬೇಕು, ಗಂಡ್ ಮಕ್ಳಿಗೆ ತರಬೇಕು, ಇದು ನೀವು ಇದನ್ನ ಫಾಲೋ ಮಾಡಬೇಕು, ಇದನ್ನೆಲ್ಲ ಅದರಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಇದೇ ತರ 23 years ಅದೇ ತರ ದೇವರು ಮಹಮ್ಮದ್ರಿಗೆ ಕಮ್ಯುನಿಕೇಟ್ ಮಾಡ್ತಾ ಹೋಯ್ತು. ಅದನ್ನೆಲ್ಲರನ್ನು ಪ್ರವಾದಿಯವರು ತೀರಿಕೊಂಡಾದ್ಮೇಲೆ ಅವ್ರ ಏನೇನು ಕಮ್ಯುನಿಕೇಟ್ ಬಂದಿತ್ತಲ್ಲ ಅದನ್ನೆಲ್ಲ ಚರ್ಮದ ಮೇಲಿದ್ದ ಸಂದೇಶಗಳು, ತಾಳೆಗರಿ ಇತ್ತಲ್ಲ ಅದ್ರ ಮೇಲೆ ಏನೇನು ಬರ್ದಿದ್ದನ್ನೆಲ್ಲ ಕೂಡಿಸ್ಬಿಟ್ಟು ಒಂದು ಗ್ರಂಥ ಮಾಡಿದ್ರು. ಅದೇ ಕುರಾನ್ ಗೊತ್ತಾಯ್ತಲ್ವಾ. ಇದು ದೇವರಿಂದ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಇನ್ಫಾರ್ಮೇಶನ್, ಅದನ್ನೆಲ್ಲ ಇದರಲ್ಲಿ ಕುರಾನ್ ಅಲ್ಲಿ ಬರ್ದಿದ್ದಾರೆ. ಓಕೆನಾ. ಕುರಾನ್ ವೈಶಿಷ್ಟ್ಯ ಏನಂತ ಅಂದ್ರೆ, ಕುರಾನ್ ಏನು ಸ್ಪೆಷಲ್ ಕುರಾನ್ ಅಲ್ಲಿ ಅಂತ ಅಂದ್ರೆ, ಇದು ಕುರಾನ್ ಅಲ್ಲಿ ದೇವ್ರು ಕೊಟ್ಟಿರೋದಲ್ವಾ ಇದು ಎಲ್ಲ ಇನ್ಫಾರ್ಮೇಶನ್. ಸೊ ಕುರಾನ್ ಅಲ್ಲಿ ಏನಿದೆ ಅದನ್ನ ಸುಮ್ಮನೆ ಅಕ್ಸೆಪ್ಟ್ ಮಾಡಬೇಕು, ಅದನ್ನಾರು ತಿದ್ದಕ್ ಹೋಗಬಾರ್ದು, ಅದನ್ನಾರು ಕ್ವಶನ್ ಮಾಡಬಾರ್ದು. ದಟ್ ಇಸ್ ಫಸ್ಟ್ ಥಿಂಗ್. ರಚನಾ ಶೈಲಿ ಹೆಂಗೆ ರಚನೆ ಮಾಡಿದ್ದಾರೆ ಕುರಾನ್ ಅಲ್ಲಿ ಅಂದ್ರೆ ಪದ್ಯದ ತರ ಇದೆ. ಇದರಲ್ಲಿ 2237 ಆಯತಗಳಿದಾವೆ. ಇದನ್ನ 114 ಅಧ್ಯಾಯಗಳು ಮಾಡಿದ್ದಾರೆ. ಈ ಅಧ್ಯಾಯನ ಸುರ ಅಂತ ಕರೀತಾರೆ. ಪ್ರತಿ ಅಧ್ಯಾಯ ಅಂತ ಕರೀತಾರೆ, ಸುರ ಅಂತ ಕರೀತಾರೆ. ಮೇನ್ ಆಗಿ 1, 2, 3 ಈ ಮೂರಿದೆ. ಅದರಲ್ಲಿ ಒಂದು ಮೊದಲನೇದು ಮಹಿಳೆಯರ ಹಕ್ಕುಗಳ ಬಗ್ಗೆ ಹೇಳ್ತದೆ, ಇನ್ನೊಂದೇನಂದ್ರೆ ವಿವಾಹ ವಿಚ್ಛೇದನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತದೆ, ಇದು ಧಾರ್ಮಿಕ ನೈತಿಕ ನಿಯಮಗಳ ಬಗ್ಗೆ ಹೇಳುತ್ತೆ. ನೋಡಿ, ಇದೆಲ್ಲ ವರ್ಡ್ಗಳಿದೆ. ಇದನ್ನೆಲ್ಲ ನೀವು ಟೈಮ್ ಇಲ್ಲ ಓದೋದಕ್ಕೆ ಹೋಗ್ಬೇಡಿ, ಮಗಪ್ ಮಾಡೋದಕ್ಕೆ ಹೋಗಬೇಡಿ. ನೀವು ಓನ್ ಆಗಿ ನ್ಯಾಚುರಲ್ ಆಗಿ ಬರ್ದಿದ್ದೀನಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡಿ, ಇದ್ರ ಬಗ್ಗೆ ಹೇಳುತ್ತೆ, ನೆಕ್ಸ್ಟ್ ಇದ್ರ ಬಗ್ಗೆ ಸುರ ಬಗ್ಗೆ ಹೇಳುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗಿತ್ತು. ನೆಕ್ಸ್ಟ್ ಕುರಾನ್ ಬರೀ ಪುಸ್ತಕವಲ್ಲ, ಇದರಲ್ಲಿ ಧರ್ಮ ಮತ್ತೆ ಮನುಷ್ಯ ನೈತಿಕತೆ ಎರಡು ಮಿಕ್ಸ್ ಮಾಡ್ಬಿಟ್ಟು 80 ಪದ್ಯಗಳು ಮಾತ್ರ ನೇರವಾಗಿ ಕಾನೂನು ಸಂಬಂಧಿಸ್ತಾರ ಬಳಸ್ತಾರೆ. ಓಕೆನಾ. ಇದರಿಂದ ಏನೇನು ಹೆಲ್ಪ್ ಆಯ್ತು ಅಂದ್ರೆ, ಸ್ವಲ್ಪ ಸಮಾಜದ ಸುಧಾರಣೆ. ಮೊದಲು ತುಂಬಾ ಮದುವೆ ಆಗ್ತಿದ್ರು, ಒಂದು ಲಿಮಿಟೇ ಇಲ್ದಂಗೆ, ಅದನ್ನೆಲ್ಲ ತೆಗೆದು 4 ಜನ ಮತ್ತೆ ಪತ್ನಿಯರು ಮಾತ್ರ ಇಟ್ಕೋಬೇಕು ಅಂದ್ರೆ ಮದುವೆ ಆಗ್ಬೇಕು ಅಂತ ಬಂತು. ಮತ್ತೆ ಅರಬಲ್ಲಿ ಏನ್ ಮಾಡ್ತಾರೆ, ಹೆಣ್ಮಕ್ಳನ್ನ ಸಾಯಿಸ್ತಾ ಇದ್ರು, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಮತ್ತೆ ಜೂಜಾಡೋದೆಲ್ಲ ತಪ್ಪು ಅಂತ ರದ್ದು ಮಾಡ್ತು. ಅದೇ ಕುರಾನ್ ಸ್ಪೆಷಾಲಿಟಿ. ಅಲ್ಲಿ ಕುರಾನ್ ಅಲ್ಲಿ ಸ್ವಲ್ಪ ಏನದೆ ನ್ಯೂನತೆಗಳು ಇರುತ್ತೆ. ಏನಾದ್ರೂ ಒಂದು ಇದೆ ಅನ್ನೋ ನ್ಯೂನತೆಗಳು ಇರ್ತಲ್ಲ, ಅದೇನು ಮೌನ ಧೋರಣೆ ಅಂದ್ರೆ ಇಂಟರ್ನೆಟ್, ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಹೊಸ ಸಮಸ್ಯೆಗಳು ಇರ್ತಾವಲ್ಲ, ಅದನ್ನೆಲ್ಲ ಕುರಾನ್ ಅಲ್ಲಿ ಹೇಳಿಲ್ಲ. ಯಾಕಂದ್ರೆ ತುಂಬಾ ಹಳೆಯದು ಮತ್ತೆ ಅಶಿತ ಮತ್ತೆ ರಿಜಿಡಿಟಿ, ಅದು ಫಿಕ್ಸ್ ಆಗಿದೆ, ಒಂದು ಫ್ಲೆಕ್ಸಿಬಿಲಿಟಿ ಆಗಿಲ್ಲ. ಅದನ್ನ ಬದಲಾಯಿಸಕ್ಕೂ ಆಗಲ್ಲ, ತಿದ್ದುಪಡಿ
ರಿಕವರಿ ಮಾಡಕ್ಕಾಗಲ್ಲ ನೋಡಿ. ಅದ್ರಲ್ಲಿ ಏನೇನು ಬರ್ದಿದೆ ಅಂದ್ರೆ ಅದನ್ನ ತಿದ್ದಂಗೂ ಇಲ್ಲ, ಬದಲಾಯಿಸಂಗೂ ಇಲ್ಲ. ಅದು ರೆಜಿಡ್ ಆಗಿರುತ್ತೆ. ಮತ್ತೆ ಅಪೂರ್ಣತೆಯಾಗಿದೆ. ಕೆಲವು ವಿಷಯದಲ್ಲಿ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಇಲ್ಲ, ಅದು ಅಪೂರ್ಣವಾಗೈತೆ. ಮತ್ತೆ ಕೃತಿಗಳ ತರ ಇದೆ, ಇದನ್ನ ಸಡನ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಇದನ್ನ ಏನ್ ಮಾಡ್ತಾರೆ, ವಿವರಿಸೋದಕ್ಕೆ ಅಂತ ಕೃತಿಗಳನ್ನು ತಪಸಿರ್ ಅಂತ ಕರೀತಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋದನ್ನ. ಸುನ್ನ ಮತ್ತೆ ಹದೀಸು, ಇದು ಮೊದಲು ಕುರಾನ್, ಇದು ಎರಡನೇ ಮೂಲ. ಇದರಲ್ಲಿ ಇದು ಎರಡನೇ ಮೂಲ. ಮುಸ್ಲಿಂ ಮಹಮ್ಮದಿನ್ ಲಾ ಇದೆಯಲ್ಲ, ಅದನ್ನ ಬರೋದಕ್ಕೆ ಇದು ಎರಡನೇ ಮೂಲ. ಇದೇನಂತ ಅಂದ್ರೆ, ಈಗ ಕುರಾನ್ ಅಲ್ಲಿ ಅದು ದೇವರು ಹೇಳಿದ್ದನ್ನ ಬರ್ದಾಯ್ತು, ಕುರಾನ್ ಅಲ್ಲಿ ಬರೈತಾ, ಅದು ಕಮ್ಯುನಿಕೇಶನ್ ಮಾಡಿದ್ದು, ಅದು ಬರ್ದಾಯ್ತು. ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ, ನೆಕ್ಸ್ಟ್ ಮೂಲದಲ್ಲಿ ಈಗ ಮಹಮ್ಮದ್ ಇರಲ್ಲ, ಅವ್ರು ಏನೇನ್ ಮಾಡ್ತಾರೆ ಅದನ್ನೆಲ್ಲಾನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದನ್ನ ಮುಸ್ಲಿಂ ಲಾ ಅಂತ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಈಗ ಪ್ರವಾದಿಗಳು ಬಾಯಿ ಮಾತಲ್ಲಿ ಏನಾರ ಹೇಳಿದ್ರೆ ಅದೇ ಲಾ, ಓಕೆನಾ. ಏನಾರ ಬೋಧನೆ ಮಾಡಿದ್ರೆ ಅದನ್ನೇ ಫಾಲೋ ಅದನ್ನೇ ಲಾ ಅಂತ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಈಗ ಅವ್ರು ಹೇಳಿ 4 ಜನ ಮದುವೆ ಆಗ್ಬೇಕು, ಅದ್ರ ಮೇಲೆ ಮದುವೆ ಆಗಬಾರ್ದು, ಈಗ ಡ್ರಿಂಕ್ಸ್ ಮಾಡಬಾರ್ದು ಅಂದ್ರೆ ಓಕೆ, ಅವ್ರು ಹೇಳಿದ್ದೆ ಫೈನಲ್. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಈಗ ನೋಡಿ ಮುಸ್ಲಿಂ ಅಲ್ಲಿ ನಿಮ್ಗೆ ಗೊತ್ತಿದೆ, ಮದುವೆ ಆಗಿಂತ ಮುಂಚೆ ಅವ್ರಿಗೆ ಕನ್ಯಾ ಶುಲ್ಕ ಅಂತ ಕೊಡ್ತಾರಲ್ವಾ, ಮೇಹರ್ ಅಂತ ಒಂದು ಕೊಡ್ತಾರಲ್ಲ, ಅಮೌಂಟ್ ಕೊಡ್ತಾರಲ್ವಾ. ಅದು ಹೆಂಗ್ ಬಂತು? ಅದು ಮುಸ್ಲಿಂ ನಲ್ಲಿ ಮಹಮ್ಮದ್ರು ಕುರಾನ್ ಹೇಳಿದ್ದಲ್ಲ, ದೇವರಿಂದ ಬಂದಿದ್ದಲ್ಲ. ಆಕ್ಚುಲಿ ಅದು ಅಡಾಪ್ಟ್ ಮಾಡ್ಕೊಂಡು ಹೋದ್ರು. ಹಿಂಗೆ ಯಾವ ತರ ಅಂದ್ರೆ, ಈಗ ಪ್ರವಾದಿಗಳು ಈಗ ಮದುವೆ ಆಗ್ತಿರ್ಬೇಕಾದ್ರೆ ಅವರು ಆಕ್ಚುಲಿ ಇದು ಮುಸ್ಲಿಂ ಲಾ ಬರಕ್ಕಿಂತ ಮುಂಚೆನೆ ಹುಡುಗಿರಿಗೆ ದುಡ್ಡು ಕೊಟ್ಬಿಟ್ಟು ಮದುವೆ ಆಗೋದು ಅವ್ರ ಮೊದ್ಲಿಂದ ರೂಢಿ ಇತ್ತು. ಅದನ್ನ ಯಾರೋ ಕೊಡ್ತಾ ಇದ್ರು, ಅವರು ನೋಡ್ಬಿಟ್ಟು ಏನು ಮಾತಾಡ್ಲಿಲ್ಲ, ಓಕೆ ಕೊಡ್ತಿದ್ದಾರೆ ಅಂದ್ಬಿಟ್ಟು ಸುಮ್ನೆ ಹೋದ್ರು ನೋಡ್ಕೊಂಡು. ಅವ್ರು ನೋಡ್ಕೊಂಡು ಏನು ಬೈದೆ ಏನು ಹೇಳ್ದೇನೆ ಹೋಗ್ತಿದ್ದಾರೆ ಅಂದ್ರೆ ಅದು ಸರಿ ಅಂತ, ಓಕೆನಾ. ಆದ್ರೆ ಮಹಮ್ಮದ್ ಅವರು ನಡತೆ, ಅವ್ರ ಆಚರಣೆ, ಅವ್ರೇನೇನು ಮಾಡಕ್ ಶುರು, ಅವ್ರೇನಾದ್ರು ಮಾಡಬೇಡಿ ಅಂತ ಹೇಳ್ತಿದ್ದಾರೆ, ಅವ್ರು ಮಾಡಿ ಅಂತ ಹೇಳ್ತಿದ್ದಾರೆ, ಅವ್ರು ಓಕೆ ಅಂತ ಸುಮ್ನೆ ಇದ್ದಾರೆ, ಇಲ್ಲಿ ಮೌನವಾಗಿದ್ದಾರೆ ಅಂದ್ರೆ ಅದು ಸರಿ. ಅವರ ಕಣ್ಣಿದ್ರು ಏನಾದರೂ ಒಂದು ಕಾರ್ಯ ನಡೆದಾಗ ಅದನ್ನು ವಿರೋಧಿಸ್ತಾನೆ ಮೌನವಾಗಿದ್ರೆ ಅದನ್ನು ಸರಿ, ಅವ್ರು ಒಪ್ಕೊಂಡಿದ್ದಾರೆ. ಸೊ ಅದೇ ಮುಸ್ಲಿಂ ಕಾನೂನು ಅಂತ ಫಾಲೋ ಮಾಡ್ಕೊಂಡು ಹೋದ್ರು. ಬಾಯಿಂದ ಹೇಳಿದ್ರೆ ಅದನ್ನು ಅದೇ ಮುಸ್ಲಿಂ ಲಾ, ಅವ್ರು ಬೋಧನೆ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ ಅದೇ ಮುಸ್ಲಿಂ ಲಾ. ಇದೇ ತರ ಮುಸ್ಲಿಂ ಮಹಮ್ಮದಿನ್ ಕಾನೂನು ಬಂದಿದ್ದು ಮೂಲಗಳು. ಇದು ಒಂದು ಮೂಲ. ಕುರಾನ್ ಆದ್ಮೇಲೆ ಕುರಾನ್ ಎಲ್ಲ ಬರ್ದಿಲ್ಲ ಅಲ್ವಾ. ಸೊ ಅವ್ರು ಏನೇನು ಹೇಳ್ತಾರೆ ಅದನ್ನ ಏನೇನ್ ಮಾಡ್ತಾರೆ, ಅವ್ರು ಏನೇನು ಸೈಲೆಂಟ್ ಆಗಿ ನೋಡ್ತಾ ಇದ್ರು. ಈಗ ಯಾರಾದ್ರು ಮದುವೆ ಆಗ್ತಿದ್ದಾರೆ 4 ಜನ ಹೆಣ್ತಿರ ಅಂದ್ರೆ ಓಕೆ ಸುಮ್ಮನೆ ಆದ್ರು, ಸೈಲೆಂಟ್ ಆಗಿದ್ರು. ಓಕೆ 4 ಜನಕ್ಕೆ ಜಾಸ್ತಿ ಅವ್ರು ಏನಿದ್ರು 4 ಜನಕ್ಕೆ ಜಾಸ್ತಿ ಆಗ್ಬೇಡಿ ಅಂತ ಹೇಳಿದ್ರೆ, ಸೊ ಇವ್ರು ಹೇಳ್ತಿದ್ದಾರೆ 4 ಜನಕ್ಕೆ ಜಾಸ್ತಿ ಅದೇ ಕಾನೂನು ಅಂತ ಫಾಲೋ ಮಾಡೋದು ಶುರು ಮಾಡಿದ್ರು. ಗೊತ್ತಾಯ್ತಾ? ಅದು ಸುನ್ನಾದ ಪ್ರಕಾರಗಳು. ಇದು ಸುನ್ನಾದಲ್ಲಿ 4 ತರ ಪ್ರಕಾರಗಳಿದ್ದಾವೆ. ಇದನ್ನೆಲ್ಲ ನಿಮ್ ಕೈಲಿ ಕೆಪಾಸಿಟಿ ಇದ್ರೆ ಎಲ್ಲ ಓದ್ಕೊಂಡು ಹೋಗಿ ಮಗಪ್ ಮಾಡ್ಕೊಂಡು, ಟೈಮ್ ಇದ್ರೆ ನಿಮ್ಗೆ ಇದನ್ನೆಲ್ಲ ನೋಡಿ. ಪ್ರವಾದಿಗಳು ಈಗೆಲ್ಲ ಮಾಡಿದನ್ನ ನೋಡಿ ಅಖ್ಯಾತರು ಮತ್ತೆ ವ್ಯಾಖ್ಯಾನಕಾರರು ಅಂತ ಇರ್ತಾರೆ, ಅದೇ ತರ ಇಲ್ಲಿ ಆಖ್ಯಾನಕಾರರು ಅಂತಿದ್ರು, ನೆರೇಟರ್ಸ್. ಅವ್ರು ಏನ್ ಮಾಡಿದ್ರು, ಅದನ್ನ ಬರೆದು ಕೊಟ್ರು. ಇದನ್ನ ಮುಸ್ಲಿಮರ ಇದನ್ನ ಬರೆಯೋರು ಇದನ್ನ ಮುಂದಿನ ಪೀಳಿಗೆಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಇದನ್ನ ಆಖ್ಯಾನಕಾರರು ಅಂತ ಕರೀತಾರೆ ಕನ್ನಡದಲ್ಲಿ. ಅವರು ಮುಸ್ಲಿಮರಾಗಿರ್ಬೇಕು, ಮತ್ತೆ ಒಳ್ಳೆಯ ಗುಣ ಹೊಂದಿರ್ಬೇಕು, ಉತ್ತಮ ನೆನಪಿನ ಶಕ್ತಿ ಹೊಂದಿರ್ಬೇಕು ಅಂತವ್ರು ಹೇಳಿದ್ದನ್ನ ನೆಕ್ಸ್ಟ್ ಅದನ್ನ ಅಪ್ಡೇಟ್ ಮಾಡ್ತಾ ಹೋದ್ರು. ಇದು ಮುಸ್ಲಿಂ ಲಾ ಅಂತ, ಓಕೆನಾ. ಇದು ಎರಡು ಮುಸ್ಲಿಂ ಸುನ್ನ ಮತ್ತೆ ಹದೀಸ್ ಇದೆಯಲ್ಲ, ಇದು ಸುನ್ನ ಪ್ರಕಾರ ಇದಾಯ್ತು. ನೆಕ್ಸ್ಟ್ ಹದೀಸ್ ಪ್ರಕಾರ ಏನು, ಯಾವ್ದನ್ನ ಆಡ್ ಅಪ್ ಮಾಡ್ಕೊಂಡ್ರು, ಇದು ಪ್ರವಾದಿಗಳು ಹೇಳಿದನ್ನ ಫಾಲೋ ಮಾಡೋ, ಅವ್ರು ಸೈಲೆಂಟ್ ಆಗಿದೆ ಅದನ್ನೆಲ್ಲ ಮಾಡ್ಕೊಂಡ್ರು, ಅದು ಫೈನ್, ಅದು ಓಕೆ. ನೆಕ್ಸ್ಟ್ ಆಡ್ ಅಪ್ ಹೆಂಗ್ ಮಾಡ್ಕೊಂಡೋದ್ರು, ಕೆಲವು ಇಂಪಾರ್ಟೆಂಟ್. ಈಗ ಎಲ್ಲಾನು ಕುರಾನ್ ಅಲ್ಲಿ ಎಲ್ಲಾ ಬುಕ್ ಎಲ್ಲ ಬರೆಯಕ್ಕಾಗಲ್ಲ ತಾನೆ, ಸೊ ಆಡ್ ಅಪ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ಇದನ್ನ ನೆಕ್ಸ್ಟ್ ಆಡ್ ಅಪ್ ಮಾಡಿದ್ದು ಹದೀಸ್ ಅಲ್ಲಿ ಹೆಂಗೆ ಆಡ್ ಅಪ್ ಮಾಡಿದ್ರು ಅಂದ್ರೆ, ಪ್ರಪಂಚದ ಎಲ್ಲಾ ಕಡೆ ಜನರು ಒಪ್ಕೋಬೇಕು. ಓಕೆ 4 ಜನ ಹೆಂಡತಿರ ಮೇಲೆ ಜಾಸ್ತಿ ಮದುವೆ ಮಾಡ್ಕೋಬಾರ್ದು ಅಂತ ಎಲ್ಲ ಒಪ್ಕೊಂಡ್ರೆ, ಸೊ ಅದೇ ರೂಢಿ ಮಾಡ್ಕೊಂಡು ಹೋಗೋದು ಅಂತದನ್ನ. ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧಿಯಾಗಿರೋ ರೂಢಿಗಳು ಎಲ್ಲ ರೂಢಿಗಳು, ಓಕೆನಾ. ಕೇವಲ ಒಂದು ಚಿಕ್ಕ ಗುಂಪಿನಿಂದ ಅಥವಾ ನಿರ್ದಿಷ್ಟ ವರ್ಗದವರಿಗೆ ಮಾತ್ರ ಸ್ವೀಕರಿಸಿದ್ರೆ ಅಂತದನ್ನ. ಅನೇಕ ರೂಢಿಗಳು ಎಲ್ಲಿಂದ ಬಂತು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಇದು 3 ಗೊತ್ತಾಯ್ತಾ, ಇದು 3 ರೂಢಿಗಳ ಮೂಲಕ ಇದ್ರಲ್ಲಿ ಆಡ್ ಆಯ್ತು. ಅದ್ರಲ್ಲಿ ಏನ್ ಕೊರತೆ ಇದೆ ಅಂದ್ರೆ, ಇದು ಎಲ್ಲಿಂದ ಬಂತು ಅಂತಾನೆ ಗೊತ್ತಿಲ್ಲ. ಸೊ ಅದನ್ನ ರೂಢಿಗಳು ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಅಂತ ಅಪ್ಡೇಟ್ ಮಾಡ್ಕೊಂಡು ಹೋದ್ರು. ಬಟ್ ಎಲ್ಲಿಂದ ಬಂತು ಅಂತ ಸರಿಯಾಗಿ ಕ್ಲಿಯಾರಿಟಿ ಇಲ್ಲ, ಯಾರು ಹೇಳಿದ್ರು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಕೆಲವು ಸುನ್ನಗಳು ಒಬ್ಬೊಬ್ರು ಇರ್ತಾರಲ್ಲ ಪಂತು, ಕೆಲವು ಸುನ್ನಗಳು ಇರ್ತಾರಲ್ಲ, ಅವರು ಅವ್ರಿಗೆ ಅವ್ರಿಗೆ ಒಂದ್ ಸ್ವಲ್ಪ ಗಲಾಟೆ ಇದೆ. ಓಕೆ ಇದನ್ನ ಮಾಡಬಾರ್ದು, ಈಗ ಕೆಲವರು ಡ್ರಿಂಕ್ಸ್ ಮಾಡ್ಬೇಕು ಅಂತಾರೆ, ಕೆಲವು ಡ್ರಿಂಕ್ಸ್ ಮಾಡಬಾರ್ದು ಅಂತ, ಜೂಜಾಡೋದು ತಪ್ಪು ಅಂತಾರೆ, ಜೂಜಾಡೋದು ಸರಿ ಅಂತ ಹೇಳ್ತಾರೆ. ಈಗ ಆ ತರ ಎಲ್ಲ ಕಾಂಪ್ಲಿಕೇಶನ್ ಸ್ವಲ್ಪ ವೇರಿಯೇಷನ್ ಬಂತು. ಮತ್ತೆ ಹುಡುಗಿರಿಗೆ ಮದುವೆ ಆಗಿಂತ ಮುಂಚೆ ಮೇಹರ್ ಕೊಡ್ಬೇಕು ಅಂದ್ರೆ ಕನ್ಯಾಶುಲ್ಕ ಕೊಡ್ಬೇಕು ಅಂತಾರೆ, ಆತರ ಅವ್ರ ಮಧ್ಯೆ ಸ್ವಲ್ಪ ಕನ್ಫ್ಲಿಕ್ಟ್ ಇದೆ, ಓಕೆನಾ. ಅದೇನೇ ಕೊರತೆಗಳು, ಹದೀಸಲ್ಲಿ ಕೊರತೆಗಳು ಅಂದ್ರೆ ಇದು. ಮತ್ತೆ ಇಜ್ಮಾ ಅಂದ್ರೆ ಎಕ್ಸ್ಪರ್ಟ್ಗಳು, ಪಂಡಿತರು ಇರ್ತಾರಲ್ಲ, ಅವರೆಲ್ಲ ಏನಾದ್ರು ಈಗ ಕುರಾನ್ ಆಯ್ತು, ನೆಕ್ಸ್ಟ್ ಸುನ್ನಾ ನೋಡಿದ್ರಿ, ಅವೇಡ್ರಲ್ಲೂ ಸಿಕ್ತಿಲ್ಲ, ಒಂದು ಸಮಸ್ಯೆ ಹೊಸದಾಗಿ ಬಂದ್ಬಿಟ್ಟಿದೆ, ಆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಈಗ ಇವ್ರಿರ್ತಾರಲ್ಲ ಪಂಡಿತರೆಲ್ಲ ಕುತ್ಕೊಂಡು ಇಜ್ಮಾಗಳು ಅಂತ ಕರೀತಾರೆ. ಅವ್ರೇನ್ ಮಾಡ್ತಾರೆ, ಪಂಡಿತರೆಲ್ಲ ಕುತ್ಕೊಂಡು ಒಮ್ಮತದಿಂದ ಒಂದು ನಿರ್ಧಾರ ಕೈಗೊಳ್ತಾರೆ, ಅದನ್ನ ಏನಂತಾರೆ ಇಜ್ಮಾ ಅಂತ ಕರೀತಾರೆ. ಇವ್ರು ಏನಾದ್ರು ನಿರ್ಣಯ ತಗೊಳ್ತಾರಲ್ಲ, ನಿರ್ಣಯ ಮಾಡುವ ತಾಕತ್ತು ಹೊಂದಿರ್ಬೇಕು ಅವ್ರಿಗೆ. ಇವ್ರನ್ನ ಇಜ್ಮಾದಾಗ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಒಮ್ಮತಕ್ಕೆ ಬರ್ತಾರೆ, ಅದನ್ನೇ ಕಾನೂನು ಮಾಡಿದ್ರು. ಈಗ ಎಲ್ಲದೊಂದು ಇಂಪಾರ್ಟೆಂಟ್ ಯಾವುದೋ ಒಂದು ಟಾಪಿಕ್ ಇರುತ್ತೆ, ಈಗ ಎಷ್ಟು ಅಮೌಂಟ್ ಕೊಡ್ಬೇಕು ಹುಡುಗಿಗೆ, ಓಕೆ ಮದುವೆ ಆಗ್ತಾ ಇದ್ದೀರಲ್ವಾ, ಎಷ್ಟು ಅಮೌಂಟ್ ಕೊಡ್ಬೇಕು ಅಂತ ವಿವಾದ ಬಂತು. ಅವಾಗ ಅದ್ರಲ್ಲಿ ಎಲ್ಲೂ ಬರ್ದಿಲ್ಲ. ಅವಾಗ ಇವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಒಮ್ಮತಕ್ಕೆ ಇಷ್ಟು ಅಮೌಂಟ್ ಕೊಡಬೇಕು, ಆ ಹುಡುಗಿ
ಹುಡುಗಿಗೆ ಇಷ್ಟ ಅಮೌಂಟ್ ಕೊಡ್ಬೇಕು, ಅವಳ ಬ್ಯಾಕ್ ಗ್ರೌಂಡ್ ಮೀನ್ಸ್ ಅವ್ರ ಫ್ಯಾಮಿಲಿ ಎಲ್ಲ ನೋಡಿ ಇಷ್ಟ ಅಮೌಂಟ್ ಡಿಸೈಡ್ ಮಾಡಬೇಕು, ಇಷ್ಟ ಅಮೌಂಟ್ ಅಂತ ಹೇಳ್ತಾರೆ. ಆ ತರ ಇದರಲ್ಲಿ ಡಿಸೈಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಎರಡರಲ್ಲೂ ಬರ್ದಿಲ್ಲ ಅಂದ್ರೆ ಇದರಲ್ಲಿ ಡಿಸೈಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಇಜ್ಮಾ ನಿರ್ಮಿಸುವ ಈ ಬುದ್ಧಿವಂತಿಕೆ ಪ್ರಕ್ರಿಯೆಯೇ ಇಸ್ತಿಹಾದ್ ಅಂತ ಕರೀತಾರೆ ಇದನ್ನ. ಅದರಲ್ಲಿ 3 ಪ್ರಕಾರಗಳು. ಅದರಲ್ಲಿ ಮೊಹಮ್ಮದ್ ಪ್ರವಾದಿಗಳ ಜೊತೆ ಇದೆಲ್ಲ ಸಂಗಡಿಗರು, ಅವ್ರದ್ದು ಸಂಗಡಿಗ ಇಜ್ಮಾಗಳು ಇರ್ತಾರಲ್ಲ ಅವರು ಶ್ರೇಷ್ಠದವರು. ನೆಕ್ಸ್ಟ್ ನ್ಯಾಯದರ್ಶಿಗಳು ಇಜ್ಮಾ ಅಂದ್ರೆ ಪಂಡಿತರ ಒಮ್ಮತ, ಮತ್ತೆ ಜನತೆ ಸಾಮಾನ್ಯ ಜನರ ಒಮ್ಮತ. ಈ ತರ ಎಲ್ಲ ಗ್ರೂಪ್ ಮಾಡ್ಕೊಂಡು ಅವ್ರವ್ರು ಯಾವ ತರ ಹೇಳ್ತಾರೆ ಅದನ್ನೆಲ್ಲ ಕಾನೂನು ಮಾಡ್ತಾ ಹೋದ್ರು ಇಜ್ಮಾದಲ್ಲಿ. ನೆಕ್ಸ್ಟ್ ಇದ್ರಲ್ಲಿ ಏನೇನ್ ಕೊರತೆ ಇದೆ ಅಂದ್ರೆ, ಈಗ ಪ್ರಪಂಚದಾದ್ಯಂತ ಮುಸ್ಲಿಮ್ದು ಎಲ್ಲ ಸ್ಪ್ರೆಡ್ ಆಯ್ತು ಅನ್ಕೊಳ್ಳಿ. ಆಗ ಬೇರೆ ಬೇರೆ ದೇಶದಲ್ಲಿ ಎಲ್ಲಾ ವಿದ್ವಾಂಸರನ್ನೆಲ್ಲ ಕರ್ಸಿ ಇಜ್ಮಾ ಮಾಡ್ಬೇಕು. ಇಜ್ಮಾ ಅಂದ್ರೆ ಎಲ್ಲ ಒಗ್ಗೂಡಿಸ್ಬಿಟ್ಟು ಒಂದು ಒಮ್ಮತ ನಿರ್ಧಾರ ತಗೊಂಡು ಮುಸ್ಲಿಂ ಅಲ್ಲಿ ಲಾನಲ್ಲಿ ಇದನ್ನ ಆಡ್ ಅಪ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬೇಕು. ಅದೆಲ್ಲ ಕಷ್ಟ ಆಗೋಯ್ತು. ಅದಕ್ಕೆ 10ನೇ ಶತಮಾನ ಆದ್ಮೇಲೆ ಇದನ್ನ ಸ್ಟಾಪ್ ಮಾಡ್ಬಿಟ್ರು. ಈ ತರ ಇಜ್ಮಾ ಮಾಡೋದನ್ನ, ಅಂದ್ರೆ ಇಜ್ಮಾ ಮಾಡಿ ಎಲ್ಲ ಒಗ್ಗೂಡಿಸಿ ಒಂದು ಕಾನೂನು ಮಾಡೋದನ್ನ ಸ್ಟಾಪ್ ಮಾಡಿದ್ರು. ನೆಕ್ಸ್ಟ್ ಕಿಯಾಸ್ ಅಲ್ಲಿ ಇದೆಲ್ಲ ಆಧುನಿಕ, ಓಕೆನಾ, ಇದೆಲ್ಲ ಓಲ್ಡ್ ಸಾರಿ ಆಧುನಿಕ ನೆಕ್ಸ್ಟ್ ಬರುತ್ತೆ. ಅದು ಇದು ಮಧ್ಯಮಿಕ ಸೋರ್ಸ್ ಗಳು ಬರ್ತದೆ. ಇದು ತುಂಬಾ ಓಲ್ಡ್. ಕಿಯಾಸ್ ಅಂತ ಅಂದ್ರೆ ಒಂದು ಮಾಪನ ಮಾಡೋದು ನೋಡಿ. ಈಗ ಹಳೆದ್ರಲ್ಲಿ ಒಂದು ಕಳ್ತನ ಮಾಡಿದ, ಓಕೆ, ಇವಾಗ ದೊಡ್ಡ ಕಾರ್ ಲಾಸ್ಟ್ ಟೈಮ್ ಒಂದು ಬೈಕ್ ಕಳ್ತನ ಮಾಡಿದ, ಅದಕ್ಕೊಂದು ಫಿಕ್ಸ್ ಮಾಡೋದು ದಂಡನ. ಓಕೆ, ಈ ಸಲನು ಅದೇ ದೊಡ್ಡ ಕಾರ್ ಕಳ್ತನ ಮಾಡಿದಾನೆ. ಸೊ ಹಳೆದನ್ನ ಮ್ಯಾಚ್ ಮಾಡ್ಬಿಟ್ಟು ಇದಕ್ಕೆ ಕಂಪೇರ್ ಮಾಡ್ಬಿಟ್ಟು ಅದಕ್ಕೂ ಅದೇ ತರ ದಂಡನ ಫಿಕ್ಸ್ ಮಾಡ್ತಾರೆ. ಆಮೇಲೆ ಈಗ ಕುರಾನ್ ಅಲ್ಲಿ ಹೇಳಿದೆ ಮದ್ಯಪಾನ ಮಾಡಬಾರ್ದು ನಿಷೇಧ ಅಂತ ಹೇಳಿದೆ. ನೆಕ್ಸ್ಟ್ ಡ್ರಗ್ಸ್ ಬಂತು, ಆಧುನಿಕ ಕಾಲ ಡ್ರಗ್ಸ್ ಈಗ ಬಂತು ಅಂತ ಅನ್ಕೊಳ್ಳಿ. ಓಕೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಹಳೆದನ್ನ ಚೆಕ್ ಮಾಡ್ತಾರೆ. ಹಳೆ ಸಮಸ್ಯೆಗೆ ಹೋಗ್ಬಿಟ್ಟು ಅದಕ್ಕೆ ಏನ್ ಫಾಲೋ ಮಾಡಿದ್ರು ಅಂತ ಚೆಕ್ ಮಾಡ್ಬಿಟ್ಟು ಅದನ್ನೇ ಡ್ರಗ್ಸ್ಗೂ ಕೂಡ ಅಪ್ಲೈ ಮಾಡ್ತಾರೆ. ಇದನ್ನೇ ಕಿಯಾಸ್ ಅಲ್ಲಿ ಕಾನೂನು ಮೂಲಗಳಲ್ಲಿ ಅಪ್ಡೇಟ್ ಮಾಡ್ಕೊಂಡ್ರು. ಈಗ ಡ್ರಗ್ಸ್ಗೂ ಇದನ್ನೇ ಫಾಲೋ ಮಾಡೋಣ ಅಂತ ಹಳೆ ಸೊಲ್ಯೂಷನ್ ಇದಕ್ಕೂ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡ್ರು, ಯೂಸ್ ಮಾಡ್ಕೊಂಡು ಅದನ್ನ ಮುಸ್ಲಿಂ ಲಾನಲ್ಲಿ ಕಾನೂನಾಗಿ ಬಂತು. ಮತ್ತೆ ಇಸ್ತಿಯಾಸ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ, ಈ ಕಿಯಾಸ್ ಎಲ್ಲ ಹೇಳೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಅದಕ್ಕೆ ಜನರಿಗೆ ಯಾವ್ದು ಒಳ್ಳೇದಾಗುತ್ತೋ ಅದನ್ನ ನ್ಯಾಯದರ್ಶಿಗಳು ಸಾರ್ವಜನಿಕ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಮಾಡಿಫೈ ಮಾಡಿ ಚೇಂಜಸ್ ಮಾಡಿ ಯಾವ್ದು ಒಳ್ಳೇದು ಅನ್ನಿಸ್ತು ಅದನ್ನ ತೀರ್ಪಾಗಿ ಕೊಟ್ರು. ಅದನ್ನೇ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಮತ್ತೆ ಇದು ಏನಂತಂದ್ರೆ ಸಾರ್ವಜನಿಕ ಒಳ್ಳೇದಾಗ್ಲಿ ಅಂತ ಹೇಳಿ ಯಾವ್ದಾರ ಕಠಿಣ ಏನಾದ್ರು ನಿಯಮಗಳು ಅದನ್ನು ಕೂಡ ಸ್ವಲ್ಪ ಸಡಿಲ ಮಾಡ್ಬಿಟ್ಟು ತೀರ್ಪು ಕೊಟ್ರು. ಇದನ್ನು ಕೂಡ ಕಾನೂನಾಗಿ ಅಡಾಪ್ಟ್ ಮಾಡ್ಕೊಂಡ್ರು ಅವರು. ಇದು ಮಧ್ಯಮಿಕ ಮತ್ತು ಮೂಲ, ಇದೇ ಮೇನ್ ಇಂಪಾರ್ಟೆಂಟ್ ಯಾವ್ದು ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ಬರುತ್ತೆ. ಇದು ಬರೀಬೇಕು ನೀವು ಎಕ್ಸಾಮ್. ಮೊದಲು ಬರ್ದಿದ್ದು ಪ್ರಾಥಮಿಕ, ಇದು ಮಧ್ಯಮಿಕ ಅಂದ್ರೆ ಮುಖ್ಯ ಮೂಲಗಳು ಯಾವುದು ಅಂತ. ಮತ್ತೆ ರೂಢಿ ಮತ್ತೆ ಸಂಪ್ರದಾಯಗಳು, ಇದರಲ್ಲಿ ರೂಢಿ ಸಂಪ್ರದಾಯನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಹೋದ್ರು. ಈಗ ರೂಢಿ ಸಂಪ್ರದಾಯಗಳು ಅಡಾಪ್ಟ್ ಮಾಡ್ಕೊಂಡು ಹೋಗೋದು ಅಂದ್ರೆ ಈಗ ಒಳ್ಳೇದಾಗುತ್ತೆ ಅಂತಂದ್ರೆ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡವ್ರು. ಅದು ತುಂಬಾ ಹಳೆ ಕಾಲದಾಗಿರ್ಬೇಕು, ತುಂಬಾ ಜನರು ರೆಗ್ಯುಲರ್ ಫಾಲೋ ಮಾಡ್ತಿರ್ಬೇಕು. ಅದು ಒಂದು ಸೀಮಿತ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ಬೇಕು. ಅದು ಕುರಾನ್ ಸುನ್ನಾ ಮತ್ತು ಸಾರ್ವಜನಿಕ ಅದನ್ನೇ ಹೇಳಿದೆ. ಏನೇ ತಂದ್ರು ಏನೇ ಕಾನೂನು ಮಾಡೋದಕ್ಕೆ ಹೋದ್ರು ಈ ಕುರಾನ್ಗೆ ವಿರುದ್ಧವಾಗಿದ್ರೆ ಅದು ಮುಸ್ಲಿಂ ಲಾ ಆಗಲ್ಲ ಅಂತ ಇದರಲ್ಲಿ ಬರ್ಕೊಂಡಿದ್ದಾರೆ. ಯಾಕೆಂದ್ರೆ ದೇವರು ಮಾತ್ರ ಕಾನೂನು ಮಾಡಬಹುದು ಅಂತ ಇದರಲ್ಲಿ ಫಾಲೋ ಮಾಡ್ತಿದ್ರು. ಅದಕ್ಕೆ ಅಂದ್ರೆ ಎಕ್ಸಾಂಪಲ್, ಈಗ ಮೊದಲು ಆಕ್ಚುಲಿ ಕನ್ಯಾಶುಲ್ಕ ಕೊಡ್ತಾರಲ್ಲ ಮುಸ್ಲಿಮ್ಗೆ, ಅದೆಲ್ಲ ಕುರಾನ್ ಅಲ್ಲಿ ಬರ್ದಿರೋದಲ್ಲ, ಅದು ಕುರಾನ್ ಅಲ್ಲಿ ಮುಸ್ಲಿಂ ಬಂದಿದ್ದಲ್ಲ. ಅದು ಆಕ್ಚುಲಿ ಅದಕ್ಕಿಂತ ಮುಂಚೆಲ್ಲೇ ಕೊಡ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ಇದು ಒಳ್ಳೇದಲ್ವಾ, ಇರ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅಡಾಪ್ಟ್ ಮಾಡ್ಕೊಂಡು ಹೋದ್ರು. ಅದೇ ರೂಢಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಯಾವ್ದು ಒಳ್ಳೇದಿದೆ ಅದನ್ನ. ನ್ಯಾಯಿಕ ತೀರ್ಪುಗಳು ಕೆಲವು ಇದರಲ್ಲಿ ಕುರಾನ್ ಅಲ್ಲಿ ಇಲ್ಲ, ಕೆಲವು ಬಗ್ಗೆ ಇದಿರಲ್ಲ, ಸ್ಪಷ್ಟವಾಗಿ ಬರ್ದಿರಲ್ಲ. ಅವಾಗ ಒಳ್ಳೆ ಮನಸ್ಸನ್ನ ಅಪ್ಲೈ ಮಾಡಿ ಬ್ರಿಟಿಷ್ ಕೌನ್ಸಿಲ್ ಇದೆಲ್ಲ, ಪ್ರೈವಿ ಕೌನ್ಸಿಲ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳು ಹೊಸದಾಗಿ ಏನೇನೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಶುರು ಮಾಡಿ ಅದರಿಂದ ಬಂದ ಜಡ್ಜ್ಮೆಂಟ್ಗಳನ್ನ ಮುಸ್ಲಿಂ ಲಾ ಆಗಿ ಅಡಾಪ್ಟ್ ಮಾಡ್ಕೊಂಡು ಹೋದ್ರು. ಇದು ಲೇಟೆಸ್ಟ್ ಮುಖ್ಯವಾಗಿ ಇವೆಲ್ಲ ಮುಖ್ಯ ಮೂಲಗಳು ಮುಸ್ಲಿಂ ಲಾ ಆಗೋದಕ್ಕೆ. ಇದ್ರಲ್ಲಿ ಏನಂತ ಹೇಳ್ತಿದೆ, ಮೈನಾ ಬೀಬಿ ವರ್ಸಸ್ ಚೌಧರಿ ವಕೀಲ್ ಅಹಮದ್. ಇದ್ರಲ್ಲಿ ಏನಂತಿದೆ, ಗಂಡ ಸತ್ತೋದ್ಮೇಲೆ ಏನಾದ್ರು ಮೆಹರ್ ಏನಾದ್ರು ಕೊಟ್ಟಿಲ್ಲ. ಕೆಲವು ಸಲ ಮುಸ್ಲಿಂ ಏನ್ ಮಾಡ್ತಾರೆ, ಈ ಕನ್ಯಾಶುಲ್ಕನ ಆಮೇಲೆ ಕೊಡ್ತಾರೆ, ಮತ್ತೆ ಮದ್ವೆಗಿಂತ ಮುಂಚೆಲೂ ಕೊಡ್ತಾರೆ. ಈ ತರ ಕೊಟ್ಟಿಲ್ಲ ಅಂದ್ರೆ ಅವಳು ಆ ಮೇಹರ್ನ ಕೊಡೋವರೆಗೂ ಅವಳು ಆ ಗಂಡನ ಮನೆಯಲ್ಲೇ ಆಸ್ತಿನ ಬಿಟ್ಕೊಡದೆ ತನ್ನ ವರ್ಷದಲ್ಲಿ ಇಟ್ಕೋಬಹುದು ಅಂತ ಕೋರ್ಟ್ ಹೇಳ್ತು. ಸೊ ಅದನ್ನು ಕೂಡ ಕಾನೂನಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರು ಸರಿ ಅಂತ. ನೆಕ್ಸ್ಟ್ ಫತ್ವಾ. ಇದ್ರಲ್ಲಿ ಏನಂದ್ರೆ ನ್ಯಾಯಾಧೀಶರಿಗೆ ಅವರಿಗೆಲ್ಲ ಒಂದು ಬಹಳವಾದ ಒಂದು ದೊಡ್ಡದಾಗಿ ಕಾನೂನು ಪ್ರಶ್ನೆ ಬಂತು. ಇದು ಹೆಂಗ್ ಮಾಡೋದು, ಏನು ಇದಕ್ಕೇನ್ ಸೊಲ್ಯೂಷನ್ ಕೊಡೋದು ಅಂತ. ಅವಾಗ ಏನ್ ಮಾಡಿದ್ರು, ಕುರಾನ್ ನಲ್ಲಿ ಸುನ್ನಾನ ಓದ್ಬಿಟ್ಟು ಅದರಿಂದ ಮಾರ್ಗದರ್ಶನದ ಮೇಲ್ಗಡೆ ಒಂದು ಜಡ್ಜ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಅದನ್ನೇ ಫತ್ವಾ ಅಂತ ಕರೀತಾರೆ. ಎಕ್ಸಾಂಪಲ್ 17 ಶತಕಗಳಲ್ಲಿ ಮೊಘಲ್ ರಾಜ್ಯದವರು ಎಲ್ಲಾ ಕಾನೂನು ಸೇರಿಸ್ಬಿಟ್ಟು ಸೇರಿಸಿ ಅಂತ ಒಂದು ಆದೇಶ ಕೊಟ್ಟರು. ಅದ್ರಲ್ಲಿ 50 ಜನ ಪಂಡಿತರೆಲ್ಲ ಸೇರ್ಕೊಂಡು ಒಂದು ಪುಸ್ತಕ ಬರೆದ್ರು. ಇದನ್ನು ದೊಡ್ಡ ಗ್ರಂಥ ಆಗಿದೆ, ಮತ್ತೆ ಅಧಿಕೃತ ಕೃತಿ ಕೂಡ ಆಗಿದೆ. ಇದು ಅವ್ರಿಗೆ ಮುಸ್ಲಿಂ ಧರ್ಮದ ಪ್ರಕಾರ ಓನ್ಲಿ ಅಲ್ಲ ಮಾತ್ರ ಕಾನೂನು ಮಾಡಬಹುದು ಅಂತ ಇದೆ. ಅದೆಲ್ಲ ಹಳೆ ಕಾಲ. ಈಗೆಲ್ಲ ಆಧುನಿಕ ಕಾಲದಲ್ಲಿ ಭಾರತೀಯ ಶಾಸಕ ನಿರ್ದಿಷ್ಟ ಕಾಯ್ದೆನ ಪಾಸ್ ಮಾಡ್ತಾ ಹೋಯ್ತು. ಅದು ಕೂಡ ಏನಾಯ್ತು, ಮುಸ್ಲಿಂ ಲಾ ಆಗೋದಕ್ಕೆ ಮುಸ್ಲಿಂ ಲಾ ಆಗಿ ಕನ್ವರ್ಟ್ ಆಯ್ತು.
ಆಡ್ ಅಪ್ ಆಯ್ತು. ಮುಸ್ಲಿಂ ಪರ್ಸನಲ್ ಲಾ, ಇದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ. 1937 ಹೇಳ್ತದೆ, ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ವಿವಾಹ ಹೆಂಗಾಗಬೇಕು, ವಿವಾಹಕ್ಕೆ ಕಂಡೀಷನ್ ಏನು, ಆಸ್ತಿ ಪಾಲ್ ಹೆಂಗಾಗಬೇಕು, ದಾನ ಹೆಂಗಾಗಬೇಕು, ಈ ವಿಷಯದ ಬಗ್ಗೆ ಎಲ್ಲ ಇದರಲ್ಲಿ ಕ್ಲಾರಿಟಿ ಕೊಟ್ರು. ಅಂದ್ರೆ ಯಾವ್ದಾದ್ರು ರೂಢಿಗಳಿದೆ ಅದನ್ನೆಲ್ಲ ಫಾಲೋ ಮಾಡೋದಲ್ಲ, ಇದನ್ನೇ ಫಾಲೋ ಮಾಡಬೇಕು, ಇದ್ರ ಪ್ರಕಾರ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಡಿಸಲ್ಯೂಷನ್ ಅಂದ್ರೆ ಡಿವೋರ್ಸ್ ಮೀನ್ಸ್ ಯಾವ ತರ ಕೊಡೋದು ಅಂತ. ಇದರಲ್ಲಿ ಆಕ್ಟ್ ತಗೊಂಡ್ರೆ ಮೊದಲು ಲೇಡೀಸ್ಗೆ ಡಿವೋರ್ಸ್ ಕೊಡೋ ತರ ಇರಲಿಲ್ಲ, ಗಂಡ ಒಪ್ಕೊಂಡು ಕೊಡುವಂತ ಓಕೆ ಅಂತ ಅಂದ್ರೆ ಮಾತ್ರ ಕೊಡ್ಬೋದಿತ್ತು. ಅದಕ್ಕೆ ಆಕ್ಟ್ ತಗೊಂಡು ಇದರಲ್ಲೂ ಕೂಡ 9 ಕಾರಣಗಳಿತ್ತು. ಆ ಕಾರಣ ಏನಾದ್ರು ಇದ್ರೆ, ಗಂಡ ಹೊಡೆಯುತ್ತಿದ್ರೆ, ಕ್ರೌರ್ಯ ಮಾಡ್ತಿದ್ರೆ, ಗಂಡ ನಾಪತ್ತೆ ಆಗಿದ್ರೆ, ಇದರೆಲ್ಲ ಡಿಫ್ರೆಂಟ್ ಬೇರೆ ಜೀವನಾಂಶ ಕೊಡ್ತಾ ಇದ್ರೆ ಅವಾಗ ಏನ್ ಮಾಡ್ಬೋದು, ಡಿವೋರ್ಸ್ ಕೊಡ್ಬೋದು ಅಂತ ಕಾನೂನು ತಗೊಂಡ್ರು. ಅದೇ ಆಕ್ಟ್ ಅಂದ್ರೆ ಇವೆಲ್ಲ ಲೇಟೆಸ್ಟ್ ಆಗಿ ತಂದಿರೋದು, ಓಕೆನಾ, ಅಂದ್ರೆ ಶಾಸಕರು ತಂದಿರೋದು. ದ ಮುಸಲ್ಮಾನ್ ಬುಕ್ ವ್ಯಾಲಿಡೇಟಿಂಗ್ ಆಕ್ಟ್ 1913, ದ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೆಂಟ್ ಆಕ್ಟ್, ಬಾಲ್ಯ ನಿಷೇಧ ಬಾಲ್ಯ ಮಧ್ಯದಲ್ಲೇ ಮದುವೆ ಮಾಡ್ತಿರೋದನ್ನೆಲ್ಲ ಸ್ಟಾಪ್ ಮಾಡಿದ್ರು. ಸೊ ಇದರೆಲ್ಲ ಶಾಸನಗಳನ್ನ ತಗೊಬಂದ್ರು. ಈ ಆಕ್ಟ್ಗಳನ್ನ ಕೂಡ ಮುಸ್ಲಿಂ ಲಾನ್ಗೆ ಆಡ್ ಅಪ್ ಮಾಡ್ಕೊಂಡ್ರು. ಓಕೆ, ಕುರಾನ್ಗೂ ಇದು ಸಂಪ್ರದಾಯಕ್ಕೂ ಏನೇನ್ ಪಾತ್ರ ವಹಿಸ್ತು ಇದರಲ್ಲಿ ಮುಸ್ಲಿಂ ಲಾ ನಲ್ಲಿ ಅಂತ. ಈ ಮುಸ್ಲಿಂ ಲಾ ನಲ್ಲಿ ಏನೇನ್ ಇಂಪ್ಲಿಮೆಂಟ್ ಮಾಡ್ತು ಅಂದ್ರೆ, ಇದು ಬರೀ ಪುಸ್ತಕ ಅಲ್ಲ, ಓಕೆನಾ, ಇದು ಅಗತ್ಯಕ್ಕೆ ತಕ್ಕಂತೆ ಯಾವ್ದು ಒಳ್ಳೇದಿದೆಯೋ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಹೋಯ್ತು. ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಮಹಿಳೆಯರಿಗೆ ಮೊದಲು ಮಹಿಳೆಯರಿಗೆ ಮತ್ತೆ ತುಂಬಾ ಕ್ರೂರವಾಗಿ ನಡ್ಸ್ಕೊತಿದ್ರು. ಅವ್ರಿಗೂ ಕೂಡ ಆಸ್ತಿ ಪಾಲು ಕೊಡ್ತು. ಮತ್ತೆ ವಿವಾಹದಲ್ಲಿ ಅವ್ರನ್ನ ಒಪ್ಕೋಬೇಕು, ಅವ್ರು ಒಪ್ಕೊಂಡ್ರೆ ಮಾತ್ರ ಮದುವೆ ಮಾಡ್ಕೋಬೇಕು ಅಂತ ಕಡ್ಡಾಯ ಮಾಡ್ತು. ಮತ್ತೆ ವಿಚ್ಛೇದನ ನಂತರನು ಅವ್ರಿಗೆ ಹಕ್ಕುಗಳನ್ನ ಕೊಡ್ಬೇಕು, ಹೆಣ್ಣು ಮಕ್ಕಳಿಗೆ ಸ್ಥಾನಮಾನವನ್ನು ಸಮಾಜದಲ್ಲಿ ಬೇಕು ಅಂತ ಎತ್ತರಕ್ಕೆ ಬೆಳೆಸ್ತು. ಅದು ಕುರಾನ್ದು. ನೆಕ್ಸ್ಟ್ ಮೊದಲು ತುಂಬಾ ಜನ ಮದ್ವೆ ಆಗ್ತಾ ಇದ್ರು, ಅದನ್ನು 4 ಜನಕ್ಕೆ ಮಾತ್ರ ಮದ್ವೆ ಆಗ್ಬೇಕು, ಮತ್ತೆ ಅವ್ರನ್ನೆಲ್ಲರೂ ಒಂದೇ ಸಮನಾಗಿ ಒಂದೇ ತರ ಪ್ರೀತಿನ ನೋಡ್ಕೊಳ್ಬೇಕು ಅಂತ ಹೇಳ್ತು. ಇದು ಸಾರ್ವಜನಿಕ ಮಾರ್ಗದರ್ಶಿ. ಸಣ್ಣ ಪುಟ್ಟ ರೂಲ್ಸ್ ಹೇಳ್ದೇ ಇದ್ರು, ಅದರಲ್ಲಿ ಕೆಲವು ಸಮಸ್ಯೆಗಳು ಬಂದಾಗ ಅದನ್ನ ಹೆಂಗೆ ಫಾಲೋ ಮಾಡೋದಕ್ಕೆ ಒಂದು ಮಾರ್ಗದರ್ಶನವಾಗಿ ಒಂದು ಕಾನೂನು ತತ್ವವನ್ನು ಇದರಲ್ಲಿ ಹೇಳಿದೆ. ನೆಕ್ಸ್ಟ್ ರೂಢಿಗಳು ಹೆಂಗ್ ಪಾತ್ರ ವಹಿಸ್ತೋ ಕುರಾನ್ ಮೂಲಕ್ಕೆ ಅನ್ನೋದನ್ನ ನೆಕ್ಸ್ಟ್ ನೋಡ್ಬೇಕೀಗ. ಇದರಿಂದ ಕುರಾನ್ ನಲ್ಲಿ ಎಲ್ಲಾನು ಬರೆಯೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಒಂದು ರೂಢಿಗಳು ಇರ್ತಾರಲ್ಲ ಅದನ್ನು ವ್ಯಾಲಿಡ್ ಮಾಡಿದ್ರು. ಈಗ ಎಕ್ಸಾಂಪಲ್ ಕರಾರು ಮಾಡೋದು ಒಳ್ಳೇದಲ್ವಾ, ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗಬೇಕು ಕರಾರು, ಅದಕ್ಕೆ ಅದನ್ನು ಆಡಪ್ ಮಾಡ್ಕೊಂಡು, ಇದು ರೂಢಿ ಇತ್ತು ಅಂತ ಅದನ್ನು ಆಡಪ್ ಮಾಡ್ಕೊಂಡು ಹೋದ್ರು. ಮತ್ತೆ ಶಾಸನಬದ್ಧ ಮಾನ್ಯತೆಯನ್ನು ಕೊಟ್ರು. ಯಾವ್ದಾರ ಒಂದು ರೂಢಿ ಮಾಡ್ತಿದ್ರೆ ಅವರು ಹಿಂದೂಗಳದ್ದು ರೀತಿಯನ್ನು ಫಾಲೋ ಮಾಡ್ತಿದ್ರೆ ಅದನ್ನೇ ಅಲೋ ಮಾಡೋಕೆ ಶುರು ಮಾಡಿದ್ರು. ಒಟ್ಟಾರೆ ಹೇಳ್ಬೇಕು ಅಂದ್ರೆ, ಮಹಮ್ಮದಿಯರ ಕಾನೂನು, ದೇವರ ಪ್ರೇರಣೆ ಮತ್ತು ಮನುಷ್ಯನ ಬುದ್ಧಿವಂತಿಕೆ ಇವೆರಡನ್ನು ಸೇರಿಸ್ಬಿಟ್ಟು ಮಾಡಿರೋದೇ ಮುಸ್ಲಿಂ ಕಾನೂನು. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್, ಫಸ್ಟ್ ನೋಡಿ ಸೆಕೆಂಡ್. ಇಲ್ಲಿಂದ ತುಂಬಾ ಈಸಿ ಆಗಿದೆ, ತುಂಬಾ ಆರಾಮಾಗಿ ಎಕ್ಸ್ಪ್ಲೇನ್ ತುಂಬಾ ಆರಾಮಾಗಿ ಓದ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮುಸ್ಲಿಂ ಕಾನೂನಿನ ಹುಟ್ಟು ಮತ್ತು ಬೆಳವಣಿಗೆಯನ್ನು ವಿವರಿಸಿ. ಹೆಂಗೆ ಹುಡ್ತು, ಸೊ ಇದರಲ್ಲಿ ಡಿಫ್ರೆನ್ಸ್ ಇಲ್ಲ, ಸೇಮ್ ಫಸ್ಟ್ ಕ್ವೆಶ್ಚನ್ ಏನೋ ಅದರದ್ದೇ ಇದು ಪಾರ್ಟ್. ಈ ತರನು ಕ್ವೆಶ್ಚನ್ ಕೇಳ್ತಾರೆ, ಹೆಂಗೆ ಬೆಳೀತು, ಹುಟ್ಟು ಮತ್ತು ಬೆಳವಣಿಗೆನ ಕೇಳಿದ್ರೆ ಸೇಮ್ ಅದೇ ತರನೇ ಬರೀಬೇಕು. ಅದರಲ್ಲೂ ಕುರಾನ್ ಬಂತು, ಆಮೇಲೆ ಸುನ್ನಿ ಹದೀಸ್ ಬಂತು, ಇಜ್ಮಾ ಬಂತು, ಕಿಯಾಸ್ ಬಂತು. ನೆಕ್ಸ್ಟ್ ರೂಢಿಗಳು, ನ್ಯಾಯಿಕ ತೀರ್ಪುಗಳ ಮೇಲೆ ಪತ್ವಗಳು, ಶಾಸನಗಳ ಮೇಲ್ಗಡೆಯಿಂದ ಇದ್ರ ಮೂಲಕ ಬಂತು. ಇದು ಮೂಲಗಳು, ಓಕೆನಾ. ಬೆಳವಣಿಗೆ, ಹುಟ್ಟು ಮತ್ತೆ ಬೆಳವಣಿಗೆ ಹೆಂಗ್ ಬಂತು ಅಂದ್ರೆ ಸೇಮ್ ಕ್ವಶನ್, ಆಕ್ಚುಲಿ ಎರಡು ಸೇಮ್ ಕ್ವಶನ್, ಬಟ್ ಈ ತರ ಕೇಳಿದ್ರು ಸೇಮ್ ಆನ್ಸರ್ ಬರೀಬೇಕು. ಸೊ ಈ ಕ್ವಶನ್ ಯು ಕ್ಯಾನ್ ಸ್ಕಿಪ್ ಇಟ್ ಇಫ್ ಯು ಸ್ಟಡಿ ಇಟ್ ಫಸ್ಟ್ ಕ್ವಶನ್. ನೋಡಿ ಸೇಮ್ ಆನ್ಸರ್ ಎರಡಕ್ಕೂ ನೋಡಿ, ಅದು ಸೇಮ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವಶನ್ ಸೇಮ್ ಇದೆ. ಆ ತರ ಕ್ವಶನ್ ಕೇಳಿದ್ರು ಸೇಮ್ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ಹೋಗ್ಬೇಕು. ಸೊ ಒಂದು ಕ್ವಶನ್ ನಾವು ತೆಗಿತಾ ಇದೀವಿ. ಫಸ್ಟ್ ಕ್ವಶನ್ 8 ಕ್ವಶನ್, 1 ಕ್ವಶನ್ ಇತ್ತು, ಮತ್ತೆ ಕೊನೆಯಲ್ಲಿ 2 ಕ್ವಶನ್ ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಶೋರ್ಟ್ ಅಲ್ಲಿ ಇದರಲ್ಲಿ 4 ರಿಂದ 5 ಕ್ವಶನ್ ಇಂಪಾರ್ಟೆಂಟ್, ಓಕೆನಾ. ಫಸ್ಟ್ ಕ್ವಶನ್ ಅಲ್ಲಿ ಫಸ್ಟ್ ಯೂನಿಟ್ ಅಲ್ಲಿ ಥರ್ಡ್ ಕ್ವಶನ್ ಏನ್ ಬರುತ್ತೆ ಅಂದ್ರೆ, ವಿವಾಹದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಅಂದ್ರೆ ನಿಕಾ ಅಂತ ಕರೀತಾರೆ. ಅದರಲ್ಲಿ ಇಟ್ಸ್ ಫಾರ್ಮಾಲಿಟಿ, ಹೆಂಗೆ ಫಾರ್ಮಾಲಿಟೀಸ್ ಇದೆ ಇಲ್ಲಿ ಹಿಂದೂನಲ್ಲಿ ಯಾವ ತರ ಫಾರ್ಮಾಲಿಟೀಸ್, ಅದೇ ತರ ಅವ್ರದ್ರಲ್ಲೂ ಫಾರ್ಮಾಲಿಟೀಸ್. ಅದೇನು ಫಾರ್ಮಾಲಿಟೀಸ್, ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಮದುವೆಗೆ, ಅದ್ರಲ್ಲಿ ಏನು ಆಬ್ಜೆಕ್ಟ್, ಏನು ಉದ್ದೇಶದಿಂದ ಮದುವೆ ಮಾಡ್ತಾರೆ, ಅದರಲ್ಲೂ ಕೂಡ ಒಂದು ಟೈಪ್ಸ್ ಕೂಡ ಇದೆ. ಅದ್ ನೆಕ್ಸ್ಟ್ ಓದ್ತೀವಿ. ಮದುವೆಲ್ಲೂ ವಿಧಗಳಿದಾವೆ, ಕಾಂಟ್ರಾಕ್ಟ್ ಮದುವೆ ಅಂತಾನು ಇದೆ, ಮತ್ತೆ ತಾತ್ಕಾಲಿಕ ಮದುವೆ ಅಂತಾನು ಇದೆ. ಅದೆಲ್ಲ ನೆಕ್ಸ್ಟ್ ಓದೋಣ. ಕೈಂಡ್ಸ್ ಆಫ್ ವ್ಯಾಲಿಡ್, ಒಂದು ಮದುವೆ ವ್ಯಾಲಿಡ್ ಆಗ್ಬೇಕು ಅಂದ್ರೆ ಏನ್ ಅಂಶ ಇರಬೇಕು, ಅದೇ ಅದನ್ನ ಕ್ರಿಟಿಕಲ್ ಆಗಿ ಎಕ್ಸಾಮಿನ್ ಮಾಡಿ. ಆಮೇಲೆ ಒಂದು ಸ್ಟೇಟ್ಮೆಂಟ್ ಇದೆ, ಅದ್ರಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಈ ಮದುವೆ ಅನ್ನೋದು ಧರ್ಮದ ಪ್ರಕಾರ ನಡೆಯೋ ಕ್ರಿಯೆ ಅಲ್ಲ, ಓಕೆನಾ. ಇದು ಧರ್ಮದಲ್ಲಿ ಮಾಡ್ಲೇಬೇಕು, ಧರ್ಮದ ಪ್ರಕಾರ ಅಂತ ಅಲ್ಲ ಹೇಳೋದು. ಇದನ್ನ ಒಂದು ಕರಾರು ಅಂದ್ರೆ ಅಗ್ರಿಮೆಂಟ್ ಅಂತ ಹೇಳುತ್ತೆ, ಓಕೆನಾ. ಅದನ್ನ ಕನ್ನಡದಲ್ಲಿ ಇದೆ ನೋಡಿ. ಮಹಮ್ಮದ್ ಕಾನೂನು ಅಡಿಯಲ್ಲಿ ವಿವಾಹ ಒಂದು ಧಾರ್ಮಿಕ ಕ್ರಿಯೆ ಅಲ್ಲ, ಧರ್ಮದಲ್ಲಿ ಮಾಡ್ಬೇಕು ಅಂತ ಇದಿಲ್ಲ. ಅದೇನೋ ಒಂದು ಅಗ್ರಿಮೆಂಟ್, ಓಕೆ, ನಾನು ನಿನ್ನ ಮದುವೆ ಆಗ್ತಾ ಇದೀನಿ ಅಂತ ಅಗ್ರಿಮೆಂಟ್ ಅಷ್ಟೇ. ಅದು ಇದೊಂದು ಸಿವಿಲ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ಆಮೇಲೆ ಹೇಳಿದ್ರು, ಇಲ್ಲ ಧರ್ಮನು ಕೂಡ ಅಂತ ಹೇಳಿದ್ರು. ಬರೀ ಅಗ್ರಿಮೆಂಟ್ ಅಲ್ಲ, ಧರ್ಮನು ಫಾಲೋ ಮಾಡಬೇಕು, ಅಗ್ರಿಮೆಂಟ್ ಮುಗ್ದೋದ ತಕ್ಷಣ ಹೊರಟೋಗ್ತಾರ ಆತರ ಅಲ್ಲ ಅಂತ ಆಮೇಲೆ ಚೇಂಜಸ್ ಆಯ್ತು. ಬಟ್ ಸ್ಟಾರ್ಟಿಂಗ್ ಇದ್ದಿದ್ದು ಇದೇನೆ, ಮುಹಮ್ಮದ್ ಕಾನೂನಲ್ಲಿ ವಿವಾಹ ಅಂತ ಕಾನೂನಲ್ಲಿ ಆತರ ಇತ್ತು. ಆಮೇಲೆ
ನಿಯಮಗಳು ಚೇಂಜಸ್ ಆಯಿತು. ಬಟ್ ಇದು ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್, ಗ್ಯಾರಂಟಿ ಬರುತ್ತೆ. ಇಲ್ಲ ಬರೋದು ಇಲ್ಲ, ಫಸ್ಟ್ ಕ್ವಶನ್ ಇದೆ, ಅದು ಗ್ಯಾರಂಟಿ ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಎರಡು ಕಾಂಪಿಟೇಷನ್ ಅಲ್ಲಿ ಬರುತ್ತೆ ಎಕ್ಸಾಮ್ ಅಲ್ಲಿ. ಇಲ್ಲ ಇದು ಅದು ಗ್ಯಾರಂಟಿ ಬರುತ್ತೆ. ಇದರಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಬೇಕು, ಪೀಠಿಕೆ ಬರೀಬೇಕು, ಅದರಲ್ಲಿ ವಿವಾಹದ ಪರಿಕಲ್ಪನೆ ಹೆಂಗಿರುತ್ತೆ ಅಂತ ಬರೀಬೇಕು. ಇಲ್ಲ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್. ಓಕೆನಾ. ಇದರಲ್ಲಿ ಟೀಕೆಗಳು ಹೆಂಗೆ, ಟೀಕಾತ್ಮಕ ಪರೀಕ್ಷೆಗಳು ಮಾಡೋ, ಕಾನೂನು ದೃಷ್ಟಿಯಲ್ಲಿ ಹೆಂಗೆ, ಸಮಾಜ ದೃಷ್ಟಿಯಲ್ಲಿ ಹೆಂಗೆ, ಧರ್ಮ ದೃಷ್ಟಿಯಲ್ಲಿ ಹೆಂಗೆ ಹತ್ರ ಹೇಳಿದ್ರು. ಇದು ಕರಾರೋ ಅಲ್ವೋ ಅಂತ ಫುಲ್ ಡಿಸ್ಕಷನ್ ನಡೀತು. ಅದನ್ನೇ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ ವಿದ್ಯುನ್ಮಾನ ವಿವಾಹ ಅವಶ್ಯಕತೆ ಅಂದ್ರೆ ಒಂದು ವ್ಯಾಲಿಡ್ ವಿದ್ಯುಕ್ತವಾದ ವಿವಾಹ ಅಂದ್ರೆ ಒಂದು ಎಸೆನ್ಷಿಯಲ್ಸ್ ಆಫ್ ದ ವ್ಯಾಲಿಡ್ ಮ್ಯಾರೇಜ್. ಒಂದು ಮದುವೆ ವ್ಯಾಲಿಡ್ ಆಗಬೇಕು ಅಂದ್ರೆ ಏನ್ ಇಂಪಾರ್ಟೆಂಟ್, ಒಂದು ಮದುವೆ ಅವರು ಸಕ್ಷಮ ಅಂದ್ರೆ ಕಾಂಪಿಟೆಂಟ್ ಆಗಿರ್ಬೇಕು, ಸಮ್ಮತಿ ಇರಬೇಕು, ಒಂದು ಫಾರ್ಮಾಲಿಟೀಸ್ ಅಂತ ಅದು ಫಾರ್ಮಾಲಿಟಿ ಫಾಲೋ ಮಾಡಬೇಕು, ನಿಷೇಧಿಸಬಾರ್ದು. ಈಗ 5ನೇ ಮದುವೆ ಆಗಂಗಿಲ್ಲ ಅಂತ ಹೇಳ್ತಾರಲ್ವಾ, ಸೊ ಅಂತದನ್ನ ಮಾಡ್ಕೋಬಾರ್ದು. ಆತರ ಒಂದು ವ್ಯಾಲಿಡ್ ಮದುವೆ ಅಲ್ಲಿ ಕಾನೂನಿನ ಪರಿಣಾಮಗಳೇನು, ಲೀಗಲ್ ಎಫೆಕ್ಟ್ ಏನಾಗುತ್ತೆ ಮದುವೆ ಆದಾಗ, ಅದೇ ಮಗು ಲೀಗಲ್ಲಿ ರಕ್ಷಣೆ ಪಡೆಯುತ್ತೆ, ಆ ತರ ಎಲ್ಲ ಇದೆಯಲ್ಲ ಅದು. ಮತ್ತೆ ಇದರಲ್ಲಿ ಮುಸ್ಲಿಂ ವಿವಾಹದ ಪ್ರಕಾರ ಅದನ್ನೇ ಹೇಳಿದ್ದು, ವ್ಯಾಲಿಡ್ ಕೈಂಡ್ಸ್ ಆಫ್ ವ್ಯಾಲಿಡ್ ಮ್ಯಾರೇಜ್ ಯಾವ್ದು ಅಂತ, ಮತ್ತು ಸಾಹಿಲ್ ವಿವಾಹ, ಮತ್ತು ಬಾತಿಲ್, ಮತ್ತೆ ಪಾಸಿದ್, ಮತ್ತೆ ಮುತ ವಿವಾಹ, ಈ ತರ ಎಲ್ಲ ವೆರೈಟಿ ಆಫ್ ವಿಧಗಳಿದಾವೆ. ಓಕೆ, ಇದನ್ನೆಲ್ಲ ನಾವು ಕಲಿಯೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಐ ವಿಲ್ ಟೆಲ್ ಯು. ಈ ತರನು ಮದುವೆ ಈ ತರನು ಇದೆಯಾ ಅನ್ನೋ ತರ ನಮಗೆ ಗೊತ್ತಾಗುತ್ತೆ ಇವಾಗ. ಇವಾಗ ಏನಂತ ಅಂದ್ರೆ ಮುಸ್ಲಿಂ ವಿವಾಹದಲ್ಲಿ ವೆರೈಟಿ ಡಿಫ್ರೆಂಟ್ ಆಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಐ ವಿಲ್ ಟೆಲ್ ಯು. ಇಸ್ಲಾಂ ಧರ್ಮದಲ್ಲಿ ನಿಕಾ ಅಂತ ಕರೀತಾರೆ. ವಿವಾಹನ ಏನಂತ ಕರೀತಾರೆ, ನಿಕಾ ಅಂತ ಕರೀತಾರೆ. ಇದೊಂದು ಪವಿತ್ರ ಧರ್ಮ. ಇದು ಧಾರ್ಮಿಕ, ಅದು ಕೋರ್ಟ್ ಪ್ರಕಾರ ಇದು ಒಂದು ಇದಲ್ಲ ಧಾರ್ಮಿಕ. ಈಗ ಹಿಂದೂನಲ್ಲಿ ತಾಲಿ ಕಟ್ಟಬೇಕು ಆ ತರ ಎಲ್ಲ ಇದೆಲ್ಲ ಪ್ರೊಸೀಜರ್, ಅದು ಧಾರ್ಮಿಕ ಧರ್ಮ ಅಲ್ವಾ, ಅದನ್ನ ಕಟ್ಟಿದ್ರೆ ಆಟೋಮೆಟಿಕ್ ಆಗುತ್ತೆ. ಇದು ಆತರ ಅಲ್ಲ, ಇದೊಂದು ಕಾಂಟ್ರಾಕ್ಟ್. ಇದು ಧರ್ಮ ಇದು ತಾಲಿ ಕೊಟ್ಟರೆ ಮಾತ್ರ ಮದುವೆ ಅಂತ ಹೇಳ್ತಾ ಆತರ ಅಲ್ಲ. ಇದು ಕಾಂಟ್ರಾಕ್ಟ್ ಅಂತ ಕೋರ್ಟ್ ಹೇಳುತ್ತೆ. ಆದ್ರೂ ಅವ್ರ ಕಡೆ ಏನ್ ಹೇಳ್ತಾರೆ, ಇದು ಬರೀ ಕಾಂಟ್ರಾಕ್ಟ್ ಅಲ್ಲ, ಜೊತೆಗೆ ಎಕ್ಸ್ಟ್ರಾನು ಇದೆಯಪ್ಪ ಅಂತ ಹೇಳ್ತಾರೆ. ಯಾಕೆ ಕಾಂಟ್ರಾಕ್ಟ್ ಅಂತ ಕೋರ್ಟ್ ಹೇಳುತ್ತೆ ಅಂದ್ರೆ, ಇದರಲ್ಲಿ ಪಶ್ಚಿಮ ಓದಿದಿರಲ್ಲ, ಕಾಂಟ್ರಾಕ್ಟ್ ಆಗಬೇಕು, ಇರಬೇಕು, ಸಮ್ಮತಿ ಇರಬೇಕು, ಪ್ರಸ್ತಾವನೆ ಇರಬೇಕು, ಸ್ವೀಕಾರ ಇರಬೇಕು, ಪ್ರತಿಫಲ ಇರಬೇಕು, ಮತ್ತೆ ವಿಸರ್ಜನೆ ಮಾಡಬಹುದು ಅಂತ ಇದೆಯಲ್ಲ, ಸೇಮ್ ಅದೇ ತರ ಫಾಲೋ ಮಾಡ್ತಿದ್ರು. ಅದಕ್ಕೋಸ್ಕರ ಕೋರ್ಟ್ ಹೇಳ್ತಿದ್ದೊಂದು ಕಾಂಟ್ರಾಕ್ಟ್, ಕೇವಲ ಕಾಂಟ್ರಾಕ್ಟ್ ಅಂತ ಹೇಳ್ತು. ಇದ್ರಲ್ಲಿ ನೀವೇನಾದ್ರು ಮೋಹರ್ ಅಂದ್ರೆ ಕನ್ಯಾಶುಲ್ಕ ಕೊಟ್ಟಿಲ್ವಾ, ಕ್ಯಾನ್ಸಲ್. ಅದು ಪ್ರತಿಫಲ ಇಲ್ದೇನೆ ಇರೋ ಕರಾರು ಶೂನ್ಯ ಅಂತ ಹೇಳಿದ್ವು, ಹಂಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಮದುವೆ. ಅದೇ ತರ ಮೋಹರ್ ಕೊಡದೇ ಇದ್ರೆ ಹುಡುಗಿ ಬೇಕಾದ್ರೆ ಮದುವೆ ಆದ್ಮೇಲೆ ಕೂಡ ಬಿಡುಡ್ ಬರ್ಬೋದು. ಯಾಕೆಂದ್ರೆ ಅದು ಕಾಂಟ್ರಾಕ್ಟ್ ಏನಂತ ಹೇಳುತ್ತೆ, ಶೂನ್ಯ ಆಗ್ಬಿಡುತ್ತೆ. ಅದೇ ತರ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಕೋರ್ಟ್ ಹೇಳ್ತು ಇದೊಂದು ಕರಾರು ಅಂತ ಹೇಳ್ತು. ಮದುವೆ ಅನ್ನೋದು ಮುಸ್ಲಿಮರಲ್ಲಿ ಕರಾರು ಅಂತ ಹೇಳ್ತು. ಓಕೆನಾ. ಈ ಪ್ರವಾದಿ ಮಹಮ್ಮದ್ ಇದಾರಲ್ಲ, ಅವ್ರು ಏನಂತ ಹೇಳಿದಾರೆ ಗೊತ್ತಾ, ಮದುವೆ ಆಗ್ಲೇಬೇಕು, ಮದುವೆ ಆಗೋದು ನಿಮ್ಮ ಧಾರ್ಮಿಕ ಕರ್ತವ್ಯ. ಅದು ಗೊತ್ತಾ, ಮುಸ್ಲಿಂ ಆದ್ಮೇಲೆ ಮದುವೆ ಆಗ್ಬೇಕು. ಮುಸ್ಲಿಂ ಆದ್ಮೇಲೆ ನೀವೇನಾದ್ರು ಮದುವೆ ಆಗಿದಾರೆ ನೀವು ನನ್ನೋರಲ್ಲ. ಓಕೆ, ದೇವ್ರು ಹೇಳ್ದಂಗೆ ನೀವು ನನ್ನೋರಲ್ಲ ಅನ್ನೋ ತರ. ನೀವೇನಾದ್ರು ಮದುವೆ ಆಗದೆ ಆತರ ಇವರು ಹೇಳ್ಬಿಟ್ಟಿದ್ದಾರೆ. ಎಲ್ಲಾರು ಮದುವೆ ಆಗ್ಲೇಬೇಕು ಅಂತ ಕಂಪಲ್ಸರಿಯಾಗಿ ಮದುವೆ ಆಗ್ಬೇಕು ಅಂತ ಪ್ರವಾದಿ ಮಹಮ್ಮದ್ ಅವರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೇನೆ ಮದುವೆ ಆಗ್ಲೇಬೇಕು. ಅದರಲ್ಲಿ ಅವಾಗ ಮಾತ್ರ ಅವರು ಪ್ರವಾದಿ ಮಹಮ್ಮದರ ಫಾಲೋವರ್ಸ್ ಆಗ್ತಾರೆ. ಯಾಕೆಂದ್ರೆ ಇದು ಇವ್ರು ಹೇಳೋ ಪ್ರಕಾರ ಅವರು ಕೆಟ್ಟ ಕೆಲಸದಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಮದುವೆ ಆದ್ರೆ ಒಳ್ಳೇದು, ಅಶ್ಲೀಲತೆಯನ್ನು ಅದರಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಮದುವೆ ಆಗ್ಬೇಕು ಅಂತ ಮೊಹಮ್ಮದ್ ಹೇಳಿದ, ಪ್ರವಾದಿ ಮಹಮ್ಮದ್ ಅವರು ಹೇಳಿದ್ದಾರೆ. ಈ ವ್ಯಾಖ್ಯಾನ ಏನ್ ಹೇಳಿದ್ದಾರೆ, ಎದಯ ಅವರ ಪ್ರಕಾರ ಏನಂತ ಹೇಳಿದ್ದಾರೆ ಅಂದ್ರೆ, ಇದೊಂದು ಒಪ್ಪಂದ ಆಗಿದೆ. ಏನದು ಇದು ಒಪ್ಪಂದ, ಇದೊಂದು ಮದುವೆ ಅನ್ನೋದು ಒಪ್ಪಂದ. ಇದೇನಕ್ಕೆ ಅಂದ್ರೆ, ಪ್ರೆಗ್ನೆಂಟ್ ಮಗು ಮಾಡ್ಕೊಂಡು ಮಗುನ ಏರುವುದು ಮತ್ತು ಆ ಮಗುಗೆ ಒಂದು ಕಾನೂನುಬದ್ಧ ಹಕ್ಕು ಕೊಡೋದು. ಮತ್ತೆ ಮಗು ಪ್ರೆಗ್ನೆಂಟ್ ಮದುವೆ ಆಗದೆ ಏನಾದ್ರು ಪ್ರೆಗ್ನೆಂಟ್ ಆದ್ರೆ ಆ ಮಗುಗೆ ಕಾನೂನುಬದ್ಧವಾಗಿ ವ್ಯಾಲಿಡ್ ಇರಲ್ಲ. ಅದಕ್ಕೋಸ್ಕರ ಮ್ಯಾರೇಜ್ ಆಗ್ಬೇಕು ಫಸ್ಟ್, ಆಮೇಲೆ ಅದರಿಂದ ಮಗು ಮಾಡ್ಕೋಬೇಕು. ಆ ಮಗುಗೆ ಕಾನೂನುಬದ್ಧವಾದ ಒಂದು ಹಕ್ಕು ಕೊಡ್ಬೇಕು. ಅದನ್ನ ಇದು ಮದುವೆ ಅಂತ ಕರೀತಾರೆ ಎದಯ ಅವ್ರು ಹೇಳೋ ಪ್ರಕಾರ. ನೆಕ್ಸ್ಟ್ ಕುರಾನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ಬಂಧನ ಆಗೈತೆ. ಓಕೆ, ಸ್ವೇಚ್ಛಾಚಾರ ಯಾರು ಅಶ್ಲೀಲ ಜಾಸ್ತಿ ಆಗೋದು ಮತ್ತೆ ಆತರ ಎಲ್ಲ ಕಾಪಾಡೋದಕ್ಕೋಸ್ಕರ, ಹೆಣ್ಣಿನ ಚಾರಿತ್ರ್ಯ ಮತ್ತು ಶೀಲನ ಕಾಪಾಡೋದಕ್ಕೋಸ್ಕರ, ಒಂದು ಬೇಲಿ ಹಾಕೋದಕ್ಕೋಸ್ಕರ ಮದುವೆ ಅನ್ನೋದು ಬೇಕು ಅಂತ ಕುರಾನ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಇದು ವಿವಾಹವನ್ನು ಬಂಧನದಲ್ಲಿ ಇಡಬೇಕು. ಮದುವೆ ಅಂದ್ರೆ ಬಂಧನದಲ್ಲಿ ಇಡಬೇಕು, ಮುಕ್ತವಾಗಿ ಬೇರೆ ಜೊತೆ ಲೈಂಗಿಕ ಸಂಪರ್ಕ ಮಾಡಬಾರ್ದು ಅಂತ ಇದು ಕುರಾನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಮದುವೆ ಅಂದ್ರೆ ಏನು ಅಂತ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವರು ಪ್ರೆಗ್ನೆಂಟ್ ಇದು ಮಗು ಮಾಡಿ ಮತ್ತೆ ಮಗುಗೊಂದು ಕಾನೂನುಬದ್ಧ ಒಂದು ಹಕ್ಕು ಕೊಡಬೇಕು ಅಂತ ಇವ್ರು ಹೇಳ್ತಾರೆ. ಕುರಾನ್ ಹೇಳುತ್ತೆ ಇವ್ರಿಗೊಂದು ವಿವಾಹದ ಬಂಧನ ಮಾಡಬೇಕು, ಮುಕ್ತವಾಗಿ ಶುಚಿಚಾರಾಗಿ ಆಗೋದನ್ನ ಸ್ಟಾಪ್ ಮಾಡಬೇಕು, ಹೆಣ್ಣಿಗೆ ಚಾರಿತ್ರ್ಯ ಮತ್ತು ಶೀಲನ ಕಾಪಾಡಬೇಕು, ಒಂದು ಬೇಲಿ ಇರಬೇಕು. ಅದಕ್ಕೋಸ್ಕರ ಕುರಾನ್ ಹೇಳಿದೆ. ಉದಾಹರಣೆಗೆ ಆಲಿ ಎಂಬ ವಿವೇಕ ಫಾತಿಮಾ ಅನ್ನೋಳನ್ನ ಮದುವೆ ಮಾಡ್ಕೊಳ್ತಾರೆ. ಅವರಿಬ್ಬರ ನಡುವೆ ದೈಹಿಕ ಸಂಪರ್ಕ ಆಗೋದು ಸರಿ ಅಂದ್ರೆ ಸಮಾಜ ಮತ್ತು ಕಾನೂನು ಅವ್ರನ್ನ ಒಪ್ಕೊಳ್ಳುತ್ತೆ. ಅವರಿಂದ ಹುಟ್ಟೋ ಮಕ್ಕಳು ಕೂಡ ಕಾನೂನುಬದ್ಧವಾಗಿ ಎಲ್ಲ ಆಸ್ತಿಲಿ ವಾರಸ್ತರಕ್ಕೆ ಎಲ್ಲ ಸಿಗುತ್ತೆ ಅವ್ರಿಗೆ. ಗೊತ್ತಾ, ಒಂದು ಟೀಕೆ ಇದೆ ಏನಂದ್ರೆ, ಮುಸ್ಲಿಂ ಅವ್ರದ್ದು ಧರ್ಮ ಅಲ್ಲ, ಮದುವೆ ಆಗೋದು ಒಂದು ಧರ್ಮ ಅಲ್ಲ, ಅದೊಂದು ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಆದ್ರೆ ಕೆಲವರು ಹೇಳ್ತಾರೆ ಇದು ನಾವು ಬರೀ ಕರಾರ್ ಮಾಡ್ಕೊಳ್ತಿಲ್ಲ, ಜೊತೆಗೆ ಸ್ವಲ್ಪ ಫಾಲೋನು ಮಾಡ್ಕೊಳ್ತೀವಿ, ಬೇರೆ ಎಕ್ಸ್ಟ್ರಾನು ಇದೆ. ಬರೀ ಕರಾರ್ ಆಗ್ಬಿಟ್ರೆ ಎಷ್ಟು ಸಲ ಮದುವೆ ಆಗ್ಬಿಡ್ತಾರೆ, 100 ಸಲ 200 ಸಲ ಮದುವೆ ಆಗ್ಬೋದಲ್ವಾ. ನಾವು
ತರ ಫುಲ್ ಕರಾರ್ ತರ ಎಷ್ಟೆಲ್ಲ ಬೇಕು ಅಸಲ ಮದುವೆ ಮಗ ತರ ಇಲ್ಲ. ನಮಗೂ ಸ್ವಲ್ಪ ಕಂಡೀಷನ್ಸ್ ಇದೆ. ಅಂದ್ರೆ ಒಂದು ಮದುವೆ ಆಗೋದನ್ನ 4 ಜನಕ್ಕೆ ಮಾತ್ರ ಫಿಕ್ಸ್ ಮಾಡ್ಕೊಂಡಿದ್ವಿ. ಆಮೇಲೆ ಎಲ್ಲರ ಜೊತೆನೂ ಮದುವೆ ಆಗಕ್ಕಾಗಲ್ಲ. ಈಗ ನೋಡಿ, ಸ್ವಂತ ತಂಗಿ ತಾಯಿ ಮತ್ತೆ ಮಲತಾಯಿ ಆತರ ಎಲ್ಲ ಅವ್ರ ಜೊತೆ ಎಲ್ಲ ಮದುವೆ ಆಗಕ್ಕಾಗಲ್ಲ. ಸೊ ಕರಾರ್ ಆದ್ರೆ ಯಾರ ಜೊತೆ ಕರಾರ್ ಮಾಡ್ಕೊತಾನೆ, ಇದೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಅದಕ್ಕೆ ಇವರು ಸಮಾಜವಾದಿಗಳು ಏನಂತ ಸಾಮಾಜಿಕ ದೃಷ್ಟಿಕೋನ ಅಂತ ಇದೊಂದು ಬರೀ ಕರಾರಲ್ಲ, ಜೊತೆಗೆ ಇದೊಂದು ಆಚರಣೆ ಇದೆ. ಇದರಲ್ಲಿ ಒಳ್ಳೆಯದು ಕೂಡ ಇದೆ. ಒಳ್ಳೆಯದಕ್ಕಾಗಿ ವಿವಾಹದ ಮೇಲೆ ಕೆಲವು ಮಿತಿಗಳನ್ನು ಇಟ್ಟಿದೀವಿ ಅಂತ ಹೇಳುತ್ತೆ. ಇದು ಬರೀ ಕರಾರಲ್ಲ, ಜೊತೆಗೆ ಕೆಲವು ಮಿತಿಗಳಿದೆ, ಸ್ವಲ್ಪ ಇದು ಧರ್ಮನ ಫಾಲೋ ಮಾಡ್ತೀವಿ ಅಂತ ಹೇಳುತ್ತೆ. ಅದೇ ಕಾನೂನು ದೃಷ್ಟಿಯಲ್ಲಿ ಏನಂತ ಹೇಳುತ್ತೆ ಅಂದ್ರೆ, ಕಾನೂನು ದೃಷ್ಟಿಯಲ್ಲಿ ಇದು ಕರಾರ್ ಅಂತಾನೆ ಹೇಳುತ್ತೆ. ಯಾಕೆ ಅಂತಂದ್ರೆ ನೋಡಿ, ಫಸ್ಟ್ ಟೈಮ್ ಓದಿದಿರಲ್ಲ, ಕರಾರ್ ಕಾಂಟ್ರಾಕ್ಟರ್ ಏನಂತ ಇದೆ, ಪ್ರಸ್ತಾವನೆ ಮಾಡಬೇಕು, ಸ್ವೀಕಾರ ಮಾಡಬೇಕು. ಪ್ರಸ್ತಾವನೆ ಸ್ವೀಕಾರ ಮಾಡೋರು ಅರ್ಹ ವ್ಯಕ್ತಿಗಳಾಗಿರ್ಬೇಕು, ಅವರು ಇದು ಮೆಂಟಲಿ ಸ್ಟೇಬಲ್ ಆಗಿರ್ಬೇಕು, ಅದಕ್ಕೆ ಕೇಪಬಲ್ ಆಗಿರ್ಬೇಕು, ಸ್ವತಂತ್ರ ಸಮ್ಮತಿ ಕೊಡಬೇಕು, ಸ್ವತಂತ್ರವಾಗಿ ಯಾವುದೇ ಮೋಸ ವಂಚನೆ ಇಲ್ಲದೆ ಸ್ವತಂತ್ರವಾಗಿರ್ಬೇಕು. ನೋಡಿ, ಸ್ವತಂತ್ರವಾಗಿ ಏನಾದ್ರು ಮಾಡಿದ್ರೆ ಬೆದರಿಸಿದ ಏನಾಗುತ್ತೆ, ಕರಾರು ಇದಾಗ್ಬಿಡುತ್ತೆ. ಅದೇ ತರ ಇಲ್ಲೂ ಕೂಡ ಅದೇ ತರದ್ನೇ ನೋಡಿ. ಇದರಲ್ಲಿ ಏನಾದ್ರು ಮದುವೆಯಲ್ಲಿ, ಮುಸ್ಲಿಂ ಮದುವೆ ಏನಾದ್ರು ಮೋಸ ಮಾಡಿ ಏನಾದ್ರು ಸ್ವತಂತ್ರ ಸಮ್ಮತಿ ಇಲ್ಲದೆ ಮದುವೆ ಆದ್ರೆ ಮದುವೆ ಕ್ಯಾನ್ಸಲ್ ಆಗ್ಬಿಡುತ್ತೆ, ಗೊತ್ತಾ. ಇಲ್ಲಿ ಆತರ ಅಲ್ಲ, ಇದು ಪ್ರತಿಫಲ ಇರಬೇಕು. ದುಡ್ಡು ಕೊಟ್ಬಿಟ್ಟೆ ಮದುವೆ ಆಗಬೇಕು, ದುಡ್ಡಿಲ್ಲ ಅಂದ್ರೆ ಮದುವೆ ಕ್ಯಾನ್ಸಲ್. ಆತರ ಆಟೋಮೆಟಿಕ್ ವೈಡ್ ಆಗ್ಬಿಡುತ್ತೆ ಪ್ರತಿಫಲ. ಕೆಲವು ಇದ್ರಲ್ಲಿ ಮುಸ್ಲಿಂ ಮದುವೆಯಲ್ಲಿ ಆಮೇಲೆ ಕೊಡ್ತಾರೆ, ಮದುವೆಗಿಂತ ಮುಂಚೆ ಕೊಡ್ತಾರೆ, ಆಮೇಲೆ ಕೊಡ್ತಾರೆ. ಆತರನೂ ಇದೆ ಆಪ್ಷನ್. ಆದ್ರೆ ದೈಹಿಕ ಸಂಪರ್ಕ ಆಗೋಕ್ಕಿಂತ ಮುಂಚೆ ಕೊಡಬೇಕು ಅಂತ ಹೇಳುತ್ತೆ. ಮತ್ತು ನೋಡಿ, ಕರಾರ್ನ ಹೆಂಗೆ ನಾವು ಡಿಸಾಲ್ವ್ ಮಾಡ್ಕೊಳ್ತೀವರೋ, ಈಗ ನೋಟಿಸ್ ಮೂಲಕ, ತಲಾಕ್ ಮೂಲಕ, ಅದೇ ತರ ಇವರು ಕೂಡ ವಿಸರ್ಜನೆ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಆಟೋಮೆಟಿಕ್ ಆಗಿ ಏನಂತ ಹೇಳುತ್ತೆ ಕಾನೂನು ಅಂತಂದ್ರೆ, ಇದೆಲ್ಲ ಕರಾರಲ್ಲಿ ಬರೋ ಅಂಶಗಳನ್ನೇ ಫಾಲೋ ಮಾಡ್ತಿದ್ದೀರಾ. ಸೊ ಇದೊಂದು ಕರಾರ್. ಇದು ನೀವು ಇಷ್ಟ ಇದು ಮೋಹರ್ ಕೊಡ್ತಿದ್ದೀರಾ, ಡಿಸಾಲ್ವ್ ಮಾಡ್ಕೊಳ್ತೀರಾ ತಲಾಕ್ ಕೊಟ್ಟು, ಇದೆಲ್ಲ ನೀವು ಕರಾರ್ ತರ ಇದೆ. ಸೊ ಕರಾರ್ ಇದು ಕಾನೂನು ಪ್ರಕಾರ ಇದು ಕರಾರು ಅಂತ ಹೇಳ್ತು. ಅದೇ ಸಮಾಜದವರು ಅಂತ ಹೇಳಿದ್ರೆ ಕರಾರಲ್ಲ ಸರ್, ನಾವು ನಮ್ದು ಧರ್ಮದಿಂದ ಸ್ವಲ್ಪ ಸ್ಟೆಪ್ಸ್ ಫಾಲೋ ಮಾಡ್ತೀವಿ. ಅದೇನಂದ್ರೆ, ಒಬ್ಬನ ಪರ್ಸನ್ 4 ಜನಕ್ಕಿಂತ ಜಾಸ್ತಿ ಜನ ಮದುವೆ ಆಗಂಗಿಲ್ಲ. ಮತ್ತೆ ಇದು ಸ್ವಂತ ಇದು ನಿಶ್ಚಿತ ಸಂಬಂಧಗಳಿದೆ, ಹತ್ತಿರದ ಸಂಬಂಧಗಳಿದೆ, ಮದುವೆ ಆಗಿಲ್ಲ. ಆದ್ರೆ ನೀವು ಹೇಳ್ತಾರ ಪ್ರಕಾರ ಕರಾರ್ ಆಗ್ಬಿಟ್ರೆ, ಕರಾರಲ್ಲಿ ಯಾರು ಬೇಕಾದ್ರೂ ಪಾಲ್ಗೊಳ್ಬೋದು, ಯಾರು ಬೇಕಾದ್ರೂ ಸಿಗ್ಬೋದು. ಬಟ್ ಇಲ್ಲಿ ಸ್ವಂತ ತಂಗಿ ತಾಯಿ ಮತ್ತೆ ಮಲ್ತಾಯಿ ಮತ್ತೆ ಅಂತವ್ರ ಜೊತೆ ಹತ್ತಿರ ಸಂಬಂಧಗಳು ಬೇರೆ ಇದೆಯಲ್ಲ, ಅವ್ರ ಜೊತೆ ಮದುವೆ ಆಗಂಗಿಲ್ಲ. ಸೊ ಇದು ಕರಾರ್ ಅಲ್ಲ ಸರ್, ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂತ ಇವರು ಸಾಮಾಜಿಕ ದೃಷ್ಟಿಯಲ್ಲಿ ಹೇಳಿದ್ರು. ಮತ್ತೆ ಮದುವೆ ಮೊದಲಲ್ಲಿ ಜೊತೆಗೆ ಮದುವೆಯ ಮರುವಿವಾಹಕ್ಕೂ ಪ್ರೋತ್ಸಾಹ ಕೊಟ್ಟಿದೀವಿ ಸರ್ ನಾವು, ಇದು ಆಚರಣೆ ಕೂಡ ಅದು ಅಂತ ಹೇಳಿದ್ರು. ಧಾರ್ಮಿಕ ದೃಷ್ಟಿ ಪ್ರವಾದಿಗಳೆಲ್ಲ ಏನಂತ ಹೇಳಿದ್ರು ಅಂದ್ರೆ, ವಿವಾಹ ಅನ್ನೋದು ಮುಸ್ಲಿಮರ ಕರ್ತವ್ಯ. ಅದು ನೀವು ಮದ್ವೆ ಆಗ್ಲೇಬೇಕು, ಮದ್ವೆ ಆಗಿಲ್ಲ ನೀವು ನನ್ನವರಲ್ಲ, ಓಕೆ, ನನ್ನ ಫಾಲೋವರ್ಸೇ ಅಲ್ಲ, ಮುಸ್ಲಿಮರೇ ಅಲ್ಲ, ಆ ತರ ಹೇಳ್ಬಿಟ್ರು ಎಂದು ಪ್ರವಾದಿ ಮುಸ್ಲಿಮರು ಹೇಳಿದ್ರು. ಓಕೆನಾ. ಪಾಪ ಪುಣ್ಯದ ಪರಿಕಲ್ಪನೆ ಇದು. ಏನಂದ್ರೆ, ದೇವ್ರನ್ನ ಸಂತೃಪ್ತಿಗೊಳಿಸ್ಬೇಕು ಅನ್ನೋ, ದೇವ್ರಿಗೆ ಇಷ್ಟ ಆಗ್ಬೇಕು, ದೇವ್ರಿಗೆ ನೈವೇದ್ಯ ಕೊಡ್ತೀವಿ. ನಾವು ಮದುವೆ ಮುಸ್ಲಿಂ ಆದನೊಬ್ಬ ಮದುವೆ ಆಗ್ಬೇಕು, ಅವಾಗ ದೇವ್ರಿಗೆ ಸಂತೃಪ್ತಿ ಆಗುತ್ತೆ. ಇದೊಂದು ಪುಣ್ಯದ ಕೆಲಸ ಅಂತ ಯಾರು ಹೇಳಿದ್ರು, ಧರ್ಮದವರು ಹೇಳಿದ್ರು, ಗೊತ್ತಾಯ್ತಲ್ಲ. ಇದರಲ್ಲಿ ಜೊತೆಗೆ ಉಪಸಂಹಾರ, ಇದ್ರ ಬಗ್ಗೆ ವಿಮರ್ಶೆ ಎಲ್ಲ ಡಿಸ್ಕಸ್ ಮಾಡೋದಲ್ವಾ. ಇದು ಮುಸ್ಲಿಂದು ಮದುವೆ ಬರೀ ಕರಾರಲ್ಲ ಸರ್, ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಇದೆ ಸರ್ ಅಂತೆಲ್ಲ ಡಿಸ್ಕಸ್ ಮಾಡೋದಲ್ಲ. ಫೈನಲ್ ಆಗಿ ಏನು ಉಪಸಂಹಾರ ಹೇಳ್ತೀರಾ ನೀವು ಅದಕ್ಕೆ. ಆದ್ದರಿಂದ ಇದು ಬರೀ ಕರಾರು, ವಿವಾಹ ಒಂದು ಕೇವಲ ಕರಾರು ಎಂಬ ಹೇಳಿಕೆ ಸ್ವಲ್ಪ ಸರಿ, ಹೌದು ಸ್ವಲ್ಪ ಸರಿ, ಪೂರ್ತಿ ಅಲ್ಲ. ಯಾಕೆಂದ್ರೆ ಸ್ವಲ್ಪ ಎಕ್ಸ್ಟ್ರಾನು ಇದೆ ಇದರಲ್ಲಿ. ಇದು ಅದೊಂದು ವಿಶೇಷವಾದ ಒಪ್ಪಂದ ಆದ್ರೂ ಕೂಡ, ಜೊತೆಗೆ ಅದು ಆಧಾರದ ಮೇಲೆ ನಿಂತಿದ್ದರೂ ಕೂಡ ಉನ್ನತವಾದ ಸಾಮಾಜಿಕ ಧಾರ್ಮಿಕ ಉದ್ದೇಶಗಳನ್ನು ಸಾಧಿಸುವ ಒಂದು ಸಾಧನ ಆಗಿದೆ. ಅಂದ್ರೆ ದೇಶದಲ್ಲಿ ಮಕ್ಕಳು ಹುಟ್ಟತಾರಲ್ಲ, ಅವ್ರಿಗೆ ಒಂದು ಲೆಜಿಟ್ಮೇಟ್, ಒಂದು ಕಾನೂನುಬದ್ಧ ಹಕ್ಕು ಕೊಡಬೇಕು, ಮತ್ತೆ ದೇಶದಲ್ಲಿ ಶಿಸ್ತು ಇರಬೇಕು, ಅನಾಚಾರಕ್ಕೆಲ್ಲ ಎಡೆ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಇದನ್ನು ಮದುವೆನ ಮಾಡ್ತಿರೋದು. ಬರೀ ಕರಾರಲ್ಲ ಇದು ಅಂತ ಫೈನಲ್ ಆಗಿ ನಾವು ಕನ್ಕ್ಲೂಷನ್ ಬರೀಬೇಕು ಅದಕ್ಕೆ. ಓಕೆ, ಒಂದು ಮದುವೆ ವ್ಯಾಲಿಡ್ ಆಗಬೇಕು ಅಂದ್ರೆ ಏನಿರಬೇಕು, ಮುಸ್ಲಿಂ ನಲ್ಲಿ ವ್ಯಾಲಿಡ್ ಆಗಬೇಕು ಅಂದ್ರೆ ಒಂದು 4 ಇಂಪಾರ್ಟೆಂಟ್ ಆಗಿರೋ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ಬೇಕು. ಅವೇನ್ 4 ಅನ್ನೋದನ್ನ ನೋಡೋಣ. ನೋಡಿ, ಪರ್ಸನ್ ಇರ್ತಾನಲ್ಲ, ಅವನು ಸಕ್ಷಮನ, ಇದು ಪಕ್ಷಕಾರರ ಸಕ್ಷಮತೆ ಅಂದ್ರೆ ಕಾಂಪಿಟೆಂಟ್ ಆಗಿರ್ಬೇಕು. ಒಬ್ಬ ಪರ್ಸನ್ ಹರ್ರನಾಗಿರ್ಬೇಕು ಅಂದ್ರೆ ಏನು, ಒಂದು ಓಕೆ, ನಾವು ಅವಾಗ್ಲೂ ಓದ್ದೆ ಎಲ್ಲ, ಮದುವೆ ಆಗೋದಕ್ಕೆ ಒಬ್ಬ ಕರಾರಲ್ಲಿ ಏನಿರ್ಬೇಕು, ಸೇಮ್ ಅದೇ ತರನೇ ಒಬ್ಬ ಪ್ರಸ್ತಾವನೆ ಮಾಡ್ಬೇಕು, ಸ್ವೀಕಾರ ಮಾಡ್ಬೇಕು, ಹರ್ರನಾಗಿರ್ಬೇಕು, ಪ್ರತಿಫಲ ಇರಬೇಕು. ಈ ಅರ್ಹತೆ ಅಂದ್ರೆ ಏನು ಅನ್ನೋದನ್ನ ನಾವು ಈಗ ಬರಿಬೇಕು ಎಕ್ಸಾಮ್ ಅಲ್ಲಿ ಕೇಳಿದಾಗ. ಅರ್ಹತೆ ಅಂತ ಅಂದ್ರೆ ಒಂದು ವಯಸ್ಸಾಗಿರ್ಬೇಕು. ನೋಡಿ ನಮ್ಮ ನಾರ್ಮಲ್ ಕಾರಲ್ಲಿ 18 ಎಬೋ ಇರಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಮದುವೆ ಆಗಬೇಕು ಅಂದ್ರೆ ಇದರಲ್ಲಿ ಬೇರೆ ತರನ ಇದೆ. ಏನಂದ್ರೆ ನಮ್ಮ ದೇಶದ ತರ 18 ವರ್ಷದಲ್ಲಿ ಮದುವೆ ಆಗಬೇಕು, 18 ವರ್ಷ ಆದ್ರೇನೆ ಮದುವೆ ಆಗಬೇಕು ಅಂತ ರೂಲ್ಸ್ ಇದೆಯಲ್ಲ, ಆತರ ಅಲ್ಲ. ಇದರಲ್ಲಿ ಪೊಬರ್ಟಿ ಅಂದ್ರೆ ತಾರುಣ್ಯ ತಲುಪಿರ್ಬೇಕು, ಅಂದ್ರೆ ಲೈಂಗಿಕ ಸಂಪರ್ಕ ಹೊಂದುವ ವಯಸ್ಸು ಅಂತ ಹೇಳ್ತಾರೆ ಅದನ್ನ. ಅಂದ್ರೆ ದೊಡ್ಡವರಾದ್ರು ಅಂತ ಹೇಳ್ತಾರಲ್ಲ, ಆತರ ಆ ಏಜ್ ರೀಚ್ ಆದ್ಮೇಲೆ ಅವಾಗ ಅವರು ಮದುವೆ ಆಗೋದಕ್ಕೆ ಅರ್ಹರಾಗ್ತಾರೆ, ಗೊತ್ತಾ. ಹದೀಸ್ ಅವ್ರ ಪ್ರಕಾರ ಅದೊಂದು ಪಂಥ ಪ್ರಕಾರ ಏನಂತ ಹೇಳ್ತದೆ, ಹುಡುಗನ್ಗೆ 12 ವರ್ಷ ಆದ್ರೆ ಸಾಕು, ಹುಡುಗಿಗೆ 9 ವರ್ಷ ಅಂತ ಹೇಳ್ತಾರೆ. ಆದ್ರೆ ನ್ಯಾಯಾಲಯದ ಪ್ರಕಾರ 15
ವರ್ಷ ತುಂಬಿರು ನ್ಯಾಯಾಲಯದ ಪ್ರಕಾರ 15 ವರ್ಷ ತುಂಬಿದ್ರೆ ತಾರಣ್ಯಕ್ಕೆ ಬಂದಿದ್ದಾರೆ ಅಂತ ನ್ಯಾಯಾಲಯ ಡಿಸೈಡ್ ಮಾಡ್ಬಿಡುತ್ತೆ. ಸೊ ನ್ಯಾಯಾಲಯದ ಪ್ರಕಾರ 15 ವರ್ಷ ತುಂಬಿರ್ಬೇಕು. ಅವ್ರನ್ನ ಏನಂತಾರೆ ಹರ್ರರು ಅಂತ ಕರೀತಾರೆ. ನೆಕ್ಸ್ಟ್ ಚಿತ್ತ ಸ್ವಸ್ಥರ ಮೈಂಡ್ ಅವರು ಸರಿಯಾಗಿರ್ಬೇಕು. ಅವ್ರ ಮೈಂಡ್ ಸರಿಯಾಗಿಲ್ಲ ಅಂದ್ರೆ ಪೋಷಕರು ಬೇಕಿದ್ರೆ ಮದುವೆ ಮಾಡ್ಬೋದು. ಮತ್ತೆ ಧರ್ಮ ಏನೋ ಹೇಳುತ್ತೆ ಅಂದ್ರೆ ಇಬ್ರು ಧರ್ಮನು ಒಂದೇ ಆಗಿರ್ಬೇಕು. ಈಗ ಬೇರೆ ಧರ್ಮದ ಹುಡುಗಿನ ಮದುವೆ ಹಾಕಲ್ಲ, ಬೇರೆ ಧರ್ಮ ಹುಡುಗಿನ ಮದುವೆ ಹಾಕಲ್ಲ, ಇಬ್ರು ಕೂಡ ಮುಸ್ಲಿಮೇ ಆಗಿರ್ಬೇಕು ಅಂತ ಯಾವ್ದು ಹೇಳುತ್ತೆ ಅಂದ್ರೆ ಇದರಲ್ಲಿ ಮುಸ್ಲಿಂ ಲಾ ನಲ್ಲಿ ಹೇಳುತ್ತೆ. ಅಂದ್ರೆ ಇಬ್ರು ಮುಸಲ್ಮಾನ್ ಆಗಿರ್ಬೇಕು ಅಂತ ಹೇಳುತ್ತೆ. ಆದರೆ ಏನಂದ್ರೆ ಸುನ್ನಿ ಪುರುಷ ಇದಾನಲ್ಲ, ಸುನ್ನಿ ಧರ್ಮ ನೋಡಿ, ಸುನ್ನಿ ಸಿಯಾ ಅಂತಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಇಡೀ ಬುಕ್ ಗಳೆಲ್ಲ ಇದೇ ಬರುತ್ತೆ. ಈ ಸುನ್ನಿ ಅಂದ್ರೆ ಇಂಡಿಯಾದಲ್ಲಿ ಇರಾಬ್ ಅಲ್ಲಿ, ಅರಬ್ ದುಬೈಲಿ ಈ ಕಡೆ ಎಲ್ಲ ಜಾಸ್ತಿ ಇರೋದು ಸುನ್ನಿ ಅವರು. ಓಕೆ, ಶಿಯಾ ಇದಾರಲ್ಲ ಇವರು ಇರಾನ್ ಅವರು. ಇರಾನ್ ಅದೇ ತುಂಬಾ ಯುದ್ಧ ಮಾಡ್ತಿದಾರಲ್ಲ ಈ ಅರಬ್ ಅವರು. ಇವ್ರಿಗೂ ಆಗಲ್ಲ. ಯಾಕೆ ಹೇಳಿ, ಈ ದುಬೈ ಅವ್ರಿಗೂ ಇರಾನ್ ಅವ್ರಿಗೂ ಆಗಲ್ಲ. ಯಾಕೆ ಅಂದ್ರೆ ಇವ್ರದ್ದು ಬೇರೆ ಪಂಥಗಳು, ಅದಕ್ಕೋಸ್ಕರ ಒಬ್ರಿಗೊಬ್ರು ಆಗಲ್ಲ. ಅದಕ್ಕೆ ಇವ್ರು ಯಾಕೆ ಖರ್ಚಾಡ್ತಿದ್ದಾರೆ ಅಂತ ಎಲ್ಲ ನೋಡ್ತಿದ್ದಾರೆ. ಅದು ಇದೇ ರೀಸನ್. ಈ ಶಿಯಾದವರು ಇರಾನ್ ಅವರು, ಸುನ್ನಿ ಅವರು ಅರಬ್ ಅವರು. ಓಕೆ ಸರ್, ಅದೆಲ್ಲ ಬಿಟ್ಟಾಗಿ ಸರ್ ಇಂಡಿಯಾದಲ್ಲಿ ಇರೋದು ಯಾರು ಸರ್? ಇಂಡಿಯಾದಲ್ಲಿ ಇರೋದಲ್ಲ ಸುನ್ನಿಗಳು. ಈ ಸುನ್ನಿಗಳು ಇಂಡಿಯಾದಲ್ಲಿ ಮೆಜಾರಿಟಿ ಇರೋದು ಸುನ್ನಿಗಳು, ಜಾಸ್ತಿ ಇದ್ದಾರೆ. ಇವರು ಶಿಯಾದಲ್ಲಿ ಇರಾಕ್ ಅಲ್ಲಿ ಮತ್ತೆ ಇರಾನ್ ನಲ್ಲಿ ಇದ್ದಾರೆ. ಅವ್ರದೇ ಬೇರೆ ಪಂಥ, ಇವ್ರದೇ ಬೇರೆ ಪಂಥ. ಅದಕ್ಕೇನೆ ಅವ್ರಿಗೂ ಒಬ್ರಿಗೊಬ್ರು ಗಲಾಟೆ ಆಗ್ತಾ ಇರುತ್ತೆ. ಈಗ ಅದೇ ಶಿಯಾದಲ್ಲಿ ಇದಾರಲ್ಲ ಪುರುಷರು, ಇವ್ರಿಗೆ ಇದು ಶೂನ್ಯ ಆಗ್ಬಿಡುತ್ತೆ. ಇವರು ಮುಸ್ಲಿಂ ಅವ್ರನ್ನೇ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಅದು ಶೂನ್ಯ ಆಗ್ಬಿಡುತ್ತೆ ಅಂತ ಇದರಲ್ಲಿ ಇರಾನ್ ನ ಶಿಯಾ ಪಂಥದವ್ರಿಗೆ ಇದು ಶೂನ್ಯ ಆಗ್ಬಿಡುತ್ತೆ. ಬೇರೆ ಧರ್ಮದ ಮದ್ವೆ ಆಗ್ಬಿಟ್ರೆ. ಅದೇ ಸುನ್ನಿಯಲ್ಲಿ ಬೇರೆ ಕ್ಯಾಸ್ಟ್ ಅಂದ್ರೆ ಬೇರೆ ಧರ್ಮ ಅಂದ್ರೆ ಕಿತಾಬ್ ಅಂದ್ರೆ ಯಹೂದಿಗಳು, ಕ್ರಿಶ್ಚಿಯನ್ ಇದಾರಲ್ಲ, ಆ ಮಹಿಳೆ ಮದ್ವೆ ಆಗ್ಬೋದು ಅಂತ ಹೇಳುತ್ತೆ. ಅದನ್ನ ವ್ಯಾಲಿಡ್ ಅಂತ ಹೇಳುತ್ತೆ. ಅಪ್ರಾಪ್ತ ವಯಸ್ಕನ ವಿವಾಹ ಮತ್ತು ತಾರುಣ್ಯದ ಆಯ್ಕೆ. ಏನಾದ್ರೂ ಏಜ್ಕ್ಕಿಂತ ಮುಂಚೆನೆ ಮದ್ವೆ ಆಗ್ಬಿಡ್ತು. ಈ ಏಜ್ ಕೊಟ್ಟಿದಾರಲ್ಲ, ಇದು ಡಿಫೈನ್ ಮಾಡಿದಾರಲ್ಲ 12 ಹದೀಸಲ್ಲಿ 12, 9 ನ್ಯಾಯಾಲಯದ 15 ಕೊಡಿ, ಇದಕ್ಕಿಂತ ಮುಂಚೆಲೆ ಮದ್ವೆ ಆಗೋಯ್ತು ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಆ ಅಜ್ಜ ಅವರು ಪೇರೆಂಟ್ಸ್ ಮದ್ವೆ ಆಗ್ಬಿಟ್ರು. ಅವಾಗ ಏನಾಗುತ್ತೆ, 15 ವರ್ಷ ಆದ್ಮೇಲೆ ಅದು ತಾರುಣ್ಯ ಬಂದಾಗ ಇದನ್ನ ಮದ್ವೆನ ಒಪ್ಕೋಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೋದು. ಹಂಗ್ ಬೇಡ ಅಂದ್ರೆ ಮದ್ವೆ ಶೂನ್ಯ ಆಗೋಯ್ತು, ಕ್ಯಾನ್ಸಲ್ ಆಗೋಯ್ತು ಅಷ್ಟೇ. ಅದಕ್ಕೆ ಇದನ್ನ ಕರಾರ್ ಅಂತ ಕರೆಯೋದು. ಅದೇ ಹಿಂದೂ ಮದ್ವೆಲಿ ಹೆಂಗಿರುತ್ತೆ, ಒಂದ್ಸಲ ತಾಳಿ ಕಟ್ಮೇಲೆ ಮುಗಿದೋಯ್ತು ಅಂತ ಹೇಳ್ತಾರಲ್ಲ, ಆತರ ಅಲ್ಲ. ಇಲ್ಲಿ ಇದ್ರಲ್ಲಿ ಒಂಥರ ಕರಾರ್ ತರ ಆಗ್ಬಿಡುತ್ತೆ. ಈಗ ಮೈನರ್ಗೆ ಪಾರ್ಟ್ನರ್ಶಿಪ್ ಅಲ್ಲಿ ಕೊಟ್ಟಿರ್ತಾರೆ, ಅವನು 18 ವರ್ಷ ಆದ್ಮೇಲೆ ಬೇಕಿದ್ರೆ ನಂಗೆ ಬೇಡ ಅಂತ ಹೇಳ್ಬೋದು. ಅದರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬೆನಿಫಿಟ್ ಬೇಡ ಅಂತಂದ್ರೆ ಅದರಿಂದ ಬರೋ ಏನಾದ್ರು ಹೊರೆ ಏನಾದ್ರು ಸಾಲಾಗಿದೆ ಅದ್ಮೇಲೆ ಬರಲ್ಲ. ಆ ತರ ಇದು 18 ವರ್ಷ ನಂಗೆ ಬೇಡ, ಇದು ಇಷ್ಟ ಇಲ್ಲ ಅಂತ ಅಂದ್ಬಿಟ್ರೆ ಮುಗ್ದೋಯ್ತು. ಏನಾದ್ರು ಬೇರೆಯವರೆಲ್ಲ ಮದ್ವೆ ಮಾಡ್ಬಿಟ್ಟಿದ್ರೆ. ಅದೇ ತರ ಶಿಶು ವಿವಾಹ ನಿರ್ಬಂಧ ಇದ್ರಲ್ಲಿ ಏನಂತ ಹೇಳುತ್ತೆ ಅಂದ್ರೆ, ಇದು ಕಾಯ್ದೆ ಪ್ರಕಾರ ಮುಸ್ಲಿಂ ಲಾ ನಲ್ಲಿ ಓಕೆ ಆತರ ಎಲ್ಲ ಏಜ್ ಎಲ್ಲ ಇದೆ, ಓಕೆ ಮದ್ವೆ ಆಗ್ಬೋದು ಅಂತ ಕಾಯ್ದೆ ತಂದಿದ್ದಾರೆ. ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೇಂಟ್ ಆಕ್ಟ್ ಅಂತ. ಇದರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಇದ್ರ ಪ್ರಕಾರ ಪುರುಷನಿಗೆ 20 ವರ್ಷ ಆಗಬೇಕು, ಮಹಿಳೆಗೆ 18 ವರ್ಷ ಆಗಬೇಕು. ಇದಕ್ಕಿಂತ ಮುಂಚೆ ಮದ್ವೆ ಆದ್ರೆ ಇದೊಂದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ್ದಾರೆ ಹೊರತು ಮುಸ್ಲಿಂ ಕಾನೂನಲ್ಲಿ ಇದು ವಿವಾಹ ಶೂನ್ಯ ಆಗಲ್ಲ. ಮುಸ್ಲಿಂ ಕಾನೂನಲ್ಲಿ ಇದು ವಿವಾಹ ವ್ಯಾಲಿಡ್ ಆಗಿರುತ್ತೆ. ಅಂದ್ರೆ ಮುಸ್ಲಿಂ ಕಾನೂನಲ್ಲಿ ಆ ವಿವಾಹ ಆಗಿದ್ದಾರೆ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಗೊತ್ತಾಯ್ತಾ? ಇದು ಯಾರು ಸಕ್ಷಮರು ಅಂದ್ರೆ ಯಾರು ಮದುವೆಗೆ ವ್ಯಾಲಿಡ್ ಕಾಂಪಿಟೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆನಾ? ನೆಕ್ಸ್ಟ್ ನೋಡ್ಬೇಕು. ನೆಕ್ಸ್ಟ್ ಸಮ್ಮತಿ ಇರ್ಬೇಕು. ಸೇಮ್ ಇದ್ರ ತರನೇ ಕಾಂಟ್ರಾಕ್ಟ್ ತರ. ಏನಂದ್ರೆ ಒತ್ತಡ ಇರಬಾರ್ದು. ಒತ್ತಡ ಇಟ್ಕೊಂಡು ಇಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ, ಹೇಳ್ತೀನಿ. ಈ ಅನಾಫಿ ಅಂದ್ರೆ ಈ ಸುನ್ನಿದು ಬ್ರಾಂಚ್. ಓಕೆನಾ? ಎದುರಿಸಿ ಬಲವಂತವಾಗಿ ಏನಾದ್ರು ಸಮ್ಮತಿ ಪಡೆದ್ರೆ ಅದು ಕಾನೂನುಬದ್ಧ ಮದುವೆ ಅಲ್ಲ ಅಂತ ಹೇಳುತ್ತೆ. ಆದ್ರೂ ಈ ಅನಾಫಿ ಶಾಖೆಯಲ್ಲಿ ಒತ್ತಡದಿಂದ ಮದುವೆ ಆದ್ರೂ ಒತ್ತಡದ ಸಮ್ಮತಿಯು ಅದು ಕೂಡ ವ್ಯಾಲಿಡ್ ಅಂತ ಹೇಳ್ತಾರೆ. ಗನ್ ಇಟ್ಕೊಂಡು ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ, ಅವ್ರು ಹ್ಞೂ ಅಂತಾರೆ. ಗನ್ ಇಟ್ಕೊಂಡು ಒಂದೇನ್ ಮಾಡ್ತಾರೆ, ಅವಾಗ ಅದು ವ್ಯಾಲಿಡ್ ಆಗ್ಬಿಡುತ್ತೆ ಅನಾಫಿನಲ್ಲಿ. ಅದೇ ಶಿಯಾ ಅದೇ ಇರಾನ್ ಅಲ್ಲಿ ಇದೆಯಲ್ಲ, ಇದರಲ್ಲಿ ಅದ್ರ ಜೊತೆ ಇತರ ಶಾಖೆಗಳಲ್ಲಿ ಏನಂತ ಇದು ಶೂನ್ಯ ಅಂತ ಹೇಳುತ್ತೆ. ಈ ತರ ಒತ್ತಡದಿಂದ ಮಾಡ್ಕೊಂಡಿದ್ರೆ ಮದುವೆ ಶೂನ್ಯ ಅಂತ ಹೇಳುತ್ತೆ. ಮೋಸ ಏನಾದ್ರು ವಸ್ತುಸ್ಥಿತಿನ ಮುಚ್ಚಿಟ್ಟು ಏನಾದ್ರು 4 ಮದುವೆ ಆಗಿದ್ದಾನೆ, 5ನೇ ಮದುವೆ ಆಗಿದ್ದಾನೆ ಅಂತ ಸುಳ್ಳು ಹೇಳಿದ್ರು ಕೂಡ ಮದುವೆ ಆದ್ರೆ ಇದು ಎಕ್ಸಾಂಪಲ್, ಮೊದಲೇ ಮದುವೆ ಆಗಿದ್ರು ಸುಳ್ಳು ಹೇಳಿ ವಂಚನೆಯಿಂದ ಒಪ್ಪಿಸಿ ಅಂತ ಮದುವೆ ಏನಾಗುತ್ತೆ, ಶೂನ್ಯ ಆಗ್ಬಿಡುತ್ತೆ. ಮೋಸ ಗೊತ್ತಾದ ತಕ್ಷಣ ಪೀಡಿತ ವ್ಯಕ್ತಿ ಮದುವೆ ಬೇಡ ಅಂತ ಹೇಳೋದು ಆಟೋಮೆಟಿಕ್ ಶೂನ್ಯ ಆಗ್ಬಿಡುತ್ತೆ. ಏನು ಡಿವೋರ್ಸ್ ಕೊಡ್ಬೇಕು, ಅದು ಮಾಡ್ಬೇಕು, ಇದು ಏನಿಲ್ಲ, ಆಟೋಮೆಟಿಕ್ ಶೂನ್ಯ ಆಗ್ಬಿಡುತ್ತೆ. ರಿಪೋರ್ಟ್ ಮಾಡಿದ್ರೆ ಮುಗೀತು, ಈ ತರ ಆಗಿದೆ ಅಂತ ಅಷ್ಟೇನೆ. ಓಕೆನಾ? ನೆಕ್ಸ್ಟ್, ವಿವಾಹ ಆಗ್ಬೇಕು ಅಂದ್ರೆ ಔಪಚಾರಿಕರು ಏನೇನು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅಂತ. ಮೊದಲನೇದು ಪ್ರಸ್ತಾವನೆ ಕೊಡ್ಬೇಕು, ಮೊದಲನೇ ಸ್ವೀಕಾರ ಮಾಡ್ಬೇಕು. ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ, ಅವರು ಓಕೆ ಅಂತ ಹೇಳ್ತಾರೆ. ಇದನ್ನ ಬಾಯ್ಲಾದ್ರೂ ಹೇಳ್ಬೋದು. ನೋಡಿದಿರ ಮೂವಿಗಳೆಲ್ಲ ನೋಡಿರ್ತಿರಲ್ಲ, ನೀನು ಮದುವೆ ಯಾಕೆ ಇಷ್ಟ ಇದೆ ಅಂತ ಹೇಳಿ ಹ್ಞೂ ಅಂತಾರೆ, ಇಲ್ಲ ಅಂದ್ರೆ ಒಂದು ಲಿಖಿತ ಪತ್ರದಲ್ಲಿ ಸೈನ್ ಮಾಡಿಸ್ಕೊಳ್ತಾರೆ ಇಬ್ಬರು. ಗೊತ್ತಾಯ್ತಾ? ಒಂದೇ ಸಭೆಯಲ್ಲಿ ಆಗ್ಬೇಕು ನೋಡಿ. ಇವತ್ತು ಅವನು ಕೇಳ್ದ, ಒಂದು 10 ದಿನ ಬಿಡ್ಕೊಂಡು ಅವಳು ಹೇಳಿ, ಆತರ ಎಲ್ಲ ಒಂದೇ ಸಭೆಯಲ್ಲಿ ಒಂದೇ ಸ್ಥಳದಲ್ಲಿ ಇಬ್ಬರನ್ನು ಕೂರಿಸ್ಬಿಟ್ಟು ಕೇಳ್ತಾರೆ, ನಿನ್ಗೆ ಒಪ್ಪಿಗೆ
ಓಕೆನಾ ಅಂತ ಅವನು ಓಕೆ ಅಂತ ಹೇಳ್ತಾನೆ. ಅದೇನೆ ಅದು ಸಮ್ಮತಿ ಅಂತ ಅಂದ್ರೆ ಅದು ಫಾಲೋ ಮಾಡ್ಬೇಕು, ಆ ಥರ ಇರಬೇಕು. ಸಾಕ್ಷಿಗಳಿರ್ಬೇಕು. ಮದ್ವೆ ಅವರ ಪಡಗವ್ರು ಆಗ್ಬಿಟ್ರೆ ಅದು ಮದ್ವೆ ಆಗಲ್ಲ ಅಂತ ಹೇಳುತ್ತೆ. ಆ ಥರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಇದ್ರಲ್ಲಿ 2 ಪಂಥಗಳಿದಾವೆ ನೋಡಿ. ಶಿಯಾದಲ್ಲಿ ಈ ಸಾಕ್ಷಿಗಳು ಬೇಕಾಗಿಲ್ಲ. ಅದೇ ಸುನ್ನಿ ಅಂದ್ರೆ ಇಂಡಿಯಾದಲ್ಲಿ ಇದಾರಲ್ಲ ದುಬೈಲಿ, ಆ ಸುನ್ನಿ ಕಾರಣದಲ್ಲಿ ಸಾಕ್ಷಿ ಇರಬೇಕು. ಸಾಕ್ಷಿ ಯಾರು ಇರ್ಬೇಕು ಗೊತ್ತಾ ನಿಮಗೆ? ಅದರಲ್ಲಿ ಕನಿಷ್ಠ 2 ಪುರುಷರು ಇರ್ಬೇಕು, ಮುಸ್ಲಿಂ ಸಾಕ್ಷಿಗಳಿರ್ಬೇಕು ಅಂತ ಹೇಳುತ್ತೆ. ಅಥವಾ 2 ಇದೆ, ಮುಸ್ಲಿಂ 2 ಪುರುಷರು ಇರ್ಬೇಕು ಅಂತ ಹೇಳಿದ್ರೆ ಓಕೆ, 2 ಇಲ್ಲ ಅಟ್ಲೀಸ್ಟ್ ಒಬ್ಬ ಪುರುಷನಾದ್ರೂ ಇರಬೇಕು, ಜೊತೆಗೆ 2 ಮಹಿಳೆಯರಿರ್ಬೇಕು. ಇಲ್ಲಿ ಒಬ್ಬ ಪುರುಷ ಅಂದ್ರೆ 2 ಪುರುಷ ಸಾಕು. ಇಲ್ಲಿ ಒಬ್ಬ ಪುರುಷ ಒಬ್ಬ ಮಾತ್ರ ಇದ್ದಾನೆ ಅಂದ್ರೆ 2 ಪುರುಷರು ಇರ್ಬೇಕು. ಅಂದ್ರೆ ಇಲ್ಲಿ ಒಬ್ಬನ್ನ ರೀಪ್ಲೇಸ್ ಮಾಡ್ತಿದ್ದಾರೆ, ಅದಕ್ಕೆ 2 ಮಹಿಳೆಯರು ಸಾಕ್ಷಿಯಾಗಿರ್ಬೇಕು. ಬರೀ ಮಹಿಳೆಯರನ್ನ ಸಾಕ್ಷಿಯಾಗಿದ್ರೆ ಅದು ವಿವಾಹ ಕ್ರಮಬದ್ಧವಲ್ಲ, ಇರ್ರೆಗ್ಯುಲರ್ ಆಗ್ಬಿಡುತ್ತೆ ಅಷ್ಟೇ. ಅದು ಶೂನ್ಯ ಆಗ್ಬಿಡಲ್ಲ, ಇರ್ರೆಗ್ಯುಲರ್ ಬೇರೆ ಶೂನ್ಯನೇ ಬೇರೆ. ಇದ್ರಲ್ಲಿ ಆತರ ಎಲ್ಲ ಇದೆ. ಶಿಯಾದಲ್ಲಿ ಏನಾಗುತ್ತೆ, ಇದು ಬೇಕಾಗಿಲ್ಲ, ಸಾಕ್ಷಿಗಳೇ ಬೇಕಾಗಿಲ್ಲ. ಸಾಕ್ಷಿ ಇಲ್ಲೇ ವಿವಾಹ ಏನಾಗುತ್ತೆ, ವ್ಯಾಲಿಡ್ ಆಗ್ಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ ಇದ್ರಲ್ಲಿ. ನೆಕ್ಸ್ಟ್ ನಿಷೇಧಿತ ಸಂಬಂಧಗಳಿಲ್ಲದಿರುವುದು ಅಂದ್ರೆ ಅಂದ್ರೆ ನಾವ್ ಏನ್ ಓದ್ತಿದ್ವಿ ಈಗ, ಒಂದು ಮದುವೆ ವ್ಯಾಲಿಡ್ ಆಗ್ಬೇಕು ಅಂದ್ರೆ ಏನೇನ್ ಅಂಶ ಇರಬೇಕು ಅಂತ. ಅಂದ್ರೆ ಒಂದು ಮದುವೆ ವ್ಯಾಲಿಡ್ ಆಗ್ಬೇಕು ಅಂದ್ರೆ ನಿಷೇಧಿತ ಸಂಬಂಧಗಳು ಇರಬಾರ್ದು, ಅವ್ರ ಜೊತೆ ಮದುವೆ ಆಗಬಾರ್ದು. ನಿಷೇಧ ಸಂಬಂಧ ಅಂದ್ರೆ ಯಾರು? ರಕ್ತ ಸಂಬಂಧ. ನೋಡಿ, ಈ ತರ ರಕ್ತ ಸಂಬಂಧ ತಂದೆ, ತಾಯಿ, ಮಗಳು, ಸಹೋದರಿ, ಅತ್ತೆ ಮುಂತಾದ ರಕ್ತ ಸಂಬಂಧಗಳನ್ನು ವಿವಾಹವಾಗಂಗಿಲ್ಲ. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಮದುವೆ ವ್ಯಾಲಿಡ್ ಆಗಬೇಕು ಅಂದ್ರೆ. ನೆಕ್ಸ್ಟ್ ವಿವಾಹಜನ್ಯ ಸಂಬಂಧ ಹಂಗಂದ್ರೆ ಏನು? ನೋಡಿ, ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ವಿ. ಅಫಿನಿಟಿ ಅಂದ್ರೆ ಮದುವೆಯಿಂದ ಬಂದ ಸಂಬಂಧ ಅಂದ್ರೆ ಪತ್ನಿಯ ತಾಯಿ, ಮಗನ ಪತ್ನಿ, ಸೊಸೆ ಅಂದ್ರೆ ಪತ್ನಿ ಸೊಸೆ, ಮಲತಾಯಿ ಮುಂತಾದ ವಿಷಯ ವಿವಾಹ ಮಾಡ್ಕೊಳಂಗಿಲ್ಲ. ಇಲ್ಲಿರೋ ಅತ್ತೆನೆ ಬೇರೆ. ಇಲ್ಲಿರೋ ಅತ್ತೆ ಅಂದ್ರೆ ತಂದೆಯ ತಂಗಿ ಅಥವಾ ಅಕ್ಕನ ಆತರ ಅತ್ತೆ. ಇಲ್ಲಿ ಪತ್ನಿಯ ತಾಯಿ ಅತ್ತೆ. ಓಕೆ, ಇದ್ರು ಮದುವೆಯಿಂದ ಬಂದಾಗ ಆತರ ಮದುವೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಲನಾಜನ್ಯ ಸಂಬಂಧ ಅಂದ್ರೆ ಹಾಲುಣಿಸಿದ ಸಂಬಂಧ. ಪಾಸ್ಟರೈಜ್ ಅಂದ್ರೆ 2 ವರ್ಷದೊಳಗಿದ್ದಾಗ ಒಂದೇ ತಾಯಿಯ ಎದೆ ಹಾಲು ಕುಡಿದು ಬೆಳೆದ ಮಕ್ಕಳು ಇರ್ತಾರಲ್ಲ, ಅವ್ರ ಮಧ್ಯೆ ಮದುವೆ ಆಗಂಗಿಲ್ಲ. ಓಕೆನಾ? ಈ ತರ ಇದ್ರಲ್ಲಿ ಏನಾರ ಮದುವೆ ಆದ್ರೆ ಅದು ಮದುವೆ ವ್ಯಾಲಿಡ್ ಆಗಲ್ಲ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಮತ್ತೆ ಸಂಬಂಧಿತ ನಿಷೇಧಗಳು. ಓಕೆ, ಅದೆಲ್ಲ ಮುಗೀತು. ಓಕೆ, ಇದೆಲ್ಲ ಒಳ್ಳಿದ್ದು. ಓಕೆ, ಇದೆಲ್ಲ ರಕ್ತ ಸಂಬಂಧ ಅದೆಲ್ಲ ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಸಂಬಂಧಿತ ನಿಷೇಧಗಳು. ಸಂಬಂಧ ಮದುವೆನ ಯಾವ್ಯಾವ ಸಂಬಂಧಗಳಿರ್ತೋ ಅದ್ರ ಷರತ್ತುಬದ್ಧ ನಿಷೇಧಗಳಿದೆ. ಇವುಗಳನ್ನು ಉಲ್ಲಂಘಿಸಿದ್ರೆ ವಿವಾಹ ಏನಾಗುತ್ತೆ, ಕ್ರಮಬದ್ಧ ಅಂದ್ರೆ ಇರ್ರೆಗ್ಯುಲರ್ ಆಗ್ಬಿಡುತ್ತೆ. ಸುನ್ನಿ ಕಾನೂನಲ್ಲಿ ಇರ್ರೆಗ್ಯುಲರ್ ವಿವಾಹ ಅಂತಾನು ಕರೀತಾರೆ, ಒಂದು ವಿಧ ಇದೆ. ಓಕೆನಾ? ಅದು ಆತರ ಆಗ್ಬಿಡುತ್ತೆ. ಇರ್ರೆಗ್ಯುಲರ್ ವಿವಾಹ ಯಾವಾಗ ಆಗುತ್ತೆ ಅಂತ ಅಂದ್ರೆ ಕಾನೂನು ಬಾಹಿರ ಸಂಯುಕ್ತ ಅಂದ್ರೆ ಪತ್ನಿ ಜೀವಂತವಾಗಿರುವಾಗ ಅವಳ ಸ್ವಂತ ಸಹೋದರಿಯನ್ನ ಏನಾದರೂ ಏಕಕಾಲದಲ್ಲಿ ವಿವಾಹವಾಗುವುದು ನಿಷೇಧ. ಒಂದು ವೇಳೆ ಪತ್ನಿ ಮರಣ ಹೊಂದಿದಾಗ ಅಥವಾ ವಿಚ್ಛೇದನದ ನಂತರ ಅವಳ ಸಹೋದರಿಯನ್ನು ಮದುವೆ ಆಗ್ಬಹುದು. ಓಕೆ, ಪತ್ನಿ ಸತ್ತೋದ ಮೇಲೆ ವಿಚ್ಛೇದನ ಆದ್ಮೇಲೆ ಬೇಕಾದ್ರೆ ಮದುವೆ ಆಗೋದು. ಒಂದೇ ಟೈಮಲ್ಲಿ ಟೈಮಲ್ಲಿ ಮದುವೆ ಆಗಂಗಿಲ್ಲ. ಓಕೆನಾ? 5ನೇ ಪತ್ನಿ ಮದುವೆ ಆಗಿಲ್ಲ, 4 ಜನ ಜೊತೆ ಮಾತ್ರ ಮದುವೆ ಆಗ್ಬೋದು. 5ನೇ ಪತ್ನಿ ಜೊತೆ ಮದುವೆ ಆದ್ರೂ ಕ್ರಮಬದ್ಧವಲ್ಲ ಅಷ್ಟೇ, ಶೂನ್ಯ ಆಗಲ್ಲ, ಅದು ಕ್ರಮಬದ್ಧವಲ್ಲ. ಅಂದ್ರೆ 5 ಮದುವೆ ಆಗಿದ್ರೆ ಅದು ಸುಮ್ಮನೆ ಕ್ರಮಬದ್ಧ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಮೊದಲನೇ ಯಾರೋ ಒಬ್ಳು ಹೆಂಡತಿ ಸತ್ತೋಗ್ಬಿಟ್ಟಾಗ ಆಟೋಮೆಟಿಕ್ ಆಗಿ ಕ್ರಮಬದ್ಧ ಆಗ್ಬಿಡುತ್ತೆ. ಅದನ್ನೇ ಕ್ರಮಬದ್ಧವಲ್ಲ ಅಂತ ಹೇಳೋದು, ಆಟೋಮೆಟಿಕ್ ಆಗಿ ಅದು ಕ್ರಮಬದ್ಧ ಆಗ್ಬಿಡುತ್ತೆ. ಇದ್ದತ್ ಆಚರಿಸುತ್ತಿರೋ ಮಹಿಳೆ. ಇದ್ದತ್ ಅಂದ್ರೆ ಏನು ಸಾರ್? ಏನು ವರ್ಡ್ಗಳು ಸರ್, ಏನು ಕೃತ್ಯ ಆಗಲ್ಲ ಸರ್ ಅಂತ ಹೇಳ್ತಿರಲ್ವಾ? ಇದ್ದತ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಚ್ಛೇದನ ಮತ್ತು ಪತಿಯ ಮರಣದ ನಂತರ ಕಾಯುವ ಅವಧಿಯನ್ನು ಕಾಯ್ದ ಅವಧಿ ಇರುತ್ತೆ. ಒಂದು ಟೈಮ್ ಇರುತ್ತೆ. ವಿಚ್ಛೇದನ ಆದ್ಮೇಲೆ ಇಷ್ಟು ಟೈಮ್ ಕಾಯ್ಬೇಕು ಅಂತ ಇರುತ್ತೆ. ಅಷ್ಟು ಟೈಮ್ಗಿಂತ ಮುಂಚೆಲೆ ಮದುವೆ ಆಗಂಗಿಲ್ಲ. ಈ ಸಮಯದಲ್ಲಿ ವಿವಾಹ ಆಗಂಗಿಲ್ಲ. ಈ ಇದ್ದತ್ ಆಚರಿಸೋದು ಅಂದ್ರೆ ಏನು ಅಂತ ಕನ್ಫ್ಯೂಸ್ ಆಗೋಗ್ಬಿಡ್ತಾರೆ ಸ್ಟೂಡೆಂಟ್ಸ್. ಏನಂತ ಸರ್ ಅಂದ್ರೆ ಅಂತ ಗೊತ್ತಾಗಲ್ಲ ಸ್ಟೂಡೆಂಟ್ಸ್ಗೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಈಗ ಒಬ್ಳು ಮಹಿಳೆ ಇದ್ದಾಳಲ್ಲ, ಓಕೆ, ಎ ಅನ್ನೋ ಬಿ ಅನ್ನೋ ಇಬ್ರು ಮದ್ವೆ ಆಗಿದ್ದಾರೆ. ಓಕೆನಾ? ಇದರಲ್ಲಿ ಇವನು ಮೆನ್ನು, ಇವಳು ಫೀಮೇಲು. ಇವನು ಮೆನ್ನು ಸತ್ತೋಗಿದ್ದಾನೆ, ಇಲ್ಲ ಅಂದ್ರೆ ವಿಚ್ಛೇದನ ಆಗಿದೆ ಇಬ್ರು ಮಧ್ಯೆ. ವಿಚ್ಛೇದನ ಇವತ್ತಾಯ್ತು, ಸತ್ತೋಗಿದ್ದಾರೆ ಅಂತ ಅಂದ್ರೆ ಒಂದು ಟೈಮ್ ಪೀರಿಯಡ್ ಅಂತ ಇದೆ. ಆ ಟೈಮ್ ಪೀರಿಯಡ್ ವರೆಗೆ ಈ ಹುಡುಗಿ, ಲೇಡಿ ಬೇರೆಯವ್ರನ್ನ ಮದುವೆ ಆಗೋಂಗಿಲ್ಲ, ಸಿ ಅನ್ನೋರ್ನ ಮದುವೆ ಆಗಂಗಿಲ್ಲ. ಒಂದು ಟೈಮ್ ಅಂತಿದೆ. ಅದೇನ್ ಟೈಮ್ ಸರ್? ಅದು ಆ ಟೈಮ್ ಅನ್ನ ಇದ್ದತ್ ಪೀರಿಯಡ್ ಅಂತ ಕರೀತಾರೆ. ಹೆಂಗ್ ಸರ್ ಡಿಸೈಡ್ ಮಾಡ್ತಾರೆ ಆ ಟೈಮ್ ಅಂತ ಕೇಳ್ತಿರಲ್ಲ, ಅದನ್ನ ನಾನು ಹೇಳ್ತೀನಿ ನೋಡಿ. ಇದ್ದತ್ತಂತ ಏನಕ್ಕೆ ಈಗ ಮಾಡ್ತಾರೆ? ಏನಕ್ಕೆ ಸರ್ ಕಾಯ್ಬೇಕು ಮದ್ವೆ ಆಗೋದಕ್ಕೆ? ವಿಚ್ಛೇದನ ಆಯ್ತು, ಗಂಡ ಸತ್ತೋಗಿದ್ದಾರೆ, ನೆಕ್ಸ್ಟ್ ಡೇ ಮದ್ವೆ ಆಗ್ಬೋದಲ್ವಾ ಅಂತ ಕೇಳ್ಬೋದಲ್ವಾ? ಏನಕ್ಕೆ ತರ ಮಾಡಿದ್ದಾರೆ ಅಂದ್ರೆ, ಈಗ ಇವತ್ತು ಗಂಡ ಸತ್ತೋಗಿದ್ದಾರೆ, ನೆಕ್ಸ್ಟ್ ಡೇ ಮದ್ವೆ ಆಗ್ತಾರೆ, ಅವ್ರಿಗೆ ಮದ್ವೆ ಆಗೋದು ಯಾರ ಮಗು ಅಂತ ಗೊತ್ತಾಗಲ್ಲ. ಓಕೆನಾ? ಇದೇನಕ್ಕೆ ತಗೊಬಂದ್ರು ಅಂತ ಅಂದ್ರೆ, ಯಾರ ಮಗು ಅಂತ ಡಿಸೈಡ್ ಮಾಡ್ಬೇಕಲ್ವಾ? ಹತ್ರ ಸ್ಪಷ್ಟತೆ ಕೊಡೋದಕ್ಕೋಸ್ಕರ ಇದ್ದತ್ತನ್ನ ಆಚರಿಸಬೇಕು ಅಂತ ಶುರು ಮಾಡಿದ್ರು. ಅದು ಮೊದಲನೇ ಪಾಯಿಂಟ್. ಮಗು ಯಾರ್ದು ಅಂತ ಡೌಟ್ ಇದಾಗಬಾರ್ದು, ಕನ್ಫ್ಯೂಷನ್ ಆಗಬಾರ್ದು. ಆಗೆಲ್ಲ
ಟೆಕ್ನಾಲಜಿ ಇರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಯುದ್ಧದ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು. ಮೂರು ಋತುಚಕ್ರಗಳವರೆಗೆ ಯುದ್ಧದ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು. ಇನ್ನ ಇದು ಏನಕ್ಕೆ, ಏನಾದ್ರು ವಿಚ್ಛೇದನ ಆದಾಗ 3 ಋತುಚಕ್ರಗಳು ಅಂದ್ರೆ ಮುಟ್ಟಿನ ಚಕ್ರಗಳು ಇರ್ತಾರಲ್ಲ, ಅದನ್ನ ಆಚೆ ಅಲ್ಲಿವರೆಗೆ ಮದ್ವೆ ಆಗಂಗಿಲ್ಲ. ಅದಾದ್ಮೇಲೆ ಬೇಕಿದ್ರೆ ಮದ್ವೆ ಆಗ್ಬೋದು ವಿಚ್ಛೇದನ ಆದ್ರೆ. ಅದೇ ಗಂಡ ಸುತ್ತೋದ್ರೆ 4 ತಿಂಗಳು, ಏನಂದ್ರೆ 4 ತಿಂಗಳು ಅಂದ್ರೆ 4 months ಜೊತೆಗೆ 10 days ವರೆಗೆ ಮದ್ವೆ ಆಗಂಗಿಲ್ಲ. ಇದೇನಕ್ಕೆ ಅಂತಂದ್ರೆ, ಇದು ಏನು ಮೊದಲನೇ ರೀಸನ್ ಅಂದ್ರೆ ಮಗು ಯಾರ್ದು ಅಂತ ಡಿಸೈಡ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಮಾಡಿದ್ರು. ಎರಡನೇದು, ಗಂಡ ತೀರ್ಕೊಂಡಿರ್ತಾನಲ್ಲ ಅವನಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ. ಇದು ಈ ಟೈಮಲ್ಲಿ ಗರ್ಭಿಣಿ ಆಗಿರ್ಲಿ ಆಗದೆ ಇರಲಿ, ಇದು ಕಡ್ಡಾಯವಾಗಿ ಫಾಲೋ ಮಾಡಬೇಕು. 4 ತಿಂಗಳು 10 months ಏನಾದ್ರು ಗಂಡ ತೀರೋಗಿದ್ರೆ ವೇಟ್ ಮಾಡಬೇಕು ಬೇರೆ ಮದುವೆ ಆಗಕ್ಕಿಂತ. ಯಾಕೆಂದ್ರೆ ಗೌರವ ಸಲ್ಲಿಸೋಸ್ಕರನೂ ಹೌದು, ಏನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ಪ್ರೆಗ್ನೆನ್ಸಿ ಯಾರ್ದು ಅಂತ ಗೊತ್ತಾಗೋದಕ್ಕೋಸ್ಕರ ಹೌದು. ಇದು ಈ ಪೀರಿಯಡ್ ಅಲ್ಲಿ ಏನಾದ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಆ ಮಗು ಆಗೋ ನೋಡಿ. ಈಗ ನೋಡಿ ಹೇಳ್ತೀನಿ ಇವಾಗ ಏನಂದ್ರೆ, ಇವನು ಸತ್ತೋಗ್ಬಿಟ್ಟಿದ್ದಾನೆ. ಈಗ ಇವ್ರು ಇದಾರಲ್ಲ, ಇವ್ರು 4 months 10 days ಇದ್ದದ ಈ ಟೈಮ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಅವಾಗ ಇದ್ದದ ಪೀರಿಯಡ್ ಎಷ್ಟು ದಿನ ಆಗುತ್ತೆ ಗೊತ್ತಾ? ಮೊದ್ಲು ವಿಚ್ಛೇದನಕರ ಇದು ಆಗ ಮಗು ಜನಿಸೋವರೆಗೂ ಇದ್ದದ ಪೀರಿಯಡ್ ಕಂಟಿನ್ಯೂಷನ್ ಆಗುತ್ತೆ. ಮಗು ಜನಿಸ್ತು ಇವತ್ತು ಅಂದ್ರೆ ಅಲ್ಲಿಗೆ ಅಂತ್ಯ ಆಗುತ್ತೆ. ಅಲ್ಲಿವರೆಗೂ ಇದ್ದದ ಪೀರಿಯಡ್ ಅನ್ನ ಆಚರಿಸಬೇಕು. ಅಲ್ಲಿವರೆಗೂ ಬೇರೆ ಮದ್ವೆ ಆಗಂಗಿಲ್ಲ. ಈಗ ಎಲ್ಲ ಗೊತ್ತಾಗೋಯ್ತಲ್ಲ ನಿಮ್ಗೆ ಇದ್ದದ ಪೀರಿಯಡ್ ಅಂದ್ರೆ ಏನು ಅಂತ ಫುಲ್ ಡೀಟೇಲ್ ಆಗಿ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದೀನಿ. ಈ ಟೈಮ್ ಅಲ್ಲಿ ಆ ಲೇಡಿ ಇದ್ದದ ಪೀರಿಯಡ್ ಟೈಮ್ ಅಲ್ಲಿ ಆ ಲೇಡಿ ಬೇರೆಯವ್ರ ಜೊತೆ ಮದ್ವೆ ಆಗಂಗಿಲ್ಲ, ಮದ್ವೆ ಪ್ರಸ್ತಾಪನೂ ಮಾಡಂಗಿಲ್ಲ. ಓಕೆನಾ? ಇನ್ನೇನು 3 ತಿಂಗಳು ಆಗ್ತಿದೆ, ಓಕೆ ಮದ್ವೆಗೆ ಶುರು ಮಾಡ್ಕೊಂಡಿರೋಣ, ಆಮೇಲೆ ಮದ್ವೆ ಆದ್ರೆ ಆಯ್ತು ಅಂತ ಮದ್ವೆ ಪ್ರಸ್ತಾಪನೂ ಮಾಡಂಗಿಲ್ಲ. ಮಹಿಳೆಯು ಈ ಟೈಮ್ ಅಲ್ಲಿ ಬಿ ಸುತ್ತೋಗಿದ್ದಾನಲ್ಲ, ಈ ಮಹಿಳೆ ಇದ್ದಾಳೆ, ಇವಳು ಆಡಂಬರದಲ್ಲಿ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡೆಲ್ಲ ಓಡಾಡಂಗಿಲ್ಲ, ಮನೇಲೇ ಇರ್ಬೇಕು. ಆದ್ರೂ ಕೂಡ ಏನಾರ ಎಮರ್ಜೆನ್ಸಿ ಏನಾರ ಇದ್ರೆ ಹೋಗ್ಬೋದು ಹಾಸ್ಪಿಟಲ್ಗೆ ಅಂತ ಹೇಳಿದ್ದಾರೆ. ಉದ್ಯೋಗ ಮತ್ತು ಅಗತ್ಯ ವಸ್ತುಗಳನ್ನ ಖರೀದಿಗೋಸ್ಕರ ಬೇಕಿದ್ರೆ ಹೊರಗಡೆ ಹೋಗ್ಬೋದು. ಇಲ್ಲ ಅಂದ್ರೆ ಇವರು ಇದ್ದದ ಪೀರಿಯಡ್ ಅಲ್ಲಿ ಯಾವುದೇ ಆಡಂಬರ ಏನು ಮಾಡಂಗಿಲ್ಲ, ಮನೇಲಿ ಇರ್ಬೇಕು, ತುಂಬಾ ಸಿಂಪಲ್ ಆಗಿರ್ಬೇಕು ಅಂತ ಈ ಲಾ ನಲ್ಲಿ, ಮುಸ್ಲಿಂ ಲಾ ನಲ್ಲಿ ಹೇಳುತ್ತೆ. ಮುಸ್ಲಿಂ ಫಾಲೋ ಮಾಡ್ತಾರೆ ಆತರ. ಇದ್ದದ ಪೀರಿಯಡ್ ಮುಸ್ಲಿಂ ಧರ್ಮದಲ್ಲಿ ಆತರ ಫಾಲೋ ಮಾಡ್ತಾರೆ. ಈಗ ಒಂದು ವ್ಯಾಲಿಡ್ ಆಗೋಯ್ತು. ವ್ಯಾಲಿಡ್ ಆದ್ರೆ ಏನೇ ಸಿಗುತ್ತೆ ಅದಕ್ಕೆ ಕಾನೂನುಬದ್ಧವಾಗಿ ಗಂಡ ಹೆಂಡತಿ ಅಂತ ಅನ್ಸ್ಕೊತಾರೆ. ಅವ್ರ ಲೈಂಗಿಕ ಸಂಪರ್ಕನು ದೈಹಿಕ ಸಂಪರ್ಕ ಇದೆ, ಅದು ಕೂಡ ಕಾನೂನುಬದ್ಧವಾಗಿ ವ್ಯಾಲಿಡ್ ಆಗಿರುತ್ತೆ. ಮತ್ತೆ ಅವ್ರ ಹುಟ್ಟೋ ಮಕ್ಕಳು ಕೂಡ ವ್ಯಾಲಿಡ್, ಆಸ್ತಿ ಸಿಗುತ್ತೆ, ತಂದೆ ಆಸ್ತಿ ಎಲ್ಲ ಸಿಗುತ್ತೆ, ಪಾಲು ಸಿಗುತ್ತೆ, ಇಲ್ಲಾರೆ ಸಿಗಲ್ಲ. ವಾರಸುದಾರಿಕೆ ಸಿಗುತ್ತೆ, ಕನ್ಯಾ ಶುಲ್ಕ ಸಿಗುತ್ತೆ ಲೇಡೀಸ್ಗೆ, ಅಂದ್ರೆ ಮೇಹರ್ ದುಡ್ಡು ಸಿಗುತ್ತೆ. ವಿವಾಹ ಪೂರ್ಣಗೊಂಡ ನಂತರ ಪತ್ನಿಗೆ ಗಂಡನಿಂದ ಮೇಹರ್ ಪಡೆಯಲು ಪರಮ ಹಕ್ಕು ಸಿಕ್ಬಿಡುತ್ತೆ. ಸಿಗದೆ ಇದ್ರೆ ಮನೇಲೆ ಕುತ್ಕೋಬಹುದು, ಓಕೆನಾ, ಕೊಡು ಅಂತ. ಮತ್ತೆ ಇನ್ನೊಂದಿದೆ ಮುಸ್ಲಿಂನಲ್ಲಿ, ಮದ್ವೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ದೈಹಿಕ ಸಂಪರ್ಕ ಆದ್ರೇನೆ ಕಂಪ್ಲೀಟ್ ಆಗೋದು. ಅದಕ್ಕಿಂತ ಮುಂಚೆನೆ ಇದನ್ನ ಮೇಹರ್ನ ಕೊಟ್ಬಿಡ್ಬೇಕು ಅಂತ ರೂಲ್ಸ್ ಇದೆ. ಕೊಡದೇ ಇದ್ರೆ ಬೇಕಾದ್ರೆ ಮದ್ವೆನೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು. ಕೋರ್ಟ್ ಕೇಸ್ ಲಾ ಕೂಡ ಇದೆ. ಆತರ ಹೊರಟೋದ್ರೆ ಏನಾದ್ರು ಮೇಹರ್ ಕೊಡ್ತಿಲ್ಲ ಅಂತ ಅಂದ್ರೆ ದೈಹಿಕ ಸಂಪರ್ಕ ಮುಂಚೆ ಬೇಕಾದ್ರೆ ಬೇಡ ನಿಂಗೆ ಇದು ಅಂತ ವಾಪಸ್ ಹೋಗ್ಬೋದು. ಜೀವನಾಂಶ, ಪತ್ನಿಗೆ ತನ್ನ ಪತಿಯಿಂದ ಜೀವನಾಂಶ ಕೇಳ್ಬೋದು ಮದ್ವೆ ವ್ಯಾಲಿಡ್ ಆಗಿದ್ರೆ. ಎಲ್ಲ ಮದ್ವೆ ವ್ಯಾಲಿಡ್ ಆದ್ರೆ ಏನ್ ಪರಿಣಾಮ ಆಗುತ್ತೆ, ಏನೇನ್ ಸಿಗುತ್ತೆ ಅಂತ. ಇದ್ದದ್ನ ಬಾಧ್ಯತೆ, ಮದ್ವೆ ಆಗೋದ್ರೆ ಇದ್ದತ್ ಆಚರಿಸಬೇಕು. ಹೇಗೆ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ಇದ್ದತ್ತನ್ನ ಫಾಲೋ ಮಾಡ್ಬೇಕು. ಅದೇ 3 months ಫಾಲೋ ಮಾಡ್ಬೇಕು. ಗಂಡ ಸೋದಾಗಿರೋ 4 months plus 10 days ಫಾಲೋ ಮಾಡ್ಬೇಕು. ಅಲ್ಲಿವರೆಗೆ ಬೇರೆ ಮದ್ವೆ ಆಗಂಗಿಲ್ಲ, ಪ್ರಸ್ತಾಪ ಮಾಡಂಗಿಲ್ಲ. ಆಯ್ತಾ? ಸ್ವತಂತ್ರ ಅಸ್ತಿತ್ವ ಮಹಿಳೆಯರಿಗೆ. ಓಕೆ, ಮದ್ವೆ ಆಗ್ಬಿಟ್ರೆ ಅವಳು ವಿಲೀನ ಆಗ್ಬಿಡಲ್ಲ ಅವ್ರದ್ದು ಅಸ್ತಿತ್ವ. ಅವಳು ಕೂಡ ಬೇಕಾ ಸಪರೇಟ್ ಆಗಿ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಬೋದು. ಅದಕ್ಕೆಲ್ಲ ಏನು ತೊಂದರೆ ಕೊಡಲ್ಲ ಮುಸ್ಲಿಂ ನಲ್ಲಿ. ಓಕೆನಾ? ಮುಸ್ಲಿಂ ವಿವಾಹದ ಪ್ರಕಾರ, ಮುಸ್ಲಿಂ ನಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಇದೇನು ವಿಧಗಳಿದೆ. ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದರಲ್ಲಿ ಇದು ಯಾರು ಹೇಳ್ದೆ ಅಲ್ವಾ, ಶಿಯಾ ಮತ್ತೆ ಸುನ್ನಿ. ಶಿಯಾ ಅಂದ್ರೆ ಇರಾನ್ ಇರಾಕ್ ಅವರು, ಸುನ್ನಿ ಅಂತ ಅಂದ್ರೆ ಇಂಡಿಯಾದಲ್ಲಿ ಇದಾರೆ, ದುಬೈಲಿ ಇದಾರಲ್ಲ ಅವರು. ಇಲ್ಲೂ ಕೂಡ ಶಿಯಾದವ್ರು ಇದಾರೆ, ಅಲ್ಲ ಶಿಯಾ ಸುನ್ನಿ ಅವರು ಇದಾರೆ. ಬಟ್ ಜಾಸ್ತಿ ಜನ ಮೆಜಾರಿಟಿ ಅವರು ಇವರು ಸುನ್ನಿ ಅವರು ಇಂಡಿಯಾದಲ್ಲಿ ದುಬೈನಲ್ಲಿ ಇದಾರೆ. ಇವರು ಇರಾನ್ ಇರಾಕ್ ಅಲ್ಲಿ ಇದಾರೆ ಶಿಯಾದವರು. ಇದು ತುಂಬಾ ಇಂಪಾರ್ಟೆಂಟ್. ಇಡೀ ಬುಕ್ಸ್ ಎಲ್ಲ ಬರ್ತಾ ಇರುತ್ತೆ, ಏನ್ ಕನ್ಫ್ಯೂಷನ್ ಆಗ್ಬೇಡಿ. ಓಕೆನಾ? ತುಂಬಾ ಇಂಪಾರ್ಟೆಂಟ್ ಇದನ್ನ ಯು ಶುಡ್ ರಿಮೆಂಬರ್ ಪ್ರಾಪರ್ಲಿ. ಓಕೆ, ವ್ಯಾಲಿಡ್ ಮ್ಯಾರೇಜ್, ಸರಿಯಾದ ವಿವಾಹ ಅಂತ ಅಂದ್ರೆ ಎಲ್ಲ
ಎಲ್ಲಾ ಗೊತ್ತಾ ಕರಾರಿಂದ ಎಲ್ಲಾ ಅಂಶಗಳನ್ನು ಅವಶ್ಯಕತೆ ಪೂರೈಸಬೇಕು. ಗೊತ್ತಲ್ಲ, ಕಾಂಟ್ರಾಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ವಿ ನೋಡಿ ವಿಡಿಯೋದಲ್ಲಿ. ಇದು ಎಲ್ಲದಕ್ಕೂ ಬರೀಬೇಕು, ಕಾಂಟ್ರಾಕ್ಟ್ ಎಲ್ಲಾ ಕ್ವಶನ್ಗೆ ಬರೀಬೇಕು. ಕರಾರಿಂದ ಎಲ್ಲಾ ಅಂಶಗಳನ್ನ ಪೂರೈಸಬೇಕು. ಅಂದ್ರೆ ಸಮಕ್ಷತೆ ಇರಬೇಕು, ಸ್ವತಂತ್ರವಾಗಿ ಒಪ್ಪಿಗೆ ಕೊಡಬೇಕು, ಎಲ್ಲಾ ಔಪಚಾರಿಕತೆಯನ್ನು ಫಾಲೋ ಮಾಡಬೇಕು, ಮತ್ತು ನಿಷೇಧಿಸಲ್ಪಟ್ಟಿರಬಾರ್ದು. ಯಾವ್ದು ಯಾರು ಮದುವೆ ಆಗಬಾರ್ದು ಅದನ್ನು ಅವ್ರನ್ನ ಮದುವೆ ಆಗಬಿರಬಾರ್ದು. ಸಂಪೂರ್ಣವಾಗಿ ಪೂರೈಸಿದ್ರೆ ಅವಾಗ ವಿವಾಹ ಏನಾಗುತ್ತೆ, ಸಹಿ ಇದಾಗುತ್ತೆ. ಅಂದ್ರೆ ವ್ಯಾಲಿಡ್ ಅಂತ ಕರೀತಾರೆ. ವ್ಯಾಲಿಡ್ ಮ್ಯಾರೇಜ್ ನ ಸಹಿ ಅಂತ ಕರೀತಾರೆ. ಸಹಿದಲ್ಲ ಸಹಿ ಅಂತ ಕರೀತಾರೆ. ಇದ್ರ ಪರಿಣಾಮ ಮಕ್ಕಳಿಗೆ ಧರ್ಮಜರಾದವ್ರಿಗೆ ದುಡ್ಡು ಸಿಗುತ್ತೆ, ಮತ್ತೆ ಅವ್ರಿಗೆ ಏನಂತ ತಂದೆ ಆಸ್ತಿಲಿ ಸಿಗುತ್ತೆ, ಮತ್ತೆ ಕಾನೂನುಬದ್ಧವಾಗಿ ಆಗ್ತಾರೆ, ಮತ್ತೆ ಹೆಂಡತಿಗೆ ಮೇಹರ್ ಸಿಗುತ್ತೆ, ಜೀವನಾಂಶ ಸಿಗುತ್ತೆ. ಓಕೆನಾ. ಇದು ಸುನ್ನಿಸಿ ಎರಡರಲ್ಲೂ ಇದು ಓಕೆ. ಇದೊಂದು ವಿಧ ಇದೆ. ಓಕೆನಾ. ನೆಕ್ಸ್ಟ್ ಶೂನ್ಯ ವಿವಾಹ ಅಂದ್ರೆ ಕಾನೂನು ಬಾಹಿರವಾದ ವಿವಾಹ. ಅಂದ್ರೆ ಮೊದಲಿಂದನೂ ಕಾನೂನು ಶೂನ್ಯವಾಗಿರುತ್ತೆ. ಅಂದ್ರೆ ಇದಾಗುತ್ತಲ್ಲ ಕಾಂಟ್ರಾಕ್ಟ್ ಮೊದಲಿಂದ ಶೂನ್ಯ ಅಂತ. ಆತರ ವಿವಾಹವು ಶೂನ್ಯ ವಿವಾಹ. ವಸ್ತುಸ್ಥಿತಿಯಲ್ಲಿ ಎಲ್ಲಾಗಲಿ ವಸ್ತು ಸ್ಥಿತಿಯಲ್ಲಾಗಲಿ ಕಾನೂನಲ್ಲಾಗಲಿ ಅದು ಅಸ್ತಿತ್ವಕ್ಕೆ ಬರುವುದಿಲ್ಲ. ಅದು ವಿವಾಹನಲ್ಲಾಗಿರ್ಲಿ ಕಾನೂನಲ್ಲಾಗಲಿ ಅದು ಅಸ್ತಿತ್ವಕ್ಕೆ ಬರೋದಿಲ್ಲ. ಓಕೆನಾ. ಶೂನ್ಯ ವಿವಾಹ ಯಾವಾಗ ಶೂನ್ಯ ಆಗುತ್ತೆ ಅಂದ್ರೆ ರಕ್ತ ಸಂಬಂಧದಲ್ಲಿ ಏನಾದ್ರು ಮದುವೆ ಆದ್ರೆ, ರೂಲ್ಸ್ ಹೇಳಿದಲ್ಲ. ಮತ್ತೆ ಮುಸ್ಲಿಂ ಅಲ್ದೇನರನ್ನ ಮದುವೆ ಆದ್ರೆ, ಶಿಯಾ ಪುರುಷ ಏನಾದ್ರು ಮದುವೆ ಮಾಡ್ಕೊಂಡಾಗ ಸುನ್ನಿಲಿ ಅಲೋ ಇದೆ. ಓಕೆನಾ. ಸುನ್ನಿನಲ್ಲಿ ಬೇರೆ ಕಿತಾಬ್ನ ಮದುವೆ ಆಗ್ಬೋದು, ಅದೇ ಶಿಯಾದಲ್ಲಿ ಮದುವೆ ಆಗಂಗಿಲ್ಲ. ಬೇರೆ ಕ್ಯಾಸ್ಟ್ ಅವ್ರನ್ನ ಮದುವೆ ಆದ್ರೆ ಅವಾಗ ಅದು ವ್ಯಾಲಿಡ್ ಇರಲ್ಲ. ಬೇರೆ ಆಲ್ರೆಡಿ ಪತ್ನಿ ಆಗಿದ್ರೆ ಅವ್ರನ್ನೇನಾರ ಮದುವೆ ಆದ್ರೆ ಅವಾಗ ಶೂನ್ಯ ಆಗ್ಬಿಡುತ್ತೆ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ, ಅವ್ರ ಹುಟ್ಟ ಮಕ್ಕಳಿಗೆ ಯಾವುದೇ ಒಂದು ಕಾನೂನುಬದ್ಧ ಸಿಗಲ್ಲ. ಮತ್ತೆ ಮಹಿಳೆ ಇವ್ರ ಮದುವೆ ಆದ್ರಲ್ಲ ಅವ್ರಿಗೂ ಕೂಡ ಜೀವನಾಂಶನೂ ಸಿಗಲ್ಲ. ಮೇಹರ್ ಅಂದ್ರೆ ಕನ್ಯಾ ಶುಲ್ಕ. ಮೇಹರ್ ಅಂದ್ರೆ ದುಡ್ಡು ಕೊಡೋದು. ದುಡ್ಡು. ಈ ಕನ್ಯಾ ಶುಲ್ಕ ಅಂದ್ರೆ ಮದುವೆ ಆಗ್ಬೇಕಾದ್ರೆ ಕೊಟ್ಬಿಟ್ಟು ಮದುವೆ ಆಗ್ತಾರೆ ಅವರು ಮುಸ್ಲಿಂ. ಅದನ್ನೇ ಮೇಹರ್ ಅಂತ ಕರೀತಾರೆ. ಇದ್ದತ್ ಗೊತ್ತಾಯ್ತು, ಮೇಹರ್ ಗೊತ್ತಾಯ್ತು. ನೆಕ್ಸ್ಟ್ ಏನದು ಕ್ರಮಬದ್ಧವಲ್ಲದ ವಿವಾಹ. ಅಂದ್ರೆ ಶೂನ್ಯ ವಿವಾಹನೇ ಬೇರೆ, ಕ್ರಮಬದ್ಧವಲ್ಲದ ವಿವಾಹನೇ ಬೇರೆ. ಎರಡು ಬೇರೆ. ಎರಡನ್ನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ದೋಷ ಇದೆ ಅಷ್ಟೇನೆ. ನೋಡಿ ಹೇಳ್ತಾರಲ್ಲ, ದೋಷ ಇದ್ರೆ ಒಂದು ಪರಿಹಾರ ಮಾಡಿಸ್ಬಿಟ್ರೆ ಆಯ್ತು ಅಂತ ಹೇಳೋದು, ಹೋಮ ಮಾಡಿಸಿ ಆತರ. ಇದು ಜಸ್ಟ್ ಕ್ರಮಬದ್ಧ ಅಲ್ಲ, ಅದನ್ನ ಕ್ರಮಬದ್ಧ ಮಾಡ್ಕೊಬಿಡುದು ಅಷ್ಟೇನೆ, ಇನ್ನೇನಿಲ್ಲ ಇದರಲ್ಲಿ. ಇದು ಕೇವಲ ಸುನ್ನಿ ಕಾನೂನಲ್ಲಿ ಮಾತ್ರ ಮಾನ್ಯತೆ ಪಡೆದಿದೆ. ಸುನ್ನಿ ಅಂದ್ರೆ ಗೊತ್ತಾಯ್ತಲ್ವಾ. ಸುನ್ನಿ ಅಂದ್ರೆ ಇಂಡಿಯಾದಲ್ಲಿ ಮತ್ತೆ ದುಬೈಲಿ ಇದಾರಲ್ಲ ಇವರು ತುಂಬಾ ಕಡೆ ಇದ್ದಾರೆ. ಸುನ್ನಿ ಕಾನೂನಲ್ಲಿ ಮಾತ್ರ ಇದು ಇದೆ. ಸುನ್ನಿ ಕಾನೂನಲ್ಲಿ ಅದಕ್ಕೇನೆ 3 ವಿಧ ಇದೆ. ಶಿಯಾದಲ್ಲಿ 2 ವಿಧ ಇದೆ, ವ್ಯಾಲಿಡ್ ಮ್ಯಾರೇಜ್ ಮತ್ತೆ ಮುತ ವಿವಾಹ ಪದ್ಧತಿ. ಇದು ಶಿಯಾದಲ್ಲಿ ಮಾತ್ರ ಇದೆ. ಕ್ರಮಬದ್ಧವಲ್ಲ ಇದು, ಅದು ಸುನ್ನಿಲ್ ಮಾತ್ರ ಇದೆ. ಗೊತ್ತಲ್ವಾ. ಶಿಯಾದಲ್ಲಿ ಇದು ಶೂನ್ಯ. ಕ್ರಮಬದ್ಧವಲ್ಲದು ಅಂದ್ರೆ 5ನೇ ಮದುವೆ ಆಗ್ಬಿಡೋದು. ಈಗ ಸಾಕ್ಷಿನೇ ಇಲ್ಲದೆ ಮದುವೆ ಆಗ್ಬಿಡೋದು. ಸಾಕ್ಷಿ ಇರ್ಬೇಕು ತಾನೆ, ಸಾಕ್ಷಿ ಇಲ್ದೇನೆ ಮದುವೆ ಆಗ್ಬಿಡೋದು. ನಂತರ ಸಾಕ್ಷಿಯನ್ನು ತಂದ್ರೆ ಅದು ಸರಿ ಮಾಡ್ಕೋಬಿಡೋದು. ದೋಷ ಇದ್ರೆ ಸರಿ ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಂಗೆ ಪರಿಹಾರ ಮಾಡ್ಕೋಬಹುದು. ಇದನ್ನ 5ನೇ ಮದುವೆ ಆಗ್ಬಿಟ್ರೆ ಅದ್ರಲ್ಲಿ ಒಬ್ಳು ಹೆಂಡತಿಗೆ ತಲಾ ಕೊಟ್ಬಿಟ್ರೆ ಸರಿಯಾಗ್ಬಿಡ್ತದೆ ಅಷ್ಟೇನೆ. ಇದ್ದತ್ ಆಚರಿಸ್ತಿರೋ ಇದ್ದಚಾರಣೆ ಮಾಡ್ಬೇಕು ಅಂತ ಇರುತ್ತಲ್ಲ, ಅಂತ ಮಹಿಳೆ ಮದುವೆ ಆಗ್ಬಾರ್ದು ಅಂತ ಹೇಳುತ್ತೆ. ಮದುವೆ ಶೂನ್ಯ ಅಂತ. ಅದೇ ಇದ್ದತ್ ಮುಗಿದ್ಮೇಲೆ ಆಟೋಮೆಟಿಕ್ ಸರಿಯಾಗ್ಬಿಡುತ್ತೆ ಅಷ್ಟೇ. ಒಂಥರ ದೋಷ ಇದೆ ಅಷ್ಟೇನೆ, ಇನ್ನೇನು ಇದಾಗ್ಬಿಡಲ್ಲ. ಆ ತರ ಇದು ಮುಸ್ಲಿಂ ತರ. ಮುಸ್ಲಿಂ ಅಂದ್ರೆ ಏನಾದ್ರು ಮುಸ್ಲಿಂ ಕಿತಾಬಿಯ ನಲ್ಲದ ಅಂದ್ರೆ ಅಂತ ಹುಡುಗಿ ಲೇಡೀಸ್ನ ಏನಾದ್ರು ಮುಸ್ಲಿಂ ಅವರು ಬೇರೆ ಕಿತಾಬ್ ಅಲ್ದನೇ ಇರೋ ಮಹಿಳೆ ಏನಾದ್ರು ಮದುವೆ ಆದ್ರೆ, ಬೇರೆ ಕ್ಯಾಸ್ಟ್ ಬೇರೆ ಧರ್ಮದವ್ರು ಮದುವೆ ಆಗ್ಬಿಟ್ರಾಗ ಆ ಮಹಿಳೆ ಮುಸ್ಲಿಂ ಧರ್ಮಕ್ಕೆ ಸೇರ್ಕೊಂಡ್ರೆ ಆಗ ಸರಿಯಾಗ್ಬಿಡ್ತದೆ. ಇದೇನಾದ್ರೆ ಸ್ವಲ್ಪ ದೋಷ ಇದೆ, ಆಮೇಲೆ ಸರಿ ಮಾಡ್ಕೊಬಿಡ್ತಾರೆ. ಆ ತರದ್ದು. ಇದನ್ನ ಪರಿಣಾಮ ಏನಾಗುತ್ತೆ ಅಂದ್ರೆ, ಏನಾದ್ರು ಓಕೆ ಈ ತರ ಇರ್ರೆಗ್ಯುಲರ್ ಆಗಿದೆ, 5ನೇ ಮದುವೆ ಆಗ್ಬಿಟ್ಟ, ಆದ್ರೂ ದೈಹಿಕ ಸಂಪರ್ಕ ಏನಾದ್ರು ಹೊಂದ್ಬಿಟ್ರೆ ಅವ್ರಿಗೆ ಮೇಹರ್ ಸಿಗುತ್ತೆ. ಮೇಹರ್ ಸಿಗಲ್ಲ ಅಂತೆಲ್ಲ ಇಲ್ಲ, ಮೇಹರ್ ಸಿಗುತ್ತೆ ಅವ್ರಿಗೆ. ಮತ್ತೆ ಮಕ್ಕಳು ಕೂಡ ಅವ್ರಿಗೆ ಒಂದು ಹಕ್ಕು ಸಿಗುತ್ತೆ, ಆಸ್ತಿಲಿ ಹಕ್ಕು ಸಿಗುತ್ತೆ. ಆದರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪತ್ನಿಗೆ ಪತಿಯ ಆಸ್ತಿಲಿ, ಪತಿಗೆ ಪತ್ನಿ ಆಸ್ತಿಲಿ ವಾರಸುದಾರಿಕೆ ಬರೋದಿಲ್ಲ. ಸತ್ತೋಗ್ಬಿಟ್ರೆ ಗಂಡ ಸತ್ತೋಗ್ಬಿಟ್ರೆ ಹೆಂಡತಿಗೆ ಬರುತ್ತೆ, ಹೆಂಡತಿ ಅದು ಸಿಗಲ್ಲ ಇದ್ರಲ್ಲಿ. ಅದೇ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ಅದೇ ಕ್ರಮಬದ್ಧವಲ್ಲದ ವಿವಾಹ ಅಂತ ಕರಿತೀವಿ. ನೆಕ್ಸ್ಟ್ ಮುತ ವಿವಾಹದ ಪದ್ಧತಿ. ಮುತ ವಿವಾಹ ಅಂದ್ರೆ ಇದೊಂಥರ ತಾತ್ಕಾಲಿಕ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಟೆಂಪ್ರವರಿ ಮ್ಯಾರೇಜ್. ಈಗ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಒಂದ್ ಪ್ಲೇಸ್ ಇನ್ನೊಂದ್ ಪ್ಲೇಸ್ಗೆ ವ್ಯವಹಾರಕ್ಕೆ ಅಂತ ಹೋಗ್ತಿದ್ರು. 1 ವರ್ಷದವರೆಗೂ ಬೇರೆ 1 ವರ್ಷ 2 ವರ್ಷ 1 ತಿಂಗಳು ಈ ತರ ಎಲ್ಲ ಬೇರೆ ಹೊರಟೋಗ್ಬಿಡ್ತಿದ್ರು. ಅವಾಗ ಅವ್ರಿಗೆ ಮದುವೆನೇ ಹೆಂಡತಿನೇ ಇರ್ಲಿಲ್ಲ, ಮದುವೆನೇ ಇರ್ಲಿಲ್ಲ. ಆ ತರ ಹೆಂಡತಿ ಇದ್ರೂನು ಹೆಂಡತಿ ಪಕ್ಕದಲ್ಲಿ ಇರ್ತಿರಲ್ಲ, ಅದಕ್ಕೆ ಏನ್ ಮಾಡ್ತಿದ್ರು, ಟೆಂಪ್ರವರಿ ಮ್ಯಾರೇಜ್ ಮಾಡ್ಕೊಳ್ತಾ ಇದ್ರು. ಹಿಂದಿನ ಕಾಲ ವ್ಯಾಪಾರಕ್ಕೆ ಹೋದಾಗ ಅರಬ್ಬರು ಇದ್ರ ಅವ್ರು ವೇಶ್ಯಾವಾಟಿಕೆ ಇನ್ವಾಲ್ವ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಮುತ ವಿವಾಹ ಅನ್ನೋ ಒಂದು ಕಾನ್ಸೆಪ್ಟ್ ನ ಕೊಟ್ರು. ಯಾಕಂದ್ರೆ 1 year 2 year ಎಲ್ಲ ಹೊಟ್ಟೋಗ್ತಾರಲ್ಲ ಅಂತ ಟೆಂಪ್ರವರಿ ಮ್ಯಾರೇಜ್ ನ ಮಾಡ್ಕೊಳ್ತಿದ್ರು. ಇಲ್ಲಿ ಏನಂದ್ರೆ ಮೇನ್ ಇಂಪಾರ್ಟೆಂಟ್, ಇದರಲ್ಲಿ ಟೆಂಪ್ರವರಿ ಮ್ಯಾರೇಜ್ ಟೈಮು ಅಂತ ಬರೀತಾರೆ. 1 ತಿಂಗಳವರೆಗೆ 1 ವರ್ಷದವರೆಗೆ ಅಂತ ಮದುವೆ ಆಗ್ಬೇಕಾದ್ರೆ ಬರೀತಾರೆ. ನೆಕ್ಸ್ಟ್ ಅದಕ್ಕೆ ಇಷ್ಟು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಏನ್ ಹೇಳಿ, ಅಮೌಂಟ್ 1 ಲಕ್ಷ, ಟೈಮ್ 1 ವರ್ಷದವರೆಗೆ ಮತ್ತೆ 1 ಲಕ್ಷದವರೆಗೆ ಅಂತ ಫಿಕ್ಸ್ ಮಾಡ್ಬಿಟ್ಟು ಮದುವೆ ಆಗ್ತಾರೆ. ಈ ಮದುವೆ ಟೈಮ್ ಮುಗಿದ್ಮೇಲೆ ಆಟೋಮೆಟಿಕ್ ಮದುವೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್.
ಈಗ ಒಂದ್ ವರ್ಷ ಮುಂಚೆಲೆ ಏನಾದ್ರು ಮದ್ವೆ ಇದು ವ್ಯವಹಾರ ಎಲ್ಲ ಮುಗ್ದೋಯ್ತು, ವಾಪಸ್ ಹೋಗ್ತಿದ್ದಾನೆ, ಅವಾಗ ಏನ್ ಮಾಡ್ಬೋದು ಬೇಕಾದ್ರೆ ಅವನು, ಓಕೆ ಒಂದ್ ವರ್ಷ ಬೇಡ, ಓಕೆ 3 ತಿಂಗಳು ಸಾಕು, ಓಕೆ ಬಾಕಿದು ಮನ್ನಾ ಮಾಡ್ತಾ ಇದ್ದೀನಿ ಅಂತ ಹುಡುಗಿಗೆ ಹೇಳ್ಬಿಟ್ಟು ಕಳಿಸ್ಬೋದು. ಯಾಕಂದ್ರೆ ವಾಪಸ್ ಕೆಲಸ ಬೇರೆ ಕಡೆ ಹೋಗ್ಬೇಕು, ವಾಪಸ್ ಮನೆ ಕಡೆಗೆ ಹೋಗ್ಬೇಕು ಅಂತ ಅಂದಾಗ ಈ ತರ ಮಾಡ್ತಿದ್ರು. ಅದು ಮುತ ವಿವಾಹ ಅನ್ನೋದಿದೆ. ಇದು ಎಲ್ಲಿದೆ ಅಂತ ಅಂದ್ರೆ ಇತ್ನಾ ಅಸಾರಿಯಾ ಶಿಯಾ ಅಂದ್ರೆ ಇರಾನ್ ಇರಾಕ್ ಸೈಡ್ ಅಲ್ಲಿ ಇದೆ, ಪಂಗಡದಲ್ಲಿ ಮಾತ್ರ ಇದನ್ನು ಮನ್ನಿಸಲ್ಪಟ್ಟಿರೋ ಒಂದು ತಾತ್ಕಾಲಿಕ ಮದುವೆ ಆಗಿದೆ. ಸುನ್ನಿಲಿಲ್ಲ, ಇದು ಶಿಯಾದಲ್ಲಿ ಮಾತ್ರ ಇದೆ, ಗೊತ್ತಾಯ್ತಲ್ಲ. ಇದ್ರಲ್ಲಿ ಇದು ಪರಿಣಾಮ ಬರೀಬೇಕು ಇಂಪಾರ್ಟೆಂಟ್ ಆಗಿ. ಏನಂದ್ರೆ ಮಕ್ಕಳು ಧರ್ಮ ಅಂದ್ರೆ ಕಾನೂನುಬದ್ಧ ಮಕ್ಕಳಾಗಿರ್ತಾರೆ, ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಹಕ್ಕು ಸಿಗುತ್ತೆ, ಆದ್ರೆ ಪತಿ ಪತ್ನಿಯರ ಪರಸ್ಪರ ಆಸ್ತಿಯಲ್ಲಿ ವಾರಸುದಾರರಿಗೆ ಸಿಗೋದಿಲ್ಲ. ಅಂದ್ರೆ ಪತಿ ಆಸ್ತಿ ಸತ್ತೋಗ್ಬಿಟ್ರೆ ಪತ್ನಿಗೆ, ಪತ್ನಿ ಸತ್ತೋತ ಪತಿಗೆ ಆದ್ರೂ ಸಿಗಲ್ಲ. ಇಲ್ಲಿ ಬರೀ ಅವ್ರಿಗೆ ಮಕ್ಕಳಿಗೆ ಹಕ್ಕು ಸಿಗುತ್ತೆ. ಓಕೆ, ಗಂಡನ ಆಸ್ತಿಲಿ ಬಂದ್ ಟೆಂಪ್ರರಿ ಮದುವೆ ಆದ್ನಲ್ಲ ಅವನ ಆಸ್ತಿಲಿ ಹಕ್ಕು ಸಿಗುತ್ತೆ ಮಕ್ಕಳಿಗೆ. ಮತ್ತೆ ಪತ್ನಿಗೆ ಏನತ್ತೆ ಮೇಹರ್ ಗೊತ್ತಲ್ಲ, ಫಿಕ್ಸ್ ಮಾಡಿರ್ತಾರೆ, ಅಮೌಂಟ್ ಫಿಕ್ಸ್ ಮಾಡಿ ಅದು ಸಿಗುತ್ತೆ. ಮತ್ತೆ ಜೀವನಾಂಶ ಸಿಗಲ್ಲ, ಜೀವನಾಂಶ ಲೈಫ್ ಲಾಂಗ್ ಕೊಡ್ತಾ ಹೋಗ್ತಾರಲ್ಲ ಜೀವನಾಂಶ, ಅದು ಸಿಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಏನಾದ್ರೂ ಟೈಮ್ ಒಂದ್ ವರ್ಷ ಬರ್ದಿಲ್ಲ ಅನ್ಕೊಳ್ಳಿ, ಅದೇನಾಗುತ್ತೆ ಪರ್ಮನೆಂಟ್ ಮದುವೆ ಆಗ್ಬಿಡುತ್ತೆ, ಪರ್ಮನೆಂಟ್ ಅವ್ರ ವೈಫ್ ಆಗ್ಬಿಡುತ್ತಲ್ಲ. ಏನಾದ್ರು ಟೈಮ್ ಬರ್ದಿಲ್ಲ ಅಂದ್ರೆ, ಏನಾದ್ರು ಅಮೌಂಟ್ ಬರ್ದಿಲ್ಲ ಮೇಹರ್ ಅಂತ ಅಂದ್ರೆ ಅದು ಶೂನ್ಯ ಆಗ್ಬಿಡುತ್ತೆ. ಮದುವೆ ಶೂನ್ಯ ಆಗ್ಬಿಟ್ರೆ ಏನಾಗುತ್ತೆ, ಹೆಂಡತಿ ಮೇಹರ್ ಕೇಳಕ್ಕಾಗಲ್ಲ, ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಆಸ್ತಿ ಸಿಗಲ್ಲ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಕೇಸ್ ಲಾ ಹೇಳ್ತದಂದ್ರೆ ಅಬ್ದುಲ್ ಖಾದಿರ್ ವರ್ಸಸ್ ಸಲೀಂ ನಲ್ಲಿ ಪತ್ನಿಯು ತನ್ನ ಗಂಡನನ್ನು ಬಿಟ್ಟು ಹೊರಟೋಗ್ತಾಳೆ ಮನೆಗೆ. ಅವಾಗ ಅದೇ ಗಂಡನ್ನು ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆಗೆ ಹೋಗಿಸ್ಕೊ ದಾವಿ ಬಿಡ್ತಾ, ಓಕೆ ನನ್ಗೆ ಅವಳ ಜೊತೆ ಇರಬೇಕು, ಅವಳು ಬರೋದು ಕೇಳಿ ಅಂತ. ಯಾಕೆ ಹೊರಟೋಗಿದ್ದಾಳೆ ಅಂದ್ರೆ ಅವಳು ದುಡ್ಡು ಕೊಟ್ಟಿರಲ್ಲ, ಕನ್ಯಾಶುಲ್ಕ ಕೊಟ್ಟಿರಲ್ಲ. ಅವಾಗ ಕೋರ್ಟ್ ಹೇಳುತ್ತೆ ದೈಹಿಕ ಸಂಪರ್ಕ ಆಗಿದ್ದ ಮುಂಚೆನೆ ಗಂಡನು ಕನ್ಯಾಶುಲ್ಕನ ಕೊಡ್ಬೇಕು, ಕೊಡದೇ ಇದ್ರೆ ಪತ್ನಿ ಬೇಕಾದ್ರೆ ಬಿಟ್ಟು ಹೋಗ್ಬೋದು. ಆವಾಗ ಅದು ವ್ಯಾಲಿಡ್ ಇನ್ವ್ಯಾಲಿಡ್ ಮದ್ವೆನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಕೋರ್ಟ್ ಹೇಳ್ತು. ಇದ್ರಲ್ಲಿ ಏನಂತ ಮುಸ್ಲಿಂ ವಿವಾಹ ಒಂದು ಸಂಸ್ಕಾರ ಅಲ್ಲ, ಅದೊಂದು ಕಾಂಟ್ರಾಕ್ಟ್ ಪ್ರತಿಫಲ ಇಲ್ಲದ ಕರಾರು, ಶೂನ್ಯ ಅಂತ ಹೇಳ್ಬಿಡಲ್ವಾ. ಹಂಗೆ ದುಡ್ಡನ್ನೇ ಕೊಟ್ಟಿಲ್ಲ, ಸೊ ಅದು ಶೂನ್ಯ ಅಂತ ಕೋರ್ಟ್ ಡಿಕ್ಲೇರ್ ಮಾಡ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ಬಿಡ್ತು ಅಷ್ಟೇನೆ. ನೆಕ್ಸ್ಟ್ ನಫೀಸ್ ಉನೀಸಾ ವಿರುದ್ಧ ಮೀರಾ ಮುತ್ತಾಜ್. ಇದ್ರಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಯಾರ ಸಮ್ಮತಿನೂ ಬೇಕಾಗಿಲ್ದೇನೆ ಒಬ್ಳು ಲೇಡಿ ಮದುವೆಗೆ ಒಪ್ಪಿಗೆ ಕೊಡಬಹುದು, ಸ್ವತಂತ್ರವಾಗಿ ಕೊಡಬಹುದು ಅಂತ ಹೇಳುತ್ತೆ. ಸಹಜಾದ್ ಖಾನಂ ವರ್ಸಸ್ ಫಕೀರ್ ಜಂಗ್. ಇದ್ರಲ್ಲಿ ಹೇಳಿದ್ರೆ ಇದು ಮುತ ವಿವಾಹದ ಮಾನ್ಯತೆ ಬಗ್ಗೆ ಒಂದು ವಿವಾದ ಬರ್ತದೆ. ಅಂದ್ರೆ ಇದ್ರಲ್ಲಿ ಏನಂತ, ಮುತ ವಿವಾಹ ಒಂದು ವ್ಯಾಲಿಡ್ ಆಗಬೇಕು ಅಂದ್ರೆ ಇಬ್ಬರು ಪಕ್ಷಗಳು ತಾವೇ ಒಪ್ಪಂದವನ್ನು ಮಾಡ್ಕೊಂಡು ನಿಗದಿಯಲ್ಲಿ ಟೈಮ್ ಅನ್ನು ಬರ್ದಿರ್ಬೇಕು ಎಂದು, ಅವಾಗ ಮಾತ್ರ ಅದು ಮುತ ವಿವಾಹ ವ್ಯಾಲಿಡ್ ಆಗುತ್ತೆ. ಟೈಮ್ ಬರದೇ ಇದ್ರೆ ಅದೇನಾಗುತ್ತೆ, ಪರ್ಮನೆಂಟ್ ಮ್ಯಾರೇಜ್ ಆಗ್ಬಿಡುತ್ತೆ ಅಂತ ಹೇಳುತ್ತೆ. ಇದು ಇಷ್ಟು ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದಲ್ಲ, ಅಷ್ಟೇನೆ, ಇನ್ನೇನಿಲ್ಲ. ಇದು ಮದುವೆ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಯಾವುದು ಕರಾರು, ಇದು ಎಕ್ಸ್ಪ್ಲನೇಷನ್ ಅದು ಬರೀ ಕರಾರಲ್ಲ, ಸ್ವಲ್ಪ ಅದಕ್ಕೆ ಪ್ರೊಸೀಜರ್, ಧಾರ್ಮಿಕದ ಅಡಚಣೆಗಳು, ಹೊಣೆಗಾರಿಕೆಗಳೆಲ್ಲ ಇದೆ. ಹಾಗೆ ಮಗು ನೋಡ್ಕೊಳ್ಬೇಕು, ಮದುವೆ ಆದ್ರೆ ಆಸ್ತಿ ಹೋಗುತ್ತೆ, ಮತ್ತೆ ಮೇಹರ್ ಕೊಡ್ಬೇಕು, ಮತ್ತೆ 4 ಚೆನ್ನಾಗಿರೋ ಮದುವೆ ಆಗಂಗಿಲ್ಲ, ಈ ತರ ಎಲ್ಲ ಬೇರೆ ಬೇರೆ ಅಡಿಷನಲ್ ಕಾಂಟ್ರಾಕ್ಟ್ ಜೊತೆ ಅದನ್ನು ಇದೆ. ಇದು ವ್ಯಭಚಾರಗಳನ್ನು ತಡೆಯೋಕ್ಕೋಸ್ಕರ, ಮತ್ತೆ ಒಂದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡೋದಕ್ಕೋಸ್ಕರ ಮೇಹರ್ ಕೊಟ್ಟು, ಇದಕ್ಕೋಸ್ಕರ ಇದೆಲ್ಲ ಇದೆ. ಮತ್ತೆ ಮುತ ವಿವಾಹ ಶಿಯಾದಲ್ಲಿ ವ್ಯಾಲಿಡ್ ಇದೆ. ಇರ್ರೆಗ್ಯುಲರ್ ಅಂದ್ರೆ ದೋಷಪೂರಿತ ವಿವಾಹ ಇದೆ, ಅದು ಸುನ್ನಿಲ್ ಇದೆ. ಅದನ್ನು ಬೇಕಾದ್ರೆ ದೋಷ ಇದ್ರೆ ಪರಿಹಾರ ಮಾಡ್ಬಿಡ್ತಾರೆ, ಗೊತ್ತಾ. ಇದರಲ್ಲಿ ಪಂಡಿತರು ಹತ್ರ ಅದೇ ತರ ಇಲ್ಲೂ ಕೂಡ ಪರಿಹಾರ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಮುಸ್ಲಿಂ ಅಂದ್ರೆ ಯಾರು? ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಪ್ರೀವಿಯಸ್. ಇದರಲ್ಲಿ ಏನಂದ್ರೆ ಅಡಿಷನ್ ಆಗಿ ಬಂದಿರೋದು ಕಾನೂನಿನ ವಿವಿಧ ಪಂಥಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅನ್ನೋದು ಇಂಪಾರ್ಟೆಂಟ್. ಮುಸ್ಲಿಂ ಅಂದ್ರೆ ಯಾರು ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆ, ಪಂಥಗಳು ಬೇಕಾಗಿರ್ತದೆ ಇದರಲ್ಲಿ ಕ್ವಶನ್ ಅಲ್ಲಿ, ಪಂಥಗಳು ಕೇಳ್ತಾರೆ. ಇದು ಅಷ್ಟೊಂದು ರಿಪೀಟೆಡ್ ಆಗಿ ಕ್ವಶನ್ ಏನು ಬರಲ್ಲ, ರಿಪೀಟೆಡ್ ಕ್ವಶನ್ ಬರೋದು ಫಸ್ಟ್ 2 ಕ್ವಶನ್ ಹೇಳಿದ್ನಲ್ಲ, ಒಂದು ವ್ಯಾಲಿಡ್ ಮ್ಯಾರೇಜ್ ಮತ್ತು ಮೂಲಗಳು, ಇವು ಎರಡೇ ಇಂಪಾರ್ಟೆಂಟ್. ಟೈಮ್ ಆಗಲ್ಲ ಅಂದ್ರೆ ಅವೆರಡು ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ಬಾಕಿ ಇದು 4th ಕ್ವಶನ್ ಮುಸ್ಲಿಂ ಅಂದ್ರೆ ಯಾರು, ಅವನು ಡ್ಯೂಟಿ ಏನು, ಮೊದಲೇ ಅವನ ಪ್ರಕಾರಗಳು, ಮುಸ್ಲಿಂ ಅವರ ಪ್ರಕಾರಗಳು, ಜನ್ಮದಿಂದ ಮುಸ್ಲಿಮು ಅದೆಲ್ಲ ಓದಿದೀವಿ ಆಲ್ರೆಡಿ ಫಸ್ಟ್ ನಲ್ಲಿ. ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಅಂದ್ರೆ ಪಾರ್ಟ್ 3 ಅಂದ್ರೆ ವಿವಿಧ ಪಂಥಗಳು, ಉಪಪಂಥಗಳೇನು, ಶಿಯಾ ಮತ್ತೆ ಸುನ್ನಿ ಪಂಥಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನು, ಒಬ್ಬ ಮುಸ್ಲಿಮನು ತನ್ನ ಪಂಥವನ್ನು ಬದಲಾಯಿಸಬಹುದಾ, ಈ ಪಂಥದಿಂದ ಆ ಪಂಥಕ್ಕೆ ಜಂಪ್ ಮಾಡಬಹುದಾ ಅನ್ನೋದನ್ನ ಈ ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವೀಗ. ಇಲ್ಲಿ ಮುಸ್ಲಿಂ ಲಾ ನಲ್ಲಿ ಏನಂತ ಅಂದ್ರೆ ಈ ವೈಯಕ್ತಿಕ ವಿಚಾರಗಳು ಇರ್ತಾವಲ್ಲ, ಮದುವೆ ಮತ್ತೆ ಆಸ್ತಿ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ. ಇದು ಇಸ್ಲಾಮಿಕ್ ನಲ್ಲಿ ನ್ಯಾಯಶಾಸ್ತ್ರವು ಏಕ ಮಾತ್ರ ದೇವರನ್ನು ನಂಬಿದೆ, ಅದ್ರ ಮೇಲೆ ನಿಂತ್ಕಡೆ ಇಸ್ಲಾಮಿಕ್ ಅಲ್ಲಿ
ಯಾವ ಪಂಥ ಆದ್ರೂ ಸರಿ ಇಬ್ರು ಇಬ್ರು ನಂಬೋದು ಒಂದೇ ದೇವರು ಅಂತಾನೆ ನಂಬ್ತಾರ ಇಬ್ರು. ಇಸ್ಲಾಂ ಧರ್ಮವನ್ನು ಅನುಸರಿಸುವ ಪ್ರತಿಯೊಬ್ಬನು ಈ ಕಾನೂನಿಗೂ ಅನ್ವಯಿಸಿದ, ಅವ್ನು ಯಾರು ಫಾಲೋ ಮಾಡೋ ಅವ್ನಿಗೆ ಈ ಕಾನೂನು ಅಪ್ಲೈ ಆಗುತ್ತೆ. ಇಸ್ಲಾಂ ಧರ್ಮದಲ್ಲಿ ಏನಾಯ್ತು ಅಂದ್ರೆ ಪ್ರವಾದಿ ಮಹಮ್ಮದ್ ಅವ್ರು ಸತ್ತೋಗ್ಬಿಟ್ಟಾಗ ಡಿವೈಡ್ ಆಗೋಯ್ತು. ಅವ್ರ ಮಧ್ಯದಲ್ಲಿ ಅವ್ರ ಜೊತೆ ಇದ್ದವರು 4 ಜನ ಇದ್ರು, 1 2 3 4. ಈ 4 ಜನರಲ್ಲಿ ಇವ್ರು 3 ಜನ ಸಪರೇಟ್ ಆದ್ರು, ಇವ್ರೊಬ್ರು ಸಪರೇಟ್ ಆದ್ರು. ಹಿಂಗೆ ಸಪರೇಟ್ ಆಗಿ ಹೋದ್ರು. ನಾನ್ ನಾಯಕ ಆಗ್ಬೇಕು ಅಂತ. ಇವ್ರು 3 ಜನ ಸೇರ್ಕೊಂಡು ಏನಾದ್ರು ಇವ್ರು 3 ಜನ ಇರೋದನ್ನ ಇವ್ರು ನಾಯಕರಾದ್ರು. ಯಾವುದಕ್ಕೆ? ಸುನ್ನಿಗೆ, ಇದು ಶಿಯಾಗೆ, ಇವ್ರು ಸಪರೇಟ್ ನಾಯಕರಾದ್ರು. ಮತ್ತೆ ಅವ್ರವ್ರ ವಿಚಾರಗಳು ಅವ್ರವ್ರ ಚಿಂತನೆ ಬೇರೆ ಬೇರೆ ಆಗಿತ್ತು. ನಾನ್ ನಾಯಕ ಆಗ್ಬೇಕು ಅಂತ ಅವ್ರವ್ರ ಮಧ್ಯೆ ಸ್ವಲ್ಪ ಒಡಕು ಉಂಟಾಗಿ ಸಪರೇಟ್ ಆಗಿ ಪಂಥಗಳದು. ಇದರಲ್ಲಿ ಕೆಲವು ಪಂಥಗಳು ಬಂದ, ಮತ್ತೆ ಇದರಲ್ಲೂ ಸಪರೇಟ್ ಬ್ರಾಂಚ್ಗಳು ಸ್ಕೂಲ್ಗಳು ಬಂದ. ಸೊ ಅದನ್ನ ನಾವೀಗ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದೀವಿ, ಅಷ್ಟೇ, ಏನೇನಿಲ್ಲ. ಓಕೆ, ಈ ಕ್ವಶನ್ ಅಲ್ಲಿ ಅದೇನೆ ಬೇಕಾಗಿರೋದು. ಮೊಹಮ್ಮದ್ ಇದೆಲ್ಲ ಅವ್ರು ಸತ್ತೋದ್ಮೇಲೆ ಅವ್ರು ನೆಕ್ಸ್ಟ್ ಯಾರಾಗ್ಬೇಕು ಅಂತ ಗಲಾಟೆ ಆಗ್ಬಿಟ್ಟಾಗ ಆಗ ಈ ತರ ಯಾರು ಸ್ಪ್ಲಿಟ್ ಆಗ್ಬಿಟ್ರು. ಅದ್ರಲ್ಲಿ ಮೈನ್ ಆಗಿ ಸುನ್ನಿ ಮತ್ತೆ ಶಿಯಾ ಅಂತ ಸ್ಕೂಲ್ಗಳಾದ್ದು. ಇದ್ರಲ್ಲಿ ಮತ್ತೆ ಉಪಪಂಥಗಳು ಎಲ್ಲ ಬಂದು, ಸಬ್ ಕ್ಲಾಸಸ್ ಎಲ್ಲ ಬಂದು, ಸಬ್ ಸ್ಕೂಲ್ಗಳೆಲ್ಲ ಬಂದ. ಓಕೆನಾ, ಇದನ್ನ ನಾವು ಈಗ ಓದೋದಕ್ಕೆ ಹೋಗ್ತಾ ಇದೀವಿ. ನೋಡಿ, ಸುನ್ನಿ ಅಂದ್ರೆ ಇಂಡಿಯಾದಲ್ಲಿ ದುಬೈಲಿ ಇರೋದು, ಶಿಯಾ ಅಂದ್ರೆ ಇದರಲ್ಲಿ ಇರಾನ್ ಅಲ್ಲಿ ಇರಾಕ್ ಅಲ್ಲಿ ಇರೋರು. ಅದ್ ಮಾಲೆ ಇನ್ಫಾರ್ಮ್ ಮಾಡಿದೀನಿ. ಓಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ಇವ್ರು 4 ಜನ ಯಾರು ಅಂದ್ರೆ ಪ್ರವಾದಿ ಮಹಮ್ಮದ್ ಜೊತೆ ಇದ್ದವರು. ಇವ್ 4 ಜನ ಇವನು ಆಲಿ ಅಂತ ಹೇಳಿ, ಆಲಿ ಇವನು ಅಲಿಮಯ್ಯ. ಯಾರು ಅಲಿಮಯ್ಯ? ಮಹಮ್ಮದ್ರ ಅಲಿಮಯ್ಯ. ಓಕೆ, ಇವನು ಸಪರೇಟ್ ಆಗಿ ಏನ್ ಮಾಡಿದ್ರು, ಪಂಥ ಮಾಡ್ಕೊಂಡ್ರು, ಶಿಯಾ ಪಂಥನ. ಅದು ಹಂಗೆ ಸಪರೇಟ್ ಆಗಿ ಹೋಯ್ತು. ಸೊ ಮೆಜಾರಿಟಿ ಸುನ್ನಿ ಅವರೇ ಇರೋದು. ಶಿಯಾದವರು ಸ್ವಲ್ಪ ಅವರು ಇದಾರೆ. ಓಕೆ, ಅವರು ಸೆಕೆಂಡ್ ಟಾಪ್. ಓಕೆ, ಇವರು ಫಸ್ಟ್ ಟಾಪ್ ಯಾವುದು? ಸುನ್ನಿ. ಗೊತ್ತಲ್ಲ, ಇದ್ರಲ್ಲಿ ಮಹಮ್ಮದ್ ಮುಸ್ಲಿಂ ಅಂದ್ರೆ ಯಾರು ಎಲ್ಲ ಹೇಳಿದಿನಲ್ಲ, ಅದೇನೆ. ಮಹಮ್ಮದ್ ಅಂದ್ರೆ ದೇವ್ರು, ಅವರೇ ದೇವರ ಮೆಸೆಂಜರು, ದೇವ್ರ ನೇಮಕ ಮಾಡಿರೋ ಪ್ರವಾದಿ ಅಂತ ನಂಬಬೇಕು. ದೇವ್ರು ಒಂದೇ, ಅದು ಅಲ್ಲ ಅಂತ ನಂಬ್ಕೋಬೇಕು. ಅವನೇ ಮುಸ್ಲಿಂ ಆಗ್ತಾನೆ. ಜೊತೆಗೆ ಮತ್ತೆ ದೇವ್ರು ಅವ್ರು ಕೊಟ್ಟಿರೋ ಶಿಕ್ಷೆ ಏನೇ ಇದೆ, ಆ ಪ್ರಸನ್ನತೆಗೆ ಮದ್ವೆ ಆಗ್ಬೇಕು ಅಂತ ಇದೆಯಲ್ಲ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಈ ಕೆಳಗಿನ ಒಂದು ಕರ್ತವ್ಯಗಳಿದೆ, 5 ಪ್ರಮುಖ ಕರ್ತವ್ಯವನ್ನ ಫಾಲೋ ಮಾಡೋನೆ ಮುಸ್ಲಿಂ ಅಂತ ಹೇಳ್ತಾರೆ. ಸ್ವಲ್ಪ ಡೀಟೇಲ್ ಆಗಿದೆ ಮುಸ್ಲಿಂ ಅಂದ್ರೆ ಯಾರು ಅಂತ ಸ್ವಲ್ಪ ಡೀಟೇಲ್ ಆಗಿದೆ. ಇದನ್ನ ಬರೀಬೇಕು. ಕಲ್ಮ ಪಠನೆ ಮಾಡಿ ಘೋಷಣೆ ಮಾಡ್ಕೋಬೇಕು. ಎಲ್ಲ ಮುಸ್ಲಿಮರು ಏಕದೆ ಅಂದ್ರೆ ದೇವರು ಒಬ್ಬನೇ. ಅವರು ಪ್ರವಾದಿಗಳು ಅಪಾಯಿಂಟ್ ಮಾಡಿದ್ದಾರೆ. ಮಹಮ್ಮದ್ರು ದೇವರ ಪ್ರವಾದಿಗಳು. ಅವ್ರು ಹೇಳಿದ್ದು ನಂಬ್ತೀವಿ ಅಂತ ಪಠನೆ ಮಾಡಬೇಕು. ಅದನ್ನು ಮಸೀದಿಗೆ ಹೋಗ್ಬಿಟ್ಟು ಪಠನೆ, ಆಮೇಲೆ ಮಸೀದಿಲಿ ಕನ್ವರ್ಷನ್ ಆಗಬೇಕಾದ್ರೂ ಕೂಡ ಹೇಳಿಸ್ತಾರೆ. ಮತ್ತೆ ಪಠನೆ ಎಲ್ಲ ಮಾಡಿ ನಾನು ಮುಸ್ಲಿಂ ಅಂತ ಒಪ್ಕೊಳ್ಳೋದಕ್ಕೆ ಇದನ್ನು ಕಲ್ಮಾ ಪಠನೆ ಅಂತ ಹೇಳ್ತಾರೆ. ಮತ್ತೆ ನಮಾಜ್ ಮಾಡ್ಬೇಕು. 7 ವರ್ಷದ ಮೇಲ್ಗಡೆ ಇರೋರು ದಿನಕ್ಕೆ 5 ಟೈಮ್ ದೇವರು ಧ್ಯಾನ ಮಾಡ್ಬೇಕು ಅಂತ ಹೇಳುತ್ತೆ. ಅವಾಗ ಕರ್ತವ್ಯಗಳಿವೆಲ್ಲ ಮುಸ್ಲಿಂ ಅಂತ ಅನ್ಸ್ಕೊಂಡು. ಮತ್ತೆ ರೋಜಾ ಅಂತ ಅಂದ್ರೆ ಮುಸ್ಲಿಮರೆಲ್ಲರೂ ಒಂದು ರಂಜಾನ್ ತಿಂಗಳಲ್ಲಿ ಎಲ್ಲರೂ ಉಪವಾಸ ಮಾಡ್ಬೇಕು. ಮಕ್ಕಳು ಮತ್ತೆ ಅನಾರೋಗ್ಯದ ಇರೋನ್ನ ಬೇಕಾದ್ರೆ ಬಿಟ್ಬಿಟ್ಟು. ನೆಕ್ಸ್ಟ್ ಜಕಾತ್ ಅಂದ್ರೆ ಯಾರ ಬಡವರು ಇರ್ತಾರಲ್ಲ ಮುಸ್ಲಿಂ, ಅವ್ರನ್ನ ಚಾರಿಟಿ ಮೂಲಕ ಅವ್ರನ್ನ ಏನಾರು ಹೆಲ್ಪ್ ಮಾಡಿ ಅವ್ರನ್ನ ಬಡತನದಿಂದ ಹೊರಗಡೆ ಕರ್ಕೊರ್ಬೇಕು, ಬಡತನನ ಹೋಗಲಾಡಿಸ್ಬೇಕು ಅಂತ ಕೆಲಸನ ಮಾಡಬೇಕು. ಅವನು ಮುಸ್ಲಿಮ್ನ ಮೊದಲನೇ 4ನೇ ಕರ್ತವ್ಯ. ಇದೆಲ್ಲ ಆದ್ಮೇಲೆ ಹಜ್ಜಾರ್ತಿಗೆ ಹೋಗ್ಬೇಕು. ಇವನ್ನೆಲ್ಲ ಮಾಡಿನು ಆರ್ಥಿಕವಾಗಿ ದುಡ್ಡೆಲ್ಲ ಮಿಕ್ಕೈತಿ ಅಂದ್ರೆ ಅವನು ಜೀವನದಲ್ಲಿ ಒಂದ್ಸಲ ಮೆಕ್ಕಾಗಿ ಹೋಗಿ ತೀರ್ಥಯಾತ್ರೆ ಮಾಡ್ಬೇಕು. ಇಷ್ಟನ್ನೆಲ್ಲ ಫಾಲೋ ಮಾಡ್ತಾನಲ್ಲ ಅವನು ಮುಸ್ಲಿಂ. ಮತ್ತೆ ಇದು ಅವನ ಕರ್ತವ್ಯಗಳು 5. ಅವನು ಮುಸ್ಲಿಂ ಅಂದ್ರೆ ಇಲ್ಲಿದೆ, ಅವನ ಕರ್ತವ್ಯಗಳು 5. ಈ ಕರ್ತವ್ಯಗಳನ್ನ ನೀಟಾಗಿ ಮಾಡ್ತಾವನೆ ಅಂದ್ರೆ ಅವನು ಕರೆಕ್ಟ್ ಆಗಿರೋ ಮುಸ್ಲಿಂ ಅಂತ. ಓಕೆ, ಇದರಲ್ಲಿ ಅದೇ ಮುಸ್ಲಿಂ ಅಲ್ಲಿ ಪ್ರಕಾರಗಳು ಜನ್ಮ ಹುಟ್ಟು ತಕ್ಕಲಿಂದ ಮುಸ್ಲಿಂ. ಓಕೆನಾ, ಅದನ್ನ ಇಬ್ರು ಮುಸ್ಲಿಂ ಆಗಿದ್ರೆ ಆಟೋಮೆಟಿಕ್ ಹುಟ್ಟ ಮಗು ಕೂಡ ಮುಸ್ಲಿಂ ಆಗಿರುತ್ತೆ ಸಹಜವಾಗಿ ಅಂತ ಕೇಸ್ದಲ್ಲಿ ಹೇಳುತ್ತೆ. ಮತ್ತೆ ಮತಾಂತರದಿಂದ ಬೇರೆ ಮತದಿಂದ ಬಂತಾರಲ್ಲ ಅವರು ಕೂಡ ಮುಸ್ಲಿಂ ಆಗ್ತಾರೆ. ಧರ್ಮದ ಬದಲಾವಣೆಯಿಂದ ಮುಸ್ಲಿಂ ಆಗೋದು. ಇದ್ರಲ್ಲಿ ಏನಂತಂದ್ರೆ ಒಬ್ಬ ಮೇಜರ್ ಆಗಿರೋ ಬುದ್ಧಿ ಸರಿಯಾಗಿರ್ಬೇಕು ಅಂತವನು ತನ್ನ ಧರ್ಮನ ಬೇರೆ ಧರ್ಮ ತಿಳಿಸ್ಬಿಟ್ಟು ಬಂದು ನಾನು ಸೇರ್ಕತೀನಿ ಅಂತ ಆಗ್ಬೇಕು ಅಂದ್ರೆ ಅದಕ್ಕೊಂದು ಪ್ರಕ್ರಿಯೆ ಇದೆ. ಹೆಂಗಂದ್ರೆ ಮಸೀದಿಗೆ ಹೋಗ್ಬೇಕು. ಮಸೀದಿಗೆ ಹೋಗ್ಬಿಟ್ಟು ಅಲ್ಲಿ ಇಮಾಮರು ಅಂತ ಇರ್ತಾರೆ, ಅಂದ್ರೆ ಆಧ್ಯಾತ್ಮಿಕ ನಾಯಕರು. ಇಮಾಮರು ಅಂದ್ರೆ ಇಮಾಮ್ ಸಾಬ್ ಕೇಳಿದಿರಲ್ವಾ, ಅದೇ ತರ ಅದು ನೆನಪಿಗೆ ಬರುತ್ತೆ. ಇಮಾಮ್ ಅಂದ್ರೆ ನಾಯಕರು ಇರ್ತಾರೆ, ಆಧ್ಯಾತ್ಮಿಕ ನಾಯಕರು ಅಂತ ಇರ್ತಾರೆ. ಅವರು ತಾವು ಸ್ವಇಚ್ಛೆಯಿಂದ ಇಸ್ಲಾಂ ಧರ್ಮ ಸ್ವೀಕರಿಸ್ತೀಯ ಅಂತ ಕೇಳ್ತಾರೆ. ಇವರು ಹೌದು ಅಂತ ಹೇಳ್ಬಿಟ್ಟು ಕಲ್ಮ ಪಠನೆ ಮಾಡ್ಬೇಕು. ಇದನ್ನ ಓದ್ತಾರೆ, ಇದನ್ನ ಓದಿಸ್ತಾರೆ. ಹೌದು, ಇದು ನಾನೊಂದು ಮಹಮ್ಮದ್ರು ಪ್ರವಾದಿಗಳು, ಅಲ್ಲನೇ ದೇವರು ಅಂತ ನಂಬ್ತೀನಿ ಅಂತ ಪಠನೆ ಮಾಡಿಸ್ತಾರೆ. ನಂತರ ಮುಸ್ಲಿಂ ಹೆಸರಿನಿಂದ
ಇಂದ ನಾಮಕರಣ ಮಾಡ್ತಾರೆ. ಒಂದು ಮುಸ್ಲಿಂ ನೇಮ್ ಕೊಟ್ಬಿಟ್ಟು ನಾಮಕರಣ ಮಾಡ್ಬಿಟ್ಟು ರಿಜಿಸ್ಟ್ರಿ ಸೈನ್ ಮಾಡ್ತಾರೆ. ಇದು ಮತಾಂತರ ಆಗೋಕೆ ಪ್ರಕ್ರಿಯೆ. ಓಕೆನಾ, ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ, ಎಲ್ಲೂ ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ. ಓಕೆನಾ, ಮುಸ್ಲಿಂ ಮತಾಂತರ ಹೆಂಗಾಗ್ತಾರೆ ಅಂತ. ಮತ್ತೆ ಇದಕ್ಕೊಂದು ಕೇಸ್ ಆಯ್ತೆ. ಏನಂದ್ರೆ ಒಬ್ಬ ಮತಾಂತರ ಮುಸ್ಲಿಂ, ನಾನು ಮುಸ್ಲಿಂ ಎಂದು ಹೇಳ್ಕೊಳ್ತಾನೆ, ಆದರೆ ಮುಸ್ಲಿಂ ತತ್ವನ ಆಚರಣೆ ಮಾಡೋದಿಲ್ಲ. ಅವಾಗ ಏನಾಗ್ತದೆ, ಒಬ್ಬ ಮುಸ್ಲಿಂ ಎಂದು ಬಾಯಲ್ಲಿ ಹಿಡಿದ್ರೆ ಆಗಲ್ಲ, ಅವನು ಮುಸ್ಲಿಂ ಆಗಲಾರ, ಆ ತರ ವರ್ತಿಸ್ಬೇಕು, ಮತ್ತೆ ನಂಬಿಕೆ ಇಟ್ಕೊಂಡಿರ್ಬೇಕು, ಅವಾಗ ಮಾತ್ರ ಮುಸ್ಲಿಂ ಆಗ್ತಾನೆ ಅಂತ ಹೇಳ್ತು. ಇದು ಪ್ರಿನ್ಸಿಪಲ್ ಯಾವ್ದ್ರ ಮೇಲೆ ಹೇಳ್ತು, ಮುಸ್ಲಿಂ ಆಗಲು ಇಸ್ಲಾಂ ಧರ್ಮದ ಆಚರಣೆ ಮಾಡಬೇಕು, ಎಲ್ಲ ಪ್ರೊಸೀಜರ್ ಇದೆಯಲ್ಲ ಅದೆಲ್ಲ ಫಾಲೋ ಮಾಡಬೇಕು, ಅವಾಗ ಮಾತ್ರ ಮುಸ್ಲಿಂ ಆಗ್ತಾನೆ ಅಂತ ಇದು ರಾಜ್ ಬಹದ್ದೂರ್ ನಲ್ಲಿ ಹೇಳಿದೆ. ಮತ್ತೆ ಪಂಥಗಳು ಅದ ಹೇಳಿದ್ನಲ್ಲ, ಮಹಮ್ಮದ್ ಇವ್ರು ಇರ್ತಾರಲ್ಲ, ಪ್ರವಾದಿ ಮಹಮ್ಮದ್, ಅವರು ಮರಣ ಆಗ್ಬಿಟ್ರು. ಅವಾಗ ಎಲ್ಲರಲ್ಲಿ ಮುಸ್ಲಿಮ್ಸ್ ನಾನಾಗ್ಬೇಕು, ನಾಯನಾಗ್ಬೇಕು ಅಂತ ಫುಲ್ ಗಲಾಟೆ ಆಗೋಯ್ತು. ಯಾರು ಸೇರ್ಬೇಕು ಅಂತ ಗಲಾಟೆ ನಡ್ಬೇಕಾದ್ರೆ ಫುಲ್ ಭಿನ್ನಮತ ಬಂದು ಕೊನೆಗೆ ಗಲಾಟೆಯಾಗಿ ಏನಾಯ್ತು, ಒಡೆದೋಯ್ತು. ಅವಾಗ ಸಪ್ರೇಟ್ ಸ್ಕೂಲ್ ಆಯ್ತದೆ, ಸುನ್ನಿ ಮತ್ತೆ ಶಿಯಾ. ಸುನ್ನಿ ಅಂದ್ರೆ ಇಂಡಿಯಾದಲ್ಲಿ ಇರೋದು, ದುಬೈನಲ್ಲಿ ಇರೋ, ಶಿಯಾ ಅಂದ್ರೆ ಇರಾನ್, ಇರಾಕ್ ಅವರು ಅಷ್ಟೇ, ಇನ್ನ ಹೆಸರು ಹೇಳೋದು. ಅದೇ ಹೇಳಿದ್ನಲ್ಲ ಅವಾಗಲೇ ಹೇಳಿದ್ನಲ್ಲ ಅವ್ರನ್ನ. ಸುನ್ನಿ ಅಂತ ಅಂದ್ರೆ ಅದೇ ಇಬ್ರು ಇವ್ರ ಜೊತೆ ಇದ್ರು, ಯಾರ ಜೊತೆ, ಮಹಮ್ಮದ್ ಇದ್ರಲ್ಲ ಅವ್ರ ಜೊತೆ ಸಂಗಡಿಗರು. ಪ್ರವಾದಿ ಮಾಡಿದ ನಂತರ ಅವರ ಸಂಗಡಿಗರಾದ ಅಬೂಬಕರ್ ಮತ್ತೆ ಉಮರ್ ಮತ್ತೆ ಇಸ್ಮಾಲ್ನ ಮತ್ತೆ ಆಲಿ, ಇವ್ರು 4 ಜನ ಇದ್ರು. 4 ಜನದಲ್ಲಿ ಈ 3 ಜನ ಇದಾರಲ್ಲ, ಇವ್ 3 ಜನನ್ನ ನಾಯಕರು ಅಂತ ಒಪ್ಕೊಂಡ್ರು. ಇದರಲ್ಲಿ ಅದೇ ಮೂಲಗಳು ಹೇಳಿದ್ನ ಸ್ಟಾರ್ಟಿಂಗು, ಅದರಲ್ಲಿ ಇಜ್ಮಾ ಮತ್ತೆ ಕಿಯಾಸ್ ಗಳನ್ನ ಪ್ರಮುಖ ಮೂಲಗಳಾಗಿ ಇವರು ತಗೊಂಡು ಅದ್ರಲ್ಲಿ ಏನ್ ಫಾಲೋ ಮಾಡ್ತಿದಾರೆ ಅವನ್ನೆಲ್ಲ ಇವರು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಅದ್ರ ಪ್ರಕಾರ ಮೂಲಗಳು ಅದು ಫಾಲೋ ಮಾಡ್ಕೊಂಡು ಮುಸ್ಲಿಂ ಧರ್ಮನ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಈ ಆಲಿ ಇದಾರಲ್ಲ, ಈ ಆಲಿ ಸಪರೇಟ್ ಹೋಗಿ ಅವ್ರು ಏನ್ ಮಾಡಿದ್ರು, ಅವರು ಆಧ್ಯಾತ್ಮಿಕ ನಾಯಕರು ಅಂತ ಕರಿತಾರೆ. ಇದನ್ನ ಇಮಾಮ್ ಅಂತ ಕರಿತಾರೆ. ಇಮಾಮ್ ಆಧ್ಯಾತ್ಮಿಕ ನಾಯಕರು ಅಂತ ತಗೊಂಡು ಅಲ್ಲಿ ಶಿಯಾ ಪಂಥ, ಶಿಯಾ ಸ್ಕೂಲ್ ಆಯ್ತು ಅಲ್ಲಿ. ಇದರಲ್ಲಿ ಉಪಪಂಥಗಳು ಮಾಡ್ದವ್. ಶಿಯಾ ಆಮೇಲೆ ಹೋಗೋಣ. ಸುನ್ನಿನಲ್ಲಿ ಉಪಪಂಥಗಳು 3 ಜನ ಇದ್ರಲ್ಲ ಅವರು. ಇದರಲ್ಲಿ ಇವರು ಹನೀಫಾ ಅಂತ ಬಂದ್ರು. ಇದರಲ್ಲಿ ಇವ್ರು ಏನ್ ಮಾಡಿದ್ರು, ಇದೆಲ್ಲ ಏನಿಲ್ಲ, ಏನೇನ್ ಫಾಲೋ ಮಾಡುತ್ತಾರೋ ಅವರು ಅದ್ರ ಮೇಲೆ ಡಿವೈಡ್ ಮಾಡೋದು ಅಷ್ಟೇ. ಇದ್ರೇನು ಇಜ್ಮಾಗೆ ಮತ್ತೆ ಕಿಯಾಸ್ಗೆ ಜಾಸ್ತಿ ಒತ್ತು ಕೊಟ್ರು. ಇದು ಮೂಲಗಳಿದಾವೆ ನೋಡಿ, ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದನ್ನ ಆ ಮೂಲಗಳನ್ನ ಇವ್ರು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಮಾಲಿಕಿ ಉಪಪಂಥದಲ್ಲಿ ಏನ್ ಫಾಲೋ ಮಾಡೋಕೆ ಶುರು ಮಾಡಿದ್ರು, ಸುನ್ನಿ ಹದೀಸ್, ಅದೇ ಕುರಾನ್ ಮೇಲೆ ಬರುತ್ತಲ್ಲ, ಇದಕ್ಕೆ ಕುರಾನ್ ಅಷ್ಟೇ ಪವಿತ್ರ ಅಂತ ನಂಬಿ ಇದನ್ನ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಅವರೆಲ್ಲ ಮಾಲಿಕಿ ಉಪಪಂಥದವರು ಅಂತ ಕರೀತಾರೆ. ನೆಕ್ಸ್ಟ್ ಸಫಿ ಇದೆಯಲ್ಲ, ಇವರು ಇಜ್ಮಾ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಮೊದಲನೇ ಪಂಥ 2ನೇ ಪಂಥ ಇದೆಯಲ್ಲ, ಇವೆರಡನ್ನು ಬ್ಯಾಲೆನ್ಸ್ ಆಗಿ ಮಾಡಿದ್ರು. ಈ ಅನಾಫಿ ಉಪಪಂಥ ಇದೆಯಲ್ಲ, ಅನಾಫಿ ಮತ್ತೆ ಮಾಲಿಕಿ ಉಪಪಂಥ ಇದನ್ನ ಎಲ್ಲ ಬ್ಯಾಲೆನ್ಸ್ ಮಾಡಿ ತಗೊಂಡ್ರು. ಅದೇ ಸಫಿ. ಅಷ್ಟೇ, ಇನ್ನೇನು ನಾನು ಏನ್ ಹೇಳ್ತೀನಿ ಇದೇ ತರ ಬರೆದ್ರು ಬನ್ನಿ, ತುಂಬಾ ಡೀಪ್ ಆಗೆಲ್ಲ ತಲೆಗೆಡ್ಸ್ಕೊಳ್ಳೋದು ಏನಿಲ್ಲ. ಮತ್ತೆ ಅಂಬ್ಲಿ ಇದೆಯಲ್ಲ, ಅಂಬ್ಲಿ ಉಪಪಂಥ, ಅದೇ ಉಪಪಂಥದಲ್ಲಿ ಇದ್ರಲ್ಲಿ ಮೂಲಗಳು ಇದೆಯಲ್ಲ, ಕಿಯಾಸ್ ಮತ್ತೆ ಪ್ರವಾದಿಯವರ ಮೂಲ ವ್ಯಾಖ್ಯಾನ ಇದೆಯಲ್ಲ, ಹದೀಸ್ಗೆ ಮಾತ್ರ ಇವರು ಭದ್ರಾಗಿದ್ರು. ಸೌದಿ ಅರೇಬಿಯಾದಲ್ಲಿ ಇದನ್ನ ಜಾಸ್ತಿ ನಂಬ್ತಾರೆ. ದುಬೈ ಇದೆಯಲ್ಲ ಆ ಸೈಡ್ ಇಲ್ಲಿ ಜಾಸ್ತಿ ನಂಬ್ತಾರೆ ಇದನ್ನ. ಓಕೆನಾ, ಇದನ್ನ ನಮ್ಮ ಸ್ಟೂಡೆಂಟ್ಸ್ ಒಬ್ರು ಹೆಂಗೆ ನೆನಪಿಟ್ಕೊಳ್ಳೋದು ಸಾರ್ ಅಂತೆಲ್ಲ ಹುಡುಕ್ತಾ ಇದ್ರು. ಅವಾಗ ಅವರು ಏನೋ ಒಂದು ಐಡೆಂಟಿಫೈ ಮಾಡಿದ್ರು ಅಂತ ಹೇಳ್ಕೊಡ್ತೀನಿ ನೋಡಿ. ಹೆಂಗೆ ನೆನಪಿಟ್ಕೊಳ್ಳೋದು, ಸುನ್ನಿಯಲ್ಲಿ ಪಂಥಗಳು ತುಂಬಾ ಇದೆ ಅಲ್ವಾ, ಹೆಂಗೆ ನೆನಪಿಟ್ಕೊಳ್ಳೋದು, ನಿಮಗೆ ಬೇರೆ ತರ ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ, ನಮ್ಮ ಸ್ಟೂಡೆಂಟ್ ಐಡೆಂಟಿಫೈ ಮಾಡಿರೋದು ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ನೆನಪಿಟ್ಕೊಳ್ಳೋದು ಅಂತ. ಓಕೆ, ಇದೊಂದು ಸಿಂಪಲ್ ಆಗಿ ಕಾಮಿಡಿ ತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೆಂಗೆ ಅಂದ್ರೆ, ಅನಾಫಿ ಇದರಲ್ಲ, ಅನಾಫಿ ಹೋಗ್ಬಿಟ್ಟು ಅಂಬ್ಲಿ ಕುಡಿದ್ಬಿಟ್ಟ. ಅಂಬ್ಲಿ ಅಂದ್ರೆ ಗೊತ್ತಲ್ಲ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗೊತ್ತಿರುತ್ತೆ. ಅಂಬ್ಲಿ ಕುಡಿಯೋದು ಅಂದ್ರೆ ಗಂಜಿ ಮಾಡ್ಕೊಂತಾರೆ. ಅದನ್ನ ಅನಾಫಿ ಹೋಗಿ ಅಂಬ್ಲಿ ಕುಡಿದ್ಬಿಟ್ಟ. ಅದಕ್ಕೆ ಸಫಿನ ಮಾಲಿಕಿ ಮಾಡ್ಬಿಟ್ರು. ಅರ್ಥಾಯ್ತಾ? ಅನಾಫಿ ಅಂಬ್ಲಿ ಕುಡ್ದ, ಅದಕ್ಕೆ ಈ ಸಫಿನ ಮಾಲಿಕಿ ಮಾಡಿದ್ರು. ಮಾಲಿಕಿ ಅಂದ್ರೆ ಓನರ್ ಮಾಡಿದ್ರು ಅಂತ. ಇದು ಆಕ್ಚುಲಿ ಆತರ ಅಲ್ಲ, ಏನೋ ಒಂದು ಟ್ರಿಕ್ಸ್ ಬೇಕಲ್ಲ ನೆನಪಿಟ್ಕೊಳ್ಳೋದಕ್ಕೆ. ನೋಡಿ, ಈ ತರ ಎಲ್ಲ ಕಲ್ತ್ಕೊಂಡ್ರೆ ನೀವು ಮರೆಯಕ್ ಚಾನ್ಸೇ ಇಲ್ಲ. ಸುನ್ನಿನಲ್ಲಿ ಪಂಥಗಳು ಏನಾರ ಬಂದ್ಬಿಟ್ರೆ ಆರಾಮಾಗಿ ಎಕ್ಸಾಮ್ ಅಲ್ಲಿ ಬರ್ದು ಬಿಡ್ತೀರಾ. ಓಕೆ, ಸುನ್ನಿ ಸಿಯಾ ಗೊತ್ತು, ಅದ್ರ ಸುನ್ನಿಲಿ ಏನ್ ಬರ್ತದೆ, ಅನಾಫಿ ಅಂಬ್ಲಿ ಕುಡ್ದ, ಸಫಿ ಅದನ್ನ ಮಾಲಿಕಿ ಮಾಡಿದ್ರು ಅಷ್ಟೇ. ಮಾಲಿಕಿ ಅಂದ್ರೆ ಓನರ್ ಮಾಡಿದ್ರು. ಅದಕ್ಕೆ ಅನಾಫಿ ಉಪಪಂಥ, ಮಾಲಿಕಿ ಉಪಪಂಥ, ಸಫಿ ಉಪಪಂಥ, ಅಂಬಲಿ ಉಪಪಂಥ, ಈ ತರ ಒಂದು ಏನೋ ಬರೆದು ಒಂದು ಸೈಡ್ 1 2 3 4 ವರ್ಡ್ಸ್ ಬರೆದು ಏನೋ ಒಂದು ಇದ್ರಲ್ಲಿ ಇಜ್ಮಾ ಫಾಲೋ ಮಾಡ್ತಾರೆ, ಇದ್ರಲ್ಲಿ ಇದನ್ನ ಫಾಲೋ ಮಾಡ್ತಾರೆ, ಸುನ್ನಿ ಹದೀಸ್ ಫಾಲೋ ಮಾಡ್ತಾರೆ, ಇದರಲ್ಲಿ ಇಜ್ಮಾ ಫಾಲೋ ಮಾಡ್ತಾರೆ, 2 ಬ್ಯಾಲೆನ್ಸ್ ಮಾಡ್ತಾರೆ, ಮತ್ತೆ ಇದರಲ್ಲಿ ಹದೀಸ್ ಫಾಲೋ ಮಾಡ್ತಾರೆ ಅಂತ ಬರೆದ್ಬಿಟ್ರೆ ಮುಗಿತು ಅಷ್ಟೇ. ಇನ್ನೇನಿಲ್ಲ. ಇಲ್ಲಿ ಅಂಬ್ಲಿನಲ್ಲಿ ಹದೀಸ್ ಫಾಲೋ ಮಾಡ್ತಾರೆ. ನೋಡಿ, ಇದರಲ್ಲಿ ಇದು ಬರ್ತದೆ, ಇದರಲ್ಲಿ ಬರ್ತದೆ ನೋಡಿ, ಹದೀಸ್ ಫಾಲೋ ಮಾಡ್ತಾರೆ. ಅವ್ರನ್ನ ಇದರಲ್ಲಿ ಅಂಬಲಿ ಉಪಪಂಥದಲ್ಲಿ ಬರ್ತಾರೆ ಅಂತ ಹೇಳೋದು ಅಷ್ಟೇ. ಗೊತ್ತಾ? ಎಷ್ಟು ಈಸಿ ನೋಡಿ, ಈ ತರ ನೆನಪಿಟ್ಕೊಳ್ಳೋದು. ಅನಾಫಿ ಅಂಬ್ಲಿ ಕೊಡೋದು, ಅದಕ್ಕೆ ಸಫಿನ ಮಾಲಿಕಿ ಮಾಡಿದ್ರು. ಅದೇ ಉಪಪಂಥಗಳು. ಓಕೆನಾ, ಮುಗಿತಾ? ನೆಕ್ಸ್ಟ್ ಶಿಯಾಗ ಹೋಗ್ಬಿಡು. ಶಿಯಾದಲ್ಲೂ ಹಂಗೆ ನೆನಪಿಟ್ಕೊಂಡು ಟ್ರಿಕ್ಸ್ ನಮ್ಮ ಸ್ಟೂಡೆಂಟ್ ಕಂಡಿಡಿದ್ದಾರೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ. ಓಕೆ, ಶಿಯಾ ಉಪಪಂಥವು ಇಸ್ಲಾಂ 2ನೇ ದೊಡ್ಡದು, ಗೊತ್ತಲ್ಲ, ಅದು ಮೊದಲನೇವರು 3 ಜನ ಇದ್ರು, ಇದರಲ್ಲಿ 3ನೇವರು. ಇದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅಳಿಯದಂತ ಅವ್ನ ಅಳಿಯ ಇದ್ನಲ್ಲ, ಸನ್ನಿಂದ ಸೋದರ ಸಂಬಂಧಿಯಾದ ಆಲಿನ ನಿಜವಾದ ಉತ್ತರ. ಇದ್ರಲ್ಲಿ ಏನಂತಾರೆ, ಇಮಾಮ್ ಅಂತಾರೆ. ಇಮಾಮ್ ಸಾಹೇಬ್ ಹೇಳಿದ್ನಲ್ಲ, ಇಮಾಮ್ ಅಂದ್ರೆ ನಾಯಕ ಅಂತ. ಇಮಾಮ್ ಮಾಡಿದ್ರು ಅಂತ ಕರೆದ್ರು. ಅವ್ರು ಮೊದಲು 3 ಜನ ಇದ್ರಲ್ಲ, ತೋರಿಸಿದ್ನಲ್ಲ 4 ಜನ ಇದ್ರಲ್ವಾ ಅವ್ರ ಸಂಬಂಧಿಕರಲ್ಲಿ. 3 ಜನ ಸುನ್ನಿಗೆ ಹೋದ್ರು, ಇನ್ನೊಬ್ಬ ಆಲಿ ಶಿಯಾಗ್ ಬಂದಿದ್ದು. ಶಿಯಾನೇ ನಾಯಕ, ಇವರೇ ನಾಯಕ ಅಂದ್ಬಿಟ್ಟು ಇವ್ರು ಸಪರೇಟ್ ಆಗಿ ಬಂದ್ರು. ಓಕೆನಾ,
ಇವರುಗಳು ಬೋಧನೆಗೆ ಏನ್ ಶಿಯಾದಲ್ಲಿ ಬೋಧನೆ ಇಮಾಮರ ಬೋಧನೆನ ಹೆಚ್ಚಿಗೆ ಮಹತ್ವ ಕೊಟ್ರು. ಅಂದ್ರೆ ಆಲಿ ಇದಾರಲ್ಲ ಅವರು ಅನುಯಾಯಿಗಳು, ಅವ್ರು ಏನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡಕ್ ಶುರು ಮಾಡಿದ್ರು. ಶಿಯಾ ಪಂಥದ ಉಪಶಾಖೆ ಇದರಲ್ಲಿ ಉಪಶಾಖೆಗಳಿದ್ದಾರೆ ಅಂದ್ರೆ ಇತ್ನಾ, ಇಸ್ಮಾಯಿಲಿ ಮತ್ತೆ ಜೈದಿಯಾ ಅಂತ ಕರೀತಾರೆ. ಇದರಲ್ಲಿ ಹೆಂಗೆ ನೆನ್ಪಿಟ್ಕೊಳ್ಳೋದು ಸರ್, ಇದು ಏನೇನು ಇದಿಲ್ಲ ಸರ್ ಅಂತ ಕೇಳಿದ್ರೆ, ಇದ್ನ ಇಸಾರ್ ಇದೆಲ್ಲ ಅವರು ಸ್ಮೈಲ್ ಮಾಡ್ಬಿಟ್ರು. ಸ್ಮೈಲ್ ಏನಂತಾರೆ, ಇಸ್ಮಾಯಿಲ್ ಅಂತ ಹೇಳ್ತಾರೆ ಗೊತ್ತಾ, ಅವನು ಅಡ್ವರ್ಟೈಸ್ ಇಸ್ಮಾಯಿಲ್ ಅಂತ ಹೇಳ್ತಿರಲ್ವಾ, ಇದ್ನ ಇಸಾರಿ ಅವರು ಇಸ್ಮಾಯಿಲ್ ಮಾಡಿದ್ರು, ಅದಕ್ಕೆ ಅವ್ರನ್ನ ಜೈಲ್ಗೆ ಹಾಕಿದ್ರು ಅಷ್ಟೇ. ಇತ್ನಾ ಇಸಾರಿ ಅವರು ಇಸ್ಮಾಯಿಲ್ ಮಾಡಿದ್ರು, ಇಸ್ಮಾಯಿಲ್ ಅಂತ ಒಂದು ಅಡ್ವರ್ಟೈಸ್ ಬರ್ತದೆ, ಇಸ್ಮಾಯಿಲ್ ಅಂತ ಆತರ. ಇತ್ನಾ ಆಸಾರಿ ಅವರು ಇಸ್ಮಾಯಿಲ್ ಮಾಡಿದ್ರು, ಅದಕ್ಕೆ ಅವ್ರನ್ನ ಜೈಲ್ಗೆ ಹಾಕಿದ್ರು. ಈ ತರ ಒಂದು ಟ್ರಿಕ್ಸ್ ಅಲ್ಲಿ ನೆನ್ಪಿಟ್ಕೋಬಹುದು. ಆತರ ಅಲ್ಲ, ಆಕ್ಚುಲಿ ನಿಮ್ಗೆ ಕೊಟ್ಟಿರೋದು ಇತ್ನಾ ಇಸಾರಿ ಅವರು ಇಸ್ಮಾಯಿಲ್ ಮಾಡಿದ್ರು, ಅದಕ್ಕೆ ಅವ್ರನ್ನ ಜೈಲ್ಗೆ ಹಾಕಿದ್ರು. ಜೈಲ್ ಅಲ್ಲ, ಆಕ್ಚುಲಿ ಜೈದಿ ಅಂತ ಏನೇಳಿ, ಜೈದಿ ಉಪಪಂಥ. ಈ ತರ ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಗೆ ಟ್ರಿಕ್ಸ್ ಕೊಡ್ತಾ ಇರೋದು. ಇತ್ನಾ ಇಸಾರಿ ಉಪಪಂಥ, ಇಸ್ಮಾಯಿಲ್ ಉಪಪಂಥ, ಜೈದಿ ಉಪಪಂಥ. ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ಈ ತರ ನೆನ್ಪಿಟ್ಕೊಳ್ಳೋದು. ನೆಕ್ಸ್ಟ್ ಇದರಲ್ಲಿ ಆಲಿಗಳು ಸೇರಿಸಿ 12 ಜನ ಇಮಾಮರು ಇಟ್ಕೊಂಡಿದ್ದಾರೆ. ಅಂದ್ರೆ ಇಮಾಮರು ಇದ್ದಾರೆ ಅಂದ್ರೆ ಇಮಾಮರು ಆಧ್ಯಾತ್ಮಿಕ ನಾಯಕರು. ಇಸ್ಮಾಯಿಲ್ ಅದೇ ತರ 7 ಜನ, ಇದರಲ್ಲಿ 4 ಜನ ಇದ್ದಾರೆ. ಓಕೆನಾ, ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ ಎಕ್ಸ್ಪ್ಲೇನ್. ಇದೊಂದು ಎಕ್ಸ್ಟ್ರಾ, ಇದನ್ನ ಬರೆದಿದ್ರಾಗುತ್ತೆ. ಇದೊಂದು ಎಕ್ಸ್ಟ್ರಾ ಉಪಪಂಥ. ಇದ್ರ ತರ್ಕ ಅಂದ್ರೆ ಲಾಜಿಕಲಿ ಡಿಸೈಡ್ ಮಾಡ್ತಾರೆ. ಏನಾದ್ರು ಡಿಸೈಡ್ ಮಾಡ್ಬೇಕಾದ್ರೆ ಬುಕ್ಕಲ್ಲಿ ಬರ್ದಿದೆ ಆ ತರ ಫಾಲೋ ಮಾಡೋದು. ಇವರು ಸ್ವಲ್ಪ ಒಂದ್ಸಲ ಡಿಸ್ಕಸ್ ಮಾಡಿ ತಗೊಳ್ತಾರೆ, ಇದು ಯಾವ್ದು ಸರಿ, ಏನ್ ಲಾಜಿಕ್ ಅಪ್ಲೈ ಮಾಡ್ತಾರೆ, ಇದಕ್ಕೆ ಇದು ಮಾಡ್ತಿರೋ ಸರಿನಾ, ಇದು ಮಾಡ್ತಿರೋ ಸರಿನಾ ಅಂತ ಡಿಸೈಡ್ ಮಾಡ್ತಾರೆ. ಅದು ಪಂಥ. ಇದು ಮುಟಾಜಿಲಾ ಪಂಥ. ಇದೆಲ್ಲ ಬೇಕಾಗಿಲ್ಲ ಬರೆದಿದ್ರಾಗುತ್ತೆ. ಮತ್ತೆ ಸುನ್ನಿ ಮತ್ತೆ ಶಿಯಾ ಪಂಥದಲ್ಲಿ ಏನ್ ಡಿಫ್ರೆನ್ಸ್, ಇದರಲ್ಲಿ 4 ಖಲೀಫರು, 4 ಜನನು ಇದಾರೆ ಅಂತ ಒಪ್ಕೊಳ್ತಾರೆ. ಬಟ್ ಆ 3 ಜನ ಇದರಲ್ಲಿ ಕಂಟಿನ್ಯೂಷನ್ ಆದ್ರೆ, ಇದರಲ್ಲಿ ಆಲಿ ಅನ್ನೋರ್ನ ಒಪ್ಕೊಳ್ತಾರೆ. ಇವರು ನಿಜವಾದ ಉತ್ತರಾಧಿಕಾರಿ ಆಲಿ ಅನ್ನೋರ್ನ ಒಪ್ಕೊಳ್ತಾರೆ. ಇದರಲ್ಲಿ 4 ಜನ ಒಪ್ಕೊಳ್ತಾರೆ. ಸುನ್ನಿನಲ್ಲಿ 4 ಜನ 4 ಜನ ಒಪ್ಕೊಳ್ತಾರೆ. ಮುತ ವಿವಾಹ ಇದ್ರಲ್ಲಿ ಮಾತ್ರ ಇದೆ. ಮುತ ವಿವಾಹ ಎಕ್ಸ್ಪ್ಲೇನ್ ಮಾಡೋದಲ್ಲ, ಕಾಂಟ್ರಾಕ್ಟ್ ವಿವಾಹ. ಸ್ವಲ್ಪ ದಿನ ಮದುವೆ ಆಗ್ಬಿಟ್ಟು ಆಮೇಲೆ ಬೇಡ ಅಂತ ಹೇಳ್ಬಿಡೋದು, ಸ್ವಲ್ಪ ಅಲ್ಲ ಬೇಡ ಅನ್ನೋದಲ್ಲ, ಆ ಅಗ್ರಿಮೆಂಟ್ ಮುಗಿದ್ಮೇಲೆ ಮುಗೀತು, ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ತಲಾಖುಗೆ ಸಾಕ್ಷಿ, ಇದು ತಲಾಖು ಅಥವಾ ಹೇಳುವಾಗ ವಿಟ್ನೆಸ್ಗಳು ಬೇಕಾಗಿಲ್ಲ ಇದರಲ್ಲಿ. ಆದ್ರೆ ವಿವಾಹಕ್ಕೆ ಬೇಕು. ಇದರಲ್ಲಿ ತಲಾಖ್ ಹೇಳ್ಬೇಕಾದ್ರೆ ವಿಟ್ನೆಸ್ಗಳು ಬೇಕಾಗಿಲ್ಲ. ಆದ್ರೆ ತಲಾಖ್ ಅಂದ್ರೆ ಏನೋ ವಿಚ್ಛೇದನ ಕೊಡ್ಬೇಕಾದ್ರೆ ತಲಾಖ್ ಅಂತ ಹೇಳ್ತಾರೆ ಗೊತ್ತಾ, ಅದಕ್ಕೂ ತಲಾಖ್ ಕೊಡ್ಬೇಕಾದ್ರೆ ಇದ್ದದ್ ಪೀರಿಯಡ್ ಎಲ್ಲ ಫಾಲೋ ಮಾಡ್ಬೇಕು. ಇದ್ದದ್ ಪೀರಿಯಡ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೆಲ್ಲ ಬಿಡಿ. ಓಕೆ, ಇದ್ರಲ್ಲಿ ತಲಾಖ್ ಹೇಳ್ಬೇಕಾದ್ರೆ ಇದ್ರಲ್ಲಿ ಸಾಕ್ಷಿ ಇರಬೇಕು ಶಿಯಾದಲ್ಲಿ. ಗೊತ್ತಾದ್ರೆ ವಿವಾಹಕ್ಕೆ ಸಾಕ್ಷಿ ಇಲ್ಲ. ಇವರಿಬ್ರು ಒಂಥರ ಆಪೋಸಿಟ್ ಆಯ್ತಾ. ಇದರಲ್ಲಿ ಸುನ್ನಿನಲ್ಲಿ ಮದುವೆ ಆಗ್ಬೇಕಾದ್ರೆ ಸಾಕ್ಷಿ ಬೇಕು, ಇದರಲ್ಲಿ ಮದುವೆ ಆಗ್ಬೇಕಾದ್ರೆ ಸಾಕ್ಷಿ ಬೇಕಾಗಿಲ್ಲ. ಅದೇ ವಿಚ್ಛೇದನಕ್ಕೆ ಸಾಕ್ಷಿ ಬೇಕಾಗಿಲ್ಲ, ಇದಕ್ಕೆ ವಿಚ್ಛೇದನಕ್ಕೆ ಸಾಕ್ಷಿ ಬೇಕು. ಓಕೆನಾ, ಆತರ. ಇದರಲ್ಲಿ ಕಾನೂನೆಲ್ಲ ಮೂಲವಾಗಿ ಇದರಲ್ಲಿ ಏನನ್ನು ಫಾಲೋ ಮಾಡ್ತಾರೆ, ಮೂಲಗಳು ಓದಲ್ಲ ಸ್ಟಾರ್ಟಿಂಗ್ ಫಸ್ಟ್ ಕ್ವಶನ್. ಆದ್ರೆ ಯಾವ ಕಾನೂನು ಫಾಲೋ ಮಾಡ್ತಾರೆ, ಇವರು ಕುರಾನು, ಸುನ್ನಾ, ಇಜ್ಮಾ ಮತ್ತೆ ಕಿಯಾಸ್ ನ ಫಾಲೋ ಮಾಡ್ತಾರೆ. ಕಿಯಾಸ್ ಅಂದ್ರೆ ತರ್ಕವಾಗಿ ಡಿಸ್ಕಸ್ ಮಾಡಿ ಏನು ಡಿಸಿಷನ್ ಕಾನೂನು ಮಾಡ್ತಾರಲ್ಲ ಅದು ಅಂತದನ್ನ ಒಪ್ಕೊಳ್ತಾರೆ. ಇದರಲ್ಲಿ ಇಜ್ಮಾ ಮತ್ತೆ ಕಿಯಾಸ್ ಮಾತ್ರ ಒಪ್ಕೊಳ್ತಾರೆ. ಇಮಾಮರ ಬೋಧನೆಗೆ ಒತ್ತು ಕೊಡ್ತಾರೆ. ಇಮಾಮರವರು ನಾಯಕರು, ಆಧ್ಯಾತ್ಮಿಕ ನಾಯಕರು ಇರ್ತಾರಲ್ಲ ಅವ್ರನ್ನ ಇಮಾಮರು ಹೇಳಿದ್ವ, ಇಲ್ಲಿ 12 ಜನ ಮತ್ತೆ ಇಲ್ಲಿ 12, 7, 14 ಜನ ಇದಾರಲ್ವಾ ಇವರಲ್ಲಿ ಶಿಯಾದಲ್ಲಿ, ಅವರು ಇಮಾಮರು ಅಂದ್ರೆ ಅವ್ರು ಹೇಳಿದ್ನ ಫಾಲೋ ಮಾಡ್ತಾರೆ. ಇದರಲ್ಲಿ ವಾರಸುದಾರರು ಗಂಡು ಮಕ್ಕಳು ಕಂಟಿನ್ಯೂಷನ್ ಇರ್ತಾರಲ್ಲ, ಗಂಡು ಮಕ್ಕಳು ಸೈಡು ಅವ್ರಿಗೆ ವಾರಸತ್ವಕ್ಕೆ ಹೋಗುತ್ತೆ. ಇದರಲ್ಲಿ ಗಂಡು ಮತ್ತು ಹೆಣ್ಮಕ್ಳಿಗೂ ಸಮನಾಗಿ ಹೋಗುತ್ತೆ. ಇದನ್ನ ಕಾಗ್ನೆಟ್ಸ್ ಮತ್ತು ಆಗ್ನೆಟ್ಸ್ ಅಂತ ಕರೀತಾರೆ. ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕೆ ಜಂಪ್ ಮಾಡ್ಬೋದು. ಹೌದು ಮಾಡ್ಬೋದು, ಅದ್ರಲ್ಲಿ ಏನೋ ತಪ್ಪಿಲ್ಲ ಅಂತ ಹೇಳುತ್ತೆ. ಶಿಯಾದಿಂದ ಸುನ್ನಿಗೆ, ಸುನ್ನಿಯಿಂದ ಶಿಯಾಗೆ ಹೋಗ್ಬೋದು. ಮತ್ತೆ ಉಪಪಂಥದಿಂದ ಓಕೆ ಜಂಪ್ ಮಾಡ್ಬೋದು. ಅನಾಫಿಯಿಂದ ಶಫಿಗೆ, ಶಫಿಯಿಂದ ಅನಾಫಿಗೆ ಜಂಪ್ ಮಾಡೋದು ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಮುಸ್ಲಿಂ ಆಗಿರ್ಬೇಕು ಅಷ್ಟೇನೆ. ಅದೇ ದೇವರು ಒಬ್ಬನೇ ಪ್ರವಾದಿನೇ, ಇದು ಏನದು ಪ್ರವಾದಿಯವರ ದೇವರಿಂದ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ನಂಬ್ಕೋಬೇಕು. ಅದನ್ನ ಫಾಲೋ ಮಾಡ್ಬೇಕು. ಕುರಾನ್ ಇರೋದ್ರಲ್ಲಿ ಎಲ್ಲಾನು ಫಾಲೋ ಮಾಡ್ಬೇಕು. ಮತ್ತೆ ಎಲ್ಲರೂ ಸಮಾನ. ಇದು ಕುರಾನ್ ಮತ್ತೆ ಪಂಥ ಇದು ಇದ್ಯಾವ್ದಾರ ಏನದು ಮೂಲಗಳು, ಆ ಮೂಲಗಳ ಮೇಲೆನೆ ಇದನ್ನ ಎಲ್ಲಾ ಮುಸ್ಲಿಮರು ಫಾಲೋ ಮಾಡ್ಕೊಂಡು ಅವ್ರನ್ನ ಧರ್ಮನ ಫಾಲೋ ಮಾಡ್ತಿರೋದು. ಮೂಲಗಳು ಸ್ಟಾರ್ಟಿಂಗ್ ಓದಿದ್ವಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ನಿಮ್ಗೆ ಆ ವರ್ಡ್ಗಳೆಲ್ಲ ನೆನ್ಪಿಡಕ್ಕಾಗಲ್ಲ ಅಂದ್ರೆ ಡೆಫಿನೇಷನ್ ಥಿಯರಿ ಬರ್ದಿರಿ ಸಾಕು. ಹೆಡ್ಲೈನ್ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಹೇಳಿದ್ನಲ್ಲ, ಇದು ವಿಧಾಗ ಅದ್ರದ್ದು ಇದು ಮೂಲಗಳ ನೇಮ್ ಅಂತೂ ಗಟ್ಟಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಬಾಕಿ ಹೆಂಗೋ ಮಾಡ್ಕೋಬಹುದು. ಅದಕ್ಕೂ ಟ್ರಿಕ್ಸ್ ಇದೆ, ಬೇಕಾದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗೋ ಸ್ಟೂಡೆಂಟ್ಸ್ಗೆ ಎಲ್ಲ ಟ್ರಿಕ್ಸ್ಗಳೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆನಾ. ಡೋವರ್ ವರದಕ್ಷಿಣೆ ವರದಕ್ಷಿಣೆ ಎಲ್ಲ ಇದು ವಧುದಕ್ಷಿಣೆ. ಕನ್ಯಾ ಶುಲ್ಕ ವ್ಯಾಖ್ಯಾನಿಸಿ. ಕನ್ಯಾ ಶುಲ್ಕದ ಪರಿಕಲ್ಪನೆಯನ್ನು ವಿಷಾದೀಕರಿಸಿ. ಕನ್ಯಾ ಶುಲ್ಕದ ವಿವಿಧ ಪ್ರಕಾರಗಳನ್ನು ವಿವರಿಸಿ. ಏನೇನು ವೆರೈಟೀಸ್ ಇದೆ ಕನ್ಯಾ ಶುಲ್ಕದಲ್ಲಿ, ಪ್ರಕಾರಗಳಿದೆ, ಏನೇ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಅಲ್ಲ ಹೇಳಿದ್ದಲ್ಲ ಎಕ್ಸ್ಪ್ಲೈನ್ ಮಾಡೋದು. ಕನ್ಯಾ ಶುಲ್ಕ ಅಂದ್ರೆ ಏನು, ನ್ಯಾಯಿಕ ಪರಿಕಲ್ಪನೆ, ಪ್ರಕರಣಗಳ ಉದ್ದೇಶ, ಪ್ರಕಾರ. ಇದರಲ್ಲಿ ಅನಿರ್ದಿಷ್ಟ ಕನ್ಯಾ ಶುಲ್ಕ, ನಿರ್ದಿಷ್ಟವಾದ ಕನ್ಯಾ ಶುಲ್ಕ. ಇದರಲ್ಲಿ ಪ್ರಾಂಪ್ಟ್ ಮತ್ತೆ ಡಿಫರ್ಡ್. ಪ್ರಾಂಪ್ಟ್ ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅಂತ, ಡಿಫರ್ಡ್ ಅಂದ್ರೆ ಆಮೇಲೆ ಕೊಡ್ಬೇಕು ಅಂತ. ತಕ್ಷಣವೋ ವಿಳಂಬವೋ ಎಂದು ಹೇಳದ್ ಯಾವಾಗ ಕೊಡ್ಬೇಕು ಅಂತ ಹೇಳ್ದೇ ಇದ್ದಾಗ ಏನಾಗುತ್ತೆ, ಇವಾಗಲೇ ಕೊಡ್ಬೇಕು ಆಮೇಲೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದಾಗ, ಮದುವೆಗಿಂತ ಮುಂಚೆಲೆ ಕೊಡ್ಬೇಕಾಗುತ್ತೆ
ಕೊಡ್ಬೇಕಾಗುತ್ತೆ, ಕೆಲವು ಆಮೇಲೆ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆ ತರ ವಿಧಗಳು ಇದೆ. ಏನಾದ್ರು ಅಮೌಂಟ್ ಅನ್ನ ಸ್ಪೆಸಿಫೈ ಮಾಡದೇ ಇದ್ರೆ ಒಂದು ಇದರಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಅಮೌಂಟ್. ಒಂದು ಅದೇ ಕನ್ಯಾಶುಲ್ಕ ಎರಡು ತರ, ಒಂದು ಅಮೌಂಟ್ ಸ್ಪೆಸಿಫೈ ಮಾಡಿರ್ತಾರೆ, ಇನ್ನೊಂದು ಅನ್ಸ್ಪೆಸಿಫೈಡ್ ಅಮೌಂಟ್ ಅನ್ನು ಸ್ಪೆಸಿಫೈ ಮಾಡಿರೋದಿಲ್ಲ. ಅಮೌಂಟ್ ಸ್ಪೆಸಿಫೈ ಮಾಡಿರೋದನ್ನ ಯಾವಾಗ ಕೊಡ್ಬೇಕು, ಈಗಲೇ ಕೊಡ್ಬೇಕು ಆಮೇಲೆ ಕೊಡ್ಬೇಕು ಅಂತಾನು ಇದ್ ಮಾಡ್ತಾರೆ. ಓಕೆನಾ. ಮತ್ತೆ ಹೆಂಗೆ ನಿಗದಿಗೊಳಿಸ್ತಾರೆ, ವಿವಿಧ ವಿವಾಹದಲ್ಲಿ ಕನ್ಯಾಶುಲ್ಕದ ಪರಿಣಾಮ ಏನಾಗುತ್ತೆ, ಕನ್ಯಾಶುಲ್ಕದ ಮಾಫಿ ಮತ್ತೆ ಮನ್ನಾ ಮಾಡಬಹುದಾ, ಅವ್ರು ಮಾಡಬಹುದು. ಹಕ್ಕಿನ ಸ್ವರೂಪ, ಕನ್ಯಾಶುಲ್ಕ ಜಾರಿ ಮಾಡೋದಕ್ಕೆ ವಿಧವೆಯ ಪ್ರತಿರಕ್ಷಣಾ ಹಕ್ಕು ಏನು, ಕಾಲಮಿತಿ ಮತ್ತೆ ಕೊಡಕ್ಕೆ ಏನೇನು ಕಾಲಮಿತಿ, ಇದೆಲ್ಲಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ. ಫಸ್ಟ್ ಕ್ವಶನ್ ಅಲ್ಲಿ ಒಂದ್ಸಲ 2-3 ಕ್ವಶನ್ ಬಂದ್ಬಿಡುತ್ತೆ. ಕನ್ಯಾಶುಲ್ಕ ಅಂದ್ರೆ ವಧು ದಕ್ಷಿಣೆ, ಮೇಹರ್ ದುಡ್ಡು ಕೊಡ್ತೀವಲ್ಲ, ವರದಕ್ಷಿಣೆ ಅಂತ ಹೆಂಗೆ ಹಿಂದೂ ಹೇಳ್ತಾರೆ ಹಂಗೆ ಇದರಲ್ಲಿ ಮೇಹರ್ ಅಂದ್ರೆ ಕನ್ಯಾಶುಲ್ಕ ಅಂತ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಓಕೆನಾ. ಓಕೆ, ನೌ ಲೆಟ್ ಅಸ್ ಸ್ಟಾರ್ಟ್. ಮುಸ್ಲಿಂ ವಿವಾಹ ಕನ್ಯಾಶುಲ್ಕ ಇದರಲ್ಲಿ ಕಡ್ಡಾಯವಾಗಿ ಇರಲೇಬೇಕು. ಅದರಲ್ಲಿ ಗೊತ್ತಲ್ವಾ, ಪ್ರತಿ ಕರಾರಲ್ಲಿ ಹಿಂಗೆ ಸಮ್ಮತಿ ಇರಬೇಕು, ಪ್ರಸ್ತಾಪ ಇರಬೇಕು, ಸ್ವೀಕಾರ ಇರಬೇಕು, ಪ್ರತಿಫಲ ಇರಬೇಕು ಅಂತಿದೆಯೋ, ಅದೇ ತರ ಇದು ಕರಾರ್ ಆಗಿರೋದ್ರಿಂದ, ಕರಾರು ಅಂತ ಇದು ಲಾ ಹೇಳಿರೋದ್ರಿಂದ ಪ್ರತಿಫಲ ಕೊಡ್ಲೇಬೇಕು. ಪ್ರತಿಫಲ ಕೊಡದೇ ಇದ್ರೆ ಅದು ಮದುವೆನೇ ಆಗೋದಿಲ್ಲ, ಕಡ್ಡಾಯವಾಗಿ ಇರಲೇಬೇಕು. ಇದು ಮದುವೆ ಮದುವೆಗೆ ಅವ್ರಿಗೆ ಗೌರವ ಕೊಡೋಕ್ಕೋಸ್ಕರ ಕೊಡ್ತಿರೋದು, ಹೆಂಡತಿಯ ಮರ್ಯಾದೆ ಗೌರವ ಆಕೆಯ ಭವಿಷ್ಯಕ್ಕೋಸ್ಕರ ಕೊಡ್ತಿರೋದು, ಅದರಿಂದ ಕೊಡ್ಲೇಬೇಕು. ಗಂಡ ತನ್ನ ಹೆಂಡತಿಗೆ ಕಡ್ಡಾಯವಾಗಿ ಕೊಡ್ಲೇಬೇಕಾದ ಆರ್ಥಿಕ ಭದ್ರತೆನ ಕನ್ಯಾಶುಲ್ಕ ಅಂತ ಕರಿತೀವಿ. ಇದು ಗಂಡ ಹೆಂಡತಿಗೆ ಕೊಡುವ ಅತ್ಯುನ್ನತ ಮರ್ಯಾದೆಯ ಸಂಕೇತ, ಇದು ಗೊತ್ತಾಯ್ತಲ್ವಾ. ಹಂಗೆ ಇದು ಪರಿಭಾಷೆ ಅವ್ರಿಗೆ ಯಾವ ತರ ಹೇಳಿದ್ದಾರೆ, ದೊಡ್ಡ ದೊಡ್ಡ ಪಂಡಿತರು ಏನಂತ ಹೇಳಿದ್ದಾರೆ ಅಂತ ಅಂದ್ರೆ, ಅಮೀರ್ ಅಲಿ ಅವರು ಹೇಳಿದ ಪ್ರಕಾರ ಇದೊಂದು ಪ್ರತಿಫಲ ರೂಪವಾಗಿದ್ದು, ಆ ಹಣ ಆಸ್ತಿ ಸಂಪೂರ್ಣವಾಗಿ ಹೆಂಡತಿಗೆ ಮಾತ್ರ ಇರಬೇಕು. ಅವ್ರ ಗಂಡ ಮಕ್ಕಳು ಅವರು ತಂದೆ ತಾಯಿಗಳೆಲ್ಲ ಇಟ್ಕೊಳ್ಳಂಗಿಲ್ಲ, ಅವ್ರದೇ ಸ್ವಂತ. ಇದು ನೆಕ್ಸ್ಟ್ DF ಮುಲ್ಲಾ ಹೇಳುವ ಪ್ರಕಾರ ಮದುವೆ ಆಗಿದ್ದಕ್ಕೆ ಪ್ರತಿಫಲ ರೂಪದಲ್ಲಿ ಹೆಂಡತಿಗೆ ಹಣ ಮತ್ತು ಆಸ್ತಿಯನ್ನು ಪಡೆಯುವ ಸಂಪೂರ್ಣ ಹಕ್ಕು ಇರುತ್ತದೆ, ಅದಕ್ಕೆ ಕನ್ಯಾಶುಲ್ಕ ಅಂತ ಕರೀತಾರೆ. ಕನ್ಯಾಶುಲ್ಕ ಇದೆಲ್ಲ ವೆರಿ ತುಂಬಾ ಇಂಪಾರ್ಟೆಂಟ್. ಓಕೆ, ಕೊಡದೇ ಇದ್ರೆ ಮದುವೆ ಇದೆ ವ್ಯಾಲಿಡ್ ಆಗಲ್ಲ. ಅಂದ್ರೆ ಮದುವೆಗೆ ಆಗಿಂತ ಮುಂಚೆ ಏನಾದ್ರು ಅಲ್ಲ ಬೇಕಾದ್ರೆ ಇದ್ ಮಾಡ್ಕೋಬಹುದು, ಆಮೇಲೆ ಕೊಡ್ತೀನಿ ಅಂತಾನೆ ಹೇಳ್ಬೋದು, ಬಟ್ ಕೊಡ್ಲೇಬೇಕು. ಪ್ರತಿಫಲನ ಕೊಡ್ತೀವಿ ಅಂತ ಹೇಳಿರ್ಬೇಕು. ಅಟ್ಲೀಸ್ಟ್ ಆಮೇಲೆ ಬೇಕಾದ್ರೆ ಕೊಡ್ಬೋದು. 2 ತರನು ಇದೆ ಅದರಲ್ಲಿ. ಮೊದಲೇ ಕೊಡ್ಬೇಕು, ಈ ಸಡನ್ ಆಗಿ ಕೊಡ್ಬೇಕು, ಆಮೇಲೆ ಕೊಡ್ತೀನಿ ಅಂತಾನೆ ಹೇಳ್ಬೋದು. 2 ತರನು ಅದರಲ್ಲಿದೆ. ಓಕೆನಾ. ಇದು ನ್ಯಾಯಾಲಯದಲ್ಲಿ ನ್ಯಾಯವಾಗಿ ಏನಂತ ಪರಿಕಲ್ಪನೆ, ಇವರಿಬ್ರು ಏನೋ ಹೇಳಿದ್ರು. ಓಕೆನಾ. ನ್ಯಾಯಾಲಯದಲ್ಲಿ ಲೀಗಲ್ ಆಗಿ ಏನಂತ ಹೇಳ್ತದೆ ಅಂದ್ರೆ, ನಿಮ್ ಜೊತೆ ನಾನು ದೈಹಿಕ ಸಂಪರ್ಕ ಮಾಡ್ತೀನಿ, ದುಡ್ಡು ಕೊಡೋ ಅದಕ್ಕೆ ಒಪ್ಪಿದೀನಿ, ಆತರ ಅಲ್ಲ. ಅದು ಕೊಡ್ತಿರೋ ಹಣ ಅಲ್ಲ. ಮುಸ್ಲಿಂ ಕಾನೂನ್ ಪ್ರಕಾರ ಇದು ಕನ್ಯಾಶುಲ್ಕ ಅಂತ ಅಂದ್ರೆ ಇದೊಂಥರ ದುಡ್ಡಲ್ಲ, ಬದಲಾಗಿ ಹೆಂಡತಿ ಗಂಡನ ಮನೆಯ ಸಭ್ಯತೆಯನ್ನು ಒಪ್ಕೊಂಡು ಬಂದಿದ್ದಕ್ಕಾಗಿ ಆಕೆ ಒಂದು ಗೌರವ ಸಲ್ಲಿಸೋಕೋಸ್ಕರ, ಗೌರವದ ಪ್ರತೀಕವಾಗಿ. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೇಳೋ ವರದಕ್ಷಿಣೆ ಅಂತ ಅಲ್ಲ, ಇದು ಉಲ್ಟಾ, ಗಂಡನೇ ಹೆಂಡತಿ ಕೊಡೋ ಗೌರವದನ. ಇದು ಗೊತ್ತಾ, ಅವಾಗೇನು ಒಪ್ಕೊಂಡು ಬಂದಿದಾರಲ್ಲ ಅಂತ ಒಂದು ಗೌರವಕ್ಕೋಸ್ಕರ ಕೊಡೋ ಆ ಅಮೌಂಟ್ ಅನ್ನ ಗೌರವ, ಇದೊಂದು ಕನ್ಯಾಶುಲ್ಕ, ಮೇಹರ್ ಅಂತ ಕರೀತಾರೆ. ಕನ್ಯಾಶುಲ್ಕ ಇದು ಕೇಸ್ನಲ್ಲಿ ಏನಂತ ಅಂದ್ರೆ, ಹೆಂಡತಿ ತನ್ನ ಗಂಡನ ಮನೆ ಬಿಟ್ಟು ಮನೆ ಬಿಟ್ಟು ಹೊರಟೋಗ್ಬಿಟ್ಟು, ಯಾಕಂದ್ರೆ ಗಂಡ ದುಡ್ಡು ಕೊಡ್ಲಿಲ್ಲ, ಅದಕ್ಕೇನೆ ಅದು ಕೋರ್ಟ್ ಹೇಳ್ತು ಮುಸ್ಲಿಂ ಮದುವೆ ಎಂದು ಕರಾರ್ ತರ. ಇದು ದುಡ್ಡು ಕೊಡದೆ ಹೋದ್ರೆ ಮದುವೆನೇ ಅಲ್ಲ. ಅದು ತನ್ನ ಗಂಡ ಹೆಂಡತಿ ದೈಹಿಕ ಸಂಪರ್ಕ ಬೆಳೆಸುವ ಮುಂಚೆ ಗಂಡನು ಕನ್ಯಾಶುಲ್ಕ ಕೊಟ್ಟಿಲ್ಲ ಅಂದ್ರೆ ಹೆಂಡತಿ ಬೇಕಾದ್ರೆ ಮನೆ ಬಿಟ್ಟು ಹೋಗ್ಬೋದು. ಇದು ಕಾನೂನು ಪ್ರಕಾರ ವ್ಯಾಲಿಡ್ ಅಂತ ಕೋರ್ಟ್ ಹೇಳ್ತು. ಮುಸ್ಲಿಂ ಪ್ರಕಾರ ಆತರ ಏನೋ ಇದೆ. ಕನ್ಯಾಶುಲ್ಕದ ಉದ್ದೇಶ ಏನಕ್ಕೆ, ಇದು ವಿಚ್ಛೇದನ ಕಡಿವಾಣ ಹಾಕೋದಕ್ಕೆ. ದುಡ್ಡು ಸುಮ್ಮನೆ ಯಾರು ಬೇಕಾದ್ರೂ ಮದುವೆ ಆಗ್ಬಿಡೋದು, ದುಡ್ಡಿಲ್ಲ ಅಂತ ಆತರ ಆಗ್ಬಾರ್ದು ಅಂದ್ಬಿಟ್ಟು ಕನ್ಯಾಶುಲ್ಕ ಕೊಡ್ಬೇಕು ಅಂದ್ರೆ ಸ್ವಲ್ಪ ಆತರ ಕಡಿಮೆ ಆಗುತ್ತೆ. ದುಡ್ಡು ಕೊಟ್ಟಿದ್ದಿಲ್ಲ ಅಂತ ಸುಮ್ಮನೆ ಇರ್ತಾರೆ. ಮತ್ತೆ ಭವಿಷ್ಯದ ಭದ್ರತೆಗೋಸ್ಕರ ಲೇಡೀಸ್ಗೆ, ಮತ್ತೆ ಸ್ವತಂತ್ರ ಆಸ್ತಿ. ಇದು ಹುಡುಗಿರ್ದು ಯಾರು ಇಸ್ಕೊತಾರೋ ಅವ್ರಿಗೆ ಫುಲ್ ಫ್ರೀಡಮ್ ಆಸ್ತಿ, ಅಣ್ಣ ತಮ್ಮ ಯಾರು ಇಸ್ಕೊಳಂಗಿಲ್ಲ ಅದನ್ನ. ಈ ಕೇಸ್ ಅಮೀರ್ ಬೇಬಿ ಕೇಸ್ ಏನ್ ಹೇಳ್ತದೆ ಅಂದ್ರೆ, ಕನ್ಯಾಶುಲ್ಕ ಕರಾರಿಗೆ ಕೊಡುವ ಹಣವಲ್ಲ, ಅದು ಮದುವೆ ಆಗಲು ಇರ್ಲೇಬೇಕಾದ ಒಂದು ನಿಯಮ, ಕೊಡ್ಲೇಬೇಕು ಅಂತ. ಬಾನೋ ವರ್ಸಸ್ ಸದ್ರಾ ಬೇಗಂ ಇದ್ರಲ್ಲಿ ಏನಿರ್ತದೆ ಅಂದ್ರೆ, ಅವಳ ಭವಿಷ್ಯದ ಜೀವನಾಂಶವಾಗಿ ಬದುಕಲು ಬೇಕಾದ ಕೆಲಸ ಅಂತ, ಅದಕ್ಕೋಸ್ಕರ ಬದುಕಲೇಬೇಕಾದ ಜೀವನಾಂಶ ತರ ಕೆಲಸ ಮಾಡುತ್ತಿದ್ದು ಅಂತ ಇದು ಜೀವನಾಂಶ ಕೊಡ್ಲೇಬೇಕು. ಏನದು ಕನ್ಯಾಶುಲ್ಕ ಜೀವನಾಂಶ ಅಂತ ಹೇಳಿದ್ರೆ, ಕನ್ಯಾಶುಲ್ಕ ಭವಿಷ್ಯದ ಜೀವನಾಂಶಕ್ಕೋಸ್ಕರ ಬಳಸ್ಕೋಬಹುದನ್ನ ಅಂತ ಹೇಳ್ತದೆ. ಇದರಲ್ಲಿ 2 ತರ ಇದೆ. ಒಂದು ಅನಿರ್ದಿಷ್ಟ ಅಂದ್ರೆ ಎಷ್ಟು ಅಂತ ಹೇಳಿರಲ್ಲ, ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳಿರಲ್ಲ, ಅದನ್ನ ಡಿಸೈಡ್ ಮಾಡ್ತಾರೆ ಆಮೇಲೆ. ಇನ್ನೊಂದು ಡಿಸೈಡ್ ಎಷ್ಟು ಅಂತ ಹೇಳಿರ್ತಾರೆ, ಅದರಲ್ಲೂ 2 ಟೈಪ್ ಇದೆ. ಎಷ್ಟು ಅಂತ ಹೇಳಿದಿರೋದು ಒಂದು ತಕ್ಷಣ ಕೊಡೋದು, ಆಮೇಲೆ ವಿಳಂಬ, ಆಮೇಲೆ ಕೊಡೋದು, ಮತ್ತೆ ಡಿಫರ್ಡ್ ಅಂತ ಕರೀತಾರೆ. ಇಮಿಡಿಯೇಟ್ ಮತ್ತೆ ಡಿಫರ್ಡ್, ಅನ್ಸ್ಪೆಸಿಫೈಡ್ ಫಸ್ಟ್ನೇದು ಟೈಪ್ಸ್. ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಷ್ಟು ಅಂತ ಮಾಡಿರಲ್ಲ. ಇದರಲ್ಲಿ ಕನ್ಯಾಶುಲ್ಕ ಕೊಡ್ತೀನಿ ಅಂತ ಹೇಳ್ತಾರೆ, ಎಷ್ಟು ಅಂತ ಕೊಡ್ತೀನಿ ಅಂತ ಬಾಯ್ ಮತ್ತೆ ಹೇಳ್ತಾರೆ, ಆಮೇಲೆ ಎಷ್ಟು ಅಂತ ಹೇಳಿರಲ್ಲ. ಇದಕ್ಕೆ ಸಂಪ್ರದಾಯ ಕನ್ಯಾಶುಲ್ಕ ಅಂತ ಕರೀತಾರೆ. ಓಕೆ, ಹೆಂಗೆ ಡಿಸೈಡ್ ಮಾಡ್ತಾರೆ ಇದರಲ್ಲಿ ಅಂದ್ರೆ, ಇಬ್ರು ABC ಅಂತ ಇದಾರೆ ಲೇಡೀಸ್. ಇವ್ರು ಮದ್ವೆ ಆಗ್ತಿದ್ದಾನೆ, ಇವನು ಎಮ್ಮನ್ನ ಮದ್ವೆ ಆಗ್ತಿದ್ದಾನೆ. ಇವನ್ಗೆ ಎಷ್ಟು ಅಂತ ಹೇಳಿಲ್ಲ. ಡಿಸೈಡ್ ಮಾಡ್ಬೇಕಾದ್ರೆ ಇವ್ರ ತಂಗಿಗೆ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದ್ದಲ್ಲ, ಇವ್ರಿಗೆ ಎಷ್ಟು ಕೊಟ್ಟಿದ್ರು, ಇವ್ರ
ಇವ್ರಿಗೆ ಅದೇ ತರ ನನ್ಗೂ ಕೊಡು, ಅದೇ ತರ ಇವನು ಇವ್ರಿಗೆ ಎಷ್ಟು ಕೊಟ್ಟಿದ್ರು ಅದೇ ತರ ಇವ್ರಿಗೂ ಕೊಟ್ಟು ಮದುವೆ ಆಗ್ಬೇಕಾಗುತ್ತೆ. ಅದೇ ತರ ಡಿಸೈಡ್ ಮಾಡ್ತಾರೆ. ನಾಳೆ ಜಗಳ ಆದಾಗ ಅಕ್ಕನಿಗೆ ಎಷ್ಟು ಬಂದಿತ್ತು ಅದೇ ತರ ತಂಗಿಗೆ ಅದರ ಮದುವೆಲಿ ಎಷ್ಟು ಮೇಹರ್ ಸಿಕ್ಕಿತ್ತು ಅಷ್ಟೇ ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಕೋರ್ಟ್ ಡಿಸೈಡ್ ಹೆಂಗ್ ಮಾಡುತ್ತೆ ಅಂದ್ರೆ ಅದು ಆತರ. ಓಕೆ, ಸಾಂಪ್ರದಾಯಿಕ ಡಿಸೈಡ್. ಕೋರ್ಟ್ ಹೆಂಗ್ ಡಿಸೈಡ್ ಮಾಡುತ್ತೆ ಅಂದ್ರೆ ಅವಳು ವಯಸ್ಸು ಎಷ್ಟಿದೆ, ಅವಳ ಸೌಂದರ್ಯ ಎಷ್ಟಿದೆ, ಅವಳು ತಿಳುವಳಿಕೆ, ಅವಳು ಎಷ್ಟು ಓದಿದಾಳೆ, ಅವಳ ಗುಣಲಕ್ಷಣ ಎಲ್ಲಾನು ನೋಡ್ಬೇಕು. ಅದು ಮೊದಲನೇ ಪಾಯಿಂಟ್. ಎರಡನೇ ತಂದೆ ಸ್ಟೇಟಸ್ ಏನು, ಮತ್ತೆ ತವರಿನಲ್ಲಿ ಯಾವ ರೀತಿ ಮೇಹರ್ ಪದ್ಧತಿ ಇದೆ ಅದನ್ನ ನೋಡ್ಕೊಂಡು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದೇ ಶಿಯಾದಲ್ಲಿ ಹಂಗಲ್ಲ. ಪ್ರವಾದಿ ಇದಾರಲ್ಲ ಪೈಗಂಬರು, ಅವ್ರ ಮಗಳು ಫಾತಿಮಾ ಇದಾರಲ್ಲ, ಅವ್ರ ಮದುವೆಯಲ್ಲಿ 500 ದಿರ್ಹಂಗಳನ್ನು ನಿಗದಿಪಡಿಸಿದ್ರು, ಇಷ್ಟು ಕೊಡ್ಬೇಕು ಅಂತ. ಆ ಶಿಯಾದವರು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಈಗನು. ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಇದಕ್ಕೆ ಮೇಹರ್ ಇ ಸುನ್ನತ್ ಅಂತ ಕರೀತಾರೆ. ಶಿಯಾದವರು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ 500 ರೂಪಾಯಿ ಮೇಲೆ ಹೋಗ್ಬಾರ್ದು ಅಂತ. ಮತ್ತೆ ಅವಕ್ಕೆ ಪೈಗಂಬರು ಅವ್ರ ಮಗಳಿಗೆ ಆತರ ಕೊಟ್ಟಿದ್ರು, ಅದಕ್ಕೆ ಇವರು ಇದನ್ನು ಫಾಲೋ ಮಾಡ್ಕೊತಿದ್ದಾರೆ. ನಿರ್ದಿಷ್ಟದಲ್ಲಿ 2 ತರ, ಒಂದು ತಕ್ಷಣ ಕೊಟ್ಬಿಡ್ಬೇಕು, ಇನ್ನೊಂದು ವಿಳಂಬ, ಆಮೇಲೆ ಕೊಡ್ತೀನಿ ಅಂತ ಹೇಳೋದು. ಇಷ್ಟೇ ದುಡ್ಡು ಅಂತ ಖಚಿತವಾಗಿ ನಿರ್ಧಾರ ಮಾಡಿ ಗಂಡ ಹೆಂಡತಿ ಒಪ್ಪಂದ ಮಾಡ್ಕೊಳ್ತಾರೆ. ಇದ್ರ ನಿರ್ದಿಷ್ಟವಾದ ಕನ್ಯಾ ಶುಲ್ಕ ಅಂತ ಕರೀತಾರೆ. ಇದ್ರ 2 ಇದೆ. ಒಂದು ತಕ್ಷಣ ಕೊಡೋದು, ಇನ್ನೊಂದು ಆಮೇಲೆ ಕೊಡೋದು. ಮದುವೆ ಆದ ತಕ್ಷಣ ಹೆಂಡತಿ ನನ್ಗೆ ಕೊಡು ಅಂತ ಕೊಟ್ಟ ತಕ್ಷಣ ಗಂಡ ಕೊಡ್ಲೇಬೇಕು, ಹಂಗೆ ಇರಂಗಿಲ್ಲ. ಓಕೆನಾ. ಪತ್ನಿ ಹಕ್ಕುಗಳು, ಮದುವೆ ಏನಾದ್ರು ಕೊಡುವಂತ ತಕ್ಷಣ ಕೊಡದೇ ಇದ್ರೆ ಯಾವ ಪತ್ನಿ ಹಕ್ಕಿ ಅಂದ್ರೆ ಆಮೇಲೆ ಇಸ್ಕೋಬಹುದು. ಏನಾದ್ರು ಅವನ ಕೊಡ್ತಿಲ್ಲ ಅಂದ್ರೆ ಸಂಸಾರ ಮಾಡೋದಕ್ಕೆ ಮಾಡಲ್ಲ ಅಂತ ಹೇಳ್ಬೋದು. ಬೇಕು ಮನೆ ಬಿಟ್ಟು ಹೋಗ್ಬೋದು. ಇಲ್ಲಾಂದ್ರೆ ಸತಾಯಿಸಿದ್ರೆ ಕೋರ್ಟ್ ಹೋಗ್ಬಿಟ್ಟು ದುಡ್ಡನ್ನ ವಸೂಲಿ ಮಾಡ್ಬೋದು. ಓಕೆನಾ. ಇದರಲ್ಲಿ 2 ತರ ಇದೆ. ಕೋರ್ಟ್ ಹೋಗ್ಬೇಕಾದ್ರೆ ಏನಂದ್ರೆ ಅಂದ್ರೆ ಮದುವೆ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಅವರಿಬ್ರು ನಡುವೆ ದೈಹಿಕ ಸಂಪರ್ಕ ಆಗ್ಬೇಕು. ದೈಹಿಕ ಸಂಪರ್ಕ ಆದ್ರೆ ಫುಲ್ ಮೇಹರ್ ಸಿಗುತ್ತೆ. ದೈಹಿಕ ಸಂಪರ್ಕ ಆಗಿಲ್ಲ ಅಂದ್ರೆ ಅರ್ಧ ಮಾತ್ರ ಕೊಡ್ತಾರೆ, ಇಲ್ಲ ಒಂದು ಪಾರ್ಟ್ ಮಾತ್ರ ಕೊಡ್ತಾರೆ. ದೈಹಿಕ ಸಂಪರ್ಕ ಆಗಿಲ್ಲ ಅಂದ್ರೆ ಅದನ್ನ ಬೇಕಾದ್ರೆ ಇವರು ನಿರಾಕರಿಸಿ ವಾಪಸ್ ಹೋಗ್ಬಿಟ್ರೆ ಅವಾಗ ಮದುವೆ ಕಂಪ್ಲೀಟ್ ಆಗಿಲ್ಲ ಅಂತಾನೆ ಅನ್ಕೊಳ್ತಾರೆ. ಸೊ ಅವಾಗ ಸ್ವಲ್ಪ ಮಾತ್ರ, ಅರ್ಧ ಮಾತ್ರ ಕೊಡ್ತಾರೆ ಮೇಹರ್ ಅಲ್ಲಿ. ವಿಳಂಬಿತ ಕನ್ಯಾ ಶುಲ್ಕ ಇಲ್ಲ ಅಂದ್ರೆ ಮೇಲೆ ಕೊಡೋದು, ಆಮೇಲೆ ಕೊಡೋದು. ಗಂಡ ಇದೆ ಯಾವಾಗ ಅಂದ್ರೆ ಗಂಡ ಸತ್ ಮೇಲೆ ಇದು ವಿಚ್ಛೇದನ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳೋದು. ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಹೆಂಡತಿ ಬದುಕಿರ್ಬೇಕಾದ್ರೆ ದುಡ್ಡು ಕೊಡು ಅಂತ ಕೇಳ್ಬೋದು. ಒಂದ್ ವೇಳೆ ಸತ್ತೋಗ್ಬಿಟ್ರೆ ಮಕ್ಳು ಹೋಗುತ್ತೆ. ಹೆಂಡತಿ ಮನಸ್ಸಾದ್ರೆ ತನ್ನ ಸಲಕನ್ನ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು. ಬೇಕಾದ್ರೆ ಒಂದು 10 ಲಕ್ಷ ಕಡೆ ಒಂದು 2 ಲಕ್ಷ ಮಾಡು ಅಂತ ಹೇಳ್ಬೋದು. ಇನ್ನು ಸುಮ್ನೆ ಬಂದ ಹಕ್ಕಲ್ಲ. ಅವಳ ಕೈಗೆ ಗಟ್ಟಿಯಾದ ಒಂದು ಗಟ್ಟಿ ಭದ್ರತೆ ಇದು. ಓಕೆನಾ. ಗಂಡನಿಗೆ ಇಷ್ಟವಿದ್ದರೆ ಆತ ವಿಳಂಬದ ಕನ್ಯಾ ಶುಲ್ಕನ್ನು ತಕ್ಷಣ ಬದಲಾಯಿಸಿ ತಕ್ಷಣ ಬೇಕು ಅಂದ್ರೆ ಕೊಡ್ಬೋದು. ಇದು ತಕ್ಷಣ ಕೊಡ್ಬೇಕು ಆಮೇಲೆ ಕೊಡ್ಬೇಕು ಅಂತ ಹೆಂಗೆ ಡಿಸೈಡ್ ಮಾಡೋದು ಎಂದು ಹೇಳಿದಾಗ ಹೆಂಗೆ ಅಸ್ಯೂಮ್ ಮಾಡ್ಕೊಳ್ಳೋದು ಅಂದ್ರೆ, ಈಗ ಸುನ್ನಿ ಕಾನೂನಲ್ಲಿ ಒಂದ್ ಭಾಗನ ಒಟ್ಟು ದುಡ್ಡನ್ನ 2 ಭಾಗ ಮಾಡಿರ್ತಾರೆ. ಅದರಲ್ಲಿ ಒಂದು ತಕ್ಷಣ ಕೊಡ್ಬೇಕು, ಇನ್ನೊಂದನ್ನ ಆಮೇಲೆ ಕೊಡ್ಬೇಕು. ಸ್ಥಳೀಯ ಪದ್ಧತಿ ಹೆಂಗಿರುತ್ತೆ ಆತರ ಕೊಡ್ಬೇಕು. ಇನ್ನು ಶಿಯಾದಲ್ಲಿ ಇದ್ರಲ್ಲಿ ಏನಂತ ಹೇಳಿದ್ರೆ ತಕ್ಷಣನೇ ಕೊಡ್ಬೇಕು ಅಂತ ಹೇಳ್ತಾರೆ. ನ್ಯಾಯಾಲಯದಲ್ಲಿ ಹೇಳ್ತಿದೆ ಏನು ಇಲ್ಲಿ ಬರ್ದಿದ್ದಾಗ ಸುನ್ನಿಯಾಗಲಿ ಸುನ್ನನಾಗ್ಲಿ 2 ಒಂದೇ ಸಲ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅಂತ ಹೇಳುತ್ತೆ. ಓಕೆನಾ. ಕನ್ಯಾ ಶುಲ್ಕನ ಯಾರು ನಿಗದಿಪಡಿಸ್ತಾರೆ, ಅವ್ರಿಬ್ರನ್ನೇ ನಿಗದಿಪಡಿಸ್ಕೋಬಹುದು. ಇಬ್ರು ಮೈನರ್ ಆಗದೆ ಇದ್ರೆ, ಇಬ್ರು ಸ್ವಸ್ಥ ಮನಸ್ಸಿನವರಾಗಿದ್ರೆ, ಗಂಡ ಹೆಂಡತಿ ಯಾರು ಆಗ್ಬೇಕು ಅಂತ ಅವರೇ ಬೇಕಾದ್ರೆ ಡಿಸೈಡ್ ಮಾಡ್ಕೋಬಹುದು. ಅವರು ಇಲ್ಲಾಂದ್ರೆ ಪೇರೆಂಟ್ ಡಿಸೈಡ್ ಮಾಡ್ತಾರೆ ಏನನ್ನ ನಿಗದಿಪಡಿಸಬಹುದು. ಓಕೆ, ಬೆಲೆ ಬಾಳೋ ಒಂದು ವಸ್ತುನಾಗಿರ್ಬೋದು, ಕ್ಯಾಶ್ ಮಾಡಿರ್ಬೋದು, ಇಲ್ಲ ಜಮೀನ್ ಬಗ್ಗೆ ಏನಾದ್ರು. ಶಿಯಾದಲ್ಲಿ ಏನಂತ ಹೇಳ್ತದೆ ಅಂದ್ರೆ, ಏನಾದ್ರು ನಿಂಗೆ ಸೇವೆ ವೈಯಕ್ತಿಕವಾಗಿ ಏನಾದ್ರು ಸೇವೆ ಮಾಡ್ತೀನಿ, ನನಗೆ ನಿಮ್ ಪೇರೆಂಟ್ಸ್ಗೆ ಏನಾದ್ರು ಇದು ಮನೆ ಏನಾದ್ರು ಕ್ಲೀನ್ ಮಾಡಿಸ್ಕೊಡ್ತೀನಿ, ಏನಾದ್ರು ಬಂದು ಕ್ಲೀನ್ ಮಾಡಿ ಪೇಂಟ್ ಮಾಡಿಸಿ ಹೊಸ ಮನೆ ತರ ಮಾಡ್ಕೊಡ್ತೀನಿ, ಈ ತರ ಏನಾದ್ರು ಸೇವೆನ ಮಾಡ್ತೀನಿ ಅಂದ್ರು ಅದು ಕೂಡ ಕನ್ಯಾ ಶುಲ್ಕ ಆಗುತ್ತೆ. ಓಕೆನಾ. ವಿವಿಧ ವಿವಾಹದಲ್ಲಿ ಪರಿಣಾಮ ಏನಾಗುತ್ತೆ ಅಂತ, ವ್ಯಾಲಿಡ್ ಮದುವೆಯಲ್ಲಿ ಮದುವೆ ಪೂರ್ಣಗೊಂಡಿದ್ರೆ ಅಂದ್ರೆ ದೈಹಿಕ ಸಂಪರ್ಕ ಆಗಿದ್ರೆ ಪೂರ್ತಿಯಾಗಿ ಸಿಗುತ್ತೆ. ಓಕೆನಾ. ದೈಹಿಕ ಸಂಪರ್ಕ ಆಗಿಲ್ಲ ಅಂದ್ರೆ ನಂಗೆ ಅಂತ ಅಂದ್ರೆ ಅವಾಗ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಅರ್ಧ ಮಾತ್ರ ಸಿಗುತ್ತೆ, ನಾಮ ಮಾತ್ರಕ್ಕೆ ಕೊಡುಗೆ ಕೊಡ್ತದೆ. ಕ್ರಮಬದ್ಧವಲ್ಲದ ವಿವಾಹ ಅಂದ್ರೆ ಕ್ರಮಬದ್ಧ ಅಲ್ಲ ಅಂದ್ರೆ 5ನೇ ಹೆಂಡತಿ ಮದುವೆ ಆದ್ರೆ ಅವಳಿಗೆ 1 ರೂಪಾಯಿ ಕೂಡ ಕನ್ಯಾ ಶುಲ್ಕ ಸಿಗೋದಿಲ್ಲ. ಮದುವೆ ಪೂರ್ತಿಗೊಂಡ್ರೆ ನಿಗದಿಪಡಿಸಿದ ಕನ್ಯಾ ಶುಲ್ಕ ಎರಡರಲ್ಲಿ ಯಾವ್ದಾದ್ರು ಯಾವ್ದು ಕಡಿಮೆನೋ, ಸಂಪ್ರದಾಯದ ಕನ್ಯೆ ನಿಗದಿಪಡಿಸಿದ ಕನ್ಯಾ ಶುಲ್ಕ, ಸಂಪ್ರದಾಯದ ಕನ್ಯಾ ಶುಲ್ಕ ಎರಡರಲ್ಲಿ ಯಾವ್ದು ಕಡಿಮೆ ಇದೆನೋ ಅದನ್ನ ಅವ್ರಿಗೆ ಸಿಗುತ್ತೆ. ಮದುವೆ ಕಂಪ್ಲೀಟ್ ಆಗಿದ್ರೆ ಅಂದ್ರೆ ದೈಹಿಕ ಸಂಪರ್ಕ ಆದ್ರೆ ಮದುವೆ ಕಂಪ್ಲೀಟ್ ಆಗುತ್ತೆ ಅಂತ ಮುಸ್ಲಿಂ ಇದೆ. ಕನ್ಯಾ ಶುಲ್ಕದ ಮಾಫಿ ಮತ್ತೆ ಬೇಡ ಅಂತ ಹೇಳ್ಬೋದು. ಮತ್ತೆ ಇದು ಸಹಜವಾಗಿರ್ಬೇಕು. ಮದ್ವೆಗಿಂತ ಮುಂಚೆಲೆ ನಾನು ಕನ್ಯಾ ಶುಲ್ಕ ಬೇಡ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಅದು ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ಬೇಕಾದ್ರೆ ನಂಗೆ ಬೇಕು ಅಂತ ಹೇಳ್ಬೋದು. ಅದು ಹೇಳ್ಬೇಕು ಅಂದ್ರೆ ಎಬೋ 18 ಏಜ್ ಆಗಿರ್ಬೇಕು ಹುಡುಗಿಗೆ. ಓಕೆ, ಅವಾಗ ಮಾತ್ರ ಹೇಳ್ಬೋದು. ಹಕ್ಕಿನ ಪರಮ ಸ್ವರೂಪ ಏನಂದ್ರೆ ಯಾವ ತರ ಸ್ವರೂಪ ಇರ್ತದೆ ಅಂದ್ರೆ, ಆಕೆ ತನ್ನ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ರೆ, ಅವಳು ಮುಸ್ಲಿಂ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋದ್ರು ಅದನ್ನ ವಸೂಲಿ ಮಾಡ್ಕೋಬಹುದು. ನನ್ಗೆ ಬೇಕು ಅಂತ ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಆ ದುಡ್ಡು ವಾರಸ್ದಾರ್ಗೆ ಹೋಗುತ್ತೆ. ಅವಳೇನು ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂದ್ರೂ ಮೇಹರ್ನ ಅವ್ಳು ಕೊಡ್ಲೇಬೇಕು. ಏನಂದ್ರೆ ಗಂಡನನ್ನ ಕೊಲೆ ಮಾಡ್ಬಿಟ್ಟಿದ್ದಾಳೆ ಅಂದ್ರೂ ಮೇಹರ್ ಇದು ಪಾಯಿಂಟ್ ಅಂತಂದ್ರೆ, ಗಂಡನ ಕೊಲೆ ಮಾಡ್ಬಿಟ್ಟಿದ್ದಾಳೆ ಅಂದ್ರೂ ಮೇಹರ್ ಶುಲ್ಕನ ಕೊಡ್ಲೇಬೇಕು. ಅದೆಲ್ಲ ಕೊಡಲ್ಲ ಅಂತ ಹೇಳೋ ಇದೇ ಇಲ್ಲ. ಓಕೆನಾ. ಇದು ಮುಸ್ಲಿಂ ಲಾ. ಮತ್ತೆ ಇನ್ನೊಂದು ಹೆಂಗೆ ಜಾರಿ ಮಾಡೋದು, ಕೊಡ್ತಿಲ್ಲ ಅಂದ್ರೆ ವಿಧವೆ ಆಗ್ಬಿಟ್ಟಿದ್ದಾಳೆ ಅವಳು ಹೆಂಗೆ ಇಸ್ಕೋಬಹುದು ಅಂತ. ಇದ್ರಲ್ಲಿ ಮೇಹರ್ ಕೊಡ್ಲೇ ಇಲ್ಲ ಅಂತಂದ್ರೆ ಹೆಂಡತಿಗೆ ಕಾನೂನು ಕ್ರಮ ತಗೋಬಹುದು. ಏನಂದ್ರೆ ನನ್ನ ಜೊತೆ ಇರಲ್ಲ ಅಂತ ಓದ್ಬೇಕಿದ್ರೆ ಮದುವೆ ನಿರಾಕರಿಸಬಹುದು. ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟು ಗಂಡ ಏನಾರ ದುಡ್ಡು ವಸೂಲಿ ಕೋರ್ಟ್ ಇಂದ ಇಲ್ಲಿ ಗಂಡ ಸುತ್ತೋಗ್ಬಿಟ್ಟಿದ್ರೆ ವಾರಸ್ದಾರ ಇರ್ತಾರಲ್ಲ ಅವ್ರ ವಿರುದ್ಧ ಕೇಸ್ ಹಾಕಿ ಇಸ್ಕೋಬಹುದು.
ಮತ್ತೆ ವಿಧವೆಯ ಪ್ರತಿಧಾರಕ ಧಾರಣ ಸಿದ್ಧ ಅಂದ್ರೆ ಮನೆನ ಇಟ್ಕೋಬಹುದು, ಗಂಡ ಇರೋ ಮನೆನ ಬರೀ ಮಾರಕ್ಕಾಗಲ್ಲ, ಬೇಕಾದ್ರೆ ಇಟ್ಕೋಬಹುದು, ವಸೂಲಿ ಆಗೋವರೆಗೂ ನಾನು ಕೊಡಲ್ಲ ಈ ಮನೇಲಿ ಇರ್ತೀನಿ ಅಂತ ಹೇಳ್ಬೋದು. ಗಂಡ ಸತ್ತಾಗ ಅದನ್ನ ಹೆಂಡತಿ ವಸದಲ್ಲಿದ್ರೆ ಮಾತ್ರ ಹೋಗ್ಬಿಟ್ಟು ಆಮೇಲೆ ಹೋಗ್ಬಿಟ್ಟೋದಲ್ಲ, ಅವಳ ವಸದಲ್ಲಿದ್ರೆ ಕೊಡೋವರೆಗೆ ಆ ಮನೆನ ಬಿಟ್ಕೊಡೋದನ್ನ ಅಲ್ಲೇ ಇರ್ಬೋದು, ಹೊರ ಹೋಗಲ್ಲ ಅಂತ ಹೇಳ್ಬೋದು. ಮೈನಾ ಬೇಬಿದಲ್ಲಿ ಸೇಮ್ ಅದೇನೆ, ವಸದಲ್ಲಿ ಇಟ್ಕೊಂಡು ಆ ಒಂದು ಅಡಮಾನ ಇಟ್ಟ ಅಕ್ಕಿಗಿಂತ ಭಿನ್ನ. ಇದರಲ್ಲಿ ವಸದಲ್ಲಿ ಇಟ್ಕೊಳ್ಳೋದು ಏನಾದ್ರು ದುಡ್ಡ ಕೊಡೋವರೆಗೂ, ಇದ್ರಲ್ಲಿ ಮಾರಾಟ ಮಾಡಂಗಿಲ್ಲ. ಇದು ಅದಕ್ಕೆ ಅಡಮಾನಕ್ಕಿಂತ ಡಿಫ್ರೆಂಟ್. ಇದು ಅಡಮಾನದಲ್ಲಿ ಮಾರಾಟನ ಮಾಡ್ಬೋದು, ಬಿಡೋದ್ರಲ್ಲಿ ಕಾಲಮಿತಿ ಇದಕ್ಕೆ ಟೈಮ್ ಅಂತ ಇರುತ್ತೆ. ಓಕೆ, ಕೋರ್ಟ್ ಕೇಸ್ ಆಗೋದಕ್ಕೆ ಒಂದು ಟೈಮ್ ಅಂತ ಇರುತ್ತೆ. ಅದರಲ್ಲಿ ಇದು ಭಾರತೀಯ ಕಾಲಮಿತಿ ಅಧಿನಿಯಮ, ಇದು ಜನರಲ್ ಆಕ್ಟ್. ಇದ್ರ ಪ್ರಕಾರ ಹೆಂಡತಿ ದುಡ್ಡು ಕೇಳಿದ ದಿನದಿಂದ ತಕ್ಷಣ ಮೇಯರ್ ಆಗಿದ್ರೆ ಗಂಡ ಕೊಡಲ್ಲ ಅಂತ ಹೇಳಿದ 3 ವರ್ಷದೊಳಗಡೆ ಕೇಸ್ ಹಾಕೊಡ್ಬೇಕು. ಅದೇ ವಿಳಂಬಿತ ಮೇಹರ್ನಲ್ಲಿ ತಲಾಕ್ ಆದ ದಿನದಿಂದ ಅಥವಾ ಗಂಡ ಇದರಲ್ಲಿ ವಿಳಂಬಿತದಲ್ಲಿ ಹಂಗೆ ತಾನೆ, ತಲಾಕ್ ಆದ್ಮೇಲೆ ಕೊಡ್ತಿಲ್ಲ ಅಂದ್ರೆ ಗಂಡ ಸತ್ತ ಕೊಡ್ತೀನಿ ಅಂದ್ರೆ 3 ವರ್ಷದೊಳಗಡೆ ಕೇಸ್ ಹಾಕ್ಬೇಕು, ಇಲ್ಲ ಅಂದ್ರೆ ಸಿಗೋದಿಲ್ಲ. ಅದೆಲ್ಲ ಹಂಗಂತ ಹೇಳ್ತಾರೆ, ಬಟ್ ಸಿಗುತ್ತೆ, ಕೇಳಿದ್ರೆ ಹೋಗುತ್ತೆ. ಅದನ್ನು ಎಕ್ಸೆಪ್ಷನ್ ತರ ಕೊಡ್ತಾರೆ, ನಂಗೆ ಗೊತ್ತಿರಲಿಲ್ಲ ಲಾ ಎಲ್ಲ ಅಂತ ಹೇಳಿದ್ರೆ ಕೊಡ್ತಾರೆ. ನೆಕ್ಸ್ಟ್ ಇದರಲ್ಲಿ ಅದೇ ಹಿಂದೂ ಡಿವೋರ್ಸ್ ಅಲ್ಲ ಮುಸ್ಲಿಂ ಡಿವೋರ್ಸ್ ಆಕ್ಟ್ ಇದೆ 1939, ಇದರಲ್ಲಿ ಅಂತ ಸೆಕ್ಷನ್ 5 ಪ್ರಕಾರ ಬೇರೆ ಧರ್ಮ ಕನ್ವರ್ಟ್ ಆದ್ರೂ ಕೂಡ ಮೇಹರ್ ಕ್ಯಾನ್ಸರ್ ಸಿಗುತ್ತೆ ಅಂತ ಹೇಳುತ್ತೆ. ವರದಕ್ಷಿಣೆ ಕಾಯ್ದೆ ಇದು ಜನರಲ್ ಆಕ್ಟ್, ಇದರಲ್ಲಿ ಸೆಕ್ಷನ್ 3 ಏನ್ ಹೇಳುತ್ತೆ ಅಂದ್ರೆ ಸೆಕ್ಷನ್ ವರದಕ್ಷಿಣೆ ಅನ್ನೋ ವ್ಯಾಖ್ಯಾನದಲ್ಲಿ ಬರೋದಿಲ್ಲ ಇದು. ಓಕೆನಾ, ಇದು ವರದಕ್ಷಿಣೆ ಆಕ್ಟ್ ಅಲ್ಲಿ ಕೇಳಿದ್ರೆ ಜೈಲು ಹಾಕ್ತಿವಿ ಅಂತ ಅದು ಬರಲ್ಲ ಇದರಲ್ಲಿ. ಇದು ಒಂಥರ ಗೌರವಧನ. ಸೊ ಇದು ಕಲ್ಯಾಣ ನಿಧಿ ಹೊರತು ಇದು ವರದಕ್ಷಿಣೆ ಅಲ್ಲ. ಹೆಂಡತಿನ ಕಾಡಿಬೇಡಿ ಬೆಳೆದು ತಗೋತಲ್ಲ ಆ ತರ ವರದಕ್ಷಿಣೆ ಇಲ್ಲ, ಇದು ಗೌರವಧನ. ಅದಕ್ಕೆ ಇದು ಕೊಡ್ಲೇಬೇಕು. ಇದರಲ್ಲಿ ಈ ವರದಕ್ಷಿಣೆ ನಿಷೇಧ ಆಕ್ಟ್ ಅಲ್ಲಿ ಬರಲ್ಲ, ಇದು ಕೊಡ್ಲೇಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಫಸ್ಟ್ ಯೂನಿಟ್ 6 ಕ್ವೆಶ್ಚನ್ ಹೇಳ್ತಾರೆ, ಕ್ರಮಬದ್ಧವಲ್ಲದ ವಿವಾಹ ಅಂದ್ರೆ ಏನು ಅಂತ. ವಿವಾಹವು ಯಾವ ಸಂದರ್ಭದಲ್ಲಿ ಕ್ರಮಬದ್ಧ ಆಗೋದಿಲ್ಲ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದಲ್ಲ ಆಲ್ರೆಡಿ, ಅದನ್ನೇ ರಿಪೀಟ್ ಮಾಡಿದ್ದೀನಿ. ಸೊ ಇದು ಈ ಕ್ವಶನ್ ಸುಮ್ಮನೆ ಕೇಳಿದ್ರೆ ನೀವು ಬರೀಬೇಕಾಗುತ್ತೆ. ಇದು ಯೂಶಲಿ 8 ಮಾರ್ಕ್ಸ್ ಕೇಳ್ತಾರೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ, ಕ್ರಮಬದ್ಧ ಮದುವೆ ಅಂದ್ರೆ 5ನೇ ಮದುವೆ ಆಗ್ಬಿಟ್ರೆ ಇಲ್ಲ ಇಲ್ಲೇ ಇದೆಯಲ್ಲ, ಇದನ್ನ ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ವಿ. ಮತ್ತೆ ಕ್ರಮಬದ್ಧ ವಿವಾಹ ಸಂದರ್ಭಗಳು ಅಂದ್ರೆ 5ನೇ ಮದುವೆ ಆಗ್ಬಿಟ್ರೆ, ಕಾನೂನುಬಾರ ಸಂಯುಕ್ತಿಗೆ ನಿಯಮಕ್ಕೆ ವಿರುದ್ಧವಾಗಿ ಮಾಡಿದ ವಿವಾಹ, ಮತ್ತೆ 5ನೇ ಪತ್ನಿಯನ್ನ ವಿವಾಹ ಮಾಡ್ಕೊಂಡ್ರೆ, ಸಾಕ್ಷಿ ಇಲ್ದೇನೆ ವಿವಾಹ ಮಾಡ್ಕೊಂಡ್ರೆ, ಮುಸ್ಲಿಂ ಅಲ್ಲದ ಕಿತಾಬಿಯಲ್ಲದ ನಾರಿನ ಮದುವೆ ಆದ್ರೆ, ಇದ್ದತ್ತ ಆಚರಿಸ್ಬೇಕಾದ್ರೆ ಮದುವೆ ಆಗ್ಬಿಟ್ರೆ ಅದೆಲ್ಲ ಕ್ರಮಬದ್ಧ ಸ್ವಲ್ಪ ದೋಷ ಇರುತ್ತೆ, ಆಮೇಲೆ ಪರಿಹಾರ ಮಾಡ್ಕೊಳ್ತಾರೆ. ಆ ತರ ಮದುವೆ ಇದೆಲ್ಲ. ಇದರಲ್ಲಿ 4 ಜನ ಮೊದಲನೇ ಯಾರೋ 4 ಜನದಲ್ಲಿ ಯಾರೋ ಒಬ್ರು ಡಿವೋರ್ಸ್ ಕೊಟ್ರೆ ಇದು ಆಟೋಮೆಟಿಕ್ ಸರಿಯಾಗ್ಬಿಡುತ್ತೆ. ಸಾಕ್ಷಿ ಇಲ್ಲ ಅಂದ್ರೆ ಆಮೇಲೆ ಅದನ್ನ ಸಾಕ್ಷಿ ಕರ್ಕೊ ಬಂದ್ರೆ ಆಮೇಲೆ ಸರಿಯಾಗುತ್ತೆ ಅಷ್ಟೇ. ಇದರಲ್ಲಿ ಅದೇ ತರ ಮುಸ್ಲಿಂ ಅಲ್ಲೂ ಕನ್ವರ್ಟ್ ಆಗ್ಬಿಟ್ರೆ ಸರಿಯಾಗ್ಬಿಡುತ್ತೆ. ಇದ್ದತ್ತ ಅವಧಿ ಮುಗಿದ್ಮೇಲೆ ಆಟೋಮೆಟಿಕ್ ಸರಿಯಾಗ್ಬಿಡುತ್ತೆ. ಸ್ವಲ್ಪ ದೋಷ ಇರುತ್ತೆ ಅಷ್ಟೇ. ಇದು ಕ್ರಮಬದ್ಧವಲ್ಲದ ವಿವಾಹ ಅಂತ ಕರೀತಾರೆ. ಇದನ್ನ ಯಾರಲ್ಲಿ ಸುನ್ನಿ ಪಂಥದಲ್ಲಿ ಇದು ಇದೆ. ಓಕೆನಾ, ಕ್ರಮಬದ್ಧ ವಿವಾಹ ಪರಿಣಾಮ ಏನಾಗುತ್ತೆ, ವಿವಾಹವು ಪೂರ್ತಿಗೊಳಿಸಲ್ಪಟ್ಟಿಲ್ಲವೆಂದಾದರೆ ಅಂದ್ರೆ ದೈಹಿಕ ಸಂಪರ್ಕ ಆಗಿಲ್ಲ ಅಂದ್ರೆ ಹೆಂಗಿರುತ್ತೆ, ದೈಹಿಕ ಸಂಪರ್ಕ ಆದ್ರೆ ಏನಾಗುತ್ತೆ ಅಂತ. ದೈಹಿಕ ಸಂಪರ್ಕ ಆದ್ರೆ ಏನಾಗುತ್ತೆ ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಟೈಪ್ಸ್ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸಿಯಾದಲ್ಲಿ ಇದಿಲ್ಲ ಏನದು, ಈ ಕ್ರಮಬದ್ಧವಲ್ಲದ ಮದುವೆ ಅನ್ನೋದು ಕಾನ್ಸೆಪ್ಟ್ ಇಲ್ಲ. ಇದು ಸಿಯಾದಲ್ಲಿ ಸುನ್ನಿಲ್ಲ ಐತೆ. ಯಾವಾಗ ಅದೇ ಇಬ್ಬರು ಅದೇ ಇದು ಅದೇ ಸಂಬಂಧದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅಕ್ಕ ತಂಗಿಯರಿದ್ದಾಗ ಅಥವಾ ಅತ್ತೆ ಸೊಸೆಯರಿದ್ದಾಗ ರಕ್ತ ಸಂಬಂಧ. ಅಹಮದ್ ಎಂಬುದನ್ನು ತನ್ನ ಹೆಂಡತಿ ಫಾತಿಮಾ ಜೀವಂತವಾಗಿ ಇರುವಾಗಲೇ ಅವಳಿಗೆ ತಲಾಕ್ ಕೊಡದೆ ಫಾತಿಮಾ ಅವಳ ತಂಗಿ ಇರ್ತಾಳಲ್ಲ ಅವಳನ್ನ ಮದ್ವೆ ಆಗ್ಬಿಟ್ಟಾಗ, ಈ ತರ ಆದಾಗ ಕಾನೂನು ಬಾಹಿರ ಸಂಯುಕ್ತಿ ಈ ತರ ಇದ್ದಾಗ ಅದು ಕ್ರಮಬದ್ಧ ವಿವಾಹ ಅಲ್ಲದ ವಿವಾಹ ಆಗುತ್ತೆ. ಆಮೇಲೆ ಏನಾದ್ರು ಅವ್ರ ಅಕ್ಕಂಗೆ ಆಮೇಲೆ ಡಿವೋರ್ಸ್ ಕೊಟ್ರೆ ಆಮೇಲೆ ಸರಿಯಾಗ್ಬಿಡುತ್ತೆ. 5ನೇ ವಿವಾಹ ಆದ್ರೆ ಅವಾಗ ಅದ್ರಲ್ಲಿ 4 ಜನ ಯಾರೋ ಒಬ್ಬರಿಗೆ ಡಿವೋರ್ಸ್ ಕೊಟ್ರೆ ಸರಿಯಾಗ್ಬಿಡುತ್ತೆ. ಸಾಕ್ಷಿ ಇಲ್ದಾಗ ಆಮೇಲೆ ಸಾಕ್ಷಿ ಕರ್ಕೊಂಡ್ರೆ ಸರಿಯಾಗ್ಬಿಡುತ್ತೆ. ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಮುಸ್ಲಿಂ ಅಲ್ಲದೆ ಇರೋದನ್ನ ಮದ್ವೆ ಆಗ್ಬಿಟ್ರೆ ಅವ್ರನ್ನ ಮುಸ್ಲಿಂ ಕನ್ವರ್ಟ್ ಮಾಡ್ಬಿಡ್ತಾರೆ, ಆಮೇಲೆ ಸರಿಯಾಗ್ಬಿಡುತ್ತೆ. ಇದ್ದದ್ದು ಆಚರಿಸ್ತಿರೋ ಟೈಮಲ್ಲಿ ಮದ್ವೆ ಆದ್ರೆ ಇದ್ದತ್ತು ಆಚರಣೆ ಮುಗಿದ್ಮೇಲೆ ಸರಿಯಾಗ್ಬಿಡುತ್ತೆ ಅಷ್ಟೇ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅವಾಗಲೇ. ಪರಿಣಾಮ ಏನಾಗುತ್ತೆ, ಒಂದು ಅಂದ್ರೆ ಆಗಿಲ್ಲ ಗಂಡ ಹೆಂಡತಿ ಇಬ್ರು ದೈಹಿಕ ಸಂಪರ್ಕ ಆಗ ಮುಂಚೆಯೇ ಅಯ್ಯೋ ನಮ್ಮ ಮದುವೆ ಕ್ರಮಬದ್ಧವಲ್ಲ ಅಂತ ಗೊತ್ತಾದ್ರೆ ಆ ಮದುವೆನ ಶೂನ್ಯ ಅಂತಾನೆ ಪರಿಗಣಿಸುತ್ತಾರೆ. ಯಾವುದೇ ಕಾನೂನು ಹಕ್ಕಿರೋದಿಲ್ಲ, ಇಬ್ರಿಗೂ ನಮ್ಮ ಮೇಹರ್ ಹಕ್ಕು ಇರೋದಿಲ್ಲ, ಇದ್ದತ್ತ ಅವಶ್ಯಕತೆನೂ ಇರೋದಿಲ್ಲ. ಓಕೆನಾ, ಶೂನ್ಯ ಆಗ್ಬಿಡುತ್ತೆ. ನೆಕ್ಸ್ಟ್ ವಿವಾಹ ಪೂರ್ಣಗೊಂಡ್ರೆ ಅಂದ್ರೆ ಇಬ್ಬರ ನಡುವೆ ದೈಹಿಕ ಸಂಪರ್ಕ ಆಗಿದ್ರೆ, ಯಾಕಂದ್ರೆ ಇಲ್ಲಿ ಮುಸ್ಲಿಂ ಕಾನೂನು ಮಹಿಳೆ ಮತ್ತು ಹುಟ್ಟು ಮಕ್ಕಳಿಗೆ ಹಿತವನ್ನು ಕಾಪಾಡೋದಕ್ಕೋಸ್ಕರ. ಏನಾರ ಲೈಂಗಿಕ ಸಂಪರ್ಕ ಆಗ್ಬಿಟ್ಟಿದ್ರೆ ಅದನ್ನ ಅಕ್ರಮ ವ್ಯವಚಾರ ಅಂತ ಕರೆಯಂಗಿಲ್ಲ. ಮಕ್ಳಿರ್ತಾರಲ್ಲ ಅವ್ರಿಗೆ ಇದು ಅಪ್ಪ ಅಮ್ಮನಲ್ಲಿ ಪಾಲ್ ಕೇಳೋ ಹಕ್ಕು ಇರ್ತದೆ. ಮಕ್ಕಳು ಏನಾಗಿರ್ತಾರೆ, ಕಾನೂನುಬದ್ಧವಾಗಿರ್ತಾರೆ. ಮತ್ತೆ ಕನ್ಯಾ ಶುಲ್ಕ ಕೇಳೋ ಹಕ್ಕು ಬರುತ್ತೆ. ಇದ್ದತ್ತ ಆಚರಣೆ ಮಾಡ್ಬೇಕಾಗುತ್ತೆ. ಮತ್ತೆ ಪರಸ್ಪರ ಮತ್ತೆ ಗಂಡ ಹೆಂಡತಿ ಗಂಡ ಅವರಿಬ್ರು ನಡುವೆ ಆಸ್ತಿನ ವಾರಸುದಾರ ಸಿಗೋದಿಲ್ಲ. ನ್ಯಾಯಾಲಯದ ಹಸ್ತಕ್ಷೇಪ, ಇದು ನೀವು ಮದ್ವೆ ಆಗಿರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಮದ್ವೆನ ಕ್ಯಾನ್ಸಲ್ ಮಾಡಬಹುದು. ವಿವಾಹ ಈ ತರ ಪೂರ್ತಿ ಆಗಿದ್ರೆ ಇಂತಹ ವಿವಾಹವನ್ನು ಸಕ್ರಮಗೊಳಿಸುವ ಮತ್ತು ವ್ಯಾಲಿಡ್ ಮಾಡೋದಕ್ಕೆ
ಧರ್ಮಕ್ಕೆ ಅನುಸರಿಸಬೇಕಾದ ಅದೇ ಹೇಳಿದಲ್ಲ ಅವಾಗ 5ನೇ ಮದುವೆ ಆಗಿದ್ರೆ ಒಂದು ಹುಡುಗ ಇದು ಡಿವೋರ್ಸ್ ಕೊಟ್ಬಿಡೋದು, ಇನ್ನೊಂದು ಅವನ ಕನ್ವಿಟ್ ಮಾಡ್ಬಿಡೋದು, ಕಾನೂನು ಬಾಹಿರ ಆಗಿದ್ರೆ ಮೊದಲನೇ ಹೆಂಡತಿಗೆ ತಲಾ ಕೊಟ್ಬಿಡೋದು, ಅದೇ ಅಕ್ಕ ತಂಗಿನ ಮದುವೆ ಆಗಿದ್ರೆ ಅಕ್ಕನಿಗೆ ಡಿವೋರ್ಸ್ ಕೊಟ್ಬಿಡೋದು, ಇದೇ ತರ ಮುಗಿದ್ಮೇಲೆ ಆಟೋಮೆಟಿಕ್ ಸರಿಯಾಗ್ಬಿಡುತ್ತೆ. ಸಾಕ್ಷಿ ಇಲ್ಲ ಅಂದ್ರೆ ಆಮೇಲೆ ಸರಿಯಾದ ಸಾಕ್ಷಿ ತಂದು ಕೊಟ್ರೆ ಅದು ಆಟೋಮೆಟಿಕ್ ಸರಿಯಾಗ್ಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ ಈ ಕ್ವಶನ್ ಅಲ್ಲಿ. ಇನ್ನು ಸೆವೆಂತ್ ಕ್ವಶನ್ ಅಂದ್ರೆ ಒಬ್ಬ ವಿವಾಹಿತ ಮಹಮ್ಮದನ್ನು ಮತಾಂತರದಿಂದ ಅವನ ವಿವಾಹದ ಮೇಲೆ ಆಗುವ ಪರಿಣಾಮ ಏನು? ಮ್ಯಾರೇಜ್ ಆಗಿರೋ ಒಬ್ಬ ಮುಸ್ಲಿಂ ಬೇರೆ ಇದಕ್ಕೆ ಕನ್ವರ್ಟ್ ಆದ್ರೆ ಅವನಿಗೆ ಅವನ ವಿವಾಹದ ಮೇಲೆ ಏನೇ ಪರಿಣಾಮ ಆಗುತ್ತೆ ಅಂತ. ಗಂಡನ ಮತಾಂತರದ ಪರಿಣಾಮ, ಹೆಂಡತಿ ಮತಾಂತರ ಆದ್ರೆ ಏನಾಗುತ್ತೆ? ಮುಸ್ಲಿಮೇತರ ದಂಪತಿಗಳು ಇಸ್ಲಾಂಗೆ ಮತಾಂತರ ಆದ್ರೆ ಏನಾಗುತ್ತೆ? ಮತಾಂತರದ ಇತರೆ ಕಾನೂನಾತ್ಮಕ ಪರಿಣಾಮಗಳೇನು? ಮತ್ತೆ ಇದು ಕೇಸ್ಲ ಉಪಸಂಹಾರ ಬರೀಬೇಕು. ತಕ್ಷಣ ವಿಘಟನೆ ಆಗುತ್ತೆ, ತಕ್ಷಣ ಮ್ಯಾರೇಜ್ ಕ್ಯಾನ್ಸಲ್ ಆಗುತ್ತೆ, ಇದ್ದತ್ ಇಲ್ಲದಿರುವುದು ಕಿತಾಬ್ ಧರ್ಮದ ನಿಯಮ. ಓಕೆ, ಇದ್ರಲ್ಲಿ ಏನಾಗುತ್ತೆ? ಈಗ ಮುಸ್ಲಿಂ ಪರ್ಸನ್ ಬೇರೆ ಮತಕ್ಕೆ ಟ್ರಾನ್ಸ್ಲೇಟ್ ಇದಾಗ್ಬಿಟ್ಟು ಅವಾಗ ಮದ್ವೆ ಏನಾಗುತ್ತೆ ಅಂತ ನಾವೀಗ ಡಿಸ್ಕಸ್ ಮಾಡ್ಬೇಕು. ಒಬ್ಬ ವಿವಾಹಿತ ಮುಹಮ್ಮದೀಯನು ಅಂದ್ರೆ ಮುಸ್ಲಿಮನು ಮತಾಂತರದಿಂದ ಅವನ ವಿವಾಹದ ಮೇಲಾಗುವ ಪರಿಣಾಮಗಳೇನೇನು ಅಂತ ಕ್ವೆಶ್ಚನ್ ಬಂದಾಗ ತುಂಬಾ ಡೀಟೇಲ್ ಆಗಿ ಬರೀಬಹುದು ಇದಕ್ಕೆ ಆನ್ಸರ್ನ. ಓಕೆ, ಗಂಡ ಟ್ರಾನ್ಸ್ಫರ್ ಇದಾದಾಗ ಏನಾಗುತ್ತೆ, ಹೆಂಡತಿ ಆದಾಗ ಏನಾಗುತ್ತೆ, ಅದನ್ನೆಲ್ಲ ಈಗ ನಾವು ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಏನಂದ್ರೆ ಸಂವಿಧಾನ 20 ಹೇಳಿದೆ ಅವ್ನಿಗೆ ಯಾವ ಧರ್ಮನಾರು ಅವ್ನು ಇಷ್ಟ ಬಂದು ತಗೋಬಹುದು. ಓಕೆನಾ ಅಂತ ಇದರಲ್ಲಿ ಸಂವಿಧಾನದಲ್ಲಿ ಹೇಳಿದೆ. ಒಬ್ಬ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗೋದನ್ನ ಏನಂತ ಕರೀತಾರೆ? ಮತಾಂತರ ಅಂತ ಕರೀತಾರೆ. ಆತರ ಟ್ರಾನ್ಸ್ಲೇಟ್ ಆತರ ಆದಾಗ ಅವ್ನಿಗೆ ಉತ್ತರಾಧಿಕಾರ, ಜೀವನಾಂಶ, ಕನ್ಯಾ ಶುಲ್ಕ ಇವೆಲ್ಲ ಕೆಲವು ಟೈಮ್ ಅಲ್ಲಿ ಚೇಂಜಸ್ ಆಗುತ್ತೆ, ಪೂರ್ತಿ ಆಗಲ್ಲ, ಕೆಲವು ಚೇಂಜಸ್ ಆಗುತ್ತೆ. ಅದೇನು ಅಂತ ಐ ವಿಲ್ ಎಕ್ಸ್ಪ್ಲೈನ್. ಮದುವೆ ಆಗಿರೋ ಮುಸ್ಲಿಮ್ ಏನಾದ್ರು ಅವನೇನಾದ್ರು ಬೇರೆ ಧರ್ಮಕ್ಕೆ ಇದಾದ್ರೆ ಏನಂತ ಆಗುತ್ತೆ? ಅದನ್ನ ಏನಂತ ಕರೀತಾರೆ? ಧರ್ಮ ಭ್ರಷ್ಟತೆ ಅಂತ ಕರೀತಾರೆ. ಮುಸ್ಲಿಂ ಅಲ್ಲಿ ಧರ್ಮ ಭ್ರಷ್ಟತೆ ಅಂತ ಕರೀತಾರೆ. ಇದ್ರ ಎರಡು ಅಪ್ಲೈ ಆಗುತ್ತೆ. ಒಂದು ಸಂಪೂರ್ಣ ಮುಸ್ಲಿಂ ಲಾ ಅಪ್ಲೈ ಆಗುತ್ತೆ, ಇನ್ನೊಂದು ಭಾರತೀಯ ಶಾಸನಬದ್ಧ ಕಾನೂನು ಪ್ರಕಾರನೂ ಅಪ್ಲೈ ಆಗುತ್ತೆ. ಇದ್ರಲ್ಲಿ ಏನೇನು ಯಾವ ತರ ಆಗುತ್ತೆ ಅಂದ್ರೆ, ಗಂಡನ ಮತಾಂತರ ಪರಿಣಾಮ ಏನಾಗುತ್ತೆ ಅಂದ್ರೆ ಆತರ ಬೇರೆ ಧರ್ಮಕ್ಕೆ ಟ್ರಾನ್ಸ್ಲೇಟ್ ಆದಾಗ ವಿವಾಹ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಅವಾಗ ಇದ್ದದ್ ಪೀರಿಯಡ್ ಆಚರಿಸ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಲೇಡಿ ಸಡನ್ ಆಗಿ ನೆಕ್ಸ್ಟ್ ಡೇನೆ ಬೇರೆ ಮದ್ವೆ ಆಗ್ಬೋದು. ಕಿತಾಬ್ ಧರ್ಮಕ್ಕೆ ಏನಾದ್ರು ಅವನು ಮೆನ್ನು ಮುಸ್ಲಿಂ ಏನಾದ್ರು ಕಿತಾಬ್ ಧರ್ಮಕ್ಕೆ ಏನಾದ್ರು ಹೋದ್ರೆ ಅದರಲ್ಲಿ ಅವ್ರೇನಾದ್ರು ಮೂರ್ತಿ ಪೂಜೆ ಮಾಡ್ತಿಲ್ಲ ಅಂದ್ರೆ ಅದು ವಿವಾಹಕ್ಕೆ ಏನು ಕ್ಯಾನ್ಸಲ್ ಆಗಲ್ಲ. ಅದೇ ವಿವಾಹ ಪೂಜೆ ಮಾಡೋ ಧರ್ಮಕ್ಕೆ ಏನಾದ್ರು ಮತಾಂತರ ಆಗಿದ್ರೆ ಆಗ ವಿವಾಹ ಅಂತ್ಯ ಆಗುತ್ತೆ. ನೆಕ್ಸ್ಟ್ ಹೆಂಡತಿಯಿಂದ ಮತಾಂತರ ಆದ್ರೆ ಏನಾಗುತ್ತೆ ಅಂದ್ರೆ ಮದ್ವೆ ಮುಗ್ದೋಗ್ಬಿಡುತ್ತೆ. ಈ ತರ ಹೆಂಡತಿ ಏನ್ ಮಾಡ್ತಿದ್ರೆ ಗಂಡನ ಕ್ರೌರ್ಯನ ನೋಡಿ ತಡಿಯಕ್ಕಾಗ್ದೇನೆ ಬೇರೆ ಬೇರೆ ಮತಾಂತರ ಆಗ್ಬಿಡ್ತಿದ್ರು. ಅವಾಗ ಆಟೋಮೆಟಿಕ್ ಆಗಿ ಮದ್ವೆ ಮುಚ್ಚೋಗ್ತಿದ್ರು. ಮೊದ್ಲು ಏನಂತ ಹುಡುಗಿರಿಗೆ ಲೇಡೀಸ್ಗೆ ಇದಿರಲಿಲ್ಲ, ಹಕ್ಕು ಕೊಟ್ಟಿರಲಿಲ್ಲ ಬೇರೆ ಇದು ಮದ್ವೆನ ವಿಚ್ಛೇದನ ಕೊಡೋದಕ್ಕೆ ಅಂತ. ಗಂಡ ಹೇಳ್ಬೇಕು, ಗಂಡ ಓಕೆ ಅಂದ್ರೆ ವಿಚ್ಛೇದನ ಕೊಡ್ಬೇಕು, ಆತರ ಎಲ್ಲ ಇತ್ತು. ಅದಕ್ಕೆ ಬೇರೆ ಧರ್ಮ ಕೊಟ್ಟೋಗ್ತಾ ಇದ್ರು. ಇದನ್ನೆಲ್ಲ ತಡಿಬೇಕು ಅಂದ್ಬಿಟ್ಟು ಮುಸ್ಲಿಂ ವಿವಾಹ ವಿಘಟನೆ ಅಧಿನಿಯಮ, ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939 ತಗೊಂಡ್ಬಂದ್ರು. ಇದ್ರಲ್ಲಿ ಏನಂತಾರೆ ಅಂದ್ರೆ ಅವ್ರು ತ್ಯಜಿಸ್ಬಿಟ್ರು ಕೂಡ, ಸೆಕ್ಷನ್ 4 ಏನ್ ಹೇಳ್ತಾರೆ, ಅವ್ರು ತ್ಯಜಿಸ್ಬಿಟ್ರು ಕೂಡ ಮುಸ್ಲಿಂ ಬೇರೆ ಧರ್ಮಕ್ಕೆ ಹೋದ್ರು ಕೂಡ ಅವಳು ಹೆಂಡತಿಯಾಗಿ ಇರ್ತಾಳೆ. ಕಾನೂನುಬದ್ಧವಾಗೇನೆ ಅವಳು ಏನ್ ಮಾಡ್ಕೋಬೇಕು, ಮದ್ವೆನ ಕ್ಯಾನ್ಸಲ್ ಮಾಡ್ಕೋಬೇಕು. ಸೆಕ್ಷನ್ ನಂಬರ್ 2 ಏನಂತ ಹೇಳ್ತಾ ಅಂದ್ರೆ 9 ರೀಸನ್ಗೋಸ್ಕರ ಬೇಕಿದ್ರೆ ಅವಳು ವಿಚ್ಛೇದನ ತಗೋಬಹುದು. ಯಾವ ತರ ಅಂದ್ರೆ ಗಂಡ 4 ವರ್ಷದಿಂದ ನಾಪತ್ತೆ ಆಗಿದ್ದಾನೆ, 7 ವರ್ಷ ಜೀವನಾಂಶ ಕೊಟ್ಟಿಲ್ಲ, ಗಂಡ ಕ್ರೌರ್ಯ ಮಾಡ್ತಿದ್ದ, ನಪುಂಸಕ ಆಗಿದ್ದಾನೆ ಇತ್ಯಾದಿ. ಈ ತರ 9 ರೀಸನ್ ಇಟ್ಕೊಂಡು ಬೇಕಿದ್ರೆ ಅವಳು ವಿಚ್ಛೇದನ ಕೊಡ್ಬೋದು ಅಂತ ಇದರಲ್ಲಿ ಸೆಕ್ಷನ್ ಹೇಳ್ತು. ಮತ್ತು ವಿಚ್ಛೇದನ ಕೊಡ್ಬೇಕಲ್ಲ ಅಂದ್ಬಿಟ್ಟು ಮುಸ್ಲಿಂ ಅವರೆಲ್ಲ ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ರು. ಅದನ್ನ ತಡೆಯೋಕ್ಕೋಸ್ಕರ ಈ ತರ ತಂದು ಈ ತರ ಆಪ್ಷನ್ ಎಲ್ಲ ಕೊಟ್ರು. ಓಕೆನಾ? ಅದೇ ಮುಸ್ಲಿಗ ಏನಂತ ಅಂದ್ರೆ ಯಾರೋ ಲೇಡಿ ಒಬ್ಳು ಬೇರೆ ಕ್ಯಾಸ್ಟ್ಗೆ ಟ್ರಾನ್ಸ್ಲೇಟ್ ಇದು ಕನ್ವರ್ಷನ್ ಆದ್ರೆ, ಮದ್ವೆ ಆಗಿದ್ರು ಕೂಡ ಕನ್ವರ್ಷನ್ ಆಗಿದ್ರೆ ಅವಳು ಮದ್ವೆ ಹೋಗಲ್ಲ. ಅವಳು ಕಾನೂನು ಪ್ರಕಾರ ವಿಚ್ಛೇದನ ತಗೊಳ್ಬೇಕು. ಅದೇ ಕಾಯ್ದೆ ಇದೆಯಲ್ಲ ಮುಸ್ಲಿಂ ಮತಾಂತರ ಇದು ಮಂತರಕ್ಕೆ ಅಂದ್ರೆ 1939 ಕಾಯ್ದೆ ಇದೆಯಲ್ಲ, ಅದೇ ಮುಸ್ಲಿಂ ವಿವಾಹ ವಿಚ್ಛೇದನ ಕಾಯ್ದೆ. ಇದ್ರ ಪ್ರಕಾರ ಅವರು ವಿಚ್ಛೇದನ ತಗೋಬಹುದು. ಮುಸ್ಲಿಮೇತರ ಅಂದ್ರೆ ಬೇರೆ ಕ್ಯಾಸ್ಟ್ ಅವರು ಬಂದ್ಬಿಟ್ಟು ಯಾವ್ದು ಬೇರೆ ಕ್ಯಾಸ್ಟ್ ಅಲ್ಲಿ ಇಬ್ರು ಗಂಡ ಹೆಂಡತಿ ಆಗಿದ್ದಾರೆ, ಒಬ್ರು ಬಂದ್ಬಿಟ್ಟೆ ಮುಸ್ಲಿಂ ಕನ್ವರ್ಷನ್ ಆದ್ರೆ ಏನಾಗುತ್ತೆ, ಅವಾಗ ಇನ್ನೊಬ್ರು ಇರ್ತಾರಲ್ಲ ಅವರು ಕೂಡ ಮುಸ್ಲಿಂ ಕನ್ವರ್ಷನ್ ಆದ್ರೆ ಕಂಟಿನ್ಯೂ ಆಗುತ್ತೆ. ಇನ್ನೊಬ್ರು ಏನಾದ್ರೆ ಮುಸ್ಲಿಂ ಕನ್ವರ್ಟ್ ಆಗಲ್ಲ ಅಂತ ಹೇಳಿದ್ರೆ ಅದು ವಿವಾಹ ಏನಾಗುತ್ತೆ, ರದ್ದಾಗುತ್ತೆ ಅಂತ ಮುಸ್ಲಿಂ ಲಾ ಪ್ರಕಾರ ಹೇಳುತ್ತೆ. ಆದ್ರೆ ನಮ್ಮ ಹಿಂದೂ ಭಾರತದಲ್ಲಿ ಆತರ ಆಗಲ್ಲ. ಇಬ್ರಲ್ಲ ಯಾರೋ ಒಬ್ರು ಮುಸ್ಲಿಂ ಆದ್ರೆ ಇನ್ನೊಬ್ರು ಮುಸ್ಲಿಂ ಆಗಲ್ಲ ಅಂತ ಅಂದ್ರೆ ಆ ವಿವಾಹ ರದ್ದಾಗಲ್ಲ. ವಿವಾಹ ನಡೆದಿತ್ತಲ್ಲ ಮೊದ್ಲು ಯಾವ ಕಾಯ್ದೆ ನಡೆದು ಅದೇ ಕಾಯ್ದೆ ಅಡಿನಲ್ಲಿ ಅವರು ವಿಚ್ಛೇದನಕ್ಕೆ ಅಪ್ಲೈ ಮಾಡಿ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಮೊದ್ಲು ಏನ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಕ್ಯಾಸ್ಟ್ ಅಲ್ಲಿ ಇರೋರು ಒಬ್ಳು ಮದ್ವೆ ಆಗಿರ್ತಾರೆ, ಇನ್ನೊಬ್ಳು ಮದ್ವೆ ಆಗ್ಬೇಕು ಅಂತ ಒಂದು ಆಸೆ ಆಗ್ಬಿಟ್ಟು ಏನ್ ಮಾಡ್ತಾರೆ, ಎರಡೇ ಮದ್ವೆ ಆಗೋಣ ಅಂದ್ಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಟ್ರಾನ್ಸ್ಲೇಟ್ ಆಗ್ಬಿಡ್ತಾರೆ. ಈಗ ಒಬ್ಬ ವ್ಯಕ್ತಿ ಯಾವ್ದು ಬೇರೆ ಧರ್ಮದಲ್ಲಿ ಇರ್ತಾನೆ, ಅವನು ಒಂದ್ ಮದ್ವೆ ಆಗಿರ್ತಾನೆ, ಇನ್ನು ಮದ್ವೆ ಆಗೋದು ಈ ಧರ್ಮದಲ್ಲಿ ಇರಲ್ಲ. ಆಗ ಏನ್ ಮಾಡ್ತಾನೆ, ಮುಸ್ಲಿಂ ಧರ್ಮಕ್ಕೆ ಹೋಗ್ಬಿಡ್ತಾನೆ. ಯಾಕೆ ಇಲ್ಲಿ 4 ಜನ ಮದ್ವೆ ಆಗ್ಬೋದು ಅಂತ.
ಅಂತ. ಸೊ ಇಲ್ಲಿ ಬಂದ ತಕ್ಷಣ ಅದು ಮದ್ವೆ ಹೋಗ್ಬಿಡಲ್ಲ, ವಿವಾಹ ಹಂಗೆ ಇರುತ್ತೆ. ಇಲ್ಲಿ ಏನಾದ್ರು ಮುಸ್ಲಿಂ ಆಗ್ಬಿಟ್ಟು ಬೇರೆ ಮದ್ವೆ ಆದ್ರೆ ಅದೇನಾಗುತ್ತೆ ಬಹುಪತ್ನಿತ್ವ ಇದ್ರಲ್ಲಿ ಅವ್ನಿಗೆ ಶಿಕ್ಷೆ ಆಗ್ಬಿಡುತ್ತೆ. ಅವನು ವಿಚ್ಛೇದನ ಕೊಟ್ಬಿಟ್ಟೇನೆ ಬೇರೆ ಮದ್ವೆ ಆಗ್ಬೇಕು. ಸೊ ಅದಕ್ಕೆ ಇದನ್ನ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಬೇರೆ ಮದ್ವೆ ಆಗೋದಕ್ಕೋಸ್ಕರ ನೀನೇನಾದ್ರೂ ಮತಾಂತರ ಮಾಡ್ಕೊಂಡಿದ್ರೆ ಆ ಮತಾಂತರನೇ ಸರಿ ಇಲ್ಲ ಅಂತ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ. ಮತಾಂತರ ಆಗ್ಬಿಟ್ರೆ ಕನ್ಯಾ ಶುಲ್ಕ ಸಿಕ್ಕೇ ಸಿಗುತ್ತೆ, ಅದಕ್ಕೆಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ. ಜೀವನಾಂಶ ಶಿಕ್ಷಣ ಮಕ್ಕಳು ಇರ್ತಾರಲ್ಲ, ಮತಾಂತರ ಆಗ್ಬಿಟ್ಟು ಕೂಡ ಮಕ್ಕಳು ವ್ಯಾಲಿಡ್ ಆಗಿರ್ತಾರೆ, ಅವ್ರಿಗೆ ಜೀವನಾಂಶ ಎಲ್ಲ ಸಿಕ್ಕುತ್ತೆ. ಮತ್ತೆ ಧರ್ಮಜ ಮಕ್ಕಳು ಕೂಡ ಹಂಗೆ ಮಕ್ಕಳು ಬೇರೆ ಮುಸ್ಲಿಂ ಮೇಲೆ ಉಳ್ಕೊಂಡ್ರು ಕೂಡ ಏನು ಆಗಲ್ಲ. ಓಕೆ, ಅವ್ರಿಗೆ ಮಾಮೂಲಿ ಮಕ್ಕಳು ಯಾವ ಧರ್ಮಕ್ಕೆ ಹೋದ್ರು ಮಕ್ಕಳು ಮಕ್ಕಳಾಗಿರ್ತಾರೆ, ಅವ್ರಿಗೆ ಏನ್ ಕಾನೂನು ಸಿಗ್ಬೇಕು ಅದೇ ತರ ಕಾನೂನು ಪ್ರಕಾರ ಅವ್ರಿಗೆ ಆಸ್ತಿ ಸಿಗುತ್ತೆ. ಅವ್ರು ಯಾವ ಕಾನೂನಲ್ಲಿ ಇದ್ರು ಅದೇ ಕಾನೂನು ಪ್ರಕಾರ ಆಸ್ತಿ ಸಿಗುತ್ತೆ, ಉತ್ತರಾಧಿಕಾರನೂ ಸಿಗುತ್ತೆ. ಕಾನೂನು ಇದ್ರು ಮುಸ್ಲಿಂ ಲಾ ಪ್ರಕಾರ ಸಿಗಲ್ಲ ಅಂತ ಹೇಳುತ್ತೆ. ಆದ್ರೆ ಇಂಡಿಯಾದಲ್ಲಿ ಭ್ರಷ್ಟತೆಯ ನಿವಾರಣಾ ಕಾಯ್ದೆ ತಂದಿದ್ದಾರೆ. ಇದರಲ್ಲಿ ಅವನು ಮೊದ್ಲು ಯಾವ್ದ್ರಲ್ಲಿ ಇದ್ನೋ ಅದ್ರ ಪ್ರಕಾರನೇ ಅವ್ನಿಗೆ ಕಾನೂನು ಪ್ರಕಾರ ಹಕ್ಕು ಸಿಗುತ್ತೆ. ಆದ್ರೆ ಸುತ್ತೋಗ್ಬಿಟ್ರೆ ನಾನಾದ್ರೂ ಸಾಯೋ ಟೈಮಲ್ಲಿ ಯಾವ ಧರ್ಮದಲ್ಲಿ ಇದ್ನೋ ಆ ಧರ್ಮದ ಪ್ರಕಾರ ಅವ್ನಿಗೆ ಆಸ್ತಿ ಸಿಗುತ್ತೆ. ಮತ್ತೆ ಕೇಸ್ ಲಾ ನೋಡೋದಕ್ಕೆ ಹೋದ್ರೆ ಸ್ಕಿನ್ನರ್ ವರ್ಸಸ್ ಫೋರ್ಡ್ ಇದ್ರಲ್ಲಿ ಏನ್ ಹೇಳ್ತದೆ ಅಂದ್ರೆ ಎಲನ್ ಒಬ್ಬ ಕ್ರಿಶ್ಚಿಯನ್ ಮಹಿಳೆ ಚಾರ್ಲ್ ಎಂಬಾತನ ಜೊತೆ ಹೆಲನ್ ಮತ್ತೆ ಚಾರ್ಲ್ ಜೊತೆ ಮದುವೆ ಆಗಿರ್ತಾಳೆ. ಆಮೇಲೆ ಇವಳು ಬೇರೆಯವ್ರ ಜೊತೆ ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಜಾನ್ ಥಾಮಸ್ ಜೊತೆ ಅನೈತಿಕ ಸಂಬಂಧ ಹೊಂದಿರ್ತಾಳೆ. ಅವರಿಬ್ರು ಮದುವೆ ಆಗ್ಬೇಕು ಅಂದ್ಬಿಟ್ಟು ಇವಳು ಮುಸ್ಲಿಂ ಧರ್ಮಕ್ಕೆ ಹೋಗ್ತಾಳೆ. ಆ ಕೋರ್ಟ್ ಹೇಳುತ್ತೆ ಈ ತರ ಮದುವೆ ಆಗೋದಕ್ಕೋಸ್ಕರ ನೀವೇನಾದ್ರೂ ಮತಾಂತರ ಮಾಡ್ಕೊಂಡ್ರೆ ಆ ಮತಾಂತರನೇ ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ರಾಜಿಯಾ ಬೇಗಂ ಇದರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಹಿಂದೂ ಮಹಿಳೆಯು ತನ್ನ ಹಿಂದೂ ಗಂಡನ್ನು ನಪುಂಸಕ ಆದ ಕಾರಣ ಅವನಿಂದ ಬಿಡುಗಡೆ ಹೊಂದಕ್ಕೋಸ್ಕರ ಮುಸ್ಲಿಂ ಧರ್ಮಕ್ಕೆ ಹೊರಟೋಗ್ತಾಳೆ. ಕೋರ್ಟ್ ಹೇಳ್ತು ಈ ತರ ಎಲ್ಲ ಮಾಡಂಗಿಲ್ಲ, ಅದು ಒಳ್ಳೆ ಉದ್ದೇಶದಿಂದ ಮತಾಂತರ ನಂಬಿಕೆಯಿಂದ ಮತಾಂತರ ಆಗಿದ್ರೆ ಓಕೆ, ಈ ತರ ಇದರಿಂದ ಮದುವೆ ವಿಭಜನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗಿದ್ರೆ ಅದು ಮತಾಂತರ ವ್ಯಾಲಿಡ್ ಅಲ್ಲ ಅಂತ ಹೇಳುತ್ತೆ. ಅದು ಸೊ ಅವಳು ಹಿಂದೂ ಕಾನೂನು ಪ್ರಕಾರನೇ ವಿಚ್ಛೇದನ ತಗೋಬೇಕು ಅಂತ ಹೇಳುತ್ತೆ ಕೋರ್ಟು. ಒಬ್ಬ ಮುಸ್ಲಿಂ ಪುರುಷನು ಕ್ರಿಶ್ಚಿಯನ್ ಮಹಿಳೆಯನ್ನು ವಿವಾಹ ಆಗ್ತಾನೆ. ನಂತರ ಆ ಮಹಿಳೆ ಮುಸ್ಲಿಂ ಧರ್ಮಕ್ಕೆ ಸೇರ್ಕೊಳ್ತಾಳೆ. ಯಾಕಂದ್ರೆ ಅವನು ಮುಸ್ಲಿಂ ಆಗಿದ್ದ, ಇವಳು ಕ್ರಿಶ್ಚಿಯನ್ ಆಗಿದ್ದ, ಮದುವೆ ಆದ, ಮತ್ತೆ ವಾಪಸ್ ಮುಸ್ಲಿಂ ಆದ್ಲು. ಇಬ್ರು ಮುಸ್ಲಿಂ ಈಗ ಅವ್ನು ತಲಾಕ್ ಕೊಟ್ರೆ ಅದು ವ್ಯಾಲಿಡ್ ಆಗುತ್ತೆ, ಯಾಕೆ ಇಬ್ರು ಟ್ರಾನ್ಸ್ಲೇಟ್ ಆಗಿದಾರಲ್ಲ. ಇದ್ರಲ್ಲಿ ಹೇಳ್ತಾರೆ ಸರಳ ಮದ್ಗಾಲ್ ಹೇಳ್ತಾನೆ ಅಂದ್ರೆ ಒಬ್ಬ ಹಿಂದೂ ಪುರುಷ ಇದ್ದ, ಅವ್ನು ಎರಡನೇ ಮದುವೆ ಆಗೋಣ ಅಂತ ಅಂದ್ಬಿಟ್ಟು ಈ ಮುಸ್ಲಿಂಗೆ ಟ್ರಾನ್ಸ್ಲೇಟ್ ಆಗ್ತಾನೆ. ಆಗ ಕೋರ್ಟ್ ಸೆಕ್ಷನ್ 494 ಸೆಕ್ಷನ್ ಅಲ್ಲಿ ಅವ್ನಿಗೆ ಅಪರಾಧ ಅಂತ ಹೇಳುತ್ತೆ. ಏಕೆ ಅಂದ್ರೆ ಮದುವೆ ಆಗೋದಕ್ಕೋಸ್ಕರ ಬೇರೆ ಧರ್ಮಕ್ಕೆ ಸೇರ್ಕೊಂಡ್ರೆ ಅದು ಮತಾಂತರ ವ್ಯಾಲಿಡ್ ಆಗಲ್ಲ. ಮತ್ತೆ ಆ ಮದುವೆನ ಮೊದ್ಲು ಯಾವ್ದು ಅದರಲ್ಲೇನೆ ವಿಚ್ಛೇದನ ಕೊಟ್ಟು ಯಾವ ಕಾನೂನಲ್ಲಿ ಮದುವೆ ಆಗಿದೆ ಅದೇ ಕಾನೂನು ಪ್ರಕಾರ ವಿಚ್ಛೇದನ ಕೊಟ್ಟು ಆಮೇಲೆ ಬೇಕಿದ್ರೆ ಮತಾಂತರ ಆಗ್ಬೋದು, ಅಲ್ಲಿವರೆಗೂ ಮದುವೆ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್ ಫಸ್ಟ್ ಯೂನಿಟ್ ಅಲ್ಲಿ 8 ಕ್ವಶನ್ ಅಂತ ಹೇಳುತ್ತೆ. 1937 ಶರಿಯತ್ ಅಧಿನಿಯಮ ಉಪಬಂಧವನ್ನು ವಿವರಿಸಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಮುಸ್ಲಿಮರ 5 ಮೂಲಭೂತ ಕರ್ತವ್ಯಗಳು. ಮುಸ್ಲಿಂ ಅಂದ್ರೆ ಯಾರು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನೇ ಇದು. ಓಕೆ, ಮುಸ್ಲಿಂ ಅಂದ್ರೆ ಯಾರು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ. ಮುಸ್ಲಿಂ ಕಾಯ್ದೆ ಇತಿಹಾಸ ಅದೆಲ್ಲ ಓಕೆ. ಇದು ಶರಿಯತ್ ಆಕ್ಟ್ ಅಂತ ತಗೊಂಡ್ರು. ಮೊದಲು ಗೊಂದಲ ಇತ್ತು, ಒಬ್ಬೊಬ್ರು ಒಂದೊಂದು ಫಾಲೋ ಮಾಡ್ತಾ ಇದ್ರು, ಅದನ್ನೆಲ್ಲ ತೆಗೆದುಬಿಟ್ಟು ಇದು ಶರಿಯತ್ ಆಕ್ಟ್ ಅಂತ ತಗೊಂಡ್ರು. ಸೊ ಎಲ್ರಿಗೂ ಒಂದೇ ತರ ಇದು ಆಲ್ ಓವರ್ ಇಂಡಿಯಾ ಎಲ್ಲರಿಗೂ ಮುಸ್ಲಿಂಗೂ ಇದೇ ಅಪ್ಲೈ ಆಗುತ್ತೆ. ಹಳೇದು ಏನೇ ಇರ್ಲಿ ಕಾನೂನು ಎಲ್ಲರಿಗೂ ಇದೇ ಅಪ್ಲೈ ಆಗುತ್ತೆ. ಈವನ್ ಮುಸ್ಲಿಂ ಇದು ವಿಚ್ಛೇದನಕ್ಕೆ ಇದು ಇದೇ ಇತ್ತು. ಆಮೇಲೆ ಸಪರೇಟ್ ಕಾನೂನು ತಂದ್ರು ವಿತಿನ್ 2 years ಬೇರೆ ಕಾನೂನು ತಗೊಂಡ್ರು ವಿಚ್ಛೇದನಕ್ಕೆ. ಸೊ ಈ ಕಾನೂನು ಬದಲಿಗೆ ಅದನ್ನ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಮುಸ್ಲಿಂ ವಿಚ್ಛೇದನ ಆಕ್ಟ್ ಬಂತಲ್ಲ ಅದನ್ನ ಫಾಲೋ ಮಾಡೋಕೆ ವಿಚ್ಛೇದನಕ್ಕೆ ಮಾತ್ರ. ಯಾರು ಮುಸ್ಲಿಂ ಆಗ್ತಾರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಇದ್ರಲ್ಲಿ ಏನಿದೆ ಕಾಯ್ದೆಯಲ್ಲಿ ಸೆಕ್ಷನ್ 6 ಪ್ರಕಾರ ಕಾನೂನು ರಚನೆ ಆಗಿದೆ. ಈ ಕೆಳಗಿನ 6 ವಿಭಾಗಗಳಿಗೆ, ಕೇವಲ 6 ವಿಭಾಗಗಳಿಗೆ ಸಂಕ್ಷಿಪ್ತ ಕಾನೂನು ರಚನೆ ಆಗಿದೆ. ಅದು ಯಾವ್ದು ಅಂತ ಅಂದ್ರೆ ಸೆಕ್ಷನ್ 1 ವ್ಯಾಪ್ತಿ ಮತ್ತು ಅನ್ವಯ. ಇಡೀ ಕಂಟ್ರಿಗೆ ಅಪ್ಲೈ ಆಗುತ್ತೆ. ಇಡೀ ಕಂಟ್ರಿ ಮತ್ತೆ ಯಾವುದೇ ಕಾನೂನು, ಯಾವುದೇ ಈ ಕೆಳಗಿನ ವಿಷಯಕ್ಕೆ ಈ ಕಾನೂನು ಅಪ್ಲೈ ಆಗುತ್ತೆ. ಯಾವ್ದು ಏನಾದ್ರು ವಿಲ್ ಇಲ್ದೇನೆ ಏನಾದ್ರೂ ಮೃತಪಟ್ರೆ ಅವಾಗ ಇದು ಅಪ್ಲೈ ಆಗುತ್ತೆ. ಬಟ್ ವಿಲ್ ಇದ್ರೆ ಅದಕ್ಕೆ ಬೇರೆ ಕಾನೂನು ಅಪ್ಲೈ ಆಗುತ್ತೆ. ಓಕೆನಾ. ಮಹಿಳೆಯರ ವಿಶೇಷ ಆಸ್ತಿ, ಹೆಣ್ಮಕ್ಳಿಗೆ ಮನೆಯಿಂದ ತವರ ಮನೆಯಿಂದ ಕೊಟ್ಟಿರ್ತಾರೆ ಆ ಆಸ್ತಿ ಮೇಲೆ ಅದ್ರ ಬಗ್ಗೆನೂ ಇದೇ ಆಕ್ಟ್ ಅಪ್ಲೈ ಆಗುತ್ತೆ. ಮದುವೆ ಬಗ್ಗೆನೂ ಇದೇ ಅಪ್ಲೈ ಆಗುತ್ತೆ. ಮದುವೆ ಏನಾದ್ರು ವಿಸರ್ಜನೆ ಆಗೋದಕ್ಕೂ ಇದೇ ಅಪ್ಲೈ ಆಗುತ್ತೆ. ಮೊದಲು ಅಪ್ಲೈ ಆಗ್ತಿತ್ತು, ಆಮೇಲೆ ವಿದಿನ್ 2 years ಬೇರೆ ಆಕ್ಟ್ ತಗೊಂಡ್ಬಂದ್ರು ವಿಸರ್ಜನೆಗೆ, ಅಂದ್ರೆ ಡಿವೋರ್ಸ್ಗೆ. ಸೊ ಅದು ಅಪ್ಲೈ ಆಗೋಕೆ ಶುರು ಆಯ್ತು. ಇದರಲ್ಲಿ ತೆಗೆದ್ರು ಇದನ್ನ. ಒಂದು ಜೀವನಾಂಶದ ಬಗ್ಗೆ ಇದೇ ಅಪ್ಲೈ ಇದೆ. ಕನ್ಯಾ ಶುಲ್ಕ ಬಗ್ಗೆ ಏನಾದ್ರು ವಿವಾದ ಇದ್ರೆ ಇದರಲ್ಲೇ ಮಾಡಬೇಕು. ಗಾರ್ಡಿಯನ್ಶಿಪ್, ಮಕ್ಕಳ ರಕ್ಷಣೆಗೋಸ್ಕರ ಇದನ್ನೇ ಅಪ್ಲೈ ಮಾಡಿದ್ರು. ದಾನ ಏನಾದ್ರೆ ನ್ಯಾಸನ ಆಸ್ತಿ ಮತ್ತೆ ವಕ್ಫ್ ರಿಲೇಟೆಡ್ ಏನಾರ ಇದ್ರೆ ಅವಾಗ ಇದೇ ಕಾನೂನು ಶರಿಯತ್ ಆಕ್ಟ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ವಿನಾಯಿತಿಗಳು. ಈ 3 ಮಾತ್ರ ಅಪ್ಲೈ ಆಗಲ್ಲ. ಯಾವ್ದು ಉಳಿಯುವ ಭೂಮಿ ಇದು ಲೋಕಲ್ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದ್ರಿಂದ ಇದು ಅಪ್ಲೈ ಆಗೋದಿಲ್ಲ. ಮತ್ತೆ ಧರ್ಮಾರ್ಥ ದತ್ತಿಗಳು ಇರ್ತಾವಲ್ಲ ಅದಕ್ಕೆ ಇದು ಅಪ್ಲೈ ಆಗಲ್ಲ. ವಫ್ ಅಲ್ದೇನೆ ಬೇರೆ
ಧರ್ಮಗಳಿಗೆ ಇದು ಅಪ್ಲೈ ಆಗ ಅದ್ ಬಿಟ್ಬಿಟ್ಟು ಬೇರೆ ಎಲ್ಲದಕ್ಕೂ ಶರಿಯಾದ ಆಕ್ಟ್ ಅಪ್ಲೈ ಆಗುತ್ತೆ. ಘೋಷಣೆ ಮಾಡುವ ಅಧಿಕಾರ, ಯಾರೋ ಪರ್ಸನ್ ಹೋಗ್ಬಿಟ್ಟು ಘೋಷಣೆ ಮಾಡ್ಕೊಂಡು ನಂಗೆ ಇದೇ ಬೇಕು ಅಂತ ಅವನು ಘೋಷಣೆ ಮಾಡ್ಕೊಳ್ಳೋಕೆ 3 ಕಂಡೀಷನ್ ಇರಬೇಕು. ಅವನು ಮುಸ್ಲಿಂ ಆಗಿರ್ಬೇಕು, ಅವನು ಕರ ಮಕ್ಕಳು ಒಂದು ಕ್ಯಾಪಬಲ್ ಪರ್ಸನ್ ಆಗಿರ್ಬೇಕು, ಅವನು ಇಂಡಿಯನ್ ಆಗಿರ್ಬೇಕು. ಅವಾಗ ಮಾತ್ರ ಅವನು ಈ ಕಾಲಂ ಅಡಿಯಲ್ಲಿ ನನಗೂ ಕೊಡಿ, ನನಗೂ ಬೇರೆ ಬೇರೆ ವಿಷಯ ಇರ್ತವೆ, ಐಚ್ಛಿಕ ವಿಷಯಗಳು, ಅದನ್ನು ಇದಕ್ಕೆ ಶರೀಯತ್ ಆಕ್ಟಲ್ಲೇ ಮಾಡಿ ಅಂತ ಹೇಳಿದ್ರೆ ಮಾಡ್ಬೋದು. ಯಾವ್ದನ್ನ ಈಗ ದತ್ತು ಸ್ವೀಕಾರ ಮಾಡೋದು, ವಿಲ್ಲು, ಉತ್ತರ ದಾನ ಇಂಥವೆಲ್ಲನೂ ಬೇಕಿದ್ರೆ ಅದರಲ್ಲಿ ಇದೇ ಆಕ್ಟ್ ಅಲ್ಲಿ ನಂಗೆ ಮಾಡ್ಕೊಡಿ, ರಿಸಲ್ವ್ ಮಾಡ್ಕೊಡಿ ಅಂತ ಹೇಳಿದ್ರೆ ಅದೇ ಆಕ್ಟ್ ಅಪ್ಲೈ ಆಗುತ್ತೆ. ನಿಯಮ ರಚನೆ ಮಾಡೋದಕ್ಕೆ ಗವರ್ಮೆಂಟ್ ಅಫಿಷಿಯಲಿ ಅನೌನ್ಸ್ ಮಾಡಬೇಕು, ಆಮೇಲೆ ರಚನೆ ಮಾಡಬೇಕು. ವಿವಾದ ವಿಸರ್ಜನೆಗೆ ಮೊದಲು ಅದಿತ್ತು, ಆಮೇಲೆ 1937 ಅಲ್ಲಿ ಅದು ಶರಿಯತ್ ಆಕ್ಟ್ ಬಂತು. ಮತ್ತೆ ವಿತಿನ್ 2 years ಅಲ್ಲಿ 1939 ನಲ್ಲಿ ಮತ್ತೆ ವಿವಾಹ ವಿಚ್ಛೇದನ, ಮುಸ್ಲಿಮರ ವಿಚ್ಛೇದನ ಕಾಯ್ದೆ ಬಂತು. ಸೊ ಇದನ್ನೇ ಅಪ್ಲೈ ಆಗೋಕೆ ಶುರುವಾಯಿತು. ವಿವಾಹ ವಿಚ್ಛೇದನಕ್ಕೆ ಹಿಂದಿನ ಶಾಸನಗಳೇನಾರು ಇದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಇದನ್ನೇ ಅಪ್ಲೈ ಮಾಡೋಕೆ ಶುರುವಾಯಿತು. ಇಡೀ ದೇಶಕ್ಕೆ ಒಂದೇ ಕಾನೂನು ಆಯ್ತು. ಇದೊಂದೇ ಕಾನೂನು ಮುಸ್ಲಿಮರಿಗೆ ರೂಢಿಯಲ್ಲಿರೋ ಪದ್ಧತಿ ಇದ್ರೆ ಈ ಕಾನೂನೇ ಅಪ್ಲೈ ಆಗುತ್ತೆ. ಮಹಿಳೆಯರ ಹಕ್ಕುಗಳು ರಕ್ಷಣೆ ಮಾಡೋದಕ್ಕೋಸ್ಕರನು ಶರಿಯತ್ ಆಕ್ಟ್ ಇಂಪಾರ್ಟೆಂಟ್ ಆಗಿದೆ. ಏಕರೂಪತೆ, ಭಾರತದಲ್ಲ ಒಂದೇ ಕಾನೂನು ಬಂತು. ಮಕ್ಕಳ ಮತಾಂತರದ ಸ್ಥಿತಿ, ಬೇರೆ ಏನಾದ್ರು ತಂದೆ ತಾಯಿ ಬೇರೆ ಒಬ್ಬರು ಮುಸ್ಲಿಮರಾಗಿದ್ದಾರೆ, ಅವ್ರಿಗೆ ಜನಿಸಿದ ಮಕ್ಕಳು ಕೂಡ ಮುಸ್ಲಿಮರಾಗಿರುತ್ತೆ. ಇದೇ ರೀತಿಯಲ್ಲಿ ಯಾರೊಬ್ಬರು ಬೇರೆ ಧರ್ಮಕ್ಕೆ ಹೋದ್ರು ಕೂಡ ಅದು ದಾಂಪತ್ಯದ ಬಂಧ ಮುಂದೆ ಹಾಗೆ ಕಂಟಿನ್ಯೂ ಮಾಡುತ್ತೆ, ಕ್ಯಾನ್ಸಲ್ ಮಾಡಲ್ಲ ಅಂತ ಈ ಆಕ್ಟ್ ಹೇಳ್ತು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದೊಂದು ಮೈಲಿಗಲ್ಲಾಗಿದೆ. ಮುಸ್ಲಿಮರಿಗೆ ಎಲ್ಲರೂ ಇಂಡಿಯಾದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅಪ್ಲೈ ಬೇಕು, ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಒಂದೇ ತರ ಅಪ್ಲೈ ಆಗೋ ತರ ಶರಿಯತ್ ಆಕ್ಟ್ ಹೆಲ್ಪ್ ಮಾಡಿದೆ. ನೆಕ್ಸ್ಟ್ ಸೆಕೆಂಡ್ ಯೂನಿಟ್